ಹೆಲೋ ಮಕ್ಕಳೇ, ಪರೀಕ್ಷೆ ಚಾನೆಲ್ನ ಬಯಾಲಜಿ ಕ್ಲಾಸಸ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ವಿಡಿಯೋ ಅಲ್ಲಿ ನೀವು ತುಂಬಾ ಕೇಳ್ಕೊಂಡಿರುವಂತಹ ಹೆರಿಡಿಟಿ ಅಂಡ್ ಎವಲ್ಯೂಷನ್ ಚಾಪ್ಟರ್ನ ಕವರ್ ಮಾಡಕ್ ಹೋಗ್ತಾ ಇದೀವಿ. ಈ ಚಾಪ್ಟರ್ನ ನಾವು ಒನ್ ಶಾರ್ಟ್ ಆಗಿ ಕವರ್ ಮಾಡ್ತೀವಿ. ಒನ್ ಶಾರ್ಟ್ ಅಂದ್ರೇನು? ಈ ಚಾಪ್ಟರ್ ಅಲ್ಲಿ ಬರುವಂತಹ ಪ್ರತಿಯೊಂದು ಕಾನ್ಸೆಪ್ಟ್ ನಾವು ಒಂದೇ ವಿಡಿಯೋ ಅಲ್ಲಿ ಕವರ್ ಮಾಡ್ತೀವಿ. ಅದಲ್ಲದೆ ನಾವು ಅಟ್ ದ ಎಂಡ್ ಆಫ್ ದ ವಿಡಿಯೋ PYQs ನ ಕೂಡ ಕವರ್ ಮಾಡ್ತೀವಿ. PYQs ಅಂದ್ರೇನು? PYQs ಅಂದ್ರೆ ಪ್ರೀವಿಯಸ್ ಇಯರ್ ಕ್ವೆಶ್ಚನ್ಸ್, ಆಯ್ತಾ? ಸೊ ಹಿಂದೆ ನಡೆದಿರುವಂತಹ ಮೇಜರ್ ಎಕ್ಸಾಮ್ಸ್ ಅಲ್ಲಿ ಈ ಚಾಪ್ಟರ್ಗೆ ರಿಲೇಟೆಡ್ ಆಗಿರುವಂತಹ ಒಂದಷ್ಟು ಕ್ವೆಶನ್ಸ್ ನ ಪಿಕ್ ಮಾಡಿ ನಾವು ಸಾಲ್ವ್ ಮಾಡೋಕೆ ಟ್ರೈ ಮಾಡ್ತೀವಿ. ಇನ್ ಟೋಟಲ್ ಈ ವಿಡಿಯೋದಲ್ಲಿ 7 ಕ್ವೆಶನ್ಸ್ ನ ಸಾಲ್ವ್ ಮಾಡ್ತೀವಿ, ಆಯ್ತಾ? ಬಟ್ PYQs ಯಾವ್ದು PYQs ಇದೆಯೋ ಅದನ್ನೆಲ್ಲ ನಾವು ನೋಟ್ಸ್ ಅಲ್ಲಿ ಕೂಡ ಆನ್ಸರ್ ಮಾಡಿದೀವಿ. ಸೊ ಡಿಸ್ಕ್ರಿಪ್ಷನ್ ಬಾಕ್ಸಿಗೆ ಹೋಗ್ಬಿಟ್ಟು ನೀವು ನೋಟ್ಸ್ ನ ಕೂಡ ಆಕ್ಸೆಸ್ ಮಾಡಿ. ಇಟ್ ಇಸ್ ಫ್ರೀ ಆಫ್ ಕಾಸ್ಟ್, ಆಯ್ತಾ? ಅಂಡ್ ಅದಲ್ಲದೆ ಈ ವಿಡಿಯೋ ಅಲ್ಲಿ ನಾವು ಜಾಸ್ತಿ ಆನಿಮೇಷನ್ ಎಲ್ಲ ಯೂಸ್ ಮಾಡ್ಕೊಂಡು ನಿಮ್ಗೆ ಈಸಿ ಆಗೋ ಹಂಗೆ ನಾವು ಕಾನ್ಸೆಪ್ಟ್ಸ್ ನ ಡಿಸ್ಕ್ರೈಬ್ ಮಾಡೋಕೆ ಟ್ರೈ ಮಾಡಿದ್ದೇವೆ, ಆಯ್ತಾ? ಸೊ ಮೇಕ್ ಶೋರ್ ಯು ವಾಚ್ ದ ಎಂಟೈರ್ ವಿಡಿಯೋ. ತುಂಬಾ ಎಫರ್ಟ್ಸ್ ಹಾಕಿದ್ದೀವಿ ಈ ವಿಡಿಯೋಗೆ. ಸೊ ಮೇಕ್ ಶೋರ್ ಯು ವಾಚ್ ದ ಎಂಟೈರ್ ವಿಡಿಯೋ, ಆಯ್ತಾ? ಸೊ ಪರೀಕ್ಷೆ ಚಾನಲ್ ಅಲ್ಲಿ ನಾನು ನಿಮ್ಮ ಬಯಾಲಜಿ ಟೀಚರ್, ನನ್ನ ಹೆಸರು ಹರ್ಷಿತಾ SS. ಸೊ ತಡ ಮಾಡದೆ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ. ನನ್ನ ಫ್ರೆಂಡ್ ನಂಗೆ ಹೇಳ್ದ ಅವನ ಮನೆಯಲ್ಲಿರೋ ನಾಯಿಗೆ ಮರಿ ಆಗ್ತಿದೆ ಅಂತ. ನಂಗೆ ತುಂಬಾ ಖುಷಿ ಆಯ್ತು. ನಾಯಿ ಮರಿಗಳಂದ್ರೆ ನಂಗೆ ತುಂಬಾ ಇಷ್ಟ. ಆಮೇಲೆ ನಾನು ಯೋಚನೆ ಮಾಡಕ್ ಸ್ಟಾರ್ಟ್ ಮಾಡಿದೆ, ನನಗೆ ನಾಯಿಗೆ ನಾಯಿ ಮರಿನೇ ಆಗಿರತ್ತೆ ಅಂತ ಹೇಗೆ ಗೊತ್ತು? ನಾಯಿಗೆ ನಾಯಿ ಮರಿಗಳೇ ಯಾಕೆ ಹುಟ್ಟತ್ತೆ? ಬೆಕ್ಕಿನ ಮರಿ ಯಾಕೆ ಹುಟ್ಟಲ್ಲ? ಅಥವಾ ಇಲಿ ಮರಿ ಯಾಕೆ ಹುಟ್ಟಲ್ಲ? ಅಪ್ಪ ಅಮ್ಮನ ರೀತಿ ಕಾಣೋ ಅಂತ ಮಕ್ಕಳೇ ಹುಟ್ಟತ್ವೆ ಅಂತ ನಮಗೆ ಹೇಗೋ ಗೊತ್ತೇ ಇರತ್ತೆ. ಎಲ್ಲ ಜೀವಿಗಳಿಗೂ ಇದು ನಿಜಾನಾ? ಯಾವ್ದಾದ್ರೂ ಗುಲಾಬಿ ಗಿಡ ಮಲ್ಲಿಗೆ ಹೂವನ್ನ ಕೊಡುತ್ತಾ? ಅಥವಾ ಯಾವ್ದಾದ್ರೂ ಮಾವಿನ ಮರ ಸೇಬನ್ನ ಕೊಡುತ್ತಾ? ಓಕೆ, ಸೊ ನೀವು ಹೌ ಡು ಆರ್ಗ್ಯಾನಿಸಮ್ಸ್ ರಿಪ್ರೊಡ್ಯೂಸ್ ಅನ್ನೋ ಚಾಪ್ಟರ್ ಅಲ್ಲಿ ಸೆಕ್ಷುವಲ್ ರಿಪ್ರೊಡಕ್ಷನ್ ಬಗ್ಗೆ ಕಲ್ತಿರ್ತೀರ. ಸೊ ಈ ಸೆಕ್ಷುವಲ್ ರಿಪ್ರೊಡಕ್ಷನ್ ಅಥವಾ ರಿಪ್ರೊಡಕ್ಷನ್ ಇನ್ ಜನರಲ್ ಇದ್ರದ್ದು ಒಂದಷ್ಟು ಎಕ್ಸಾಂಪಲ್ಸ್ ನೋಡೋಣ, ಆಯ್ತಾ? ಫಸ್ಟ್ ಎಕ್ಸಾಂಪಲ್ ಆಫ್ ಸೆಕ್ಷುವಲ್ ರಿಪ್ರೊಡಕ್ಷನ್ ಬಂದು ಪ್ಲಾಂಟ್ಸ್. ಸೊ ಪ್ಲಾಂಟ್ಸ್ ಅಲ್ಲಿ ಏನಾಗುತ್ತೆ, ಫಸ್ಟ್ ಪಾಲನ್ ಬಂದು ಎಗ್ ಜೊತೆ ಫ್ಯೂಸ್ ಆಗುತ್ತೆ ಅಲ್ವಾ? ಅದಾದ್ಮೇಲೆ ಸೀಡ್ ಪ್ರೊಡ್ಯೂಸ್ ಆಗುತ್ತೆ. ಸೀಡ್ ಪ್ರೊಡ್ಯೂಸ್ ಆದ್ಮೇಲೆ ಆ ಸೀಡ್ ಜರ್ಮಿನೇಟ್ ಆಗಿ ಒಂದು ಪ್ಲಾಂಟ್ ಆಗಿ ಗ್ರೋ ಆಗುತ್ತೆ. ಆ ಪ್ರಾಸೆಸ್ನ ನೀವಿಲ್ಲಿ ನೋಡಿದ್ರಿ. ನೆಕ್ಸ್ಟ್ ನಾವು ಇನ್ನೊಂದು ಆರ್ಗ್ಯಾನಿಸಮ್ನ ಎಕ್ಸಾಂಪಲ್ನ ನೋಡೋಣ. ನೆಕ್ಸ್ಟ್ ಆರ್ಗ್ಯಾನಿಸಮ್ ಬಂದು ಅಮೀಬಾ ಅಲ್ವಾ ಮಕ್ಕಳೇ? ಅಮೀಬಾ ಅಲ್ಲಿ ಎಸೆಕ್ಷುವಲ್ ರಿಪ್ರೊಡಕ್ಷನ್ ನಡೆಯುತ್ತೆ, ವಿಚ್ ಇಸ್ ಬೈನರಿ ಫಿಷನ್ ಅಲ್ವಾ? ಸೊ ಒಂದು ಪೇರೆಂಟ್ ಅಮೀಬಾ ಡಿವೈಡ್ ಆಗಿ 2 ಡಾಟರ್ ಅಮೀಬಾಸ್ಗೆ ಜನ್ಮ ಕೊಡುತ್ತೆ ಅಲ್ವಾ? ಓಕೆ, ಥರ್ಡ್ ಎಕ್ಸಾಂಪಲ್ ನಾವು ಹ್ಯೂಮನ್ ಬೀಯಿಂಗ್ಸ್ನ ಎಕ್ಸಾಂಪಲ್ನ ನೋಡೋಣ, ಆಯ್ತಾ? ಸೊ ಥರ್ಡ್ ಎಕ್ಸಾಂಪಲ್ ಅಲ್ಲಿ ಏನಾಗುತ್ತೆ, ಫಸ್ಟ್ ಹ್ಯೂಮನ್ ಬೀಯಿಂಗ್ಸ್ನ ಸ್ಪರ್ಮ್ ಏನಿದೆ ಅದು ಹೋಗ್ಬಿಟ್ಟು ಎಗ್ಗೊಟ್ಟಿಗೆ ಫ್ಯೂಸ್ ಆಗುತ್ತೆ. ಎಗ್ಗೊಟ್ಟಿಗೆ ಫ್ಯೂಸ್ ಆದಮೇಲೆ ಝೈಗೋಟ್ ಬರುತ್ತೆ. ಝೈಗೋಟಿಂದ ಏನು ಎಂಬ್ರಿಯೋ ಡೆವಲಪ್ ಆಗುತ್ತೆ. ಎಂಬ್ರಿಯೋಯಿಂದ ಫೀಟಸ್ ಡೆವಲಪ್ ಆಗುತ್ತೆ, ಆರ್ ಒಂದು ಬೇಬಿ ಡೆವಲಪ್ ಆಗುತ್ತೆ ಅಲ್ವಾ? ಸೊ ಇದೆಲ್ಲ ನೋಡಿದ್ವಿ, ಇಷ್ಟು ಎಕ್ಸಾಂಪಲ್ಸ್ನ ನೋಡಿದ್ವಿ. ಈಗ ಒಂದಷ್ಟು ಕ್ವೆಶನ್ಸ್ನ ಕೇಳ್ಕೋಬೇಕು ನಾವು ನಮಗೆ ನಾವೇ. ಏನದು ಕ್ವೆಶನ್ಸು? ಎಸ್, ಸೊ ಝೈಗೋಟ್ ಬಂದು ಒಂದು ಸಿಂಗಲ್ ಸೆಲ್ ಅಲ್ವಾ? ಅದರ ನ್ಯೂಕ್ಲಿಯಸ್ ಅಲ್ಲಿ ಸ್ಪರ್ಮ್ ಹಾಗೂ ಎಗ್ಗಿಂದ ಬಂದಿರುವಂತಹ ಜೆನೆಟಿಕ್ ಮೆಟೀರಿಯಲ್ ಇರುತ್ತೆ. ಸೊ ನ್ಯೂಕ್ಲಿಯಸ್ ಅಲ್ಲಿ ಇಲ್ಲಿ ನೋಡ್ತಿದ್ದೀವಿ ನಾವು ನ್ಯೂಕ್ಲಿಯಸ್ನ. ದಿಸ್ ಇಸ್ ದ ನ್ಯೂಕ್ಲಿಯಸ್. ಸೊ ಈ ನ್ಯೂಕ್ಲಿಯಸ್ ಅಲ್ಲಿರುವಂತಹ ಜೆನೆಟಿಕ್ ಮೆಟೀರಿಯಲ್ ಯಾವ ಫಾರ್ಮ್ ಅಲ್ಲಿರುತ್ತೆ? ಇಟ್ ಇಸ್ ಪ್ರೆಸೆಂಟ್ ಇನ್ ದ ಫಾರ್ಮ್ ಆಫ್ ಕ್ರೋಮೋಸೋಮ್ಸ್. ಸೊ ಕ್ರೋಮೋಸೋಮ್ಸ್ ಅಲ್ಲಿ DNA ಏನಿದೆ ಇದು ಕೂಡ ಪ್ರೆಸೆಂಟ್ ಇರುತ್ತೆ. ನಮ್ಮ ಜೆನೆಟಿಕ್ ಮೆಟೀರಿಯಲ್ ಅಟ್ ದ ಎಂಡ್ ಆಫ್ ದ ಡೇ ಇಸ್ ಪ್ರೆಸೆಂಟ್ ಇನ್ ದ ಫಾರ್ಮ್ ಆಫ್ DNA ಇರೋದು ಕ್ರೋಮೋಸೋಮ್ಸ್ ಅಲ್ಲಿ, ಕ್ರೋಮೋಸೋಮ್ಸ್ ಇರೋದು ನ್ಯೂಕ್ಲಿಯಸ್ ಅಲ್ಲಿ, ಆಯ್ತಾ? ಇಷ್ಟು ನೀವು ಅರ್ಥ ಮಾಡ್ಕೋಬೇಕು. ನೆಕ್ಸ್ಟ್ ಏನು ನೋಡೋಣ ನಾವು? ಎಸ್, ಸೊ ನಾವು DNA ಒಂದು ರೆಸಿಪಿ ಬುಕ್ಗೆ ಕಂಪೇರ್ ಮಾಡ್ಬೋದು, ಆಯ್ತಾ? ಸೊ ಅಡುಗೆ ನಾನೇನಾದರೂ ಮಾಡ್ತೀನಿ ಅಂದರೆ ನನಗೆ ಅಡುಗೆ ಮಾಡೋಕ್ಕೆ ರೆಸಿಪೀಸ್ ಬೇಕು ಅಲ್ವಾ? ಯಾವ ರೀತಿ ಅಡುಗೆ ಆಗಿರ್ಬೋದು? ಅದು ಪುಳಿಯೋಗರೆ ಆಗಿರ್ಬೋದು, ರಾಗಿ ಮುದ್ದೆ ಆಗಿರ್ಬೋದು, ಅಥವಾ ಕೇಸರಿ ಬಾತ್ ಆಗಿರ್ಬೋದು. ಇದಕ್ಕೆಲ್ಲ ನನಗೆ ರೆಸಿಪೀಸ್ ಬೇಕು. ಸೊ ನಾನು ನನ್ನ ರೆಸಿಪಿ ಬುಕ್ನ ಕನ್ಸಲ್ಟ್ ಮಾಡ್ತೀನಿ. ಅದೇ ರೀತಿ ಒಬ್ಬ ಮನುಷ್ಯನ ತಯಾರು ಮಾಡೋಕ್ಕೆ DNA ಅಲ್ಲಿ ಕೂಡ ರೆಸಿಪೀಸ್ ಇರುತ್ತೆ. ಸೊ ಈ DNA ಏನಿದೆ ಇದರಲ್ಲಿ ಮನುಷ್ಯನ ಕಣ್ಣುಗಳಾಗಿರಲಿ, ಕಣ್ಣಿನ ಬೇರೆ ಬೇರೆ ರೀತಿಯ ಶೇಪ್ಸ್ ಆಗಿರಲಿ, ಅಥವಾ ಜುಟ್ಟೇನಿರತ್ತೆ ಅಥವಾ ಕೂದಲೇನಿರತ್ತೆ ಅದರ ಬೇರೆ ಬೇರೆ ರೀತಿಯ ಕಲರ್ಸ್ ಏನಾಗಿರಲಿ, ಇದನ್ನೆಲ್ಲ ಮಾಡೋಕ್ಕೆ DNA ಅಲ್ಲಿ ರೆಸಿಪೀಸ್ ಇರತ್ತೆ, ಆಯಿತಾ? ಸೊ ಈ ರೆಸಿಪಿನ ನಾವು ಜೀನ್ ಅಂತ ಕರಿತೀವಿ. ಸೊ ಜೀನ್ ಏನಿದೆ ಇದ್ರದ್ದು ಡೆಫಿನೇಷನ್ನ ನೀವು ಚೆನ್ನಾಗಿ ತಿಳ್ಕೊಬೇಕು. ನಾನು ಜೀನ್ನ ಏನಂದೆ, ವಿ ಕ್ಯಾನ್ ಕಂಪೇರ್ ಜೀನ್ ಟು ಅ ರೆಸಿಪಿ.
ಓಕೆನಾ. ಸೊ ವಾಟ್ ಇಸ್ ದ ಡೆಫಿನೇಷನ್ ಆಫ್ ಜೀನ್ ಅಂತ ನಿಮಗೆ ಗೊತ್ತಿರಬೇಕು. ಜೀನ್ ಇಸ್ ಅ ಸೆಕ್ಷನ್ ಆರ್ ಯೂನಿಟ್ ಆಫ್ DNA ದಟ್ ಪ್ರೊವೈಡ್ಸ್ ದ ಇನ್ಫಾರ್ಮೇಶನ್ ಫಾರ್ ಒನ್ ಪ್ರೋಟೀನ್. ಸೊ ಇದೇನಿದು, ಇದನ್ನ ಕರೆಕ್ಟಾಗಿ ಹೇಗೆ ಅರ್ಥ ಮಾಡ್ಕೋಬಹುದು ಅಂತ ನಾನು ಹೇಳ್ತೀನಿ ಆಯ್ತಾ. ಸೊ ಜೀನ್ ಎಕ್ಸ್ಪ್ರೆಷನ್ ಅನ್ನೋ ಒಂದು ಟಾಪಿಕ್ನ ನಾನು ಮುಂದೆ ಕವರ್ ಮಾಡ್ತೀನಿ, ಓಕೆನಾ. ಸೊ ಆ ಟೈಮಲ್ಲಿ ನಿಮಗೆ ಜೀನ್ ಬಗ್ಗೆ ಕಂಪ್ಲೀಟ್ ಆಗಿ ಅರ್ಥ ಆಗುತ್ತೆ. ಬಟ್ ಫಾರ್ ನೌ ಮೇಕ್ ಶೋರ್ ಯು understand the definition of gene, okay na. So what is gene? It is a section or unit of DNA that provides the information required for one ಪ್ರೋಟೀನ್, ಆಯ್ತಾ ಮಕ್ಕಳೇ. ಸೊ ದಿಸ್ ಇಸ್ ದ ಡೆಫಿನೇಷನ್ ಆಫ್ ಜೀನ್. ಈಗ ಇನ್ನೊಂದಷ್ಟು ಕ್ವೆಶನ್ಸ್ ಬಗ್ಗೆ ನಾವು ತಲೆ ಕೆಡಿಸ್ಕೊಳ್ಳೋಣ, ಆಯ್ತಾ. ವಾಟ್ ಇಸ್ ದ್ಯಾಟ್? ಒಂದಷ್ಟು ಸತಿ ಬ್ಲ್ಯಾಕ್ ಡಾಗ್ಸ್ ಏನಿದಾವೆ ಅದು ಬ್ಲ್ಯಾಕ್ ಪಪ್ಪೀಸ್ಗೆನೆ ಜನ್ಮ ಕೊಡುತ್ತೆ. ಸೊ ಬ್ಲ್ಯಾಕ್ ಕಲರ್ ಕ್ಯೂಟ್ ಆದ ಪಪ್ಪೀಸಿಗೆ ಜನ್ಮ ಕೊಡುತ್ತೆ. ಬಟ್ ಇನ್ನೊಂದಷ್ಟು ಸತಿ ಅದೇ ಬ್ಲ್ಯಾಕ್ ಡಾಗ್ ನೆಕ್ಸ್ಟ್ ಟೈಮ್ ಪ್ರೆಗ್ನೆಂಟ್ ಆದಾಗ ಅದು ಬ್ರೌನ್ ಅಥವಾ ವೈಟ್ ಪಪ್ಪೀಸಿಗೂ ಜನ್ಮ ಕೊಡ್ಬೋದು ಅಲ್ವಾ. ಸೊ ಇದು ಹೇಗೆ ಸಾಧ್ಯ? ಒಂದು ಬ್ಲ್ಯಾಕ್ ಡಾಗ್ ಬ್ಲ್ಯಾಕ್ ಪಪ್ಪೀಸ್ಗೂ ಜನ್ಮ ಕೊಡುತ್ತೆ, ವೈಟ್ ಅಥವಾ ಬ್ರೌನ್ ಪಪ್ಪೀಸ್ಗೂ ಜನ್ಮ ಕೊಡುತ್ತೆ. ಈ ಇನ್ಸಿಡೆನ್ಸ್ ಹೇಗೆ ಸಾಧ್ಯ ಅಂತ ನಾವು ಕ್ವೆಶನ್ ಮಾಡೋಣ, ಆಯ್ತಾ. ಇದು ಯಾಕೆ ಸಾಧ್ಯ ಅಂದರೆ ಪಪ್ಪೀಸನ ಫರ್ ಕಲರ್ದು ಜೀನ್ ಏನಿದೆ ಅದರಲ್ಲಿ ಬೇರೆ ಬೇರೆ ಟೈಪ್ಸ್ ಇರುತ್ತೆ, ಆಯ್ತಾ ಮಕ್ಕಳೇ. ಸೊ ಈ ಒಂದು ಟೈಪ್ ಆಫ್ ಜೀನ್ ಏನಿದೆ ಅದು ಬ್ಲ್ಯಾಕ್ ಕಲರ್ ಫರ್ನ ಕೊಡ್ಬಹುದು. ಇನ್ನೊಂದು ಟೈಪ್ ಆಫ್ ಜೀನ್ ಏನಿದೆ ಇದು ಬ್ರೌನ್ ಫರ್ನ ಕೊಡ್ಬೋದು. ಆ್ಯಂಡ್ ಇನ್ನೊಂದು ಟೈಪ್ ಆಫ್ ಜೀನ್ ಏನಿದೆ ಅದು ವೈಟ್ ಕಲರ್ ಫರ್ನ ಕೊಡ್ಬೋದು. ಸೊ ಒಂದೇ ಜೀನಿನ ಬೇರೆ ಬೇರೆ ಟೈಪ್ಸ್ ಇದು. ಸೊ ಜೀನ್ ಟೈಪ್ 1 ವಿಲ್ ಗಿವ್ ರೈಸ್ ಟು ಬ್ಲ್ಯಾಕ್ ಫರ್, ಜೀನ್ ಟೈಪ್ 2 ಮೈಟ್ ಗಿವ್ ರೈಸ್ ಟು ಬ್ರೌನ್ ಫರ್, ಆ್ಯಂಡ್ ಜೀನ್ ಟೈಪ್ 3 ಇದು 2 ಅಲ್ಲ, ಸಾರಿ, ಇದು ಜೀನ್ ಟೈಪ್ 3 ದಿಸ್ ಕ್ಯಾನ್ ಗಿವ್ ರೈಸ್ ಟು ವೈಟ್ ಫರ್, ಆಯ್ತಾ. ಈಗ ಇನ್ನೊಂದು ಕ್ವೆಶನ್ನ ನೋಡೋಣ, ಆಯ್ತಾ. ಸೊ 2 ಬ್ರೌನ್ ಕಲರ್ ಐಸ್ ಇರುವಂತಹ ಪೇರೆಂಟ್ಸ್, ಇಲ್ಲಿ ಪೇರೆಂಟ್ 1 ಹಾಗೂ ಪೇರೆಂಟ್ 2 ಅಂತ ತಿಳ್ಕೊಳ್ಳಿ, ಆಯ್ತಾ. ಸೊ 2 ಬ್ರೌನ್ ಕಲರ್ ಐಸ್ ಇರುವಂತಹ ಪೇರೆಂಟ್ಸು ಒಂದು ಬ್ಲೂ ಕಲರ್ ಐಸ್ ಇರುವಂತಹ ಬೇಬಿಗೆ ಜನ್ಮ ಕೊಡೋಕ್ಕೆ ಸಾಧ್ಯ ಅಲ್ವಾ. ಇದನ್ನ ನೀವು ಬೇಕಾದ್ರೆ ಈ ನಡುವೆ ಆಗಿದ್ದಂತಹ ರಣಬೀರ್ ಕಪೂರ್ ಮತ್ತೆ ಆಲಿಯಾ ಭಟ್ಟನ್ ಬೇಬಿ, ಆ ಬೇಬಿಗೆ ಬ್ಲೂ ಕಲರ್ ಐಸ್ ಇದೆ ಅಲ್ವಾ. ಸೊ ಇದು ಹೇಗೆ ಸಾಧ್ಯ ಅಂತ ನಾವು ಅನ್ಕೋಬಹುದು ಅಲ್ವಾ. ಸೊ ಇದೇ ಕ್ವೆಶನ್ನ ಆಸ್ಟ್ರಿಯನ್ ಮ್ಯಾಥಮೆಟಿಷಿಯನ್ ಹಾಗೂ ಸೈಂಟಿಸ್ಟ್ ಗ್ರೆಗರ್ ಜೊಹಾನ್ ಮೆಂಡಲ್ ಅವರು 1800s ಇದೇ ಪ್ರಶ್ನೆಗೆ ಉತ್ತರ ಹುಡ್ಕಕ್ಕೆ ಹೋಗಿದ್ರು, ಆಯ್ತಾ. ಸೊ ಅವರು ಏನು ಮಾಡಿದ್ರು ಅಂದರೆ ಈ ಫಿನಾಮಿನಾನ ಅರ್ಥ ಮಾಡ್ಕೋಬೇಕು ಅಂತ ಅವರು ಒಂದು ಪರ್ಟಿಕ್ಯುಲರ್ ಆರ್ಗ್ಯಾನಿಸಮ್ ಮೇಲೆ ಅವರ ಸ್ಟಡೀಸ್ನ ಬೇಸ್ ಮಾಡಿದ್ರು, ಆಯ್ತಾ. ಸೊ ಯಾವುದಿದು ಆರ್ಗ್ಯಾನಿಸಮ್ ಮಕ್ಕಳೇ? ದಿಸ್ ಆರ್ಗ್ಯಾನಿಸಮ್ ಇಸ್ ಪೀ ಪ್ಲಾಂಟ್, ಆಯ್ತಾ. ಸೊ ಮೆಂಡಲ್ ಅವರು ತಮ್ಮ ಎಲ್ಲ ಸ್ಟಡೀಸ್ನು ಪೀ ಪ್ಲಾಂಟ್ ಮೇಲೆ ನಡೆಸಿದ್ರು. ಏನಕ್ಕೆ ಪೀ ಪ್ಲಾಂಟ್ನೇ ಸೆಲೆಕ್ಟ್ ಮಾಡಿಕೊಂಡ್ರು ಅಂತ ನಿಮಗೆ ಒಂದು ಕ್ವೆಶನ್ ಕೇಳ್ತಾರೆ, ಆಯ್ತಾ. ವಾಟ್ ಆರ್ ದ ರೀಸನ್ಸ್ ಆಸ್ ಟು ವೈ ಗ್ರೆಗರ್ ಮೆಂಡಲ್ ಚೋಸ್ ಪೀ ಪ್ಲಾಂಟ್ಸ್ ಫಾರ್ ಹಿಸ್ ಸ್ಟಡೀಸ್? ಇಟ್ ವಿಲ್ ಬಿ ಅ ಡೈರೆಕ್ಟ್ ಕ್ವೆಶನ್. ಸೊ ನೀವು ಈ ಕ್ವೆಶನ್ಗೆ ಒಂದಷ್ಟು ಪಾಯಿಂಟ್ಸ್ನ ನೆನ್ಪಿಟ್ಕೋಬೇಕು ಆಸ್ ಆನ್ಸರ್ಸ್, ಆಯ್ತಾ. ಸೊ ವಾಟ್ ಇಸ್ ದ ಫಸ್ಟ್ ರೀಸನ್ ವೈ ಗ್ರೆಗರ್ ಮೆಂಡಲ್ ಚೋಸ್ ಪೀ ಪ್ಲಾಂಟ್ಸ್? First reason is because they produced bisexual flowers and therefore could be self-pollinated. So ಇದರಲ್ಲಿ 2 ಕೀ ಟರ್ಮ್ಸ್ನ ಅರ್ಥ ನಿಮಗೆ ಗೊತ್ತಿರಬೇಕು. ಸೊ ವಾಟ್ ಆರ್ ಬೈಸೆಕ್ಷುವಲ್ ಪ್ಲಾಂಟ್ಸ್ ಆರ್ ಬೈಸೆಕ್ಷುವಲ್ ಫ್ಲವರ್ಸ್ ಮಕ್ಕಳೇ? ಯಾವ ಫ್ಲವರ್ ಅಲ್ಲಿ ಮೇಲ್ ಹಾಗೂ ಫಿಮೇಲ್ ರಿಪ್ರೊಡಕ್ಟಿವ್ ಪಾರ್ಟ್ ಎರಡೂ ಇರುತ್ತೋ ಆ ರೀತಿಯ ಫ್ಲವರ್ನ ನಾವು ಬೈಸೆಕ್ಷುವಲ್ ಫ್ಲವರ್ ಅಂತ ಕರಿತೀವಿ. ಆ್ಯಂಡ್ ಸೆಲ್ಫ್ ಪಾಲಿನೇಷನ್ ಅಂದ್ರೇನು? ಪಾಲಿನೇಷನ್ ಅಂದ್ರೇನು? ಇಟ್ ಇಸ್ ದ ಪ್ರಾಸೆಸ್ ಆಫ್ ದ ಟ್ರಾನ್ಸ್ಫರ್ ಆಫ್ ಪಾಲನ್ ಟು ದ ಸ್ಟಿಗ್ಮಾ ಆಫ್ ಅ ಫ್ಲವರ್ ಅಲ್ವಾ. ಪಾಲನ್ನು ಸ್ಟಿಗ್ಮಾಗೆ ಹೋಗಿ ರೀಚ್ ಆಗುವಂತಹ ಪ್ರಾಸೆಸ್ನ ನಾವು ಪಾಲಿನೇಷನ್ ಅಂತ ಕರಿತೀವಿ. ಸೆಲ್ಫ್ ಪಾಲಿನೇಷನ್ ಅಂದ್ರೇನು? ಈ ಟ್ರಾನ್ಸ್ಫರ್ ಆಫ್ ಪಾಲನ್ ಟು ಸ್ಟಿಗ್ಮಾ ಏನಿದೆ ಅದು ಒಂದೇ ಫ್ಲವರ್ ಅಲ್ಲಿ ನಡೆದ್ರೆ ಅದನ್ನ ಸೆಲ್ಫ್ ಪಾಲಿನೇಷನ್ ಅಂತ ಕರಿತೀವಿ. ಸೊ ಈ ಫ್ಲವರ್ ಅಲ್ಲಿ ಬೋತ್ ಮೇಲ್ ಆ್ಯಂಡ್ ಫಿಮೇಲ್ ರಿಪ್ರೊಡಕ್ಟಿವ್ ಪಾರ್ಟ್ ಇರೋದ್ರಿಂದ ಇದರಲ್ಲಿ ಸೆಲ್ಫ್ ಪಾಲಿನೇಷನ್ ಪ್ರಾಸೆಸ್ ಈಸಿ ಆಗ್ತಿತ್ತು. ಇದರ ಕಾರಣ ಮೆಂಡಲ್ ಅವರು ಪೀ ಪ್ಲಾಂಟ್ನ ಚೂಸ್ ಮಾಡಿದ್ರು, ಆಯ್ತಾ. ಸೊ ವಾಟ್ ಇಸ್ ದ ಸೆಕೆಂಡ್ ರೀಸನ್ ಏನಂದ್ರೆ ದೇ ಡಿಸ್ಪ್ಲೇಡ್ ಕಾಂಟ್ರಾಸ್ಟಿಂಗ್ ಕ್ಯಾರೆಕ್ಟರ್ಸ್. ಕಾಂಟ್ರಾಸ್ಟಿಂಗ್ ಅಂದ್ರೆ ಏನು ಮಕ್ಕಳೇ? ಈ ಟರ್ಮ್ ಏನಿದೆ ಇದನ್ನ ತುಂಬಾ ನಿಮ್ಮ ಟೆಕ್ಸ್ಟ್ ಬುಕ್ ಅಲ್ಲಿ ಯೂಸ್ ಮಾಡ್ತಾರೆ, ಆಯ್ತಾ. ಕಾಂಟ್ರಾಸ್ಟಿಂಗ್ ಅಂದ್ರೆ ಬೇಸಿಕಲಿ ಆಪೋಸಿಟ್ ಕ್ಯಾರೆಕ್ಟರ್ಸ್, ಆಯ್ತಾ. ಸೊ ನೀವು ಇದನ್ನ ಆಪೋಸಿಟ್ ಕ್ಯಾರೆಕ್ಟರ್ಸ್ ಅಂತ ಅರ್ಥ ಮಾಡ್ಕೋಬಹುದು. ಇದರ ಅರ್ಥ ಏನು? ಸೊ ಒಂದು ಇಲ್ಲಿ ಎಷ್ಟೊಂದು ಎಕ್ಸಾಂಪಲ್ಸ್ ಕೊಟ್ಟಿದ್ದೀವಿ ನೋಡಿ ಯಾವ ರೀತಿಯ ಕಾಂಟ್ರಾಸ್ಟಿಂಗ್ ಕ್ಯಾರೆಕ್ಟರ್ಸ್ ಇರ್ಬೋದು ಅಂತ. ಆ್ಯಂಡ್ ಮೋರ್ ಓವರ್ ಇನ್ನೊಂದೇನು ಗೊತ್ತಿರಬೇಕು ನಿಮಗೆ ಅಂದರೆ ಟ್ರೇಟ್ಸ್ ಅಂದರೆ ಏನೂ ಇಲ್ಲ. ಟ್ರೇಟ್ಸ್ ಅಂದರೆ ಕ್ಯಾರೆಕ್ಟರ್ಸ್ ಅಷ್ಟೇ. ಕ್ಯಾರೆಕ್ಟರ್ಸ್ ಅಥವಾ ಕ್ಯಾರೆಕ್ಟರಿಸ್ಟಿಕ್ಸ್, ಆಯ್ತಾ. ಕ್ಯಾರೆಕ್ಟರಿಸ್ಟಿಕ್ಸ್ ಇಲ್ಲಿ ಕೆಳಗೆ ಬರೀತೀನಿ ಮಕ್ಕಳೇ. ಎಸ್.
ಸೊ ಕ್ಯಾರೆಕ್ಟರ್ಸ್ ಅಥವಾ ಕ್ಯಾರೆಕ್ಟರಿಸ್ಟಿಕ್ಸ್ ಅಂದ್ರೇನು, ಬೇಸಿಕಲಿ ದೇ ಆರ್ ಏನು ಕ್ವಾಲಿಟೀಸ್ ಆಯ್ತಾ. ಸೊ ಒಂದು ಆರ್ಗ್ಯಾನಿಸಮಿನ ಗುಣಲಕ್ಷಣಗಳನ್ನ ನಾವು ಕ್ಯಾರೆಕ್ಟರಿಸ್ಟಿಕ್ಸ್ ಅಂತ ಕರಿತೀವಿ. ಓಕೆನಾ? ಎಸ್. ಸೊ ಇಲ್ಲಿ ಒಂದು ಕ್ಯಾರೆಕ್ಟರ್ನ ನೋಡ್ಕೊಳ್ಳಿ. ಇಟ್ ಕುಡ್ ಬಿ ಏನು ದ ಕಲರ್ ಆಫ್ ದ ಫ್ಲವರ್ ಆಯ್ತಾ. ಸೊ ದ ಕಲರ್ ಆಫ್ ದ ಫ್ಲವರ್ ಏನಿದೆ ಇದು ವೈಟ್ ಕಲರ್ ಆಗು ಇರಬಹುದು ಅಥವಾ ಪರ್ಪಲ್ ಕಲರ್ ಆಗು ಇರಬಹುದು. ಇದು ಬಂದು ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ದ ಪ್ಲಾಂಟ್. ಇನ್ನೊಂದೇನು ಏನು ಪೀ ಪ್ಲಾಂಟ್ ಏನು ಬರುತ್ತೆ ಅದರಲ್ಲಿ ಪಾಡ್ಸ್ ಇರುತ್ತೆ ಅಲ್ವಾ, ಈ ರೀತಿ ಬಟಾಣಿದು ಪಾಡ್ಸ್ ಇರುತ್ತೆ ಅಲ್ವಾ ಮಕ್ಕಳೇ, ಇದನ್ನ ಬಿಡಿಸ್ಕೊಂಡೇ ನಾವು ಬಟಾಣಿನ ಆಚೆ ತೆಗೆದು ಯೂಸ್ ಮಾಡ್ತೀವಿ ಅಲ್ವಾ. ಸೊ ಆ ಪಾಡ್ಸ್ ಏನಿದೆ ಅದು ಫುಲ್ ಆಗಿರ್ತಿತ್ತು, ಅಂದ್ರೆ ಉಬ್ಬಿಕೊಂಡಿರ್ತಿತ್ತು ಅಥವಾ ಕನ್ಸ್ಟ್ರಿಕ್ಟೆಡ್ ಆಗಿರ್ತಿತ್ತು, ಅಂದ್ರೆ ಫುಲ್ ಏನು ಜಾಮ್ ಪ್ಯಾಕ್ಡ್ ಹಂಗೆ ಫುಲ್ ವಕ್ರವಾಗಿರ್ತಿತ್ತು ಆಯ್ತಾ. ಸೊ ಇದೆಲ್ಲ ಬಂದು ಪೀ ಪ್ಲಾಂಟ್ಸ್ನ ಕ್ಯಾರೆಕ್ಟರಿಸ್ಟಿಕ್ಸ್. ಸೊ ಅದು ಆಪೋಸಿಟ್ ಕ್ಯಾರೆಕ್ಟರಿಸ್ಟಿಕ್ಸ್ನ ಡಿಸ್ಪ್ಲೇ ಮಾಡ್ತಿತ್ತು. ಇಲ್ಲ ಫ್ಲವರ್ ವೈಟ್ ಆಗಿರ್ತಿತ್ತು ಅಥವಾ ಪರ್ಪಲ್ ಆಗಿರ್ತಿತ್ತು, ಇಲ್ಲ ಪಾಡ್ ಫುಲ್ ಆಗಿರ್ತಿತ್ತು ಅಥವಾ ಕನ್ಸ್ಟ್ರಿಕ್ಟೆಡ್ ಆಗಿರ್ತಿತ್ತು. ಈ ತರ ತುಂಬಾ ಕ್ಲಿಯರ್ ಆಗಿರುವಂತಹ ಆಪೋಸಿಟ್ ಕ್ಯಾರೆಕ್ಟರ್ಸ್ನ ಪೀ ಪ್ಲಾಂಟ್ ಡಿಸ್ಪ್ಲೇ ಮಾಡ್ತಿತ್ತು ಆಯ್ತಾ. ನೆಕ್ಸ್ಟ್ ರೀಸನ್ ಏನು? ನೆಕ್ಸ್ಟ್ ರೀಸನ್ ಬಂದು ದೇ ಹ್ಯಾವ್ ಅ ಶಾರ್ಟ್ ಡ್ಯೂರೇಷನ್ ಫಾರ್ ಮೆಚುರೇಷನ್. ಸೊ ಏನು ಆ ಫ್ಲವರಲ್ಲಿ ಏನು ಪಾಲಿನೇಷನ್ ಆಗೋದಿರ್ಬೋದು, ಪಾಲಿನೇಷನ್ ಇಂದ ಫರ್ಟಿಲೈಸೇಷನ್ ಆಗೋದಿರ್ಬೋದು, ಫರ್ಟಿಲೈಸೇಷನ್ ಇಂದ ಸೀಡ್ ಪ್ರೊಡಕ್ಷನ್ ಇರ್ಬೋದು, ಸೀಡ್ ಜರ್ಮಿನೇಷನ್ ಇರ್ಬೋದು, ಆ್ಯಂಡ್ ಸೀಡ್ ಜರ್ಮಿನೇಷನ್ ಆದಮೇಲೆ ಪ್ಲಾಂಟ್ ಡೆವಲಪ್ ಆಗೋದಿರ್ಬೋದು. ಇದೆಲ್ಲ ಪ್ರಾಸೆಸಸ್ ಏನಿದೆ ಇದು ತುಂಬ ಶಾರ್ಟ್ ಡ್ಯೂರೇಷನಲ್ಲಿ ನಡೀತಿತ್ತು, ತುಂಬ ಕಡಿಮೆ ಸಮಯದಲ್ಲಿ ಈ ಪ್ರಾಸೆಸ್ ನಡೀತಿತ್ತು. ಸೊ ದಟ್ ಇಸ್ ವೈ ಮೆಂಡಲ್ ಚೋಸ್ ಪೀ ಪ್ಲಾಂಟ್ಸ್. ಯಾಕೆ? ಬಿಕಾಸ್ ಮೆಂಡಲ್ ಅವರಿಗೆ ಪದೇ ಪದೇ ಪಾಲಿನೇಷನ್ ನಡೆಸಬೇಕಿತ್ತು ಆಯ್ತಾ, ಪದೇ ಪದೇ ಅದೇ ಪ್ಲಾಂಟ್ನ ಯೂಸ್ ಮಾಡ್ಕೊಂಡು ಹೊಸ ಹೊಸ ಪ್ಲಾಂಟ್ಸ್ನ ಜನರೇಟ್ ಮಾಡಬೇಕಿತ್ತು. ಸೊ ಇದಕ್ಕೆ ಮೆಚುರೇಷನ್ ಟೈಮ್ ಕಡಿಮೆ ಆಗಿದ್ರಿಂದ ಅವರು ಈಸಿಯಾಗಿ ಹೊಸ ಹೊಸ ಪ್ಲಾಂಟ್ಸ್ನ ಏನು ಜನರೇಟ್ ಮಾಡೋಕ್ಕೆ ಅವ್ರಿಗೆ ಬೇಸಿಕಲಿ ಫೀಸಿಬಲ್ ಆಯಿತು ಆಯಿತಾ. ಓಕೆ, ಫೋರ್ತ್ ಪಾಯಿಂಟ್ ಏನಿದೆ ಮಕ್ಕಳೇ, ದೇ ಆರ್ ಈಸಿ ಟು ಮೇಂಟೈನ್. ನೀವು ಪ್ಲಾಂಟ್ಸ್ ಬೆಳೆಸೋ ಅಂಥವ್ರು ಆಗಿದ್ರೆ ಗೊತ್ತಿರತ್ತೆ ದಟ್ ಒಂದಷ್ಟು ಪ್ಲಾಂಟ್ಸ್ ಏನಿದೆ ಅದಕ್ಕೆ ತುಂಬ ಮೇಂಟೆನೆನ್ಸ್ ಕೊಡಬೇಕು. ನಾವು ಇಷ್ಟೊತ್ತಿಗೆ ವಾಟರ್ ಹಾಕಬೇಕು ಅಥವಾ ಅದನ್ನು ಶೇಡಲ್ಲಿ ಇಡಬೇಕು ಪರ್ಟಿಕ್ಯುಲರ್ಲಿ, ಅಥವಾ ಸನ್ನಲ್ಲಿ ಇಡಬೇಕು ಪರ್ಟಿಕ್ಯುಲರ್ಲಿ. ಈ ಪೀ ಪ್ಲಾಂಟ್ ಏನಿದೆ ಇದು ತುಂಬ ಫಸ್ಸಿಯಾಗಿರಲಿಲ್ಲ ಆಯಿತಾ, ತುಂಬ ಈಸಿ ಆಗಿತ್ತು. ನೀನು ನನಗೆ ಜಾಸ್ತಿ ನೀರು ಹಾಕಿದ್ರು ನಾನು ಬೆಳಿತೀನಿ, ಕಡಿಮೆ ನೀರು ಹಾಕಿದ್ರು ಬೆಳಿತೀನಿ ಅನ್ನೋಂಗೆ ಪೀ ಪ್ಲಾಂಟ್ಸ್ ಆರಾಮಾಗಿ ಬೆಳ್ಕೊಂಡು ಬಿಡ್ತಿತ್ತು ಆಯಿತಾ. ಸೊ ಅದರ ಕಾರಣ ಮೆಂಡಲ್ ಚೋಸ್ ಪೀ ಪ್ಲಾಂಟ್ ಆಯ್ತಾ ಮಕ್ಕಳೇ. ಸೊ ಅಗೇನ್ ನಾನು ಹೇಳ್ದಂಗೆ ನಿಮಗೆ ಕ್ವೆಶನ್ ಕೇಳ್ತಾರೆ, ವಾಟ್ ವರ್ ದ ರೀಸನ್ಸ್ ವೈ ಮೆಂಡಲ್ ಚೋಸ್ ಪೀ ಪ್ಲಾಂಟ್ ಫಾರ್ ಹಿಸ್ ಸ್ಟಡೀಸ್ ಅಂತ. ಆಗ ನೀವು ಈ 4 ಪಾಯಿಂಟ್ಸ್ನ ಬರಿಬೇಕಾಗತ್ತೆ ಆಯ್ತಾ. ಓಕೆ, ನೆಕ್ಸ್ಟ್ ನಾವೇನು ನೋಡೋಣ ಅಂದರೆ ವಾಟ್ ವರ್ ದ ಟ್ರೇಟ್ಸ್ ಸೆಲೆಕ್ಟೆಡ್ ಬೈ ಮೆಂಡಲ್ ಆಯ್ತಾ. ಟ್ರೇಟ್ಸ್ ಅಂದ್ರೇನು? ಕ್ಯಾರೆಕ್ಟರಿಸ್ಟಿಕ್ಸ್ ಅಥವಾ ಕ್ವಾಲಿಟೀಸ್ ಅಂತ ಹೇಳಿದ್ದೀನಿ ನಿಮಗೆ. ಸೊ ಮೆಂಡಲ್ ಅವರು 7 ಟ್ರೇಟ್ಸ್ನ ಅವರ ಸ್ಟಡೀಸ್ಗೆ ಸೆಲೆಕ್ಟ್ ಮಾಡಿದ್ರು ಆಯ್ತಾ ಮಕ್ಕಳೇ. ವಾಟ್ ವರ್ ದ ಟ್ರೇಟ್ಸ್? ಫಸ್ಟ್ ಟ್ರೇಟ್ ವಾಸ್ ಪ್ಲಾಂಟ್ ಹೈಟ್. ಸೊ ಪೀ ಪ್ಲಾಂಟ್ನೇ ಏನಕ್ಕೆ ಸೆಲೆಕ್ಟ್ ಮಾಡಿದ್ರು ಅಂತ ಹೇಳಿದೆ ನಾನು. ಪೀ ಪ್ಲಾಂಟಲ್ಲಿ ಯಾವ್ಯಾವ ಕ್ಯಾರೆಕ್ಟರಿಸ್ಟಿಕ್ಸ್ ಸೆಲೆಕ್ಟ್ ಮಾಡಿದ್ರು ಅಂತ ಈಗ ಹೇಳ್ತಿದ್ದೇನೆ, ಓಕೆನಾ, ಜಸ್ಟ್ ಸೊ ದಟ್ ಯು ಡೋಂಟ್ ಹ್ಯಾವ್ ಕನ್ಫ್ಯೂಷನ್. ಸೊ ಫಸ್ಟು ಪ್ಲಾಂಟ್ ಹೈಟ್ನ ಸ್ಟಡಿ ಮಾಡೋಕ್ಕೆ ಡಿಸೈಡ್ ಮಾಡಿದ್ರು. ಪ್ಲಾಂಟ್ ಹೈಟ್ ಪೀ ಪ್ಲಾಂಟಲ್ಲಿ 2 ರೀತಿಯಲ್ಲಿ ಇರ್ತಿತ್ತು ಆಯಿತಾ. ಫಸ್ಟ್ ಇಸ್ ಟಾಲ್, ನೆಕ್ಸ್ಟ್ ಇಸ್ ಶಾರ್ಟ್, ಓಕೆನಾ. ನೆಕ್ಸ್ಟ್ ಯಾವ ಕ್ಯಾರೆಕ್ಟರ್ ನೋಡಿದ್ರು? ಇಟ್ ವಾಸ್ ಫ್ಲವರ್ ಕಲರ್. ಹೂವದ ಬಣ್ಣನ ಮೆಂಡಲ್ ಅವರು ಸ್ಟಡಿ ಮಾಡೋಕ್ಕೆ ಡಿಸೈಡ್ ಮಾಡಿದ್ರು. ಈ ಹೂವದ ಬಣ್ಣ ಈದರ್ ವೈಟ್ ಕಲರ್ ಆರ್ ಪರ್ಪಲ್ ಕಲರ್ ಆಗಿ ಇರ್ತಿತ್ತು ಆಯ್ತಾ, ಮೋಸ್ಟ್ ಆಫ್ ದ ಟೈಮ್ಸ್. ನೆಕ್ಸ್ಟ್ ಪೀ ಕಲರ್, ಆ ಬಟಾಣಿ ಏನಿದೆ ಅದ್ರ ಕಲರ್ ಇದರ್ ಯೆಲ್ಲೋ ಆಗಿರ್ತಿತ್ತು ಅಥವಾ ಗ್ರೀನ್ ಆಗಿರ್ತಿತ್ತು. ನೆಕ್ಸ್ಟ್ ಪೀ ಶೇಪ್ ಏನಿದೆ, ಬಟಾಣಿ ತಿನ್ಬೇಕಾದ್ರೆ ನೀವು ನೋಟಿಸ್ ಮಾಡಿರ್ತೀರಾ, ಅದು ಇದರ್ ಉಬ್ಕೊಂಡು ರೌಂಡ್ ಆಗಿರತ್ತೆ ಅಥವಾ ಫುಲ್ ಮುದುಡ್ಕೊಂಡು ವ್ರಿಂಕಲ್ಡ್ ಆಗಿ ಇರತ್ತೆ, ಓಕೆನಾ. ಸೊ ದಿಸ್ ವಾಸ್ ಅನದರ್ ಟ್ರೇಟ್ ದಟ್ ಮೆಂಡಲ್ ಸೆಲೆಕ್ಟೆಡ್. ನೆಕ್ಸ್ಟ್ ಟ್ರೇಟ್ ಯಾವುದು? ಇಟ್ ಇಸ್ ಪಾಡ್ ಶೇಪ್. ಸೊ ಬಟಾಣಿ ಬರುವಂತಹ ಕವರಿಂಗ್ ಏನಿದೆ ಅದು ಇದರ್ ಕನ್ಸ್ಟ್ರಿಕ್ಟೆಡ್ ಆಗಿರತ್ತೆ ಅಥವಾ ಇನ್ಫ್ಲೇಟೆಡ್ ಆಗಿ ಉಬ್ಬಿಕೊಂಡಿರತ್ತೆ ಆಯ್ತಾ ಮಕ್ಕಳೇ. ನೆಕ್ಸ್ಟ್ ಕ್ಯಾರೆಕ್ಟರ್ ಯಾವುದು? ಇಟ್ ಇಸ್ ಪಾಡ್ ಕಲರ್. ಸೊ ಆ ಪಾಡ್ ಕಲರ್ ಏನಿದೆ ಅದು ಇದರ್ ಹಳದಿ ಕಲರಲ್ಲಿರುತ್ತೆ ಅಥವಾ ಹಸಿರು ಕಲರಲ್ಲಿರುತ್ತೆ. ಲಾಸ್ಟ್ ಕ್ಯಾರೆಕ್ಟರ್ ಯಾವುದು? ಇಟ್ ಇಸ್ ಫ್ಲವರ್ ಪೊಸಿಷನ್. ಫ್ಲವರ್ ಅಟ್ ದ ಎಂಡ್ ಆಫ್ ದ ಪ್ಲಾಂಟ್ ಬರುತ್ತಾ ಅಥವಾ ಏನು ಫ್ಲವರ್ ಅಟ್ ದ ಪ್ಲಾಂಟ್ನ ಎಲೆಗಳ ಮಧ್ಯದಲ್ಲಿ ಬರುತ್ತಾ ಫ್ಲವರ್, ಅಥವಾ ಪ್ಲಾಂಟ್ ಎಲೆಗಳಾದ್ಮೇಲೆ ಕೊನೆಯಲ್ಲಿ ಟರ್ಮಿನಲ್ ಜಾಗದಲ್ಲಿ ಬರತ್ತಾ ಅಂತ ನೋಡ್ಕೊಂಡು ಆ ಪೊಸಿಷನ್ನ ನಾವು ಆಕ್ಸಿಯಲ್ ಅಥವಾ ಟರ್ಮಿನಲ್ ಪೊಸಿಷನ್ ಆರ್ ಫ್ಲವರ್ ಅಂತ ಕರಿತೀವಿ ಆಯ್ತಾ. ಸೊ ಇದನ್ನ ಮೆಂಡಲ್ ಅಬ್ಸರ್ವ್ ಮಾಡಿದ್ರು, ಓಕೆನಾ ಮಕ್ಕಳೇ. ಸೊ ಇಲ್ಲಿ ಏನ್ ತಿಳ್ಕೊಂಡ್ರಿ ನೀವು? ಪೀ ಪ್ಲಾಂಟ್ನೇ ಏನಕ್ಕೆ ಸೆಲೆಕ್ಟ್ ಮಾಡಿದ್ರು ಅಂತ ತಿಳ್ಕೊಂಡ್ರಿ ಲಾಸ್ಟ್ ಸ್ಲೈಡಲ್ಲಿ. ಆ್ಯಂಡ್ ಈ ಸ್ಲೈಡಲ್ಲಿ ಪೀ ಪ್ಲಾಂಟ್ ಒಳಗೆ ಯಾವ್ಯಾವ ಕ್ಯಾರೆಕ್ಟರಿಸ್ಟಿಕ್ಸ್ನ ಅವರು ಸೆಲೆಕ್ಟ್ ಮಾಡ್ಕೊಂಡು ಸ್ಟಡಿ ಮಾಡಿದ್ರು ಅಂತ ಈ ಸ್ಲೈಡಲ್ಲಿ ನೋಡಿದ್ರಿ ಆಯ್ತಾ ನೀವು. ನೆಕ್ಸ್ಟ್ ಏನು ನೋಡೋಣ ನಾವು? ಮೆಂಡಲ್ ಅವರು 2
ಎರಡು ಟಾಲ್ ಪೀ ಪ್ಲಾಂಟ್ಸ್ನ ಕ್ರಾಸ್ ಮಾಡಿದಾಗ ಅವರಿಗೆ ಪ್ರೊಜೀನಿಯಲ್ಲಿ ಬರೀ ಟಾಲ್ ಹಾಗೂ ಶಾರ್ಟ್ ಆಫ್ ಸ್ಪ್ರಿಂಗ್ ಕಾಣಿಸ್ತು, ಆಯಿತಾ. ಎಸ್, ಸೊ ಮೆಂಡಲ್ ಅವರು ಪೀ ಪ್ಲಾಂಟ್ಸ್ನ ಚೂಸ್ ಮಾಡಿ ಎರಡು ಟಾಲ್ ಕ್ಯಾರೆಕ್ಟರ್ ಇರುವಂತಹ ಪೀ ಪ್ಲಾಂಟ್ಸ್ನ ಕ್ರಾಸ್ ಮಾಡಿದ್ರು, ಆಯಿತಾ. ಅವಾಗ ಅವ್ರು ಏನು ಅಬ್ಸರ್ವ್ ಮಾಡಿದ್ರು ಅಂದರೆ ಪ್ರೊಜೀನಿ ಅಂದರೆ ಏನು ಮಕ್ಕಳೇ? ಪ್ರೊಜೀನಿ ಅಂದರೆ ಆಫ್ ಸ್ಪ್ರಿಂಗ್ಸ್ ಅಂದರೆ ಮಕ್ಕಳು, ಆಯಿತಾ. ಸೊ ಈ ಎರಡು ಪ್ಲಾಂಟ್ಸ್ನ ಕ್ರಾಸ್ ಮಾಡಿದಾಗ ಆ ಪ್ಲಾಂಟ್ಸಿಗೆ ಮಕ್ಕಳು ಏನಾಯ್ತೋ ಅದರಲ್ಲಿ ಬರೀ ಟಾಲ್ ಅಥವಾ ಶಾರ್ಟ್ ಮಕ್ಕಳನ್ನ ಮೆಂಡಲ್ ಅವರು ನೋಡಿದ್ರು, ಆಯಿತಾ. ಎರಡು ಶಾರ್ಟ್ ಪೀ ಪ್ಲಾಂಟ್ಸ್ನ ಕ್ರಾಸ್ ಮಾಡಿದಾಗ ಪ್ರೊಜೀನಿಯಲ್ಲಿ ಬರೀ ಶಾರ್ಟ್ ಆಫ್ ಸ್ಪ್ರಿಂಗ್ಸ್ ಕಾಣಿಸ್ತು, ಓಕೆನಾ. ಸೊ ಮೆಂಡಲ್ ಫಸ್ಟು ಬರೀ ಟಾಲ್ ಪೇರೆಂಟ್ಸ್ನ ಕ್ರಾಸ್ ಮಾಡಿದ್ರು, ನೆಕ್ಸ್ಟು ಬರೀ ಶಾರ್ಟ್ ಪೇರೆಂಟ್ಸ್ನ ಕ್ರಾಸ್ ಮಾಡಿದ್ರು, ಓಕೆನಾ. ಸೊ ಈ ಶಾರ್ಟ್ ಪೇರೆಂಟ್ಸ್ನ ಕ್ರಾಸ್ ಮಾಡಿದಾಗ ಪ್ರೊಜೀನಿ ಏನಿದೆ ಅಥವಾ ಆಫ್ ಸ್ಪ್ರಿಂಗ್ಸ್ ಏನಿದೆ ಇದರಲ್ಲಿ ಬರೀ ಶಾರ್ಟ್ ಕ್ಯಾರೆಕ್ಟರಿಸ್ಟಿಕ್ ಕಾಣಿಸ್ತು. 4 ಆಫ್ ಸ್ಪ್ರಿಂಗ್ ಏನಿತ್ತು ಇದು ಬರೀ ಶಾರ್ಟ್ ಆಗಿ ಇತ್ತು, ಆಯ್ತಾ ಮಕ್ಕಳೇ. ಸೊ ನೀವು ಅಸ್ಯೂಮ್ ಮಾಡ್ಕೋಬಾರ್ದು ದಟ್ ಬರೀ 4 ಮಕ್ಕಳು ಹುಟ್ಟಿದ್ರು, 4ಕ್ಕಿಂತ ಜಾಸ್ತಿ ಹುಟ್ಟಿಲ್ಲ ಅಂತ ಎಲ್ಲ ಅನ್ಕೋಬೇಡಿ. ಸೊ ಇದನ್ನ ನಾವು ರೆಪ್ರೆಸೆಂಟೇಷನ್ಗೋಸ್ಕರ 4 ತೋರಿಸಿದೀವಿ, ಆಯ್ತಾ. ಎಷ್ಟೇ ಮಕ್ಕಳು ಹುಟ್ಟಿರ್ಬೋದು ಅವೆಲ್ಲ ಮಕ್ಕಳಿಗೂ ಬರೀ ಶಾರ್ಟ್ ಕ್ಯಾರೆಕ್ಟರಿಸ್ಟಿಕ್ ಇತ್ತು, ಆಯ್ತಾ. ಇದಾದ್ಮೇಲೆ ಮೆಂಡಲ್ ಅವ್ರು ಏನು ಮಾಡಿದ್ರು ಅಂದರೆ ಪ್ಯೂರ್ ಲೈನ್ ಪೀ ಪ್ಲಾಂಟ್ಸ್ನ ಜನರೇಟ್ ಮಾಡೋಕ್ಕೆ ಟ್ರೈ ಮಾಡಿದ್ರು, ಆಯಿತಾ. ಸೊ ಈ ಪ್ಯೂರ್ ಲೈನ್ ಅಂದ್ರೇನು ಮಕ್ಕಳೇ? ಒಂದು ಟಾಲ್ ಪ್ಲಾಂಟ್ನ ತಗೊಂಡು ಅವರು 5 to 6 ಜನರೇಷನ್ಸ್ವರೆಗೂ ಅದನ್ನು ಸೆಲ್ಫ್ ಪಾಲಿನೇಟ್ ಮಾಡಿದ್ರು, ಆಯಿತಾ. ಸೊ 5 to 6 ಜನರೇಷನ್ವರೆಗೂ ಸೆಲ್ಫ್ ಪಾಲಿನೇಟ್ ಮಾಡಿದ್ರು, ಓಕೆನಾ, ಒಂದು ಟಾಲ್ ಪ್ಲಾಂಟ್ನ ಇಟ್ಕೊಂಡು, ಓಕೆನಾ. ಸೊ ಆ ಆಫ್ ಸ್ಪ್ರಿಂಗ್ ಏನು ಬರುತ್ತೆ, ಆ ಪ್ರೊಜೀನಿ ಏನು ಬರುತ್ತೆ ಅದರಲ್ಲಿ ಬರೀ ಟಾಲ್ ಕ್ಯಾರೆಕ್ಟರ್ದು ಜೀನ್ ಇರತ್ತೆ ಅಂತ ಅವರು ಎನ್ಶೋರ್ ಮಾಡ್ಕೊಂಡ್ರು, ಓಕೆನಾ. ಸೊ ಈ ಒಂದು ಟಾಲ್ ಪ್ಲಾಂಟ್ನ ತಗೊಂಡು 5 ಅಥವಾ 6 ಸತಿ ಅದನ್ನೇ ಸೆಲ್ಫ್ ಪಾಲಿನೇಟ್ ಮಾಡಿದ್ಮೇಲೆ ಬರುವಂತಹ ಟಾಲ್ ಪ್ಲಾಂಟ್ ಏನಿದೆ ಇದನ್ನ ನಾವು ಪ್ಯೂರ್ ಲೈನ್ ಟಾಲ್ ಪ್ಲಾಂಟ್ ಅಂತ ಕರಿತೀವಿ. ಮೆಂಡಲ್ ಇದನ್ನ ಅವರ ಸ್ಟಡೀಸ್ಗೆ ಯೂಸ್ ಮಾಡ್ಕೊಂಡ್ರು. ಏನಕ್ಕೆ? ಬಿಕಾಸ್ ಹಿ ವಾಸ್ ಶೋರ್ ದಟ್ ಈ ಪ್ಯೂರ್ ಲೈನ್ ಪೀ ಪ್ಲಾಂಟ್ ಅಲ್ಲಿ ಬರೀ ಟಾಲ್ ಕ್ಯಾರೆಕ್ಟರ್ದು ಜೀನ್ಸ್ ಇರತ್ತೆ ಅಂತ ಅವರು ಎನ್ಶೋರ್ ಮಾಡ್ಕೊಂಡ್ರು, ಆಯ್ತಾ. ಇದೇ ರೀತಿ ಶಾರ್ಟ್ ಪ್ಲಾಂಟ್ನ ನೆಕ್ಸ್ಟ್ ಮೆಂಡಲ್ ತಗೊಂಡ್ರು. ಈ ಶಾರ್ಟ್ ಪ್ಲಾಂಟ್ನ ತಗೊಂಡು ಅಗೇನ್ 5 to 6 ಟೈಮ್ಸ್ ಸೆಲ್ಫ್ ಪಾಲಿನೇಟ್ ಮಾಡಿದ್ರು, ಓಕೆನಾ. ಸೆಲ್ಫ್ ಪಾಲಿನೇಟ್ ಮಾಡಿದ್ರು ಫಾರ್ 5 to 6 ಟೈಮ್ಸ್. ಸೊ ಇದಾದಾಗ ಪ್ರೊಜೀನಿ ಏನು ಬಂತು, ಇದನ್ನ ಪ್ಯೂರ್ ಲೈನ್ ಶಾರ್ಟ್ ಪ್ಲಾಂಟ್ಸ್ ಅಂತ ಕರೆಯೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಆ್ಯಂಡ್ ಈ ಪ್ಯೂರ್ ಲೈನ್ ಶಾರ್ಟ್ ಪ್ಲಾಂಟ್ಸ್ ಏನಿದೆ ಇದರಲ್ಲಿ ಬರೀ ಶಾರ್ಟ್ ಕ್ಯಾರೆಕ್ಟರಿನ ಜೀನ್ಸ್ ಇತ್ತು ಅಂತ ಮೆಂಡಲ್ ಕನ್ಫರ್ಮ್ ಮಾಡ್ಕೊಂಡ್ರು, ಆಯಿತಾ. ಮೆಂಡಲ್ ಅವರು ಒಂದೊಂದೇ ಕ್ಯಾರೆಕ್ಟರಿಸ್ಟಿಕ್ ಮೇಲೆ ಗಮನ ಕೊಡೋಕ್ಕೆ ಡಿಸೈಡ್ ಮಾಡಿದ್ರು. ಒಂದು ಟಾಲ್ ಪ್ಯೂರ್ ಲೈನ್ ಪ್ಲಾಂಟ್ ವಿಚ್ ಇಸ್ ಪೇರೆಂಟ್ ಎನ, ಒಂದು ಶಾರ್ಟ್ ಪ್ಯೂರ್ ಲೈನ್ ಪ್ಲಾಂಟ್ ವಿಚ್ ಇಸ್ ಪೇರೆಂಟ್ ಬಿ. ಒಂದು ಟಾಲ್ ಮುಂಚೆ ಪ್ಯೂರ್ ಲೈನ್ ಇಂದ ಬಂದಿತ್ತಲ್ಲ ಆ ಟಾಲ್ ಪೇರೆಂಟ್ ಇದು, ಆ್ಯಂಡ್ ಇದು ಒಂದು ಶಾರ್ಟ್ ಪೇರೆಂಟ್, ಆಯ್ತಾ. ಅಗೇನ್ ಪ್ಯೂರ್ ಲೈನ್ ಶಾರ್ಟ್ ಪೇರೆಂಟ್ ಇದು. ಇದನ್ನ ಪೇರೆಂಟ್ ಬಿ ಅಂತ ಕರೆದ್ರು, ಇದನ್ನ ಪೇರೆಂಟ್ ಎ ಅಂತ ಕರೆದ್ರು, ಆಯಿತು. ಸೊ ಇವೆರಡನ್ನು ತಗೊಂಡು ಅವರು ಇನ್ನೊಂದು ಕ್ರಾಸ್ನ ನಡೆಸಿದ್ರು. ಈ ಕ್ರಾಸ್ನ ಆಫ್ ಸ್ಪ್ರಿಂಗ್ಸ್ ಎಲ್ಲ ಟಾಲ್ ಆಗಿತ್ತು. ಸೊ ಆಸ್ ಯು ಕ್ಯಾನ್ ಸಿ ಈ ಕ್ರಾಸ್ ಇಂದ ಬರ್ತಿರುವಂತಹ ಪ್ರೊಜೀನಿ ಏನಿದೆ ಇದೆಲ್ಲ ಟಾಲ್ ಆಗಿ ಇತ್ತು, ಆಯ್ತಾ. ಇದನ್ನ ಅವರು F1 ಜನರೇಷನ್ ಅಥವಾ ಫಸ್ಟ್ ಫೀಲಿಯಲ್ ಜನರೇಷನ್ ಅಂತ ಕರೆಯೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಸೊ ಪೇರೆಂಟ್ಸ್ ಇಂದ ಬರ್ತಿರುವಂತಹ ಫಸ್ಟ್ ಜನರೇಷನ್ ಆಫ್ ಸ್ಪ್ರಿಂಗ್ಸ್ ಇದನ್ನ ನಾವು ಫಸ್ಟ್ ಫೀಲಿಯಲ್ ಜನರೇಷನ್ ಅಂತ ಕರಿತೀವಿ, ಆಯ್ತಾ ಮಕ್ಕಳೇ. ಸೊ F1 ಅಂದ್ರೆ ಇದೇ ಅರ್ಥ, ಆಯ್ತಾ, ಫಸ್ಟ್ ಫೀಲಿಯಲ್ ಅಂತ ಅರ್ಥ, ಆಯ್ತಾ. ಓಕೆ, ಸೊ ಶಾರ್ಟ್ ಟ್ರೇಟಿಗೆ ಏನಾಯ್ತು, ಪೇರೆಂಟ್ ಬಿ ತನ್ನ ಕ್ಯಾರೆಕ್ಟರ್ನ ಕಂಟ್ರಿಬ್ಯೂಟ್ ಮಾಡಲಿಲ್ವಾ ಅಂತ ಅವರು ಯೋಚನೆ ಮಾಡಿದ್ರು, ಆಯಿತಾ. ಶಾರ್ಟ್ ಕ್ಯಾರೆಕ್ಟರ್ಗೆ ಬೇಕಿರುವಂತಹ ಇನ್ಫಾರ್ಮೇಷನ್ ಎಲ್ಲಾದರೂ ಕಳೆದು ಹೋಯ್ತಾ ಅಂತ ಮೆಂಡಲ್ ಅವರು ಯೋಚನೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಇವರು ಏನು ಅಂದ್ಕೊಂಡ್ರು, ಲೈಕ್ ಬರೀ ಟಾಲ್ ಪ್ಲಾಂಟ್ಸ್ ಕಾಣಿಸ್ತಿದೆ, ನಾನು ಟಾಲ್ ಹಾಗೂ ಶಾರ್ಟ್ ಪ್ಲಾಂಟ್ನ ಕ್ರಾಸ್ ಮಾಡಿದ್ದೀನಿ, ಬಟ್ ಪ್ರೊಜೀನಿಯಲ್ ಬರೀ ಟಾಲ್ ಕ್ಯಾರೆಕ್ಟರ್ ಕಾಣಿಸ್ತಿದೆ, ಸೊ ಶಾರ್ಟ್ ಕ್ಯಾರೆಕ್ಟರ್ ಎಲ್ಲೋಯ್ತು ಅಂತ ಮೆಂಡಲ್ ಅವರು ಯೋಚನೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು, ಆಯಿತಾ. ಸೊ ಇದನ್ನ ಅರ್ಥ ಮಾಡ್ಕೊಳ್ಳೋಕ್ಕೆ ಅವರು ಆ F1 ಪ್ಲಾಂಟ್ಸ್ನ ಸೆಲ್ಫ್ ಪಾಲಿನೇಟ್ ಮಾಡಿದ್ರು, ಓಕೆನಾ. ಸೊ ಹಿಂದಿನ ಸ್ಲೈಡಲ್ಲಿ ಕಾಣಿಸಿದಂತಹ F1 ಪ್ಲಾಂಟ್ಸ್, ಓಕೆನಾ, ಇದು ಬೋತ್ ಆರ್ ಟಾಲ್ ಇನ್ ಹೈಟ್, ಆಯ್ತಾ. ಸೊ ಇದನ್ನ ಕ್ರಾಸ್ ಮಾಡಿದಾಗ ಅವರಿಗೆ F2 ಜನರೇಷನ್ನ ಪ್ರೊಜೀನಿ ಸಿಕ್ತು. ಸೊ ಇದೇನಿದು F2 ಅಂದ್ರೇನು, ಇಟ್ ಇಸ್ ಫೀಲಿಯಲ್
ಸೆಕೆಂಡ್ ಫೀಲಿಯಲ್ ಜನರೇಷನ್. ಸೊ ಸೆಕೆಂಡ್ ಫೀಲಿಯಲ್ ಜನರೇಷನ್ ಅಲ್ಲಿ ಏನು ನೋಡಿದ್ರು ಮಕ್ಕಳೇ, ಅವ್ರು ನೋಡಿದ್ರು ದಟ್ 3 ಟಾಲ್ ಹಾಗೂ 1 ಶಾರ್ಟ್ ಪ್ಲಾಂಟ್ ಸಿಕ್ತು ಅವರಿಗೆ. ಓಕೆನಾ? ಸೊ ಈ ಶಾರ್ಟ್ ಕ್ಯಾರೆಕ್ಟರ್ F1 ಜನರೇಷನ್ ಅಲ್ಲಿ ಎಲ್ಲಿ ಹೈಡ್ ಮಾಡ್ಕೊಂಡಿತ್ತು ಅಂತ ಅವರು ಯೋಚನೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಆಯ್ತಾ? F2 ಜನರೇಷನ್ ಅಲ್ಲಿ ಕಾಣಿಸ್ತಿದೆ, ಬಟ್ F1 ಜನರೇಷನ್ ಅಲ್ಲಿ ಎಲ್ಲಿತ್ತು, ಏನಕ್ಕೆ ಶಾರ್ಟ್ ಟ್ರೇಟ್ ವಾಪಸ್ ಬಂತು ಅಂತ ಅವರು ಯೋಚನೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಆಯ್ತಾ? ಎಸ್. ಸೊ ಮೆಂಡಲ್ ಅವ್ರು ಏನು ಅನ್ಕೊಂಡ್ರು ಅಂದರೆ, ಪ್ರತಿ ಟ್ರೇಟ್ ಕ್ರಿಯೇಟ್ ಆಗೋಕ್ಕೆ ಒಂದಷ್ಟು ಪರ್ಟಿಕ್ಯುಲರ್ ಪ್ರೋಟೀನ್ಸ್ ತಯಾರಾಗಬೇಕು. ಸೊ ಟ್ರೇಟ್ಸ್ ಅಂದ್ರೇನು, ನಾ ಹೇಳ್ದಂಗೆ ಇಟ್ ಕುಡ್ ಬಿ ಫ್ಲವರ್ ಕಲರ್, ಹೇರ್ ಕಲರ್, ಅಥವಾ ಪ್ಲಾಂಟ್ ಹೈಟ್ ಅಥವಾ ಐ ಕಲರ್, ದೀಸ್ ಆರ್ ಆಲ್ ಟ್ರೇಟ್ಸ್ ಅಲ್ವಾ. ಸೊ ಆ ಟ್ರೇಟ್ಸ್ ಕ್ರಿಯೇಟ್ ಆಗೋಕ್ಕೆ ಒಂದಷ್ಟು ಪರ್ಟಿಕ್ಯುಲರ್ ಪ್ರೋಟೀನ್ಸ್ ತಯಾರಾಗಬೇಕು. ಆಯಿತಾ? ಸೊ ಈ ಪ್ರೋಟೀನ್ಸ್ ತಯಾರಾಗೋಕ್ಕೆ ಅದರದೇ ಆದಂತಹ ಜೀನ್ಸ್ ಕೆಲಸ ಮಾಡಬೇಕು. ಸೊ ವಾಟ್ ಆರ್ ಜೀನ್ಸ್ ಮಕ್ಕಳೇ? ನೆನ್ಪು ಮಾಡ್ಕೊಳ್ಳಿ, ಜೀನ್ಸ್ ಆರ್ ಸೆಕ್ಷನ್ಸ್ ಆರ್ ಯೂನಿಟ್ಸ್ ಆಫ್ DNA. They're sections or units of DNA which give rise to a particular protein ಅಲ್ವಾ. ಇದನ್ನ ಡೆಫಿನೇಷನ್ನ ಮರಿಬಾರದು ನೀವು. ಓಕೆನಾ? ಸೊ ಒಂದೇ ಜೀನನ್ನ ಬೇರೆ ಬೇರೆ ಫಾರ್ಮ್ಸ್ನ ನಾವು ಅಲೀಲ್ಸ್ ಅಂತ ಕರಿತೀವಿ. ಆಯಿತಾ? ಆ್ಯಂಡ್ ಆ ಅಲೀಲ್ಸ್ ಒಂದೇ ಕ್ಯಾರೆಕ್ಟರ್ನ ಬೇರೆ ಬೇರೆ ರೀತಿ ಎಕ್ಸ್ಪ್ರೆಸ್ ಮಾಡುತ್ತೆ. ಫಾರ್ ಎಕ್ಸಾಂಪಲ್, ಇದು ಅರ್ಥ ಆಗ್ತಿಲ್ಲ ಅಂದರೆ ಎಕ್ಸಾಂಪಲ್ ಒಟ್ಟಿಗೆ ಹೇಳ್ಕೊಡ್ತೀನಿ ನಿಮಗೆ. ಜೀನ್ ಒಂದು ಅಲೀಲ್ ಫಾರ್ಮಲ್ಲಿದ್ದರೆ ಹೈಟು ಟಾಲ್ ಆಗಿ ಎಕ್ಸ್ಪ್ರೆಸ್ ಆಗುತ್ತೆ. ಸೊ ಈ ಜೀನ್ ಏನಿದೆ ಇದು ಫಸ್ಟ್ ಫಾರ್ಮಲ್ಲಿದ್ದರೆ, ಸೊ ದಿಸ್ ಇಸ್ ದ ಫಸ್ಟ್ ಫಾರ್ಮ್. ಆಯಿತಾ? ಸೊ ಆಗ ಕ್ಯಾರೆಕ್ಟರ್ ಏನಿದೆ ಅದು ಟಾಲ್ ಆಗಿ ಎಕ್ಸ್ಪ್ರೆಸ್ ಆಗುತ್ತೆ. ಇದೇ ಜೀನು ಸೆಕೆಂಡ್ ಫಾರ್ಮಲ್ಲಿದ್ದರೆ, ಆಯಿತಾ, ಇದು ಜೀನ್ನ ಸೆಕೆಂಡ್ ಫಾರ್ಮ್ ಅಂತ ಅಂದ್ಕೊಳ್ಳಿ. ಈ ಫಾರ್ಮಲ್ಲಿದ್ದಾಗ ಆ ಕ್ಯಾರೆಕ್ಟರ್ ಏನಿದೆ ಅಂದರೆ, ಕ್ಯಾರೆಕ್ಟರ್ ಅಂದ್ರೇನು, ಪ್ಲಾಂಟ್ ಹೈಟ್. ಸೊ ಪ್ಲಾಂಟ್ ಹೈಟು ಶಾರ್ಟ್ ಆಗಿ ಎಕ್ಸ್ಪ್ರೆಸ್ ಆಗುತ್ತೆ. ಆಯಿತಾ? ಇದೇ ರೀತಿ ಫರ್ ಕಲರಿನ ಜೀನ್ ಒಂದು ಅಲೀಲ್ ಫಾರ್ಮಲ್ಲಿದ್ದರೆ ಪಪ್ಪೀಸ್ದು ಫರ್ ಏನಿದೆ ಬ್ಲ್ಯಾಕ್ ಆಗಿರುತ್ತೆ. ಅದೇ ಜೀನ್ ಸೆಕೆಂಡ್ ಅಲೀಲ್ ಫಾರ್ಮಲ್ಲಿದ್ದರೆ ಫರ್ ಕಲರ್ ಬ್ರೌನ್ ಆಗಿರುತ್ತೆ. ಆ್ಯಂಡ್ ಥರ್ಡ್ ಅಲೀಲ್ ಫಾರ್ಮಲ್ಲಿದ್ದರೆ ಫರ್ ಕಲರ್ ವೈಟ್ ಆಗಿರುತ್ತೆ. ಆಯಿತಾ? ಸೊ ನಾನು ಸ್ಟಾರ್ಟಿಂಗಲ್ಲಿ ಪಪ್ಪೀಸ್ದು ಫರ್ನ ಎಕ್ಸ್ಪ್ಲೇನ್ ಏನು ಮಾಡಿದೆ, ಅದು ಕೂಡ ಜೀನಿನ ಬೇರೆ ಬೇರೆ ಫಾರ್ಮ್ಸ್. ಆಯಿತಾ? ಆ್ಯಂಡ್ ಆ ಫಾರ್ಮ್ಸ್ನ ನಾವು ಅಲೀಲ್ಸ್ ಅಂತ ಕರಿತೀವಿ. ನಿಮಗೆ ಡೈರೆಕ್ಟಾಗಿ ಕ್ವೆಶನ್ ಕೇಳ್ತಾರೆ ವಾಟ್ ಆರ್ ಅಲೀಲ್ಸ್ ಅಂತ, ಆಗ ನೀವು ಈ ಡೆಫಿನೇಷನ್ನ ಬರಿಬೇಕು. ಅಲೀಲ್ಸ್ ಆರ್ ವೇರಿಯೇಷನ್ಸ್ ಆನ್ ದ ಜೀನ್ ದಟ್ ರಿಸಲ್ಟ್ ಇನ್ ಡಿಫ್ರೆಂಟ್ ಎಕ್ಸ್ಪ್ರೆಷನ್. ಒಂದೇ ಜೀನಿನ ಬೇರೆ ಬೇರೆ ರೀತಿಯ ಟೈಪ್ಸ್ ಅಥವಾ ವೇರಿಯೇಷನ್ಸ್ನ ನಾವು ಅಲೀಲ್ಸ್ ಅಂತ ಕರಿತೀವಿ. ಆಯ್ತಾ ಮಕ್ಕಳೇ? ಸೊ ಮೇಕ್ ಶೋರ್ ಯು ನೋ ವಾಟ್ ಅಲೀಲ್ಸ್ ಆರ್. ಓಕೆ, ಸೊ ಇಷ್ಟೊತ್ತವರೆಗೂ ನೀವು ಅಲೀಲ್ಸ್ ಬಗ್ಗೆ ತಿಳ್ಕೊಂಡ್ರಿ ಅಲ್ವಾ ಮಕ್ಕಳೇ? ಸೊ ಏನು ಗೊತ್ತಾಯ್ತು? ಅಲೀಲ್ಸ್ ಆರ್ ಡಿಫ್ರೆಂಟ್ ಫಾರ್ಮ್ಸ್ ಆಫ್ ದ ಸೇಮ್ ಜೀನ್ ಅಲ್ವಾ. ಸೊ ಒಂದು ಜೀನ್ ಒಂದು ಅಲೀಲ್ ಟೈಪಲ್ಲಿ ಇದ್ದರೆ ಅದು ಬ್ರೌನ್ ಕಲರ್ ಫರ್ನ ಕೊಡುತ್ತೆ ಅಂದ್ಕೊಳ್ಳಿ. ಇನ್ನೊಂದು ಅಲೀಲ್ ಟೈಪಲ್ಲಿದ್ದರೆ ಅದು ಬ್ಲ್ಯಾಕ್ ಕಲರ್ ಫರ್ನ ಕೊಡುತ್ತೆ. ಇನ್ನೊಂದು ಅಲೀಲ್ ಟೈಪಲ್ಲಿದ್ದರೆ ವೈಟ್ ಕಲರ್ ಫರ್ನ ಕೊಡುತ್ತೆ. ಇನ್ನೊಂದು ಅಲೀಲ್ ಟೈಪಲ್ಲಿದ್ದರೆ ಗ್ರೇ ಕಲರ್ ಫರ್ನ ಕೊಡುತ್ತೆ ಅಂತ ಅಂದ್ಕೊಳ್ಳಿ. ಸೊ ಎಷ್ಟೊಂದು ಬೇರೆ ಬೇರೆ ಕಲರ್ಸ್ ಇರ್ಬೋದು. ಆಯಿತಾ? ಸೊ ಇದು ಎಷ್ಟೊಂದು ಫಾರ್ಮ್ಸ್ ಆಫ್ ಅಲೀಲ್ ಅಲ್ವಾ ಮಕ್ಕಳೇ? ಬಟ್ ಪ್ರತಿಯೊಂದು ಇಂಡಿವಿಜುವಲ್ ಅಲ್ಲಿ ಎರಡು ಅಲೀಲ್ ಇರತ್ತೆ. ಆಯಿತಾ? ಫಾರ್ ಎವ್ರಿ ಕ್ಯಾರೆಕ್ಟರ್ ಆರ್ ಫಾರ್ ಎವ್ರಿ ಜೀನ್. ಆಯಿತಾ ಮಕ್ಕಳೇ? ಸೊ ಒಂದು ಇಂಡಿವಿಜುವಲ್ ಎ ಇವರು ಅಂತ ಅಂದ್ಕೊಳ್ಳಿ. ಸೊ ಇವರಲ್ಲಿ ಮೇ ಬಿ ಬ್ರೌನ್ ಹಾಗೂ ಬ್ಲ್ಯಾಕ್ ಕಲರ್ ಅಲೀಲ್ ಇರ್ಬೋದು ಇಂಡಿವಿಜುವಲ್ ಎ ಅಲ್ಲಿ. ಈಗ ಇಂಡಿವಿಜುವಲ್ ಬಿನ ಪಿಕ್ಚರ್ ಮಾಡ್ಕೊಳ್ಳಿ. ಸೊ ಇವರಲ್ಲಿ ಬ್ಲ್ಯಾಕ್ ಆ್ಯಂಡ್ ವೈಟ್ ಅಲೀಲ್ ಇರ್ಬೋದು. ಇಂಡಿವಿಜುವಲ್ ಸಿ ಅಲ್ಲಿ ವೈಟ್ ಹಾಗೂ ಗ್ರೇ ಅಲೀಲ್ಸ್ ಇರ್ಬೋದು. ಇಂಡಿವಿಜುವಲ್ ಡಿನ ಪಿಕ್ಚರ್ ಮಾಡ್ಕೊಳ್ಳಿ. ಇವರಲ್ಲಿ ಬ್ರೌನ್ ಹಾಗೂ ಗ್ರೇ ಕಲರ್ ಅಲೀಲ್ ಇರ್ಬೋದು. ಓಕೆನಾ? ಸೊ ನಾನು ಏನು ಹೇಳಕ್ಕೆ ಟ್ರೈ ಮಾಡ್ತಿದ್ದೀನಿ ಅಂದರೆ, ಅಲೀಲ್ಸ್ ಎಷ್ಟೊಂದು ಫಾರ್ಮಲ್ಲಿ ಇದ್ರೂ ಪ್ರತಿಯೊಂದು ಇಂಡಿವಿಜುವಲಲ್ಲಿ ಎರಡೇ ಅಲೀಲ್ಸ್ ಪ್ರೆಸೆಂಟ್ ಇರುತ್ತೆ. ಆ್ಯಂಡ್ ಈ ಅಲೀಲ್ಸ್ ಎಲ್ಲಿಂದ ಬರ್ತಿದೆ? ಒಂದು ಅಲೀಲ್ ಏನಿದೆ ಪೇರೆಂಟ್ ಎ ಇಂದ ಬರುತ್ತೆ, ಇನ್ನೊಂದು ಅಲೀಲ್ ಪೇರೆಂಟ್ ಬಿ ಇಂದ ಬರುತ್ತೆ. ಆಯಿತಾ? ಅಂದರೆ ಒಂದು ಅಲೀಲ್ ಬೇಸಿಕಲಿ ಮದರಿಂದ ಬರುತ್ತೆ, ಇನ್ನೊಂದು ಅಲೀಲ್ ಫಾದರಿಂದ ಬರುತ್ತೆ. ಆಯಿತಾ? ಸೊ ಈ ಎರಡು ಅಲೀಲ್ಸ್ ಅಗೇನ್ ಎರಡು ಡಿಫ್ರೆಂಟ್ ಫಾರ್ಮ್ಸಲ್ಲಿ ಎಕ್ಸಿಸ್ಟ್ ಆಗ್ಬೋದು. ಸೊ ದಟ್ ಫಸ್ಟ್ ಕಂಡೀಷನ್ ಏನಿದೆ ಅದನ್ನು ನಾವು ಹೋಮೋಜೈಗಸ್ ಕಂಡೀಷನ್ ಆರ್ ಹೋಮೋಜೈಗಸ್ ಅಲೀಲ್ಸ್ ಅಂತ ಕರಿತೀವಿ. ಆಯ್ತಾ? ಹೋಮೋಜೈಗಸ್ ಅಲೀಲ್ಸ್ನ ಅರ್ಥ ಏನು? ಅ ಜೀನ್ ಹ್ಯಾಸ್ ದ ಸೇಮ್ 2 ಕಾಪೀಸ್ ಆಫ್ ಎನ್ ಅಲೀಲ್. ಸೊ ಇಲ್ಲಿ ಎರಡು ಬ್ರೌನ್ ಕಲರ್
ಕೊಡುವಂತಹ ಅಲೀಲ್ಸ್ ಪ್ರೆಸೆಂಟ್ ಇರುತ್ತೆ, ಅಥವಾ ಆ ಜೀನ್ ಏನಿದೆ ಎರಡು ಬ್ರೌನ್ ಕಲರ್ ಕೊಡುವಂತಹ ಅಲೀಲ್ನ ಫಾರ್ಮ್ ಅಲ್ಲಿ ಎಕ್ಸಿಸ್ಟ್ ಆಗುತ್ತೆ ಆಯ್ತಾ. ಸೊ ಬೋತ್ ಆರ್ ಸಿಮಿಲರ್ ಅಲೀಲ್ಸ್. ಓಕೆನಾ. ಇನ್ನೊಂದು ಕಂಡೀಷನ್ ನಾವು ಹೆಟಿರೋಜೈಗಸ್ ಕಂಡೀಷನ್ ಅಂತ ಕರಿತೀವಿ. ಸೊ ಹೆಟಿರೋ ಅಂದ್ರೆ ಡಿಫ್ರೆಂಟ್, ಹೋಮೋ ಅಂದ್ರೆ ಸೇಮ್ ಅಲ್ವಾ. ಸೊ ಹೆಟಿರೋಜೈಗಸ್ ಅಲೀಲ್ಸ್ ಆರ್ ಹೆಟಿರೋಜೈಗಸ್ ಕಂಡೀಷನ್ ಅನ್ನ ಅರ್ಥ ಏನು, ಅ ಜೀನ್ ಹ್ಯಾಸ್ 2 ಡಿಫ್ರೆಂಟ್ ಕಾಪೀಸ್ ಆಫ್ ಎನ್ ಅಲೀಲ್ ಆಯ್ತಾ ಮಕ್ಕಳೇ. ಸೊ ಇಲ್ಲಿ ಬ್ರೌನ್ ಫರ್ ಕೊಡುವಂತಹ ಒಂದು ಅಲೀಲ್ ಇರ್ಬೋದು ಆ್ಯಂಡ್ ಮೇ ಬಿ ವೈಟ್ ಫರ್ ಕೊಡುವಂತಹ ಒಂದು ಅಲೀಲ್ ಇರ್ಬೋದು. ಸೊ ಬ್ರೌನ್ ಫರ್ ಕೊಡುವಂತಹ ಅಲೀಲ್ ಪೇರೆಂಟ್ ಎ ಇಂದ ಬಂದಿರ್ಬೋದು ಆ್ಯಂಡ್ ವೈಟ್ ಫರ್ ಕೊಡುವಂತಹ ಅಲೀಲ್ ಪೇರೆಂಟ್ ಬಿ ಇಂದ ಬಂದಿರ್ಬೋದು. ಓಕೆನಾ. ಸೊ ವಾಟ್ ಯು ಹ್ಯಾವ್ ಟು ರಿಮೆಂಬರ್ ಇನ್ ದಿಸ್ ಸ್ಲೈಡ್ ಇಸ್ ವಾಟ್ ಇಸ್ ದ ಮೀನಿಂಗ್ ಆಫ್ ಹೋಮೋಜೈಗಸ್ ಕಂಡೀಷನ್, ವಾಟ್ ಇಸ್ ದ ಡೆಫಿನಿಷನ್ ಆರ್ ಮೀನಿಂಗ್ ಆಫ್ ಹೆಟಿರೋಜೈಗಸ್ ಕಂಡೀಷನ್ ಅಂತ ಗೊತ್ತಿರಬೇಕು ಆಯ್ತಾ ನಿಮಗೆ. ಓಕೆ. ಸೊ ಮೆಂಡಲ್ ಅವರು ಇಷ್ಟೊತ್ತವರೆಗೂ ಮೆಂಡಲ್ ಅವರ ಸೈನ್ಸ್ ಸ್ಟಡೀಸ್ ಬಗ್ಗೆ ನಾವು ಅರ್ಥ ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡಿದ್ವಿ. ಅಂದರೆ ಜೀನ್ಸ್ ಅಂದ್ರೇನು, ಜೀನ್ಸಲ್ಲಿ ಅಲೀಲ್ಸ್ ಅಂದ್ರೇನು, ಅಲೀಲ್ಸ್ದು ಬೇರೆ ಬೇರೆ ಕಂಡೀಷನ್ಸ್ ಏನಿರುತ್ತೆ, ಹೋಮೋಜೈಗಸ್ ಕಂಡೀಷನ್ನ, ಹೆಟ್ರೋಜೈಗಸ್ ಕಂಡೀಷನ್ನ ಅಂತ ಎಲ್ಲ ಅರ್ಥ ಮಾಡ್ಕೊಳ್ಳೋಕೆ ಇಷ್ಟೊತ್ತವರೆಗೂ ಟ್ರೈ ಮಾಡಿದ್ವಿ. ಈಗ ಮೆಂಡಲ್ ಅವರ ಸ್ಟಡೀಸಿನ ಮ್ಯಾಥಮೆಟಿಕ್ಸ್ ಪಾರ್ಟ್ಗೆ ನಾವು ಹೋಗೋಣ ಆಯಿತಾ. ಸೊ ಮೆಂಡಲ್ ಅವ್ರು ಏನು ಮಾಡಿದ್ರು, ಮೋನೋ ಹೈಬ್ರಿಡ್ ಕ್ರಾಸಸ್ ಅಂತ ಏನು ಕ್ಯಾರಿ ಔಟ್ ಮಾಡಿದ್ರು ಆಯಿತಾ. ಸೊ ಮೋನೋ ಹೈಬ್ರಿಡ್ ಕ್ರಾಸ್ ಅಂದ್ರೆ ಏನು ಮಕ್ಕಳೇ, ಮೋನೋ ಅಂದ್ರೇನು ಸಿಂಗಲ್ ಅಂದರೆ ಒನ್ ಅಲ್ವಾ. ಸೊ ಮೋನೋ ಹೈಬ್ರಿಡ್ ಕ್ರಾಸ್ ಅಂದರೆ ಏನು ಒಂದೇ ಕ್ಯಾರೆಕ್ಟರಿಸ್ಟಿಕ್ ಅಥವಾ ಒಂದೇ ಟ್ರೇಟ್ನ ಕನ್ಸಿಡರ್ ಮಾಡುವಂಥ ಕ್ರಾಸ್ನ ಮೋನೋ ಹೈಬ್ರಿಡ್ ಕ್ರಾಸ್ ಅಂತ ಕರಿತೀವಿ. ಇಲ್ಲಿ ನಾನು ತೋರಿಸ್ತಿರೋ ಕ್ರಾಸಲ್ಲಿ ಬರೀ ಪ್ಲಾಂಟ್ ಹೈಟ್ ಕನ್ಸಿಡರ್ ಆಗ್ತಿದೆ, ಓನ್ಲಿ ಪ್ಲಾಂಟ್ ಹೈಟ್ ಕನ್ಸಿಡರ್ ಆಗ್ತಿದೆ. ಓಕೆನಾ. ಸೊ ಕ್ರಾಸ್ ಅಂದ್ರೇನು ಮಕ್ಕಳೇ, ಒಂದು ಕ್ಯಾರೆಕ್ಟರಿಸ್ಟಿಕ್ ಹೇಗೆ ಒಂದು ಪೇರೆಂಟಿಂದ ಆಫ್ ಸ್ಪ್ರಿಂಗಿಗೆ ಪಾಸ್ ಆನ್ ಆಗತ್ತೆ ಅಂತ ಅರ್ಥ ಮಾಡ್ಕೊಳ್ಳೋಕ್ಕೆ ಯೂಸ್ ಮಾಡುವಂತಹ ವಿಜುವಲ್ ರಿಪ್ರೆಸೆಂಟೇಷನ್ನ ನಾವು ಕ್ರಾಸ್ ಅಂತ ಕರಿತೀವಿ ಆಯ್ತಾ. ಇಟ್ ಇಸ್ ಅ ವಿಜುವಲ್ ರಿಪ್ರೆಸೆಂಟೇಷನ್. ಓಕೆನಾ. ಓಕೆ. ಸೊ ಇಲ್ಲಿ ಮೆಂಡಲ್ ಅವರು ಫಸ್ಟ್ ಏನು ಮಾಡಿದ್ರು, ಒಂದು ಟಾಲ್ ಪ್ಲಾಂಟ್ ಹಾಗೂ ಒಂದು ಶಾರ್ಟ್ ಪ್ಲಾಂಟ್ನ ಕ್ರಾಸ್ ಮಾಡಿದ್ರು ಅಂಡ್ ದೀಸ್ ಆರ್ ಕನ್ಸಿಡರ್ಡ್ ಪೇರೆಂಟ್ಸ್ ಆಯ್ತಾ. ಸೊ ಈ ಟಾಲ್ ಪ್ಲಾಂಟ್ಸ್ ಅಲ್ಲಿ ಟಾಲ್ ಕ್ಯಾರೆಕ್ಟರ್ದು ಒಂದು ಅಲೀಲ್ ವಿಚ್ ವಿ ವಿಲ್ ಟೇಕ್ ಇಟ್ ಆಸ್ ಕ್ಯಾಪಿಟಲ್ ಟಿ ಆ್ಯಂಡ್ ಶಾರ್ಟ್ ಕ್ಯಾರೆಕ್ಟರ್ದು ಒಂದು ಅಲೀಲ್ ಪಾಸ್ ಆನ್ ಆಗಬೇಕಿತ್ತು ಟು ಇಟ್ಸ್ ಫರ್ದರ್ ಜನರೇಷನ್ ಅಲ್ವಾ. ಸೊ ಇದು ಯಾವ ರೀತಿಯಲ್ಲಿ ಪಾಸ್ ಆಗುತ್ತೆ, ದೇ ಆರ್ ಪಾಸ್ಡ್ ಆನ್ ಥ್ರೂ ದ ಗ್ಯಾಮೀಟ್ಸ್. ಸೊ ಗ್ಯಾಮೀಟ್ಸ್ ಅಂದ್ರೇನು, ಮೇಲ್ ಗ್ಯಾಮೀಟ್ ಅದು ಪಾಲಿನ್ ಗ್ರೇನಿಂದ ಬಂದಿರುತ್ತೆ ಆ್ಯಂಡ್ ಫೀಮೇಲ್ ಗ್ಯಾಮೀಟ್ ವಿಚ್ ಇಸ್ ಪ್ರೆಸೆಂಟ್ ಇನ್ ದ ಓವರಿ ಇನ್ ದ ಫಾರ್ಮ್ ಆಫ್ ಎಗ್ ಅಲ್ವಾ. ಸೊ ಮೇಲ್ ಗ್ಯಾಮೀಟ್ ಏನಿದೆ ಆ್ಯಂಡ್ ಫೀಮೇಲ್ ಗ್ಯಾಮೀಟ್ ಏನಿದೆ ಇವೆರಡೂ ಕೂಡ ತನ್ನದೇ ಆದಂತಹ ಅಲೀಲ್ಸ್ನ ಕ್ಯಾರಿ ಮಾಡ್ಕೊಂಡು ಬರುತ್ತೆ ಆಯಿತಾ. ಸೊ ಟಾಲ್ ಪ್ಲಾಂಟ್, ಪೇರೆಂಟ್ ಪ್ಲಾಂಟ್ ಏನಿದೆ ಇದು ಎರಡು ರೀತಿಯ ಅಲೀಲ್ಸ್ನ ಕೊಡುತ್ತೆ ಆಯಿತಾ, ಬಿಕಾಸ್ ಇಟ್ ಈಸ್ ಇನ್ ಹೋಮೋಜೈಗಸ್ ಕಂಡೀಷನ್. ಇದು ಒಂದು ಕ್ಯಾಪಿಟಲ್ ಟಿ ಅಲೀಲ್ ಆ್ಯಂಡ್ ಇನ್ನೊಂದು ಕ್ಯಾಪಿಟಲ್ ಟಿ ಅಲೀಲ್ನ ಕೊಡುತ್ತೆ. ಶಾರ್ಟ್ ಪ್ಲಾಂಟ್ ಏನಿದೆ ಇದು ಕೂಡ ತನ್ನ ಗ್ಯಾಮೀಟ್ಸಿಗೆ ಅಂದರೆ ಶಾರ್ಟ್ ಕ್ಯಾರೆಕ್ಟರ್ನ ಕೊಡುತ್ತೆ ಅಥವಾ ಶಾರ್ಟ್ ಅಲೀಲ್ಸ್ನ ಕೊಡುತ್ತೆ. ಸೊ ಈ ಎರಡು ಅಲೀಲ್ಸ್ ಗ್ಯಾಮೀಟ್ ಫ್ಯೂಸ್ ಆದಾಗ ಯಾವ ರೀತಿಯ ಝೈಗೋಟ್ನ ಕೊಡ್ಬೋದು ಮಕ್ಕಳೇ, ಅದನ್ನು ನಾವು ಫಿಗರ್ ಔಟ್ ಮಾಡಬೇಕು. ಸೊ ಮೇಲ್ ಪ್ಲಾಂಟ್ ಅಥವಾ ಟಾಲ್ ಪೇರೆಂಟಿಂದ ಒಂದು ಟಾಲ್ ಅಲೀಲ್ ಬರಬಹುದು ಆ್ಯಂಡ್ ಶಾರ್ಟ್ ಪೇರೆಂಟಿಂದ ಒಂದು ಶಾರ್ಟ್ ಅಲೀಲ್ ಬರ್ಬೋದು ಆ್ಯಂಡ್ ಏನು ಆಫ್ ಸ್ಪ್ರಿಂಗಲ್ಲಿ ಈ ರೀತಿಯ ಅಲೀಲ್ ಕಾಂಬಿನೇಷನ್ ಕ್ರಿಯೇಟ್ ಆಗ್ಬೋದು. ಇದೇ ರೀತಿ ಏನು ಈ ಟಾಲ್ ಅಲೀಲ್ ಏನಿದೆ ಅದು ಈ ಶಾರ್ಟ್ ಅಲೀಲ್ ಒಟ್ಟಿಗೆ ಫ್ಯೂಸ್ ಆಗಿ ಈ ರೀತಿಯ ಪ್ರೊಜೀನಿನ ಕೊಡ್ಬೋದು, ವಿಚ್ ಇಸ್ ಟೆಕ್ನಿಕಲಿ ದ ಸೇಮ್ ಪ್ರೊಜೀನಿ ಆಯಿತಾ. ಆ್ಯಂಡ್ ಈ ಟಾಲ್ ಈ ಟಾಲ್ ಅಲೀಲ್ ಈ ಶಾರ್ಟ್ ಅಲೀಲ್ ಒಟ್ಟಿಗೆ ಕಂಬೈನ್ ಆಗಿ ಈ ರೀತಿಯ ಕಾಂಬಿನೇಷನ್ ಕೊಡ್ಬೋದು. ಆರ್ ಅಗೇನ್ ಸೇಮ್ ರೀತಿಯಲ್ಲಿ ಈ ಟಾಲಲ್ಲಿ ಈ ಶಾರ್ಟ್ ಅಲೀಲ್ ಕಂಬೈನ್ ಆಗಿ ಈ ರೀತಿಯ ಕ್ಯಾರೆಕ್ಟರಿಸ್ಟಿಕ್ನ ತನ್ನ ಪ್ರೊಜೀನಿಗೆ ಕೊಡಬಹುದು ಆಯಿತಾ. ಸೊ ಇದು ಬಂದು ಪೇರೆಂಟ್ಸ್ ಇದು ಕ್ರಾಸ್ ಆಯಿತಾ. ನೆಕ್ಸ್ಟ್ ಮೆಂಡಲ್ ಏನು ಮಾಡಿದ್ರು, ಇದೇ ಟಾಲ್ ಪ್ಲಾಂಟ್ ಇಲ್ಲಿ ಇರುವಂತಹ 4 ಟಾಲ್ ಪ್ಲಾಂಟಲ್ಲಿ ಒಂದು ಟಾಲ್ ಪ್ಲಾಂಟ್ನ ತೊಗೊಂಡು ಸೆಲ್ಫ್ ಪಾಲಿನೇಷನ್ನ ನಡೆಸ್ತಾರೆ ಆಯಿತಾ. ಅದನ್ನು ಅರ್ಥ ಮಾಡ್ಕೊಳ್ಳೋ ಮುಂಚೆ ಈ ರೀತಿಯ ಕ್ರಾಸ್ ಏನು ತೋರಿಸಿದ್ದೀನಿ ನಾನು ಯೂಸಿಂಗ್ ಆ್ಯರೋಸ್, ಇದನ್ನೇ ನೀವು ಇನ್ನೊಂದು ಫಾರ್ಮಲ್ಲಿ ಅರ್ಥ ಮಾಡ್ಕೋಬೋದು ಆಯಿತಾ. ಆ್ಯಂಡ್ ದ್ಯಾಟ್ ಫಾರ್ಮ್ ಇಸ್ ನೋನ್ ಎಸ್ ಪನ್ನೆಟ್ ಸ್ಕ್ವೇರ್ ಆಯಿತಾ ಮಕ್ಕಳೇ. ಸೊ ಪನ್ನೆಟ್ ಸ್ಕ್ವೇರಲ್ಲಿ ಫಸ್ಟು ನೀವು ಮೇಲ್ ಗ್ಯಾಮೀಟ್ಸ್ ಅಥವಾ ಪೇರೆಂಟ್ ಎ ಇಂದ ಬರ್ತಿರೋ ಗ್ಯಾಮೀಟ್ಸ್ನ ಲಿಸ್ಟ್ ಮಾಡ್ತೀರಾ ಆ್ಯಂಡ್ ಸೆಕೆಂಡ್ ಇಲ್ಲಿ ಫಸ್ಟು ಹಾರಿಜಾಂಟಲಿ ಯು ಕ್ಯಾನ್ ರಿಪ್ರೆಸೆಂಟ್ one parent, vertically you can represent another parent in the same table ಆಯ್ತಾ. ಆ್ಯಂಡ್ ಯಾವ ರೀತಿ ಕಾಂಬಿನೇಷನ್ ಬರುತ್ತೆ ಅಂತ ನೀವು ವರ್ಕೌಟ್ ಮಾಡೋಕ್ಕೆ ಟ್ರೈ ಮಾಡ್ತೀರಾ. ಸೊ ಇಲ್ಲಿ ಏನು ನಡೆಸಿದ್ದೀವಿ, ಇಲ್ಲಿ ಆ್ಯರೋಸ್ ಇಟ್ಕೊಂಡು ನಾವು ಏನು ಅರ್ಥ ಮಾಡ್ಕೊಳ್ಳೋಕೆ ಟ್ರೈ ಮಾಡಿದ್ದೀವಿ ಅದನ್ನೇ ನಾವು ಟೇಬಲ್ ಇಟ್ಕೊಂಡು ಕೂಡ ಅರ್ಥ ಮಾಡ್ಕೋಬೋದು ಆ್ಯಂಡ್ ದಟ್ ಟೇಬಲ್ ಇಸ್ ನೋನ್ ಎಸ್ ಪನ್ನೆಟ್ ಸ್ಕ್ವೇರ್ ಆಯಿತಾ. ಸೊ ಇಲ್ಲಿ ಅಗೇನ್ ವಿ ಆರ್ ಲುಕಿಂಗ್ ಅಟ್ ದ ಕಾಂಬಿನೇಷನ್ ಆಫ್ ಅಲೀಲ್ಸ್. This allele from parent B can combine with this allele from parent A and the
progeny will get this kind of combination of alleles. Iga this allele can combine with this allele and the progeny can get this kind of combination. So basically we are trying to discuss the possibilities of allele combinations. ಆಯ್ತಾ, ಯಾವ ರೀತಿಯ ಕ್ಯಾರೆಕ್ಟರಿಸ್ಟಿಕ್ಸ್ ಪ್ರೊಜಿನಿಗೆ ಪಾಸ್ ಆಗಿರ್ಬೋದು, ವಾಟ್ ಆರ್ ದ ಪಾಸಿಬಿಲಿಟೀಸ್ ಅಂತ ನಾವು ಸ್ಟಡಿ ಮಾಡ್ತಿದ್ದೇವೆ. ಆಯಿತಾ. ಸೊ ಎಸ್, ಈಗ ನಾವು ನೆಕ್ಸ್ಟ್ ಫಸ್ಟ್ ಫೀಲಿಯಲ್ ಜನ್ರೇಷನ್ಗೆ ಹೋಗೋಣ. ಸೊ ಫಸ್ಟ್ ಈಗ ಪ್ರೊಜಿನೀಸ್ ಏನು ಬಂತು ಅದನ್ನ ತಗೊಂಡು ಇಲ್ಲಿ ಸೆಲ್ಫ್ ಕ್ರಾಸ್ ಮಾಡಿದ್ದಾರೆ ಅಥವಾ ಸೆಲ್ಫ್ ಪಾಲಿನೇಟ್ ಮಾಡಿದ್ರು. ಆಯಿತಾ, ಮೆಂಡಲು. ಸೊ ಅವ್ರು ಏನು ನೋಡಿದ್ರು ಅಂದರೆ ಇಲ್ಲಿ ಯು ಕ್ಯಾನ್ ಸಿ ದ್ಯಾಟ್ ದ ಅಲೀಲ್ ಕಾಂಬಿನೇಷನ್ಸ್ ಆರ್ ಡಿಫ್ರೆಂಟ್ ಬಿಕಾಸ್ ಒನ್ ಪೇರೆಂಟ್ ಇಂದ ಟಾಲ್ ಅಲೀಲ್ ಬಂತು, ಒನ್ ಪೇರೆಂಟ್ ಇಂದ ಶಾರ್ಟ್ ಅಲೀಲ್ ಬಂತು ಅಂತ ಅನ್ಕೊಳ್ಳಿ. ಸೊ ಗ್ಯಾಮೀಟ್ಸ್ ಏನು ಕ್ಯಾರಿ ಮಾಡುತ್ತೆ, ಇಟ್ ವಿಲ್ ಹ್ಯಾವ್ ಒನ್ ಟಾಲ್ ಅಲೀಲ್ ಆ್ಯಂಡ್ ಒನ್ ಶಾರ್ಟ್ ಅಲೀಲ್. ಓಕೆನಾ, ಬೋತ್ ದ ಪೇರೆಂಟ್ಸ್ ಅಂತ ಕರೆಯೋಕ್ಕಾಗಲ್ಲ ಬಿಕಾಸ್ ಇಟ್ಸ್ ದ ಸೇಮ್ ಪೇರೆಂಟ್. ಇಟ್ ವಿಲ್ ಬಿ ಪೇರೆಂಟ್ ಎ ಆ್ಯಂಡ್ ಪೇರೆಂಟ್ ಎ ಬಿಕಾಸ್ ಸೆಲ್ಫ್ ಪಾಲಿನೇಷನ್ ನಡೀತಿದೆ. ಇಟ್ಸ್ ಪೇರೆಂಟ್ ಎ ಆ್ಯಂಡ್ parent A only. ಓಕೆನಾ. ಸೊ ಇಲ್ಲಿ ಯಾವ ರೀತಿಯ ಅಲೀಲ್ ಕಾಂಬಿನೇಷನ್ ಬರುತ್ತೆ ಇನ್ ಪ್ರೊಜಿನೀಸ್, the first progeny can have one tall allele, both of the alleles are in tall form. ಆಯ್ತಾ, homozygous condition ಅಲ್ಲಿ ಇರ್ಬೋದು. Or it can have one tall allele and one short allele. Or it can have again the same way one tall allele and one short allele, or it can have two short alleles. ಆಯ್ತಾ ಮಕ್ಕಳೇ. ಸೊ ಈ 4 ಕಾಂಬಿನೇಷನ್ಸ್ ರೀತಿಯಲ್ಲಿ ಪ್ರೊಜಿನೀಸ್ನ ಅಲೀಲ್ ಕಾಂಬಿನೇಷನ್ ಇರಬಹುದು. ಆಯ್ತಾ. ಸೊ ಇದನ್ನ ಅಗೇನ್ ಪನ್ನೆಟ್ ಸ್ಕ್ವೇರ್ ಇಟ್ಕೊಂಡು ನಾವು ಹೇಗೆ ಅರ್ಥ ಮಾಡ್ಕೊಳ್ಳೋದು, ಎಸ್. ಸೊ ಇದು ಪೇರೆಂಟ್ ಎ ಇಂದ ಬಂದಿರುವಂತಹ 2 ಅಲೀಲ್ಸ್ ಆ್ಯಂಡ್ ಅಗೇನ್ ಇದು ಪೇರೆಂಟ್ ಎನೇ ಆಗಿದೆ, ಬಟ್ ಇದನ್ನ ಸೆಕೆಂಡ್ ಪೇರೆಂಟ್ ಅಂತ ಕನ್ಸಿಡರ್ ಮಾಡೋಣ. ಆಯ್ತಾ. ಸೊ ಇದು ಪೇರೆಂಟ್ ಬಿ ಇಂದ ಬಂದಿರುವಂತಹ ಅಲೀಲ್ಸ್. ಸೊ ದಿಸ್ ಇಸ್ first combination, these two are the second combinations, and this is the last combination. ಆಯ್ತಾ. ಎಸ್. ಸೊ ಇಷ್ಟೆಲ್ಲ ಕ್ರಾಸ್ ನಡೆಸಿದ ಮೇಲೆ ಮೆಂಡಲ್ ಅವ್ರಿಗೆ ಏನು ಗೊತ್ತಾಯಿತು, ದಟ್ ಎವ್ರಿ ಅಲೀಲ್, ಆಲ್ ದ ಅಲೀಲ್ಸ್ ಆಫ್ ಎವ್ರಿ ಜೀನ್ ಅಕರ್ಸ್ ಇನ್ ಪೇರ್ಸ್ ಅಂತ ಅರ್ಥ ಆಯ್ತು. ಎಲ್ಲ ಅಲೀಲ್ ಜೋಡಿಯಾಗಿ ಪ್ರೆಸೆಂಟ್ ಆಗಿರುತ್ತೆ ಅಂತ ಮೆಂಡಲ್ ಅವರಿಗೆ ಅರ್ಥ ಆಯ್ತು. ಸೊ ಈ ಜೋಡಿ ಎಲ್ಲಿಂದ ಬರ್ತಿದೆ, ಸೊ ಒಂದು ಅಲೀಲ್ ಯೂನಿಟ್ ಕಮ್ಸ್ ಫ್ರಮ್ ದ ಫಾದರ್, ಒಂದು ಅಲೀಲ್ ಯೂನಿಟ್ ಕಮ್ಸ್ ಫ್ರಮ್ ದ ಮದರ್. ಆಯ್ತಾ. ಇದೇ ರೀತಿ ಪಪ್ಪಿ ಸಿನಾರಿಯೋ ಅಲ್ಲಿ ಕೂಡ ದೇರ್ ಆರ್ 2 alleles, one allele is coming from the father, one is coming from the mother. ಆಯ್ತಾ. ಇದೇ ರೀತಿ ಈ ಆಪಲ್ ಎಕ್ಸಾಂಪಲ್ ಅಲ್ಲಿ ಕೂಡ ಒನ್ ಅಲೀಲ್ ಇಸ್ ಕಮಿಂಗ್ ಫ್ರಮ್ ದ ಫಾದರ್, ಒನ್ ಇಸ್ ಕಮಿಂಗ್ ಫ್ರಮ್ ದ ಮದರ್. ಆಯ್ತಾ ಮಕ್ಕಳೇ. ಸೊ 2 ಅಲೀಲ್ಸ್ ಪ್ರೆಸೆಂಟ್ ಇರುವಾಗ ಈ ಬೇಬಿ ಸಿಚುವೇಶನ್ ನೋಡೋಣ. ಲೆಟ್ಸ್ ಸೇ ಫಾದರ್ ಇಂದ ಬಂದಿರುವಂಥ ಅಲೀಲ್ ಏನಿದೆ ಇದು ಬ್ರೌನ್ ಐ ಕಲರ್ಗೆ ಕೋಡ್ ಮಾಡ್ತಿದೆ ಅಂತ ಅನ್ಕೊಳ್ಳಿ. ಮದರ್ ಇಂದ ಬಂದಿರೋದು ಬ್ಲೂ ಐ ಕಲರ್ಗೆ ಕೋಡ್ ಮಾಡ್ತಿದೆ. ಓಕೆನಾ. ಸೊ 2 ಕಲರ್ಸ್ನ ಅಲೀಲ್ಸ್ ಈ ಬೇಬಿಯಲ್ಲಿ ಪ್ರೆಸೆಂಟ್ ಇದ್ರೂ ಕೂಡ ಬೇಬಿ ಕಲರ್ ಏನಿದೆ ದಿಸ್ ವಿಲ್ ಬಿ ಬೇಬಿ ಐ ಕಲರ್ ಏನಿದೆ ಇಟ್ ವಿಲ್ ಬಿ ಬ್ಲೂ ಇನ್ ಕಲರ್. ಆಯ್ತಾ. ಸೊ ಒಂದು ಅಲೀಲ್ ಮಾತ್ರ ಎಕ್ಸ್ಪ್ರೆಸ್ ಆಗ್ತಿದೆ, ಇನ್ನೊಂದು ಅಲೀಲ್ ಏನಕ್ಕೆ ಎಕ್ಸ್ಪ್ರೆಸ್ ಆಗ್ತಿಲ್ಲ ಅಂತ ಅರ್ಥ ಮಾಡ್ಸಕ್ಕೆ ನಮಗೆ ಮೆಂಡಲ್ ಅವ್ರು ಏನು ಮಾಡಿದ್ರು, 3 ಲಾಸ್ ಆಫ್ ಇನ್ಹೆರಿಟೆನ್ಸ್ನ ಫಾರ್ಮುಲೇಟ್ ಮಾಡಿದ್ರು. ಆಯ್ತಾ. ಸೊ ಏನಿದು ಲಾಸ್ ಅಂತ ನಾವು ಅರ್ಥ ಮಾಡ್ಕೊಳ್ಳೋಣ. ಓಕೆನಾ. ಯಾವ ಅಲೀಲ್ ಎಕ್ಸ್ಪ್ರೆಸ್ ಆಗ್ತಿದೆಯೋ ಅದನ್ನ ನಾವು ಡಾಮಿನೆಂಟ್ ಅಲೀಲ್ ಅಂತ ಕರಿತೀವಿ. ಆಯ್ತಾ. ಸೊ ಆ್ಯಂಡ್ ಯಾವ ಅಲೀಲ್ ಎಕ್ಸ್ಪ್ರೆಸ್ ಆಗಿಲ್ವೋ ಅಥವಾ ಯಾವ ಅಲೀಲ್ ಸಪ್ರೆಸ್ ಆಗ್ತಿದೆಯೋ ಅದನ್ನ ನಾವು ರೆಸೆಸಿವ್ ಅಲೀಲ್ ಅಂತ ಕನ್ಸಿಡರ್ ಮಾಡ್ತೀವಿ. ಸೊ ಈ ಪ್ಲಾಂಟ್ಸಿನ ಎಕ್ಸಾಂಪಲ್ ತಗೊಂಡಾಗ ಟಿ ಅಲೀಲ್ ಇಸ್ ಡಾಮಿನೆಂಟ್ ಆ್ಯಂಡ್ ದಿಸ್ ಶಾರ್ಟ್ ಲೆಟರ್ ಇನ್ ಟಿ ಅಲೀಲ್ ಏನಿದೆ ದಟ್ ಇಸ್ ರೆಸೆಸಿವ್. ಟಾಲ್ ಅಥವಾ ಶಾರ್ಟ್ ಕ್ಯಾರೆಕ್ಟರ್ ಏನಿದೆ ಯಾವುದು ನಮ್ಮ ಕಣ್ಣಿಗೆ ಕಾಣುತ್ತೆ ಅದನ್ನು ನಾವು ಫೀನೋಟೈಪ್ ಅಂತ ಕರಿತೀವಿ. ಆಯಿತಾ. ಸೊ ಟಾಲ್ನೆಸ್ ಆರ್ ಶಾರ್ಟ್ನೆಸ್ ಆಫ್ ದ ಪ್ಲಾಂಟ್ ಇದು ನಮ್ಮ ಕಣ್ಣಿಗೆ ಏನು ಅಬ್ಸರ್ವ್ ಮಾಡೋಕ್ಕಾಗ್ತಿದೆ ಅದನ್ನು ನಾವು ಫೀನೋಟೈಪ್ ಅಂತ ಕರಿತೀವಿ. ಓಕೆನಾ. ಆ್ಯಂಡ್ ಇಲ್ಲಿ ಕ್ಯಾಪಿಟಲ್ ಟಿ ಹಾಗೂ ಸ್ಮಾಲ್ ಟಿ ಏನಿದೆ ಇದನ್ನು ನಾವು ಜೀನೋಟೈಪ್ ಅಂತ ಕರಿತೀವಿ. ಸೊ ಇಲ್ಲಿ ಏನು ಕಾಣಿಸ್ತಿದೆ ಮಕ್ಕಳೇ, ದಿಸ್ ಇಸ್ ದ genotype. This is the forms in which the alleles exist. ಓಕೆನಾ. ಆ್ಯಂಡ್ ನಮ್ಮ ಕಣ್ಣಿಗೆ ಕಾಣಿಸೋವಂಥ ಕ್ಯಾರೆಕ್ಟರ್ನ ನಾವು ಫಿನೋಟೈಪ್ ಅಂತ ಕರಿತೀವಿ. ಸೊ ದಿಸ್ ಇಸ್ genotype and this is phenotype. ಆಯ್ತಾ. ಸೊ ಒಂದು ಈ ಪ್ಲಾಂಟ್ ಅಲ್ಲಿ ಕ್ಯಾಪಿಟಲ್ ಟಿ ಅಲೀಲ್ ಕೂಡ ಇದೆ, ಸ್ಮಾಲ್ ಟಿ ಅಲೀಲ್ ಕೂಡ ಇದೆ, ಬಟ್ ಕ್ಯಾರೆಕ್ಟರ್ ಎಕ್ಸ್ಪ್ರೆಸ್ ಆಗ್ತಿರೋದು ಇಸ್ ಓನ್ಲಿ ಟಾಲ್. ದಿಸ್ ಇಸ್ ಬಿಕಾಸ್ ಕ್ಯಾಪಿಟಲ್ ಟಿ ಇಸ್ ದ ಡಾಮಿನೆಂಟ್ allele which is getting expressed and small t is the recessive allele which is not getting expressed or is getting suppressed. ಇದೇ ರೀತಿ ಈ genotype ಇದು ಶಾರ್ಟ್ ಅದು genotype ನೋಡ್ಕೊಳ್ಳಿ.
ಸ್ಮಾಲ್ ಟಿ ಇದ್ದಾಗ ಎರಡು ಕ್ಯಾರೆಕ್ಟರ್ಸ್ ರೆಸೆಸಿವ್ ಆಗಿರೋದ್ರಿಂದ ಶಾರ್ಟ್ ಕ್ಯಾರೆಕ್ಟರೇ ಎಕ್ಸ್ಪ್ರೆಸ್ ಆಗುತ್ತೆ ಆಯಿತಾ, ಶಾರ್ಟ್ ಫಿನೋಟೈಪೇ ಕಾಣಿಸ್ಕೊಳ್ಳುತ್ತೆ. ಬಟ್ ಡಾಮಿನೆಂಟ್ ಅಲೀಲ್ ಪ್ರೆಸೆಂಟ್ ಇದ್ದರೆ ಡಾಮಿನೆಂಟ್ ಕ್ಯಾರೆಕ್ಟರ್ ಕಣ್ಣಿಗೆ ಕಾಣಿಸ್ಕೊಳ್ಳುತ್ತೆ ಆಯಿತಾ ಮಕ್ಕಳೇ. ಸೊ ಈ ಅಬ್ಸರ್ವೇಷನ್ಸ್ನ ಮೆಂಡಲ್ ಅವ್ರು ಏನು ಮಾಡಿದ್ರು, ಈ ಅಬ್ಸರ್ವೇಷನ್ಸ್ನ ಸ್ಟಡಿ ಮಾಡೋಕ್ಕೆ ಟ್ರೈ ಮಾಡಿದ್ರು ಆಯಿತಾ. ಸೊ ಎರಡು ಅಲೀಲ್ಸ್ ಟಾಲ್ ಫಾರ್ಮಲ್ಲೇ ಇದ್ದರೆ ಕಾಣಿಸ್ಕೊಳ್ಳುವಂಥ ಫಿನೋಟೈಪ್ ಟಾಲ್ ಆಗಿರುತ್ತೆ. ಒಂದು ಅಲೀಲ್ ಟಾಲ್ ಫಾರ್ಮಲ್ಲಿದ್ದರೆ ಒಂದು ಅಲೀಲ್ ಶಾರ್ಟ್ ಫಾರ್ಮಲ್ಲಿದ್ದರೆ ಕಾಣಿಸ್ಕೊಳ್ಳುವಂತಹ ಫಿನೋಟೈಪ್ ಟಾಲ್ ಆಗೇ ಇರುತ್ತೆ. ಬಟ್ ಎರಡೂ ಅಲೀಲ್ ಶಾರ್ಟ್ ಫಾರ್ಮಲ್ಲಿದ್ದಾಗ ಮಾತ್ರ ಕಾಣಿಸ್ಕೊಳ್ಳುವಂಥ ಫಿನೋಟೈಪ್ ಶಾರ್ಟ್ ಆಗಿ ಇರುತ್ತೆ ಆಯಿತಾ. ಸೊ ಜೀನೋಟೈಪ್ನ ನಾವು ಜೆನೆಟಿಕ್ ರಿಪ್ರೆಸೆಂಟೇಷನ್ ಅಂತ ಕರೆದ್ರೆ ಫಿನೋಟೈಪ್ನ ಫಿಸಿಕಲ್ ಎಕ್ಸ್ಪ್ರೆಷನ್ ಅಂತ ಅರ್ಥ ಮಾಡ್ಕೋಬಹುದು. ಸೊ ಮೆಂಡಲ್ ಅವರು ಕ್ರಾಸ್ ಏನು ನಡೆಸಿದ್ರು, F1 ಪ್ರೊಜೀನಿನ ಸೆಲ್ಫ್ ಪಾಲಿನೇಟ್ ಏನು ಮಾಡಿದ್ರು, ಆಗ ಸಿಕ್ಕಿದಂತಹ ಪ್ರೊಜೀನಿದು ಡೇಟಾನ ನಾವಿಲ್ಲಿ ಹಾಕಿದ್ದೀವಿ ಆಯಿತಾ. ಸೊ ಆ ಪ್ರೊಜೀನಿಯಲ್ಲಿ ಏನಾಗಿತ್ತು ಅಂದರೆ 3 ರೀತಿಯ ಜೀನೋಟೈಪ್ಸ್ ಕಾಣಿಸ್ಕೊಂಡಿತ್ತು. ಒಂದು ಬಂದು ಟಾಲ್, ಒಂದು ಬಂದು ಟಾಲ್ ಆ್ಯಂಡ್ ಶಾರ್ಟ್, ಹಾಗೂ ಒಂದು ಬಂದು ಶಾರ್ಟ್ ಆ್ಯಂಡ್ ಶಾರ್ಟ್ ಜೀನೋಟೈಪ್ ಆಯಿತಾ. ಸೊ ದಿಸ್ ಟಿ ಟಿ ಆ್ಯಂಡ್ ದಿಸ್ ಟಿ ಟಿ ವರ್ ದ ಜೀನೋಟೈಪ್ಸ್. ಸೊ ಇದರ ರೇಷಿಯೋ ಏನಾಗಿತ್ತು, ಸೊ ಫಸ್ಟ್ ಟಿ ಟಿ ಇಷ್ಟು ಸೆಕೆಂಡ್ ಟಿ ಟಿ ಇಷ್ಟು ಸ್ಮಾಲ್ ಟಿ ಟಿದು ರೇಷಿಯೋ ಏನಾಗಿತ್ತು, ಇಟ್ ವಾಸ್ 1:2:1 ಅಲ್ವಾ ಮಕ್ಕಳೇ. ಸೊ ಕ್ಯಾಪಿಟಲ್ ಟಿ ಟಿದು ಒಂದು ಫಾರ್ಮ್ ಇದೆ, ಕ್ಯಾಪಿಟಲ್ ಟಿ ಆ್ಯಂಡ್ ಸ್ಮಾಲ್ ಟಿದು 2 ಫಾರ್ಮ್ಸ್ ಇದೆ, ಆ್ಯಂಡ್ ಸ್ಮಾಲ್ ಟಿದು ಒಂದು ನಂಬರ್ ಇದೆ, ಅವ್ರ ಫಾರ್ಮ್ ಇದೆ ಅಲ್ವಾ, ಫಾರ್ಮ್ ಅಲ್ಲ ನಂಬರ್ ಇದೆ, ಓಕೆನಾ. ಸೊ ದಿಸ್ ಜೀನೋಟಿಪಿಕ್ ರೇಷಿಯೋ ಇಸ್ 1:T:1. ಸೊ ನಿಮಗೆ ಕ್ವೆಶನ್ ಏನು ಕೇಳ್ತಾರೆ, ಮೋನೋ ಹೈಬ್ರಿಡ್ ಕ್ರಾಸ್ದು ಜೀನೋಟಿಪಿಕ್ ಆ್ಯಂಡ್ ಫಿನೋಟಿಪಿಕ್ ರೇಷಿಯೋ ಬರೀರಿ ಅಂತ ಕೇಳ್ತಾರೆ. ಆಗ ಜೀನೋಟಿಪಿಕ್ ರೇಷಿಯೋನ ನೀವು 1:2:1 ಅಂತ ಬರಿಬೇಕು. ಫಿನೋಟಿಪಿಕ್ ರೇಷಿಯೋ ಏನಾಗಿತ್ತು, ಟಾಲ್ ಆ್ಯಂಡ್ ಶಾರ್ಟ್ ಅಲ್ವಾ ಫಿನೋಟೈಪ್ಸ್, tall and short are the phenotypes, because both the first genotype and second genotype will give rise to tall characteristic only. So phenotypic ratio ಏನಾಗಿತ್ತು, it was 3:1, because both these genotypes will give rise to tall plant only, because tall allele is dominant and short allele is recessive ಆಯ್ತಾ. ಸೊ ಲಾಸ್ಟ್ ಅಲ್ಲಿ ಒಂದು ಪ್ಲಾಂಟ್ ಮಾತ್ರ ಶಾರ್ಟ್ ಆಗಿ ಕಾಣಿಸ್ಕೊಳ್ಳುತ್ತೆ, ಬಿಕಾಸ್ ದಿಸ್ ಫಿನೋಟೈಪ್ ಇಸ್ ಶಾರ್ಟ್, ಓಕೆನಾ. ಎಸ್, ಸೊ ಮೆಂಡಲ್ ಅವ್ರದ್ದು ಫಸ್ಟ್ ಲಾ ಏನಾಗಿತ್ತು ಅಂತ ಅರ್ಥ ಮಾಡ್ಕೋಬೇಕು ನಾವು. ಮೆಂಡಲ್ಸ್ ಫಸ್ಟ್ ಲಾ ವಾಸ್ ನೋನ್ ಎಸ್ ದ ಲಾ ಆಫ್ ಡಾಮಿನೆನ್ಸ್. ವೆನ್ 2 ಕಾಂಟ್ರಾಸ್ಟಿಂಗ್ ಅಲೀಲ್ಸ್ ಫಾರ್ ಅ ಟ್ರೇಟ್ ಆರ್ ಪ್ರೆಸೆಂಟ್ ಇನ್ ಅನ್ ಆರ್ಗ್ಯಾನಿಸಮ್, ಸೊ 2 ಕಾಂಟ್ರಾಸ್ಟಿಂಗ್ ಟ್ರೇಟ್ಸ್ ಒಂದು ಆರ್ಗ್ಯಾನಿಸಮ್ ಅಲ್ಲಿ ಪ್ರೆಸೆಂಟ್ ಆಗಿದ್ದಾಗ ಒನ್ ಅಲೀಲ್ ವಿಲ್ ಬಿ ಡಾಮಿನೆಂಟ್ ಓವರ್ ದ ಅದರ್. ದಿಸ್ ಅಲೀಲ್ which is the tall allele is dominant over the short allele, and one will always be expressed, whereas the other will always be suppressed ಆಯ್ತಾ ಮಕ್ಕಳೇ. This was Mendel's first law of inheritance, which was law of dominance. Next law of inheritance ಮೆಂಡಲ್ದು ಏನಾಗಿತ್ತು, it was law of segregation. ಏನು ಹೇಳುತ್ತೆ law of segregation, ಈ ಲಾಸ್ನೆಲ್ಲ ಬೈ ಹಾರ್ಟ್ ಮಾಡ್ಕೋಬೇಕು, ಡೈರೆಕ್ಟ್ ಆಗಿ ಕ್ವೆಶನ್ ಕೇಳ್ತಾರೆ. When an organism makes gametes, each gamete receives just one gene copy or allele from each parent which is selected randomly. So gametes ತಯಾರಾಗಬೇಕಾದ್ರೆ ಇಲ್ಲಿ ಒಂದು ಪೇರೆಂಟ್ ಅಲ್ಲಿ ಟಿ ಅಲೀಲ್ಸ್ ಇತ್ತು, ಇನ್ನೊಂದು ಪೇರೆಂಟ್ ಅಲ್ಲಿ ಟಿ ಆ್ಯಂಡ್ ಟಿ ಅಲೀಲ್ ಇತ್ತು. ಸೊ ಪ್ರತಿಯೊಂದು ಗ್ಯಾಮಿಟ್ಗೆ ಇದರ್ ಈ ಟಿ ಅಲೀಲ್ ಹೋಗುತ್ತೆ ಆರ್ ಈ ಟಿ ಅಲೀಲ್ ಹೋಗುತ್ತೆ, ಆ್ಯಂಡ್ ಸೆಕೆಂಡ್ ಪೇರೆಂಟ್ ಅಲ್ಲಿ ಇದರ್ ಇ ಟಿ ಹೋಗುತ್ತೆ ಅಥವಾ ಇ ಟಿ ಹೋಗುತ್ತೆ, ಆ್ಯಂಡ್ ಯಾವ ಟಿ ಹೋಗುತ್ತೆ ಅದು ರ್ಯಾಂಡಮ್ ಆಗಿ ಸೆಲೆಕ್ಟ್ ಆಗತ್ತೆ ಆಯ್ತಾ. ನೋ ಒನ್ ಗೆಟ್ಸ್ ಟು ಡಿಸೈಡ್ ವಿಚ್ ಟಿ ಇಸ್ ಗೋಯಿಂಗ್ ಅಂತ, ಇಟ್ ಇಸ್ ಅ ರ್ಯಾಂಡಮ್ ಸೆಲೆಕ್ಷನ್. ಸೊ ಇಲ್ಲಿ ನೋಡೋಣ ನಾವು ಎಕ್ಸಾಂಪಲ್ಸ್ ನೋಡೋಣ. ಸೊ ಒಂದು ಪೇರೆಂಟಿನ ಗ್ಯಾಮೀಟ್ಸ್ ಅಲ್ಲಿ ಈ ರೀತಿ ಸೆಲೆಕ್ಷನ್ ಆಗುತ್ತೆ ಆಯ್ತಾ. ಒಂದು ಪೇರೆಂಟ್ಗೆ ಈ ರೀತಿ ಟಿ ಆ್ಯಂಡ್ ಟಿ ಅಲೀಲ್ ಕಾಂಬಿನೇಷನ್ ಇದ್ರೆ ಗ್ಯಾಮೀಟ್ಸ್ ಅಲ್ಲಿ ಈ ಫಸ್ಟ್ ಟಿ ಹೋಗ್ಬೋದು ಅಥವಾ ಸೆಕೆಂಡ್ ಟಿ ಹೋಗ್ಬೋದು. ಸೆಕೆಂಡ್ ಪೇರೆಂಟಲ್ಲಿ ಸ್ಮಾಲ್ ಟಿ ಅಲೀಲ್ ಕಾಂಬಿನೇಷನ್ ಇದ್ದರೆ ಫಸ್ಟ್ ಸ್ಮಾಲ್ ಟಿ ಹೋಗ್ಬೋದು ಗ್ಯಾಮಿಟ್ಗೆ, ಆರ್ ಸೆಕೆಂಡ್ ಸ್ಮಾಲ್ ಟಿ ಹೋಗ್ಬೋದು. ಆ್ಯಂಡ್ ಇದು ಡಿಫ್ರೆಂಟ್ ಆಗಿದೆ, ಎಸ್ ಇಲ್ಲಿ ತಪ್ಪು ಮಾಡಿದ್ದೀನಿ, ಎಸ್. ಸೊ ಕ್ಯಾಪಿಟಲ್ ಟಿ ಆ್ಯಂಡ್ ಸ್ಮಾಲ್ ಟಿ ಅಲೀಲ್ ಕಾಂಬಿನೇಷನ್ ಇದ್ದರೆ ಇದರ್ ಕ್ಯಾಪಿಟಲ್ ಟಿ ಗ್ಯಾಮಿಟ್ನ ಎಂಟರ್ ಆಗ್ಬೋದು ಆರ್ ಸ್ಮಾಲ್ ಟಿ ಗ್ಯಾಮಿಟ್ನ ಎಂಟರ್ ಆಗ್ಬೋದು ಆಯಿತಾ. ಸೊ ದಿಸ್ ಇಸ್ ದ ಲಾ ಆಫ್ ಸೆಗ್ರಿಗೇಷನ್ ಆಯಿತಾ. ನೆಕ್ಸ್ಟ್ ನಾವು ಡೈಹೈಬ್ರಿಡ್ ಕ್ರಾಸ್ನ ನೋಡೋಣ ಆಯಿತಾ ಮಕ್ಕಳೇ. ಸೊ ಡೈಹೈಬ್ರಿಡ್, ಮೋನೋ ಹೈಬ್ರಿಡಲ್ಲಿ ಏನು ಅಂದಿದ್ದೆ ನಾನು, ಬರೀ ಪ್ಲಾಂಟ್ ಹೈಟ್ನ ಕನ್ಸಿಡರ್ ಮಾಡಿದ್ರು ಅಲ್ವಾ ಮೆಂಡಲ್ ಅವರು. ಸೊ ಡೈಹೈಬ್ರಿಡಲ್ಲಿ ಪ್ಲಾಂಟ್ ಹೈಟ್ ಹಾಗೂ ಫ್ಲವರ್ ಕಲರ್ನ ಅವರು
ಕನ್ಸಿಡರ್ ಮಾಡಿದ್ರು ಆಯ್ತಾ. ಸೊ ಪ್ಲಾಂಟ್ ಹೈಟ್ 2 ಫಾರ್ಮ್ಸ್ ಅಲ್ಲಿ ಇತ್ತು ಅಲ್ವಾ, ಅದೇ ರೀತಿ ಫ್ಲವರ್ ಕಲರ್ ಕೂಡ ವೈಟ್ ಅಂಡ್ ಪರ್ಪಲ್ ಫಾರ್ಮ್ ಅಲ್ಲಿ ಇತ್ತು ಆಯ್ತಾ ಮಕ್ಕಳೇ. ಸೊ ನಿಮ್ಗೆ ಏನ್ ಗೊತ್ತಿರಬೇಕು, ಟಾಲ್ ಇದು ಏನು ಡಾಮಿನೆಂಟ್ ಅಲೀಲ್ ಯಾವುದು, ಇಟ್ ಇಸ್ ಟಿ. ಶಾರ್ಟ್ ಎಕ್ಸ್ಪ್ರೆಸ್ ಮಾಡುವಂಥ ರೆಸೆಸಿವ್ ಅಲೀಲ್ ಯಾವುದು, ಇಟ್ ಇಸ್ ಸ್ಮಾಲ್ ಟಿ. ಇದೇ ರೀತಿ ಪರ್ಪಲ್ ವಾಸ್ ದ ಡಾಮಿನೆಂಟ್ ಕಲರ್ ಆಯ್ತಾ ಮಕ್ಕಳೇ, ಆ್ಯಂಡ್ ವೈಟ್ ವಾಸ್ ದ ರೆಸೆಸಿವ್ ಕಲರ್. ಇದ್ರ ಜೀನೋ ಟೈಪ್ಸ್ ಎಲ್ಲ ಹೇಗಿದೆ ಅಂತ ನೋಡೋಣ ನಾವು. ಓಕೆ, ಸೊ ಫಸ್ಟ್ ಏನು ಮಾಡಿದ್ರು ಮೆಂಡಲ್, ಒಂದು ಟಾಲ್ ಪ್ಲಾಂಟ್ ಪರ್ಪಲ್ ಫ್ಲವರ್ಸ್ ಇರುವಂತಹ ಒಂದು ಪೇರೆಂಟ್ ಪ್ಲಾಂಟ್ನ ತೊಗೊಂಡ್ರು ಆ್ಯಂಡ್ ಒಂದು ಶಾರ್ಟ್ ಪ್ಲಾಂಟ್ ವಿತ್ ವೈಟ್ ಫ್ಲವರ್ಸ್ನ ತೊಗೊಂಡ್ರು ಆಯಿತಾ. ಸೊ ಇವೆರಡೂ ಟೈಪ್ಸ್ದು ಪ್ಯೂರ್ ಲೈನ್ ಪ್ಲಾಂಟ್ಸ್ನ ಡೆವಲಪ್ ಮಾಡಿದ್ರು. ಪೇರೆಂಟ್ ಎದು ಕೂಡ ಪ್ಯೂರ್ ಲೈನ್ ಪ್ಲಾಂಟ್ನ ಡೆವಲಪ್ ಮಾಡಿದ್ರು ಆ್ಯಂಡ್ ಪೇರೆಂಟ್ ಬಿದು ಕೂಡ ಪ್ಯೂರ್ ಲೈನ್ ಪ್ಲಾಂಟ್ನ ಡೆವಲಪ್ ಮಾಡಿದ್ರು. ಹೇಗೆ ಮಾಡಿದ್ರು, ಒಂದು ಪ್ಲಾಂಟ್ನ ತೊಗೊಂಡು 5 to 6 times ಸೆಲ್ಫ್ ಪಾಲಿನೇಟ್ ಮಾಡಿದಾಗ ಪ್ಯೂರ್ ಲೈನ್ ಪ್ಲಾಂಟ್ ಸಿಗತ್ತೆ. ಇದನ್ನ ಪೇರೆಂಟ್ ಎಗೂ ಮಾಡಿದ್ರು, ಪೇರೆಂಟ್ ಬಿಗೂ ಮಾಡಿದ್ರು ಆಯ್ತಾ. ಸೊ ಮೋನೋಹೈಬ್ರಿಡ್ ಕ್ರಾಸಲ್ಲಿ ಏನಾಯಿತು, ಅದೇ ರೀತಿ ಡೈಹೈಬ್ರಿಡ್ ಕ್ರಾಸಲ್ಲಿ ಕೂಡ F1 ಪ್ರೊಜೀನಿಯಲ್ಲಿ ಬರೀ ಟಾಲ್ ಪ್ಲಾಂಟ್ಸ್ ವಿತ್ ಪರ್ಪಲ್ ಫ್ಲವರ್ಸ್ ಕಾಣಿಸ್ಕೋತು. ಅಂದರೆ ಒಂದು ಪೇರೆಂಟಿನ ಫಿನೋಟೈಪ್ ಮಾತ್ರ F1 ಪ್ರೊಜೀನಿಯಲ್ಲಿ ಕಾಣಿಸ್ಕೋತು. ಸೊ ಏನಾಯಿತು ಅಂದರೆ, ಈ ಪ್ಯೂರ್ ಲೈನ್ ಪ್ಲಾಂಟ್ಸ್ನ ಡೆವಲಪ್ ಮಾಡಿದ್ಮೇಲೆ ಪೇರೆಂಟ್ ಎ ಹಾಗೂ ಪೇರೆಂಟ್ ಬಿನ ಕ್ರಾಸ್ ಮಾಡಿದ್ರು ಆಯ್ತಾ ಮಕ್ಕಳೇ. ಸೊ ಆಗ ಅವ್ರು ಏನು ನೋಡಿದ್ರು ಅಂದರೆ, F1 ಪ್ರೊಜೀನಿ ಏನಿದೆ ಅದರಲ್ಲಿ ಬರೀ ಪೇರೆಂಟ್ ಎದು ಕ್ಯಾರೆಕ್ಟರಿಸ್ಟಿಕ್ಸ್ ಮಾತ್ರ ಕಾಣಿಸ್ಕೋತು, ವಿಚ್ ಇಸ್ ಟಾಲ್ ಪ್ಲಾಂಟ್ ವಿತ್ ಪರ್ಪಲ್ ಫ್ಲವರ್ಸ್ ಕ್ಯಾರೆಕ್ಟರಿಸ್ಟಿಕ್ ಇರುವಂಥ ಪ್ಲಾಂಟ್ಸ್ ಮಾತ್ರ ಕಾಣಿಸ್ಕೋತು ಅಂತ ಅವರು ಅಬ್ಸರ್ವ್ ಮಾಡಿದ್ರು. ನೆಕ್ಸ್ಟ್ ಏನು ಮಾಡಿದ್ರು, ಈ ಪ್ಲಾಂಟ್ಸ್ನ ಸೆಲ್ಫ್ ಪಾಲಿನೇಟ್ ಮಾಡಿದಾಗ ನಮಗೆ F2 ಜನರೇಷನಲ್ಲಿ ಬೇರೆ ಬೇರೆ ರೀತಿಯ ಅಬ್ಸರ್ವೇಷನ್ಸ್ ಕಾಣಿಸ್ತು. ಹೊಸ ರೀತಿಯ ಕಾಂಬಿನೇಷನ್ ನಮಗೆ ಇಲ್ಲಿ ಕಾಣಿಸ್ತು. ಟಾಲ್ ಪ್ಲಾಂಟ್ಸ್ ವಿತ್ ವೈಟ್ ಫ್ಲವರ್ಸ್ ಹಾಗೂ ಶಾರ್ಟ್ ಪ್ಲಾಂಟ್ಸ್ ವಿತ್ ಪರ್ಪಲ್ ಫ್ಲವರ್ಸ್ ಕೂಡ ಈ ಜನರೇಷನಲ್ಲಿ ಕಾಣಿಸೋಕ್ಕೆ ಸ್ಟಾರ್ಟ್ ಮಾಡ್ತು. ಸೊ ಫಸ್ಟ್ ಪೇರೆಂಟ್ಸ್ನ ತೊಗೊಂಡು ಕ್ರಾಸ್ ಮಾಡಿದಾಗ F1 ಪ್ರೊಜೀನಿಯಲ್ಲಿ ಬರೀ ಟಾಲ್ ಪ್ಲಾಂಟ್ಸ್ ವಿತ್ ಪರ್ಪಲ್ ಫ್ಲವರ್ಸ್ ಕಾಣಿಸ್ತು. ಸೊ ಈ ಟಾಲ್ ಪ್ಲಾಂಟ್ಸ್ ವಿತ್ ಪರ್ಪಲ್ ಫ್ಲವರ್ಸ್ನ ತೊಗೊಂಡು ಸೆಲ್ಫ್ ಪಾಲಿನೇಟ್ ಮಾಡಿದಾಗ F2 ಪ್ರೊಜೀನಿ ಅಲ್ಲಿ ನಮಗೆ ಶಾರ್ಟ್ ಪ್ಲಾಂಟ್ಸ್ ವಿತ್ ಪರ್ಪಲ್ ಫ್ಲವರ್ಸ್ ಕೂಡ ಕಾಣಿಸ್ತು ಆ್ಯಂಡ್ ಟಾಲ್ ಪ್ಲಾಂಟ್ಸ್ ವಿತ್ ವೈಟ್ ಫ್ಲವರ್ಸ್ ಕೂಡ ಕಾಣಿಸ್ತು. ಬೇಸಿಕಲಿ ಪೇರೆಂಟ್ ಕ್ಯಾರೆಕ್ಟರಿಸ್ಟಿಕ್ಸ್ ಅಲ್ಲದೆ, which is tall plants with purple flowers are the parent characteristics and short plants with white flower was the parent characteristics. ಇದಲ್ಲದೆ ಹೊಸ ಕಾಂಬಿನೇಷನ್ಸ್ ಇನ್ ಕ್ಯಾರೆಕ್ಟರಿಸ್ಟಿಕ್ಸ್ ಕೂಡ ಕಾಣಿಸಕ್ಕೆ ಹೋಯಿತು, which was short plants with purple flowers and tall plant with white flowers ಕೂಡ ಕಾಣಿಸಕ್ಕೆ ಸ್ಟಾರ್ಟ್ ಮಾಡ್ತು. ಈ ಅಬ್ಸರ್ವೇಷನ್ಸ್ನ ಮೆಂಡಲ್ ಅವರು ಮ್ಯಾಥಮ್ಯಾಟಿಕಲಿ ರಿಪ್ರೆಸೆಂಟ್ ಮಾಡಿ ಅರ್ಥ ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡಿದ್ರು. ಜಸ್ಟ್ ಟು ರೀಕ್ಯಾಪ್, ಕ್ಯಾಪಿಟಲ್ ಲೆಟರ್ ರಿಪ್ರೆಸೆಂಟ್ಸ್ ಡಾಮಿನೆಂಟ್ ಅಲೀಲ್ ಆ್ಯಂಡ್ ಸ್ಮಾಲ್ ಲೆಟರ್ ರಿಪ್ರೆಸೆಂಟ್ಸ್ ರೆಸೆಸಿವ್ ಅಲೀಲ್. ಆ್ಯಂಡ್ ಈ ಅಲೀಲಿನ ಲೆಟರ್ ಯಾವಾಗಲೂ ಡಾಮಿನೆಂಟ್ ಟ್ರೇಟಿನ ಫಸ್ಟ್ ಲೆಟರ್ ಆಗಿರಬೇಕು ಅಂತ ನೆಸೆಸರಿ ಇಲ್ಲ. ಎಸ್, ಸೊ ಇಷ್ಟೊತ್ತವರೆಗೂ ಮೆಂಡಲ್ ಅವರು ಡೈಹೈಬ್ರಿಡ್ ಕ್ರಾಸಲ್ಲಿ ಏನು ಅಬ್ಸರ್ವ್ ಮಾಡಿದ್ರು ಅದನ್ನು ಮ್ಯಾಥಮೆಟಿಕಲಿ ಅರ್ಥ ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡಿದ್ರು ಆಯಿತಾ. ಸೊ ಇಲ್ಲಿ ಪೇರೆಂಟ್ಸ್ ಅವರ ಜೀನೋಟೈಪ್ಸ್ನ ಬರ್ಕೊಂಡ್ರು ಆಯಿತಾ ಮಕ್ಕಳೇ. ಸೊ ಇದು ಪೇರೆಂಟ್ ಎನ ಜೀನೋಟೈಪ್, ಇದು ಪೇರೆಂಟ್ ಬಿದು ಜೀನೋಟೈಪ್ ಆಯಿತಾ. ಪೇರೆಂಟ್ ಎ ಅಲ್ಲಿ ಬೋತ್ ದ ಕ್ಯಾರೆಕ್ಟರಿಸ್ಟಿಕ್ಸ್ ಆರ್ ಇನ್ ಡಾಮಿನೆಂಟ್ ಫಾರ್ಮ್, ವಿಚ್ ಇಸ್ tall plant with purple flowers. Parent B ಅಲ್ಲಿ both the characteristics are in recessive form, which is short plant with white flowers ಆಯ್ತಾ. and the genotypes look something like this ಆಯ್ತಾ ಮಕ್ಕಳೇ. ಈಗ ಗ್ಯಾಮೀಟ್ಸ್ ಹೇಗೆ ಫಾರ್ಮ್ ಆಗುತ್ತೆ, ಸೊ ಅಲೀಲ್ಸ್ ಹೇಗೆ ಪಾಸ್ ಆಗುತ್ತೆ, ಇವೆರಡು ಕ್ಯಾಪಿಟಲ್ ಟಿ ಅಲ್ಲಿ ಒಂದು ಟಿ ಏನಿದೆ ಅಲೀಲ್ನ ಎಂಟರ್ ಆಗ್ಬೋದು ಆಯ್ತಾ. ಒಂದು ಅಲೀಲ್ ಏನಿದೆ ಗ್ಯಾಮೀಟ್ನ ಎಂಟರ್ ಆಗ್ಬೋದು. ಆ್ಯಂಡ್ ಈ ಎರಡು ಕ್ಯಾಪಿಟಲ್ ಡಬ್ಲ್ಯೂಸ್ ಅಲ್ಲಿ ಒಂದು ಕ್ಯಾಪಿಟಲ್ ಡಬ್ಲ್ಯೂ ಆರ್ ಒಂದು ಅಲೀಲ್ ಏನಿದೆ ಅದು ಗ್ಯಾಮೀಟ್ನ ಎಂಟರ್ ಆಗ್ಬೋದು ಇನ್ ಪೇರೆಂಟ್ ಎ. ನೆಕ್ಸ್ಟ್ ಈ ಸ್ಮಾಲ್ ಟಿ ಆ್ಯಂಡ್ ಸ್ಮಾಲ್ ಡಬ್ಲ್ಯೂ ಏನಿದೆ, ಈ ಎರಡು ಟೈಪ್ಸ್ ಆಫ್ ಅಲೀಲ್ಸ್ ಏನಿದೆ ಈ ರೀತಿ ಗ್ಯಾಮೀಟ್ನ ಫಾರ್ಮ್ ಮಾಡ್ಬೋದು ಇನ್ ಪೇರೆಂಟ್ ಬಿ ಆಯ್ತಾ. ದಿಸ್ ಇಸ್ ಪೇರೆಂಟ್ ಬಿ ಆ್ಯಂಡ್ ದಿಸ್ ಇಸ್ ಪೇರೆಂಟ್ ಎಸ್ ಗ್ಯಾಮೀಟ್. ಓಕೆನಾ. ಎಸ್, ಸೊ ಈ ಗ್ಯಾಮೀಟ್ಸ್ ಏನಿದೆ ಯಾವ ರೀತಿ ಕಂಬೈನ್ ಆಗ್ಬೋದು ಅಂತ ನಮ್ಮ ಪನ್ನೆಟ್ ಸ್ಕ್ವೇರ್ ಹೇಳ್ಕೊಡ್ತಿದೆ ಆಯ್ತಾ. ಸೊ ದಿಸ್ ವಿಲ್ ಬಿ ಬಿಗ್ ಕ್ಯಾಪಿಟಲ್ ಡಬ್ಲ್ಯೂ ಸ್ಮಾಲ್ ಡಬ್ಲ್ಯೂ, ಇದೊಂದು ಮಿಸ್ ಮಾಡಿದ್ದೀನಿ ಬರೆಯೋಕ್ಕೆ. ಎಸ್, ಸೊ ವಿಲ್ ಬಿ ಕ್ಯಾಪಿಟಲ್ ಟಿ ಸ್ಮಾಲ್ ಟಿ capital W small w. So what are the possible combinations ಮಕ್ಕಳೇ? So first parent ಇಂದ capital T capital W ಬಂದು second parent ಇಂದ small t small w ಬಂದಾಗ this is the combination you're going to see ಆಯ್ತಾ. It will be capital T small t capital W small w ಆಯ್ತಾ. And this will be the phenotypic expression. This will be the genotype, this will be the phenotype ಆಯ್ತಾ. Next
ಏನು ಒಂದು ಪೇರೆಂಟ್ ಇಂದ ಕ್ಯಾಪಿಟಲ್ ಟಿ ಕ್ಯಾಪಿಟಲ್ ಡಬ್ಲ್ಯೂ ಬಂತು ಆ್ಯಂಡ್ ಸೆಕೆಂಡ್ ಪೇರೆಂಟ್ ಆಲ್ಸೋ ದಿಸ್ ಇಸ್ ದ ಸೇಮ್ ಟೈಪ್ ಆಫ್ ಜಿನೋಟಿಪಿಕ್ ಕಾಂಬಿನೇಷನ್ ಆಯಿತಾ. ಇಲ್ಲಿ ಕೂಡ ಯು ಹ್ಯಾವ್ ದ ಸೇಮ್ ಟೈಪ್ ಆಫ್ ಜಿನೋಟಿಪಿಕ್ ಕಾಂಬಿನೇಷನ್. ಲಾಸ್ಟಲ್ಲಿ ಆಲ್ಸೋ ಯು ಹ್ಯಾವ್ ದ ಸೇಮ್ ಟೈಪ್ ಆಫ್ ಜಿನೋಟಿಪಿಕ್ ಕಾಂಬಿನೇಷನ್. ಸೊ ಫಸ್ಟ್ ಮೆಂಡಲ್ ಅವರು ಯೋಚನೆ ಮಾಡ್ತಿದ್ರು ಅಲ್ವಾ, ಫಸ್ಟ್ ಜನ್ರೇಷನಲ್ಲಿ ಮಾತ್ರ ಬರೀ ಪೇರೆಂಟ್ ಜನ್ರೇಷನ್ನ ಕ್ಯಾರೆಕ್ಟರಿಸ್ಟಿಕ್ಸ್ ಕಾಣಿಸ್ಕೋತು ಅಂತ. ದಿಸ್ ಇಸ್ ದ ರೀಸನ್, ಬಿಕಾಸ್ ಬೋತ್ ದ ಪೇರೆಂಟ್ಸ್ ಇಂದ ಅಲೀಲ್ಸ್ ಬಂದಿದ್ರು ಕೂಡ ಓನ್ಲಿ ದ ಡಾಮಿನೆಂಟ್ ಅಲೀಲ್ಸ್ ಆರ್ ಗೆಟಿಂಗ್ expressed ಅಂತ ನೀವು ತಿಳ್ಕೋಬೇಕು. ಈಚ್ ಗ್ಯಾಮಿಟ್ ಪ್ರೊಡ್ಯೂಸ್ ಬೈ ದ ಪ್ಲಾಂಟ್ ನೀಡ್ಸ್ ಟು ಕಂಟೈನ್ ಆಲ್ ದ ಅಲೀಲ್ಸ್ ಫಾರ್ ಆಲ್ ದ ಟ್ರೇಟ್ಸ್, ಹೆನ್ಸ್ ವಿ ಕ್ಲಬ್ T and W in one gamete. ಸೊ ನಾವು ಯಾವ್ಯಾವ ಟ್ರೇಟ್ಸ್ ಡಿಸ್ಕಸ್ ಮಾಡ್ತಿದ್ದೀವೋ ಅದು ಗ್ಯಾಮೀಟ್ನ ಎಂಟರ್ ಆಗಲೇಬೇಕು. ಸೊ ನಾವು ಒಂದು ಅಲೀಲ್ ಕಾಂಬಿನೇಷನ್ದು ಒಂದು ಒಂದು ಜೀನ್ದು ಒಂದು ಅಲೀಲ್ನ ಗ್ಯಾಮೀಟಲ್ಲಿ ರಿಪ್ರೆಸೆಂಟ್ ಮಾಡ್ತೀವಿ, ಇನ್ನೊಂದು ಜೀನ್ದು ಇನ್ನೊಂದು ಅಲೀಲ್ನ ಕೂಡ ನಾವು ಗ್ಯಾಮೀಟಲ್ಲಿ ರಿಪ್ರೆಸೆಂಟ್ ಮಾಡ್ತೀವಿ. ದಿಸ್ ಇಸ್, ನೀವು ಏನಕ್ಕೆ ಟಿ ಹಾಗೂ ಡಬ್ಲ್ಯೂನ ಒಟ್ಟಿಗೆ ಎಕ್ಸ್ಪ್ರೆಸ್ ಮಾಡ್ತಿದ್ದೀರಾ ಅಂತ ಅಂದ್ಕೊಂಡ್ರೆ ದಿಸ್ ಇಸ್ ದ ರೀಸನ್ ಆಯಿತಾ. ಓಕೆ, ನೆಕ್ಸ್ಟ್ ಈ F1 ಪ್ರೊಜೀನೀಸ್ನ ನಾವು ಸೆಲ್ಫ್ ಕ್ರಾಸ್ ಮಾಡಿದಾಗ ಹೊಸ ಹೊಸ ಕ್ಯಾರೆಕ್ಟರ್ಸ್ ಕಾಣಿಸ್ತು ಅಲ್ವಾ. ಇದಕ್ಕೆ ರೀಸನ್ ಏನು ಅಂತ ಮೆಂಡಲ್ ಅವರು ಮ್ಯಾಥಮೆಟಿಕಲಿ ವರ್ಕೌಟ್ ಮಾಡೋಕ್ಕೆ ಟ್ರೈ ಮಾಡಿದ್ರು ಆಯಿತಾ. ಸೊ ಎಸ್, ಸೊ ಇಲ್ಲಿ ಗ್ಯಾಮೀಟ್ಸ್ನ ಹೇಗೆ ರಿಪ್ರೆಸೆಂಟ್ ಮಾಡ್ತೀರಾ ವೆನ್ ಯು ಕ್ಯಾರಿ ಔಟ್ ಅ ಸೆಲ್ಫ್ ಕ್ರಾಸ್? ಫಸ್ಟು ಕ್ಯಾಪಿಟಲ್ ಟಿನ ನೀವು ಕ್ಯಾಪಿಟಲ್ ಡಬ್ಲ್ಯೂ ಜೊತೆ ಬರಿಬೋದು, ನೆಕ್ಸ್ಟು ಕ್ಯಾಪಿಟಲ್ ಟಿನ ಸ್ಮಾಲ್ ಡಬ್ಲ್ಯೂ ಜೊತೆ ಬರಿಬೋದು. ಆಗ ನಿಮಗೆ ಎರಡು ಟೈಪ್ಸ್ ಆಫ್ ಗ್ಯಾಮೀಟ್ಸ್ ಕಾಣಿಸುತ್ತೆ. ನೆಕ್ಸ್ಟು ಸ್ಮಾಲ್ ಟಿನ ಕ್ಯಾಪಿಟಲ್ ಡಬ್ಲ್ಯೂ ಜೊತೆ ಬರಿಬೋದು ಮತ್ತು ಸ್ಮಾಲ್ ಟಿನ ಸ್ಮಾಲ್ ಡಬ್ಲ್ಯೂ ಒಟ್ಟಿಗೆ ಬರಿಬೋದು. ಆಗ ಯು ಫೈಂಡ್ 2 other ಟೈಪ್ಸ್ ಆಫ್ ಗ್ಯಾಮೀಟ್ಸ್ ಆಯಿತಾ. ಇದು ಪೇರೆಂಟ್ ಎ ಆ್ಯಂಡ್ ದಿಸ್ ಇಸ್ ಆಲ್ಸೋ ಪೇರೆಂಟ್ ಎ ಬಿಕಾಸ್ ವಿ ಆರ್ ಕ್ಯಾರಿಂಗ್ ಔಟ್ ಸೆಲ್ಫ್ ಪಾಲಿನೇಷನ್. ದಿಸ್ ಇಸ್ ಪೇರೆಂಟ್ ಎ ಆ್ಯಂಡ್ ಪೇರೆಂಟ್ ಎ ಆಯಿತಾ. ದಿಸ್ ಇಸ್ F1 ಪ್ರೋಜೀನ್, ಇದು ಪೇರೆಂಟ್ ಎ. ಓಕೆನಾ, ಡೋಂಟ್ ಕನ್ಫ್ಯೂಸ್ ದಿಸ್ ವಿತ್ ದ ಒರಿಜಿನಲ್ ಪೇರೆಂಟ್ಸ್. ಸೊ ಈಗ ಯಾವ ರೀತಿಯ ಕಾಂಬಿನೇಷನ್ಸ್ ಕಾಣಿಸ್ಕೊಳ್ಳುತ್ತೆ ನಮಗೆ? ದೀಸ್ ಆರ್ ದ ಡಿಫ್ರೆಂಟ್ ಕೈಂಡ್ಸ್ ಆಫ್ ಕಾಂಬಿನೇಷನ್ಸ್ ಆಯಿತಾ ಮಕ್ಕಳೇ. ಸೊ ಈ ರೀತಿಯ ಗ್ಯಾಮೀಟ್ಸ್ ಒಟ್ಟಿಗೆ ಫ್ಯೂಸ್ ಆದಾಗ ವಿ ಗೆಟ್ ದಿಸ್ ಕಾಂಬಿನೇಷನ್. ಈ ಜಿನೋಟೈಪ್ನ ಗ್ಯಾಮೀಟ್ ಈ ಜಿನೋಟೈಪ್ನ ಗ್ಯಾಮೀಟ್ ಒಟ್ಟಿಗೆ ಕಂಬೈನ್ ಆದಾಗ ವಿ ಗೆಟ್ ದಿಸ್ ಕಾಂಬಿನೇಷನ್ ಆಯಿತಾ. ಸೊ ದಿಸ್ ಇಸ್ ಹೌ ಯು ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್. ಸೊ ಈ ಪನ್ನೆಟ್ ಸ್ಕ್ವೇರಲ್ಲಿ ನೀವೇನು ಅಬ್ಸರ್ವ್ ಮಾಡಬೇಕು? ಬೇಸಿಕಲಿ we have to understand what kinds of genotypes are seen, what kinds of phenotypes are seen, and what is the ratio of each of these genotype and phenotype ಆಯ್ತಾ. ಸೊ in dihybrid cross ನೀವು genotypic ರೇಷಿಯೋನ ನೆನ್ಪಿಟ್ಕೊಳ್ಳೋ ಅವಶ್ಯಕತೆ ಇಲ್ಲ. genotypic ರೇಷಿಯೋನ ಯೂಶಲಿ ನಿಮಗೆ ಕೇಳಲ್ಲ ಆಯಿತಾ. ಸೊ ಇಲ್ಲಿ ಬರೀ ಫಿನೋಟಿಪಿಕ್ ರೇಷಿಯೋನ ನೆನ್ಪಿಟ್ಕೊಳ್ಳಿ. ದಟ್ ಇಸ್ ವೈ ವಿವ್ ಸೆಡ್ ಲೆಟ್ಸ್ ಕೌಂಟ್ ದ ಫಿನೋಟೈಪ್ ಅಂತ. ದಿಸ್ ಫಿನೋಟಿಪಿಕ್ ರೇಷಿಯೋನ ನೆನ್ಪಿಟ್ಕೊಳ್ಳಿ. ವಾಟ್ ಇಸ್ ದ ಫಿನೋಟಿಪಿಕ್ ರೇಷಿಯೋ ಮಕ್ಕಳೇ? ಪನ್ನೆಟ್ ಸ್ಕ್ವೇರ್ ಅಬ್ಸರ್ವ್ ಮಾಡಿದಾಗ ಟಾಲ್ ಪ್ಲಾಂಟ್ಸ್ ವಿತ್ ಪರ್ಪಲ್ ಫ್ಲವರ್ಸ್ ಏನಿದೆ ಇದು 9 ನಂಬರ್ಸಲ್ಲಿ ಕಾಣಿಸ್ಕೊಳ್ಳುತ್ತೆ ಆಯಿತಾ. ಸೊ ಟಾಲ್ ಪ್ಲಾಂಟ್ಸ್ ವಿತ್ ಪರ್ಪಲ್ ಫ್ಲವರ್ಸ್ ಇಲ್ಲಿದೆ 2, 3, 4, 5, 6, 7, 8 ಹಾಗೂ 9. ಸೊ 9 of them are tall plants with purple flowers. Next, tall plants with white flowers are in 3 numbers ಆಯಿತಾ. ಟಾಲ್ ಪ್ಲಾಂಟ್ಸ್ ವಿತ್ ವೈಟ್ ಫ್ಲವರ್ಸ್ ಎಲ್ಲೆಲ್ಲಿದೆ? ಇಲ್ಲಿದೆ, ಇಲ್ಲಿದೆ ಹಾಗೂ ಇಲ್ಲಿದೆ. ಸೊ ವಿ ಹ್ಯಾವ್ 3 numbers ಆಫ್ ಟಾಲ್ ಪ್ಲಾಂಟ್ಸ್ ವಿತ್ ವೈಟ್ ಫ್ಲವರ್ಸ್. ಶಾರ್ಟ್ ಪ್ಲಾಂಟ್ಸ್ ವಿತ್ ಪರ್ಪಲ್ ಫ್ಲವರ್ಸ್ ಎಲ್ಲೆಲ್ಲಿದೆ? ಶಾರ್ಟ್ ಅಂಡ್ ಪರ್ಪಲ್, ಶಾರ್ಟ್ ಅಂಡ್ ಪರ್ಪಲ್, ಶಾರ್ಟ್ ಅಂಡ್ ಪರ್ಪಲ್. ಸೊ ವಿ ಹ್ಯಾವ್ 3 numbers ಆಫ್ ದಿಸ್ ಟೈಪ್ ಆಫ್ ಪ್ಲಾಂಟ್. ಆ್ಯಂಡ್ ಶಾರ್ಟ್ ಪ್ಲಾಂಟ್ಸ್ ವಿತ್ ವೈಟ್ ಫ್ಲವರ್ ಏನಿದೆ ಇದು ಒಂದೇ ನಂಬರಲ್ಲಿ ಕಾಣಿಸುತ್ತೆ. ಸೊ ನೀವು ರೇಷಿಯೋ ಅಂದಾಗ ದೀಸ್ ಆರ್ ನಾಟ್ ದ ಎಕ್ಸಾಕ್ಟ್ ನಂಬರ್ಸ್ ಆಯಿತಾ. ಸೊ ಪ್ಲಾಂಟ್ಸ್ ನೀವು ಈ ರೀತಿಯ ಪ್ಲಾಂಟ್ಸ್ನ ಕ್ರಾಸ್ ಮಾಡಿದಾಗ ಯು ಆರ್ ನಾಟ್ ಗೋಯಿಂಗ್ ಟು ಗೆಟ್ ಓನ್ಲಿ 9, ಓನ್ಲಿ 3 ಆ್ಯಂಡ್ ಓನ್ಲಿ 1 ಆಫ್ ದೀಸ್ ಟೈಪ್ಸ್ ಆಫ್ ಕ್ಯಾರೆಕ್ಟರ್ಸ್. ದಿಸ್ ಇಸ್ ಜಸ್ಟ್ ದ ರೇಷಿಯೋ ಆಯಿತಾ ಮಕ್ಕಳೇ. ಸೊ ನಿಮಗೆ ಫಿನೋಟಿಪಿಕ್ ರೇಷಿಯೋ ಅಂತ ಏನು ಅಂತ ಕೇಳಿದಾಗ 9:3:3:1 ಅಂತ ಬರಿಬೇಕು. ದಿಸ್ ಇಸ್ ಫಾರ್ ಡೈಹೈಬ್ರಿಡ್ ಕ್ರಾಸ್. ಮೋನೋಹೈಬ್ರಿಡ್ ಕ್ರಾಸ್ದು ಫಿನೋಟಿಪಿಕ್ ರೇಷಿಯೋ ಏನಾಗಿತ್ತು? ಇಟ್ ವಾಸ್ ಓನ್ಲಿ 3:1. ಜಿನೋಟಿಪಿಕ್ ರೇಷಿಯೋ ಏನಾಗಿತ್ತು? ಇಟ್ ವಾಸ್ 1:2:1 ಆಯಿತಾ. ಸೊ ಒನ್ ಆಫ್ ಮೆಂಡಲ್ಸ್ ಮೋಸ್ಟ್ ಇಂಪಾರ್ಟೆಂಟ್ ಡಿಸ್ಕವರೀಸ್ ವಾಸ್ ದಟ್ ಟ್ರೇಟ್ಸ್ ಡೋಂಟ್ ಮಿಕ್ಸ್ ಆರ್ ಇನ್ಫ್ಲೂಯೆನ್ಸ್ ಈಚ್ ಅದರ್ ಆಯಿತಾ. ಡೈಹೈಬ್ರಿಡ್ ಕ್ರಾಸ್ ಆ್ಯಂಡ್ ರೇಷಿಯೋನ ಸ್ಟಡಿ ಮಾಡಿದಾಗ ಮೆಂಡಲ್ ಅವ್ರು ಏನು ಅರ್ಥ ಮಾಡ್ಕೊಂಡ್ರು? ಟ್ರೇಟ್ಸ್ ಏನಿದೆ ಅದು ಮಿಕ್ಸ್ ಆಗಲ್ಲ ಅಥವಾ ಈಚ್ ಅದರ್ನ ಇನ್ಫ್ಲೂಯೆನ್ಸ್ ಮಾಡಲ್ಲ ಅಂತ ಅರ್ಥ ಮಾಡ್ಕೊಂಡ್ರು ಆಯಿತಾ. ಓಕೆ, ಸೊ ದಟ್ ಈಸ್ ಹೌ ಮೆಂಡಲ್ ಕೇಮ್ ಅಪ್ ವಿತ್ ಹಿಸ್ ಥರ್ಡ್ ಲಾ ಆಯಿತಾ, ವಿಚ್ ಇಸ್ ಲಾ ಆಫ್ ಇಂಡಿಪೆಂಡೆಂಟ್ ಅಸಾರ್ಟ್ಮೆಂಟ್. ಅಲೀಲ್ಸ್ ಫಾರ್ ಒನ್ ಟ್ರೇಟ್ ಗೆಟ್ಸ್ ಸೆಗ್ರಿಗೇಟೆಡ್ ಇಂಡಿಪೆಂಡೆಂಟ್ಲಿ ಆಫ್ ಅಲೀಲ್ಸ್ ಆಫ್ ಅನದರ್ ಟ್ರೇಟ್ ಅಂತ ಅವರು
ಏನು ಫೈಂಡ್ ಔಟ್ ಮಾಡಿದ್ರು ಆಯ್ತಾ. ಸೊ ಮೆಂಡೆಲ್ ಅವರ 3 ಲಾನ ನಿಮಗೆ ಕೇಳ್ತಾರೆ. ವಾಟ್ ಇಸ್ ದ ಫಸ್ಟ್ ಲಾ ವಿಚ್ ಇಸ್ ಲಾ ಆಫ್ ಡಾಮಿನೆನ್ಸ್, ಅದರದ್ದು ಡಿಸ್ಕ್ರಿಪ್ಷನ್ ಏನು. ಸೆಕೆಂಡ್ ಲಾ ವಿಚ್ ಇಸ್ ದ ಲಾ ಆಫ್ ಸೆಗ್ರಿಗೇಷನ್, ಅದರದ್ದು ಡಿಸ್ಕ್ರಿಪ್ಷನ್ ಏನು. ಆ್ಯಂಡ್ ಥರ್ಡ್ ಲಾ ವಿಚ್ ಇಸ್ ದ ಲಾ ಆಫ್ ಇಂಡಿಪೆಂಡೆಂಟ್ ಅಸಾರ್ಟ್ಮೆಂಟ್, ಅದರದ್ದು ಡಿಸ್ಕ್ರಿಪ್ಷನ್ ಏನು ಅಂತ ಕೇಳ್ತಾರೆ, ಅವ್ರ ಅದರ ಸ್ಟೇಟ್ಮೆಂಟ್ ಏನು ಅಂತ ಕೇಳ್ತಾರೆ. ಸೊ ಮೇಕ್ ಶೋರ್ ಯು ನೋ ಆಲ್ ದ ಸ್ಟೇಟ್ಮೆಂಟ್ಸ್ ಆಯ್ತಾ. ಈಗ ನಾವು ಸೆಕ್ಸ್ ಡಿಟರ್ಮಿನೇಷನ್ ಅನ್ನೋ ಟಾಪಿಕ್ ಬಗ್ಗೆ ಮಾತಾಡೋಣ ಆಯ್ತಾ. ಸೊ ಯಾವ ಆರ್ಗ್ಯಾನಿಸಮ್ ಯಾವ ಸೆಕ್ಸ್ ಆಗಿ ಟರ್ನ್ ಔಟ್ ಆಗುತ್ತೆ, ಇದನ್ನ ಹೇಗೆ ಡಿಟರ್ಮಿನ್ ಮಾಡಬಹುದು, ಆ ಪ್ರಾಸೆಸ್ನ ತಿಳ್ಕೊಬೇಕು ಆಯ್ತಾ. ಒಂದಷ್ಟು ಆರ್ಗ್ಯಾನಿಸಮ್ಸ್, ಫಾರ್ ಎಕ್ಸಾಂಪಲ್ ಲಿಸರ್ಡ್ ಇರ್ಬೋದು, ಟರ್ಟಲ್ ಇರ್ಬೋದು, ಕ್ರೊಕೊಡೈಲ್ ಇರ್ಬೋದು, ಈ ರೀತಿಯ ಆರ್ಗ್ಯಾನಿಸಮ್ಸ್ ಅಲ್ಲಿ ಆ ಆರ್ಗ್ಯಾನಿಸಮ್ಸ್ನ ಎಗ್ ಏನಿದೆ ಅಥವಾ ಮೊಟ್ಟೆ ಏನಿದೆ ಯಾವ ಟೆಂಪರೇಚರಲ್ಲಿ ಸ್ಟೋರ್ ಆಗುತ್ತೆ, ಆ ಟೆಂಪರೇಚರಿನ ಬೇಸಿಸ್ ಮೇಲೆ ಆ ಆರ್ಗ್ಯಾನಿಸಮ್ನ ಸೆಕ್ಸ್ ಡಿಸೈಡ್ ಆಗುತ್ತೆ ಆಯ್ತಾ. ಫಾರ್ ಎಕ್ಸಾಂಪಲ್ ಲೋ ಟೆಂಪರೇಚರ್ ಅಲ್ಲಿ ಸ್ಟೋರ್ ಆದ್ರೆ ಮೊಟ್ಟೆಗಳು ಹ್ಯಾಚ್ ಆಗುವಂತ ಪ್ರತಿಯೊಂದು ಎಗ್ ಏನಿದೆ ಇದು ಮೇಲ್ ಆಗಿ ಟರ್ನ್ ಔಟ್ ಆಗುತ್ತೆ. ಮೀಡಿಯಂ ಟೆಂಪರೇಚರ್ ಅಲ್ಲಿ ಇದ್ದಾಗ ಮಾತ್ರ ಫೀಮೇಲ್ ಆಗಿ ಎಗ್ಸು ಟರ್ನ್ ಔಟ್ ಆಗುತ್ತೆ. ಆ್ಯಂಡ್ ಹೈ ಟೆಂಪರೇಚರ್ ಅಲ್ಲಿದ್ದರೆ ಅಗೇನ್ ಯು ಆರ್ ಗೋಯಿಂಗ್ ಟು ಗೆಟ್ ಮೇಲ್ಸ್ ಆಯ್ತಾ. ಸೊ ದಿಸ್ ಈಸ್ ಅ ಟೈಪ್ ಆಫ್ ಸೆಕ್ಸ್ ಡಿಟರ್ಮಿನೇಷನ್ ದಟ್ ಟೇಕ್ಸ್ ಪ್ಲೇಸ್ ಇನ್ ಲಿಸರ್ಡ್ಸ್, ಟರ್ಟಲ್ಸ್ ಆರ್ ಕ್ರೊಕೊಡೈಲ್ಸ್. ಇನ್ನೊಂದಷ್ಟು ಆರ್ಗ್ಯಾನಿಸಮ್ಸ್ ಅಲ್ಲಿ, ಫಾರ್ ಎಕ್ಸಾಂಪಲ್ ಒಂದಷ್ಟು ಫಿಶಸ್ ಅಲ್ಲಿ ಆರ್ ಒಂದಷ್ಟು ಸ್ನೇಲ್ಸ್ ಅಲ್ಲಿ ಪಾಪ್ಯುಲೇಷನಿನ ನೀಡಿನ ಬೇಸಿಸ್ ಮೇಲೆ ಸೆಕ್ಸ್ ಡಿಟರ್ಮಿನ್ ಆಗುತ್ತೆ ಆಯ್ತಾ. ಫಾರ್ ಎಕ್ಸಾಂಪಲ್ ಈ ಫಿಶಸ್ ಅಲ್ಲಿ ಆ ಪಾಪ್ಯುಲೇಷನ್ಗೆ ಜಾಸ್ತಿ ಮೇಲ್ ಫಿಶಸ್ ಬೇಕು, ಮೇಲ್ ಫಿಶಸ್ನ ಏನು ನಂಬರ್ಸ್ ಕಡಿಮೆ ಆಗ್ತಿದೆ ಅಂತ ಟೈಮಲ್ಲಿ ಹ್ಯಾಚ್ ಆಗುವಂಥ ಎಲ್ಲ ಫಿಶಸ್ಸು ಮೇಲ್ ಆಗಿ ಇರುತ್ತೆ. ಅಥವಾ ಫಿಮೇಲ್ ಏನು ಫಿಶಸ್ ನಂಬರ್ಸ್ ಕಡಿಮೆ ಆಗಿದೆ ಅಂದಾಗ ಹ್ಯಾಚ್ ಆಗುವಂಥ ಪ್ರತಿಯೊಂದು ಫಿಶ್ ಏನಿದೆ ಅದು ಫಿಮೇಲ್ ಆಗಿರುತ್ತೆ ಆಯ್ತಾ. ಸೊ ಆನ್ ದ ಬೇಸಿಸ್ ಆಫ್ ಏನು ಪಾಪ್ಯುಲೇಷನ್ ನೀಡ್ ಈ ಏನು ಆರ್ಗ್ಯಾನಿಸಮ್ಸಿನ ಸೆಕ್ಸ್ ವೇರಿ ಆಗುತ್ತೆ ಆಯ್ತಾ ಮಕ್ಕಳೇ. ಬಟ್ ಇನ್ ಹ್ಯೂಮನ್ ಬೀಯಿಂಗ್ಸ್ ವಿ ಹ್ಯಾವ್ ಬೈನರಿ ಏನು ಸೆಕ್ಸ್ ಡಿಟರ್ಮಿನೇಷನ್ ಆಯ್ತಾ. ಇದರ ಅರ್ಥ ಏನು, ಹ್ಯೂಮನ್ಸ್ ಅಲ್ಲಿ ಬರೀ 2 ರೀತಿಯ ಸೆಕ್ಸ್ ಇರುತ್ತೆ ಆಯ್ತಾ. ಇಟ್ ಕ್ಯಾನ್ ಬಿ ಮೇಲ್ ಆರ್ ಫೀಮೇಲ್. ಓಕೆನಾ. ಅಂಡ್ ಹೌ ಇಸ್ ದಿಸ್ ಡಿಟರ್ಮೆಂಡ್, ಇಟ್ ಇಸ್ ಡಿಟರ್ಮೆಂಡ್ ಜೆನೆಟಿಕಲಿ ಆಯ್ತಾ. ಇಟ್ ಇಸ್ ಡಿಟರ್ಮೆಂಡ್ ಜೆನೆಟಿಕಲಿ. ಇದರ ಅರ್ಥ ಏನು, ಪ್ರತಿಯೊಂದು ಏನು ಮೇಲ್ ಹ್ಯೂಮನ್ ಬೀಯಿಂಗ್ ಏನಿದ್ದಾರೆ ಇವರಲ್ಲಿ ಸೆಕ್ಸ್ ಕ್ರೋಮೋಸೋಮ್ಸ್ ಅಂತ ಪ್ರೆಸೆಂಟ್ ಆಗಿರುತ್ತೆ. ಪ್ರತಿಯೊಂದು ಮೇಲ್ ಹ್ಯೂಮನ್ ಬೀಯಿಂಗ್ ಅಷ್ಟೇ ಅಲ್ಲ, ಪ್ರತಿಯೊಂದು ಹ್ಯೂಮನ್ ಬೀಯಿಂಗ್ ಅಲ್ಲಿ ಸೆಕ್ಸ್ ಕ್ರೋಮೋಸೋಮ್ಸ್ ಅಂತ ಇರುತ್ತೆ ಆಯ್ತಾ ಮಕ್ಕಳೇ. ಸೆಕ್ಸ್ ಕ್ರೋಮೋಸೋಮ್ಸ್. ಸೊ ಈ ಸೆಕ್ಸ್ ಕ್ರೋಮೋಸೋಮ್ಸ್ ಬರೀ 2 ರೀತಿಯಲ್ಲಿ ಎಕ್ಸಿಸ್ಟ್ ಆಗುತ್ತೆ, 2 ಫಾರ್ಮ್ಸ್ ಅಲ್ಲಿ ಎಕ್ಸಿಸ್ಟ್ ಆಗುತ್ತೆ ಆಯ್ತಾ. ಓಕೆನಾ. ಸೊ ಈ ಮೇಲ್ ಅಲ್ಲಿ ಸೆಕ್ಸ್ ಕ್ರೋಮೋಸೋಮ್ಸ್ ಏನೇನು, ಮೇಲ್ ಆ್ಯಂಡ್ ಫೀಮೇಲ್ಸ್ ಅಲ್ಲಿ ಸೆಕ್ಸ್ ಕ್ರೋಮೋಸೋಮ್ಸ್ ಎಲ್ಲಿರುತ್ತೆ, ಇಟ್ ಇಸ್ ಪ್ರೆಸೆಂಟ್ ಇನ್ ದ ಗ್ಯಾಮೀಟ್ಸ್ ಆಯ್ತಾ. ದೀಸ್ ಆರ್ ಪ್ರೆಸೆಂಟ್ ಇನ್ ದ ಗ್ಯಾಮೀಟ್ಸ್. ಸೊ ಎವ್ರಿ ಮೇಲ್ ಇಂಡಿವಿಜುವಲ್ ಏನಿದ್ದಾರೆ ಮಕ್ಕಳೇ ಇವರಲ್ಲಿ ಎಕ್ಸ್ ಆ್ಯಂಡ್ ವೈ ಫಾರ್ಮ್ ಅಲ್ಲಿ ಸೆಕ್ಸ್ ಕ್ರೋಮೋಸೋಮ್ ಪ್ರೆಸೆಂಟ್ ಇರುತ್ತೆ. ಆ್ಯಂಡ್ ಫೀಮೇಲ್ಸ್ ಅಲ್ಲಿ ಎಕ್ಸ್ ಆ್ಯಂಡ್ ಎಕ್ಸ್ ಫಾರ್ಮ್ ಅಲ್ಲಿ ಸೆಕ್ಸ್ ಕ್ರೋಮೋಸೋಮ್ಸ್ ಪ್ರೆಸೆಂಟ್ ಇರುತ್ತೆ. ಇದರ ಅರ್ಥ ಏನು, ವೆನ್ ಮೇಲ್ ಇಂಡಿವಿಜುವಲ್ಸ್ ಫಾರ್ಮ್ ದೇರ್ ಗ್ಯಾಮೀಟ್ಸ್ ಅಲ್ವಾ. ಸೊ ಮೇಲ್ ಇಂಡಿವಿಜುವಲ್ಸಿನ ಗ್ಯಾಮೀಟ್ಸ್ ಯಾವುದು, ಸ್ಪರ್ಮ್ಸ್ನ ಮೇಲ್ ಇಂಡಿವಿಜುವಲ್ಸ್ ಫಾರ್ಮ್ ಮಾಡುತ್ತೆ ಅಲ್ವಾ. ಸೊ ಪ್ರತಿಯೊಂದು ಸ್ಪರ್ಮಿಗೆ ಈದರ್ ಎಕ್ಸ್ ಕ್ರೋಮೋಸೋಮ್ ಹೋಗುತ್ತೆ ಅಥವಾ ವೈ ಕ್ರೋಮೋಸೋಮ್ ಹೋಗುತ್ತೆ ಆಯ್ತಾ. ಸೊ ಪ್ರತಿಯೊಂದು ಸ್ಪರ್ಮಿಗೆ ಇದರ್ ಎಕ್ಸ್ ಕ್ರೋಮೋಸೋಮ್ ಹೋಗುತ್ತೆ ಆರ್ ವೈ ಕ್ರೋಮೋಸೋಮ್ ಹೋಗುತ್ತೆ. ಆ್ಯಂಡ್ ಫೀಮೇಲ್ಸ್ ಅಲ್ಲಿ ಏನು ಸೃಷ್ಟಿ ಆಗುತ್ತೆ, ಎಗ್ಸ್ ಸೃಷ್ಟಿ ಆಗುತ್ತೆ ಅಲ್ವಾ, ಅವ್ರ ಎಗ್ಸ್ ಪ್ರೆಸೆಂಟ್ ಇರುತ್ತೆ ಅಲ್ವಾ. ಸೊ ಪ್ರತಿಯೊಂದು ಎಗ್ಗಿಗೆ ಓನ್ಲಿ ಎಕ್ಸ್ ಕ್ರೋಮೋಸೋಮ್ ಪಾಸ್ ಆನ್ ಆಗತ್ತೆ ಆಯ್ತಾ. ಸೊ ಈ ಸ್ಪರ್ಮ್ಸ್ ಏನಿದೆ ಈ ಎಗ್ಸ್ ಒಟ್ಟಿಗೆ ಫ್ಯೂಸ್ ಆದಾಗ ಯಾವ ರೀತಿಯ ಬೇಬಿನ ತಯಾರು ಮಾಡತ್ತೆ ಅಂತ ನೀವು ಅರ್ಥ ಮಾಡ್ಕೋಬೇಕು. ಸೊ ಎಸ್, ವಿ ಹ್ಯಾವ್ ಪೇರೆಂಟ್ಸ್ ಹಿಯರ್, ವಿ ಹ್ಯಾವ್ ಅ ಮೇಲ್ ಪೇರೆಂಟ್ who has the combination of XY sex chromosome. Female parent has XX sex chromosome combination. So gametes ಹೇಗೆ ಫಾರ್ಮ್ ಆಗುತ್ತೆ, ಮೇಲ್ ಇಂದ either X ಕ್ರೋಮೋಸೋಮ್ ಕ್ಯಾರಿ ಮಾಡುವಂತಹ ಸ್ಪರ್ಮ್ ಫಾರ್ಮ್ ಆಗುತ್ತೆ ಆರ್ ವೈ ಕ್ರೋಮೋಸೋಮ್ ಕ್ಯಾರಿ ಮಾಡುವಂತಹ ಸ್ಪರ್ಮ್ ಫಾರ್ಮ್ ಆಗುತ್ತೆ. ಬಟ್ ಫೀಮೇಲ್ ಪ್ರೊಡ್ಯೂಸ್ ಮಾಡುವಂತಹ ಪ್ರತಿಯೊಂದು ಎಗ್ ಅಲ್ಲಿ ಬರೀ ಎಕ್ಸ್ ಕ್ರೋಮೋಸೋಮ್ ಪ್ರೆಸೆಂಟ್ ಇರುತ್ತೆ, ಬಿಕಾಸ್ ಫೀಮೇಲ್ಸ್ ಓನ್ಲಿ ಹ್ಯಾವ್ ಎಕ್ಸ್ ಕ್ರೋಮೋಸೋಮ್ಸ್ ಆಯ್ತಾ. ಸೊ ಈ ಗ್ಯಾಮೀಟ್ಸ್ ಫ್ಯೂಸ್ ಆದಾಗ ಸ್ಪರ್ಮ್ ಏನಿದೆ ಎಕ್ಸ್ ಕ್ರೋಮೋಸೋಮ್ನ ಕ್ಯಾರಿ ಮಾಡ್ತಿದೆ ಅನ್ಕೊಳ್ಳಿ, ಇದು ಬಂದ್ಬಿಟ್ಟು ಎಕ್ಸ್ ಕ್ರೋಮೋಸೋಮ್ ಕ್ಯಾರಿ ಮಾಡುವಂಥ ಎಗ್ ಒಟ್ಟಿಗೆ ಫ್ಯೂಸ್ ಆದಾಗ ಏನಾಗುತ್ತೆ, ಎಸ್, ಸೊ ದಿಸ್ ಇಸ್ ದ ಮೇಲ್ ಪೇರೆಂಟ್ and this is the female parent ಆಯ್ತಾ. ಓಕೆ, ಎಕ್ಸ್ ಕ್ರೋಮೋಸೋಮ್ ಕ್ಯಾರಿ ಮಾಡುವಂತಹ ಸ್ಪರ್ಮ್ ಏನಾದರೂ
ಎಗ್ ಒಟ್ಟಿಗೆ ಫ್ಯೂಸ್ ಆದರೆ ಬೇಬಿ ಏನು ಬರ್ತಿದೆ ದಟ್ ವಿಲ್ ಬಿ ಅ ಬಯೋಲಾಜಿಕಲ್ ಫೀಮೇಲ್ ಬಿಕಾಸ್ ಬೋತ್ ದ ಕ್ರೋಮೋಸೋಮ್ಸ್ ಆರ್ ಎಕ್ಸ್ ಆ್ಯಂಡ್ ಎಕ್ಸ್ ಕ್ರೋಮೋಸೋಮ್ ಇಸ್ ಕ್ಯಾರಿಡ್ ಬೈ ಫೀಮೇಲ್ ಆರ್ಗ್ಯಾನಿಸಮ್. ಅದೇ ರೀತಿ ಇಲ್ಲಿ ಕೂಡ ಏನು ಬಯೋಲಾಜಿಕಲ್ ಫೀಮೇಲ್ ಸೃಷ್ಟಿಯಾಗತ್ತೆ. ಅಕಸ್ಮಾತ್ ವೈ ಕ್ರೋಮೋಸೋಮ್ ಕ್ಯಾರಿ ಮಾಡ್ತಿರುವಂತಹ ಸ್ಪರ್ಮ್ ಏನಾದರೂ ಎಗ್ ಒಟ್ಟಿಗೆ ಫ್ಯೂಸ್ ಆದರೆ ಆಗ ಮಾತ್ರ ಮೇಲ್ ಮಗು ಹುಟ್ಟಕ್ಕೆ ಸಾಧ್ಯ ಆಯ್ತಾ. ಓನ್ಲಿ ವೆನ್ ದ ಸ್ಪರ್ಮ್ ದಟ್ ಇಸ್ ಕ್ಯಾರಿಯಿಂಗ್ ವೈ ಕ್ರೋಮೋಸೋಮ್ ಫ್ಯೂಸಸ್ ವಿತ್ ದ ಎಗ್ ಯು ಗೆಟ್ ಅ ಬಯೋಲಾಜಿಕಲ್ ಮೇಲ್. ಸೊ ನೀವೇನು ಅರ್ಥ ಮಾಡ್ಕೋಬೇಕು, ಸೆಕ್ಸ್ ಡಿಟರ್ಮಿನೇಷನ್ ಏನಿದೆ, ಒಂದು ಮಗು ಹೆಣ್ಣ ಗಂಡ ಅಂತ ಹೇಗೆ ಡಿಸೈಡ್ ಆಗುತ್ತೆ, ಇಟ್ ಡಿಪೆಂಡ್ಸ್ ಆನ್ ದ ಸ್ಪರ್ಮ್ ದಟ್ ಇಸ್ ಬೀಂಗ್ ಪಾಸ್ಡ್ ಆನ್ ಫ್ರಮ್ ದ ಮೇಲ್ ಪೇರೆಂಟ್ ಆಯ್ತಾ ಮಕ್ಕಳೇ. ಸೊ ನಿಮಗೆ ಕ್ವೆಶನ್ ಕೇಳಿದ್ರೆ ಅಕಸ್ಮಾತ್ ಇನ್ ಹ್ಯೂಮನ್ ಬೀಯಿಂಗ್ಸ್ ಡಸ್ ದ ಫಾದರ್ ಆರ್ ದ ಮದರ್ ಡಿಟರ್ಮಿನ್ ದ ಸೆಕ್ಸ್ ಆಫ್ ದ ಚೈಲ್ಡ್ ಅಂತ ಕೇಳಿದಾಗ ನೀವು ದ ಕ್ರೋಮೋಸೋಮ್ಸ್ ಆಫ್ ದ ಫಾದರ್ ಆರ್ ದ ಗ್ಯಾಮೀಟ್ಸ್ ಫ್ರಮ್ ದ ಫಾದರ್, ಕ್ರೋಮೋಸೋಮ್ಸ್ ಆರ್ ಗ್ಯಾಮೀಟ್ಸ್, ಕ್ರೋಮೋಸೋಮ್ ಅನ್ನೋದಕ್ಕಿಂತ ಮೋರ್ ಲೈಕ್ಲಿ ಗ್ಯಾಮೀಟ್ ಫ್ರಮ್ ದ ಫಾದರ್ ಡಿಸೈಡ್ಸ್ ದ ಸೆಕ್ಸ್ ಆಫ್ ದ ಚೈಲ್ಡ್ ಅಂತ ಬರಿಬೇಕು. ಓನ್ಲಿ ದ ಫಾದರ್ ಡಿಟರ್ಮಿನ್ಸ್ ದ ಸೆಕ್ಸ್ ಆಫ್ ದ ಚೈಲ್ಡ್. ಯಾಕಂದರೆ ಫಾದರ್ ಏನೇ ಈದರ್ ಎಕ್ಸ್ ಕ್ರೋಮೋಸೋಮ್ ಕೊಡ್ಬೋದು ಆರ್ ವೈ ಕ್ರೋಮೋಸೋಮ್ ಕೊಡ್ಬೋದು. ಮದರ್ ಅಂಡರ್ ಆಲ್ ಕಂಡೀಷನ್ಸ್ ವಿಲ್ ಓನ್ಲಿ ಗಿವ್ ಎಕ್ಸ್ ಕ್ರೋಮೋಸೋಮ್ ಆಯಿತಾ. ಸೊ ದಿಸ್ ಇಸ್ ಹೌ ಸೆಕ್ಸ್ ಇಸ್ ಡಿಟರ್ಮಿನ್ಡ್ ಇನ್ ಹ್ಯೂಮನ್ ಬೀಯಿಂಗ್ಸ್ ಆಯಿತಾ ಮಕ್ಕಳೇ. ಓಕೆ, ಸೊ ಇಷ್ಟು ತಿಳ್ಕೊಂಡ್ರಿ. ಎಸ್, ಸೊ ವಾಟ್ ಇಸ್ ದ ಫಿನೋಟೈಪ್ ಆ್ಯಂಡ್ ಜಿನೋಟೈಪ್ ರೇಷಿಯೋಸ್ ಹಿಯರ್? ಸೊ ಫಿನೋಟೈಪ್ ಆಸ್ ಯು ಕ್ಯಾನ್ ಸಿ ವಿ ಓನ್ಲಿ ಹ್ಯಾವ್ ಫೀಮೇಲ್ ಆ್ಯಂಡ್ ಮೇಲ್ ಫಿನೋಟೈಪ್ ಆಯಿತಾ, ಫೀಮೇಲ್ ಆ್ಯಂಡ್ ಮೇಲ್ ಫಿನೋಟೈಪ್. ಸೊ ವಾಟ್ ಇಸ್ ದ ರೇಷಿಯೋ? ಇಟ್ ಇಸ್ 1:1. ಟೆಕ್ನಿಕಲಿ ಇಲ್ಲಿ ನಿಮಗೆ ಪನ್ನೆಟ್ ಸ್ಕ್ವೇರಲ್ಲಿ 2:2 ಕಾಣ್ತಿದೆ. ಸೊ 2:2 ಅಂತ ಬರೆಯೋ ಬದಲು ನೀವು ಅದನ್ನೇ 1:1 ಅಂತ ಬರಿಬಹುದು ಆಯಿತಾ. ಸೊ ದಿಸ್ ಮೀನ್ಸ್ ದಟ್ ದೇರ್ ಇಸ್ 50% ಚಾನ್ಸ್ ದಟ್ ಅ ಚೈಲ್ಡ್ ಕುಡ್ ಬಿ ಬಯೋಲಾಜಿಕಲಿ ಮೇಲ್ ಆರ್ ಫೀಮೇಲ್. ಸೊ ದಿಸ್ ಇಸ್ ದ ಫಿನೋಟಿಪಿಕ್ ರೇಷಿಯೋ ಅಲ್ವಾ. ಸೊ ಜಿನೋಟಿಪಿಕ್ ರೇಷಿಯೋ ಏನು ಬರುತ್ತೆ? ಇಟ್ ಈಸ್ ಈದರ್ XX ಆರ್ XY. And that ratio is also 1:1. So there's always only a 50% chance that a child is either female or ಮೇಲ್ ಆಯ್ತಾ ಮಕ್ಕಳೇ. ಓಕೆ, ಸೊ ನಾವು ಸೆಕ್ಸ್ ಡಿಟರ್ಮಿನೇಷನ್ ಬಗ್ಗೆ ಕೂಡ ಕಲ್ತ್ವಿ. ಈಗ ಜೀನ್ ಎಕ್ಸ್ಪ್ರೆಷನ್ ನಾನು ಹೇಳಿದೆ ಅಲ್ವಾ ನಿಮಗೆ, ಏನು ಜೀನ್ಸ್ ಅಂದ್ರೇನು ಇದನ್ನು ಇನ್ನೂ ಕಂಪ್ಲೀಟಾಗಿ ಅರ್ಥ ಮಾಡ್ಕೊಳ್ಳೋಕ್ಕೆ ಜೀನ್ ಎಕ್ಸ್ಪ್ರೆಷನ್ಗೆ ಬರಬೇಕು ನೀವು ಅಂತ. ಸೊ ಜೀನ್ಸ್ ಆರ್ ಸೆಕ್ಷನ್ಸ್ ಆಫ್ DNA ಆಯಿತಾ ಮಕ್ಕಳೇ. ಸೊ ಇದನ್ನು ನೀವು ಒಂದು ಕಂಪ್ಲೀಟ್ DNA ಅಂತ ತಗೊಂಡ್ರೆ ಇದ್ರದ್ದು ಒಂದು ಪೋರ್ಷನ್ ಮಾತ್ರ, ಇಷ್ಟು ಪೋರ್ಷನ್ ಮಾತ್ರ ನಾವು ಜೀನ್ 1 ಅಂತ ಕನ್ಸಿಡರ್ ಮಾಡ್ತೀವಿ. ಆ್ಯಂಡ್ ಈ ಜೀನ್ 1 ಪ್ರೋಟೀನ್ 1ಗೆ ಏನು ಪ್ರೋಟೀನ್ 1ನ ತಯಾರು ಮಾಡುತ್ತೆ. ಇದರದ್ದು ಎರಡನೇ ಪೋರ್ಷನ್ ಏನಿದೆ ದಟ್ ಇಸ್ ಜೀನ್ 2 ಆ್ಯಂಡ್ ಈ ಜೀನ್ 2 ಏನಿದೆ ಪ್ರೋಟೀನ್ 2ನ ಫಾರ್ಮ್ ಮಾಡುತ್ತೆ ಆಯಿತಾ. ಸೊ ಜೀನ್ ಎಕ್ಸ್ಪ್ರೆಸ್ ಹೇಗಾಗುತ್ತೆ? ಪ್ರೋಟೀನ್ಸ್ ಫಾರ್ಮ್ ಮಾಡಿಬಿಟ್ರೆ ಸಾಕ, ಎಕ್ಸ್ಪ್ರೆಸ್ ಹೇಗಾಗುತ್ತೆ? ಸೊ ಪ್ರೋಟೀನ್ 1 ಏನಿದೆ ಇದು ಒಂದು ಎನ್ಸೈಮ್ ಫಾರ್ಮ್ನ ತೊಗೋಬೋದು ಆಯಿತಾ. ಎಸ್, ಸೊ ಇದು ಒಂದು ಎನ್ಸೈಮ್ನ ಫಾರ್ಮ್ ಮಾಡ್ಬೋದು. ನಾವು ಒಂದು ಪ್ಲ್ಯಾಂಟ್ ಎನ್ಸೈಮ್ನ ಅಥವಾ ಪ್ಲ್ಯಾಂಟ್ ಪ್ರೋಟೀನ್ನ ಇಟ್ಕೊಂಡು ಅರ್ಥ ಮಾಡ್ಕೊಳ್ಳೋಣ ಆಯಿತಾ. ಓಕೆ, ಸೊ ಏನು ಈ ಪ್ಲಾಂಟ್ಸಲ್ಲಿ ಆಕ್ಸಿನ್ಸ್ ಅಂತ ಹಾರ್ಮೋನ್ಸ್ ಇರುತ್ತೆ ಅಲ್ವಾ. ಆಕ್ಸಿನ್ ಏನು ಮಾಡುತ್ತೆ, ಏನು ಯಾವುದೇ ರೀತಿಯ ಟ್ರೋಪಿಕ್ ಮೂವ್ಮೆಂಟ್ನ ಕಂಟ್ರೋಲ್ ಮಾಡುತ್ತೆ ಅಲ್ವಾ. ಸೊ ಈ ಪ್ರೋಟೀನ್ 1 ಏನಾದರೂ ಒಂದು ಎನ್ಸೈಮ್ನ ಫಾರ್ಮ್ ಮಾಡ್ತು ಅಂದ್ಕೊಳ್ಳಿ. ಈ ಎನ್ಸೈಮ್ ಏನಿದೆ ಇದು ಆಕ್ಸಿನ್ದು ಫಾರ್ಮೇಷನ್ ಅಟ್ ದ ಶೂಟ್ ಟಿಪ್ಸ್ನ ರೆಗ್ಯುಲೇಟ್ ಮಾಡ್ತು ಅಂತ ಅಂದ್ಕೊಳ್ಳಿ. ಸೊ ಪ್ರೋಟೀನ್ 1 ಎಷ್ಟು ಫಾರ್ಮ್ ಆಗುತ್ತೋ ಅಷ್ಟೇ ಪ್ರಮಾಣಕ್ಕೆ ಎನ್ಸೈಮ್ ಕೂಡ ಫಾರ್ಮ್ ಆಗುತ್ತೆ. ಆ್ಯಂಡ್ ಈ ಎನ್ಸೈಮ್ ಎಷ್ಟು ಫಾರ್ಮ್ ಆಗುತ್ತೋ ಅಷ್ಟೇ ಪ್ರಮಾಣಕ್ಕೆ ಆಕ್ಸಿನ್ ಕೂಡ ಫಾರ್ಮ್ ಮಾಡುತ್ತೆ. ಸೊ ಆಕ್ಸಿನ್ ಜಾಸ್ತಿ ಮಟ್ಟದಲ್ಲಿ ಫಾರ್ಮ್ ಆದರೆ ಏನಾಗುತ್ತೆ, ಪ್ಲ್ಯಾಂಟ್ ಏನಿದೆ ಅದು ಏನು ಸನ್ ಲೈಟ್ ಯಾವ ಡೈರೆಕ್ಷನಲ್ಲಿ ಬರ್ತಿದೆಯೋ ಆ ಕಡೆ ಬೆಂಡ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ ಅಲ್ವಾ. ಪ್ಲಾಂಟ್ ಹಾರ್ಮೋನ್ ಸ್ಟಡಿ ಮಾಡಿದಾಗ ನೀವು ಇದು ಸ್ಟಡಿ ಮಾಡಿದ್ರಿ ಅಲ್ವಾ. ಸೊ ದಿಸ್ ಇಸ್ ಹೌ ಪ್ರೋಟೀನ್ಸ್ ಹ್ಯಾವ್ ಅ ಬಯೋಲಾಜಿಕಲ್ ರಿಯಾಕ್ಷನ್ ಮಕ್ಕಳೇ. ಸೊ ಆ ಜೀನ್ ಏನು ನೋಡಿದ್ರಿ ನೀವು ಲಾಸ್ಟ್ ಸ್ಲೈಡಲ್ಲಿ, ಜೀನ್ 1 ಏನಿತ್ತು ಅದು ಜಾಸ್ತಿ ಪ್ರೊಡ್ಯೂಸ್ ಆದಾಗ ಪ್ರೋಟೀನ್ 1 ಜಾಸ್ತಿ ಪ್ರೊಡ್ಯೂಸ್ ಆಗುತ್ತೆ. ಪ್ರೋಟೀನ್ 1 ಜಾಸ್ತಿ ಪ್ರೊಡ್ಯೂಸ್ ಆದಾಗ ಜಾಸ್ತಿ ಎನ್ಸೈಮ್ ಫಾರ್ಮ್ ಆಗುತ್ತೆ. ಆ್ಯಂಡ್ ಈ ಎನ್ಸೈಮ್ ಜಾಸ್ತಿ ಫಾರ್ಮ್ ಆದಾಗ ಆಕ್ಸಿನ್ ಜಾಸ್ತಿ ಪ್ರಮಾಣಕ್ಕೆ ಫಾರ್ಮ್ ಆಗುತ್ತೆ. ಈ ಆಕ್ಸಿನ್ ಜಾಸ್ತಿ ಪ್ರಮಾಣಕ್ಕೆ ಫಾರ್ಮ್ ಆದಾಗ ಪ್ಲಾಂಟಲ್ಲಿ ಗ್ರೋತ್ ಕೂಡ ಜಾಸ್ತಿ ಪ್ರಮಾಣಕ್ಕೆ ಆಗುತ್ತೆ. ಆ್ಯಂಡ್ ಗ್ರೋತ್ ಜಾಸ್ತಿ ಆದಾಗ ಪ್ಲಾಂಟ್ಸ್ ಏನಿದೆ ಅದು ಈ ರೀತಿ ಬೆಂಡ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ ಆಯಿತಾ. ದಿಸ್ ಇಸ್ ಜಸ್ಟ್ ಒನ್ ಬಯೋಲಾಜಿಕಲ್ ಫಿನಾಮಿನಾ. ಇದೇ ರೀತಿ ಪ್ರತಿಯೊಂದು ಬಯೋಲಾಜಿಕಲ್ ಫಿನಾಮಿನಾ ಏನಿದೆ ಅದು ಪ್ರೋಟೀನ್ಸ್ ಮೇಲೆ ಡಿಪೆಂಡೆಂಟ್ ಆಗಿರುತ್ತೆ. ಆ್ಯಂಡ್ ಪ್ರೋಟೀನ್ಸ್ ಏನಿದೆ ಅದು ಫಾರ್ಮ್ ಆಗ್ತಿರೋದು ಫ್ರಮ್
ಜೀನ್ಸ್ ಆಯ್ತಾ ಮಕ್ಕಳೇ. ಸೊ ದಿಸ್ ಇಸ್ ಸಮಥಿಂಗ್ ಯು ಹ್ಯಾವ್ ಟು ನೋ. ಈಗ ನಾವು ಎರಡು ಟರ್ಮ್ಸ್ ಇನ್ನ ಡೆಫಿನೇಷನ್ ನೋಡ್ಕೊಳ್ಳೋಣ. ಫಸ್ಟ್ ಟರ್ಮ್ ಇಸ್ ಹೆರಿಡಿಟಿ. ವಾಟ್ ಇಸ್ ಹೆರಿಡಿಟಿ? ಇಟ್ ಇಸ್ ದ ಪಾಸಿಂಗ್ ಆನ್ ಆಫ್ ಟ್ರೇಟ್ಸ್ ವಯಾ ಜೆನೆಟಿಕ್ ಇನ್ಫಾರ್ಮೇಶನ್ ಫ್ರಮ್ ಒನ್ ಜನರೇಷನ್ ಟು ದ ನೆಕ್ಸ್ಟ್. ಸೊ ಟ್ರೇಟ್ಸ್ ಅಥವಾ ಕ್ಯಾರೆಕ್ಟರಿಸ್ಟಿಕ್ಸ್ ಏನಿದೆ ಇದು ನೆಕ್ಸ್ಟ್ ಜನರೇಷನ್ಗೆ ಹೇಗೆ ಪಾಸ್ ಆನ್ ಆಗುತ್ತೆ ಅಲ್ವಾ, ಆ ಪ್ರಾಸೆಸ್ನ ನಾವು ಹೆರಿಡಿಟಿ ಅಂತ ಕರಿತೀವಿ. ಇನ್ಹೆರಿಟೆನ್ಸ್ ಅಂದ್ರೇನು? ಇಟ್ ಇಸ್ ದ ಅಕ್ವೈರಿಂಗ್ ಆಫ್ ಟ್ರೇಟ್ಸ್. ಸೊ ಏನು ಆಫ್ ಸ್ಪ್ರಿಂಗ್ಸ್ ಅಥವಾ ಮಕ್ಕಳೇನಿದಾವೆ ಇದು ಪೇರೆಂಟ್ಸಿಂದ ಹೇಗೆ ಅಕ್ವೈರ್ ಮಾಡ್ಕೋತಿದೆ ಈ ಟ್ರೇಟ್ಸ್ನ ವಯಾ ಜೆನೆಟಿಕ್ ಇನ್ಫಾರ್ಮೇಶನ್ ಫ್ರಮ್ ದ ಪ್ರೀವಿಯಸ್ ಜನರೇಷನ್, ಇದನ್ನ ನಾವು ಇನ್ಹೆರಿಟೆನ್ಸ್ ಅಂತ ಕರಿತೀವಿ. ಅಪ್ಪ ಅಮ್ಮನಿಂದ ಮಕ್ಕಳಿಗೆ ಪಾಸ್ ಆನ್ ಆಗುವಂಥ ಪ್ರಾಸೆಸ್ನ ಹೆರಿಡಿಟಿ ಅಂತ ಕರಿತೀವಿ. ಆ್ಯಂಡ್ ಮಕ್ಕಳು ಅಪ್ಪ ಅಮ್ಮನಿಂದ ಇದೇ ಜೀನ್ಸ್ನ ಹೇಗೆ ಏನು ಅಕ್ವೈರ್ ಮಾಡ್ಕೋತಿದ್ದಾವೆ ಇದನ್ನ ಇನ್ಹೆರಿಟೆನ್ಸ್ ಅಂತ ಕರಿತೀವಿ ಆಯ್ತಾ. ಬೋತ್ ಆಫ್ ದೆಮ್ ಆರ್ ರೆಫರಿಂಗ್ ಟು ದ ಸೇಮ್ ಪ್ರಾಸೆಸ್ ಬಟ್ ಇನ್ ಡಿಫ್ರೆಂಟ್ ಡೈರೆಕ್ಷನ್ಸ್ ಅಂತ ಅರ್ಥ ಮಾಡ್ಕೋಬಹುದು ನೀವು. ಸೊ ಹೆರಿಡಿಟಿ ಆ್ಯಂಡ್ ಇನ್ಹೆರಿಟೆನ್ಸ್ನ ಡೆಫಿನೇಷನ್ನ ನೋಡ್ಕೊಂಡ್ರಿ. ಓಕೆ, ಸೊ ಈಗ ವೇರಿಯೇಷನ್ ಆ್ಯಂಡ್ ಎವಲ್ಯೂಷನ್ ಆ್ಯಂಡ್ ಪಾಪ್ಯುಲೇಷನ್ ಬಗ್ಗೆ ನೋಡೋಣ ಆಯ್ತಾ. ಸೊ ನೀವು ನೋಡಿದ್ರಿ ಮೋನೋಹೈಬ್ರಿಡ್ ಕ್ರಾಸಲ್ಲಿ ಒಂದು ಟ್ರೇಟ್ ಏನಿದೆ, ಒಂದೇ ಟ್ರೇಟ್ನ ಎರಡು ಟೈಪ್ಸ್ ಆಫ್ ಅಲೀಲ್ಸ್ ಏನಿದೆ ಇದು ಕಂಬೈನ್ ಆದಾಗ ನಮಗೆ ಇಷ್ಟು ರೀತಿಯ ಜೀನೋಟೈಪ್ಸ್ ಹಾಗೂ ಫಿನೋಟೈಪ್ಸ್ನ ಕೊಡ್ತು. ಇದೇ ರೀತಿ ಡೈಹೈಬ್ರಿಡ್ ಕ್ರಾಸಿಗೆ ಬಂದ್ವಿ. ಅದರಲ್ಲಿ ನಾವು ಎರಡು ರೀತಿಯ ಕ್ಯಾರೆಕ್ಟರ್ಸ್ನ ಸ್ಟಡಿ ಮಾಡಿದ್ವಿ, ವಿಚ್ ಇಸ್ ಪ್ಲಾಂಟ್ ಹೈಟ್ ಆ್ಯಂಡ್ ಫ್ಲವರ್ ಕಲರ್. ಪ್ಲಾಂಟ್ ಹೈಟ್ ಮತ್ತು ಫ್ಲವರ್ ಕಲರ್ ಅಲ್ವಾ. ಸೊ ಡೈಹೈಬ್ರಿಡ್ ಕ್ರಾಸಲ್ಲಿ ನಾವು ಬರೀ ಎರಡು ಕ್ಯಾರೆಕ್ಟರಿಸ್ಟಿಕ್ಸ್ನ ಕನ್ಸಿಡರ್ ಮಾಡಿದ್ವಿ. ಎರಡೇ ಎರಡು ಕ್ಯಾರೆಕ್ಟರಿಸ್ಟಿಕ್ಸ್ನ ಕನ್ಸಿಡರ್ ಮಾಡಿದ್ರು ನಮಗೆ ಎಷ್ಟು ವೇರಿಯೇಷನ್ ಕಾಣಿಸ್ತು, ಎಷ್ಟು ರೀತಿಯ ಆರ್ಗ್ಯಾನಿಸಮ್ಸ್ ಅಥವಾ ಎಷ್ಟು ರೀತಿಯ ಕಾಂಬಿನೇಷನ್ಸ್ ಕಾಣಿಸ್ತು ಅಲ್ವಾ. ಇದೇ ರೀತಿ ನಾವು ಸೆವರಲ್ ಕ್ಯಾರೆಕ್ಟರಿಸ್ಟಿಕ್ಸ್ ಅಥವಾ ಟ್ರೇಟ್ಸ್ನ ಕನ್ಸಿಡರ್ ಮಾಡ್ತೀವಿ ಅಂತ ಅನ್ಕೊಳ್ಳಿ. ಆಗ ನಮಗೆ ಯಾವ ರೀತಿಯಲ್ಲಿ ಒಂದು ಜನರೇಷನಲ್ಲಿ ವೇರಿಯೇಷನ್ ಕಾಣಿಸಲ್ಲ ಮಕ್ಕಳೇ. ಬರೀ ಎರಡೇ ಎರಡು ಕ್ಯಾರೆಕ್ಟರಿಸ್ಟಿಕ್ಸ್ ಕನ್ಸಿಡರ್ ಮಾಡಿದ್ರೆ ನಮಗೆ ಇಷ್ಟು ಏನು 4x4 ಅಲ್ವಾ, 16 ಟೈಪ್ಸ್ ಆಫ್ ಕಾಂಬಿನೇಷನ್ ಸಿಕ್ತು ನಮಗೆ. ಅಕಸ್ಮಾತ್ ಪ್ಲಾಂಟ್ ಹೈಟ್ ಒಟ್ಟಿಗೆ ನಾವು ಇನ್ನೊಂದು ಪಾಡ್ ಶೇಪ್ ಏನಾದರೂ ಕನ್ಸಿಡರ್ ಮಾಡಿಬಿಟ್ಟಿದ್ರೆ ಆಗ ಎಷ್ಟು ರೀತಿಯ ಕಾಂಬಿನೇಷನ್ ಬರ್ತಿತ್ತು. ಪಾಡ್ ಶೇಪ್ ಒಟ್ಟಿಗೆ ನಾವು ಫ್ಲವರ್ ಪೊಸಿಷನ್ನ ಕನ್ಸಿಡರ್ ಮಾಡಿದರೆ ಆಗ ಎಷ್ಟು ಟೈಪ್ ಆಫ್ ಕಾಂಬಿನೇಷನ್ ಬರ್ತಿತ್ತು ಯೋಚನೆ ಮಾಡಿ ಅಲ್ವಾ. ಸೊ ಒಂದು ಪಾಪ್ಯುಲೇಷನಲ್ಲಿ ನಮ್ಗೆ ಇದೇ ರೀತಿಯ ಎಷ್ಟೊಂದು ಕ್ಯಾರೆಕ್ಟರಿಸ್ಟಿಕ್ಸ್ ಇರುತ್ತೆ. ಆ ಕ್ಯಾರೆಕ್ಟರಿಸ್ಟಿಕ್ಸ್ ಎಲ್ಲ ಕಂಬೈನ್ ಆಗಿ ನಮಗೆ ಎಷ್ಟೊಂದು ರೀತಿಯ ವೇರಿಯೇಷನ್ಸ್ನ ಕೊಡುತ್ತೆ ಅಲ್ವಾ ಮಕ್ಕಳೇ. ಇದಲ್ಲದೆ DNA ರೆಪ್ಲಿಕೇಶನ್ ಟೈಮಲ್ಲಿ ಕೂಡ ಎರರ್ಸ್ ಆಗುತ್ತೆ ಅಲ್ವಾ. ಸೊ ಆ ಎರರ್ಸಿಂದ ಕೂಡ ಹೊಸ ಹೊಸ ರೀತಿಯ ವೇರಿಯೇಷನ್ಸ್ ಕಾಣಿಸ್ಕೊಳ್ಳುತ್ತೆ. ಸೊ ಯೂಶಲಿ ವೈಟ್ ಕಲರ್ ಅಂಡ್ ಪರ್ಪಲ್ ಕಲರ್ ಫ್ಲವರ್ಸ್ ಇರುತ್ತೆ. DNA ರೆಪ್ಲಿಕೇಟ್ ಆದಾಗ ಇದರ್ ವೈಟ್ ಅಲೀಲ್ ಕೊಡೋ ವೈಟ್ ಕಲರ್ ಫಾರ್ಮ್ ಮಾಡುವಂಥ ಅಲೀಲ್ ಕೊಡುತ್ತೆ ಅಥವಾ ಪರ್ಪಲ್ ಕಲರ್ ಫಾರ್ಮ್ ಮಾಡುವಂಥ ಅಲೀಲ್ ಕೊಡುತ್ತೆ. ಬಟ್ DNA ರೆಪ್ಲಿಕೇಶನ್ ಅಲ್ಲಿ ಎರರ್ ಆದರೆ, DNA ರೆಪ್ಲಿಕೇಶನ್ ಟೈಮಲ್ಲಿ ಎರರ್ ಆದರೆ ಆಗ ಪಿಂಕ್ ಕಲರ್ ಫಾರ್ಮ್ ಮಾಡುವಂತಹ ಅಲೀಲ್ ಕೂಡ ಸೃಷ್ಟಿಯಾಗಬಹುದು, ಹೊಸದೇ ಅಲೀಲ್ ಸೃಷ್ಟಿ ಆಗ್ಬಿಡ್ಬೋದು. ಸೊ ಇದರಿಂದ ಕೂಡ ಎಷ್ಟು ಟೈಪ್ಸ್ ಆಫ್ ವೇರಿಯೇಷನ್ ಕಾಣಿಸ್ಕೋಬಹುದು ಅಲ್ವಾ, ಈದರ್ ಬೈ ಕಾಂಬಿನೇಷನ್ ಆರ್ ಬೈ ರೆಪ್ಲಿಕೇಶನ್ ಎರರ್ ಅಲ್ವಾ ಮಕ್ಕಳೇ. ಸೊ ಎಷ್ಟೊಂದು ರೀತಿಯ ವೇರಿಯೇಷನ್ ಏನಿದೆ ಇದು ಬರೀ ಇಂಡಿವಿಜುವಲ್ನ ಎಫೆಕ್ಟ್ ಮಾಡುತ್ತಾ ಅಥವಾ ಪಾಪ್ಯುಲೇಷನ್ನ ಕೂಡ ಎಫೆಕ್ಟ್ ಮಾಡುತ್ತಾ ಅಂತ ನೀವು ಎವಲ್ಯೂಷನ್ ಅನ್ನೋ ಟಾಪಿಕಲ್ಲಿ ಅರ್ಥ ಮಾಡ್ಕೋತೀರಾ ಆಯ್ತಾ. ಸೊ ಏನು ಕ್ವೆಶನ್ ಇರಬೇಕು ನಿಮ್ಮ ತಲೆಯಲ್ಲಿ, ವೇರಿಯೇಷನ್ಸ್ ಏನಿದೆ ಇದು ಬರೀ ಇಂಡಿವಿಜುವಲ್ನ ಎಫೆಕ್ಟ್ ಮಾಡ್ತಿದ್ಯಾ, ಬರೀ ಇಂಡಿವಿಜುವಲ್ನ ಎಫೆಕ್ಟ್ ಮಾಡ್ತಿದ್ಯಾ or is it also affecting the population? ಈ ಕ್ವೆಶನ್ನ ಇಟ್ಕೊಂಡು ನೀವು ನಮ್ಮ ಎವಲ್ಯೂಷನ್ ಕಾನ್ಸೆಪ್ಟ್ಗೆ ಎಂಟರ್ ಆಗಿ ಆಯ್ತಾ. ಆ್ಯಂಡ್ ಈ ಕ್ವೆಶನ್ಗೆ ಟುವರ್ಡ್ಸ್ ದ ಎಂಡ್ ಆಫ್ ದ ವಿಡಿಯೋ ನಿಮಗೆ ಆನ್ಸರ್ ಸಿಗುತ್ತೆ. ಓಕೆನಾ. ದಿಸ್ ಈಸ್ ವಾಟ್ ಯು ಹ್ಯಾವ್ ಟು ನೋ ಅಬೌಟ್ ಹೆರಿಡಿಟಿ. ಓಕೆ ಮಕ್ಕಳೇ, ಇಷ್ಟೊತ್ತವರೆಗೂ ನಾವು ಹೆರಿಡಿಟಿ ಆ್ಯಂಡ್ ಎವಲ್ಯೂಷನ್ ಚಾಪ್ಟರನ್ನು ಹೆರಿಡಿಟಿ ಪೋರ್ಷನ್ ಬಗ್ಗೆ ಮಾತಾಡ್ತಿದ್ವಿ ಅಲ್ವಾ. ಈಗ ಸ್ವಲ್ಪ ಎವಲ್ಯೂಷನ್ ಕಡೆ ಗಮನ ಕೊಡೋಣ ಆಯಿತಾ. ಸೊ ಎವಲ್ಯೂಷನಲ್ಲಿ ನಾವು ಒಂದಷ್ಟು ಟರ್ಮ್ಸ್ನ ಮೀನಿಂಗ್ಸ್ ಎಲ್ಲ ಕಲಿಬೇಕು, ಎವಲ್ಯೂಷನ್ ಅಂದ್ರೇನು ಅಂತ ಎಲ್ಲ ಕಲಿಬೇಕು ಅಲ್ವಾ. ಸೊ ಇಷ್ಟೊತ್ತವರೆಗೂ ನಾವು ಪ್ಲಾಂಟ್ಸು, ಫ್ಲವರ್ ಕಲರು, ಬಟಾಣಿ ಅದು ಇದು ಅಂದ್ಕೊಂಡು ಪ್ಲಾಂಟ್ಸ್ ಬಗ್ಗೆ ಮಾತಾಡ್ತಿದ್ವಿ. ಈಗ ಆ್ಯನಿಮಲ್ಸ್ ಕಡೆ ಗಮನ ಕೊಡೋಣ ಆಯಿತಾ. ಇನ್ ಸ್ಪೆಸಿಫಿಕ್ ಬೀಟಲ್ಸ್ ಕಡೆ ಗಮನ ಕೊಡೋಣ. ಬೀಟಲ್ಸ್ ಅಂದ್ರೇನು, ಕನ್ನಡದಲ್ಲಿ ನಾವು ಇದನ್ನು ಜೀರುಂಡೆ ಅಂತ ಕರಿತೀವಿ
ಕರಿತೀವಿ ಆಯ್ತಾ ಮಕ್ಕಳೇ. ಸೊ ಒಂದು ರೆಡ್ ಬೀಟಲ್ ಪಾಪ್ಯುಲೇಷನ್ನ ಇಮ್ಯಾಜಿನ್ ಮಾಡ್ಕೊಳ್ಳಿ. ಕೆಂಪು ಕಲರಿನ ಒಂದು ಗ್ರೂಪ್ ಆಫ್ ಬೀಟಲ್ಸ್ ಒಂದು ಜಾಗದಲ್ಲಿ ಬದುಕ್ತಿರತ್ತೆ, ಅದು ಗ್ರಾಸ್ ಮೇಲೆ ಜೀವನ ಮಾಡ್ತಿರತ್ತೆ ಆಯ್ತಾ. ಸೊ ಈ ಬೀಟಲ್ಸ್ ಏನಿದೆ ಇದು ಅಲ್ಲಿ ಸಿಗುವಂಥ ಎಲೆಗಳನ್ನ ತಿನ್ಕೊಂಡು ಬದುಕ್ತಿರತ್ತೆ. ಆ್ಯಂಡ್ ಆ ಜಾಗದಲ್ಲಿ ಇರುವಂತಹ ಕಾಗೆಗಳು, ಕ್ರೋಸ್ ಏನಿದೆ ಇದರಿಂದ ತನ್ನನ್ನು ತಾವು ಪ್ರೊಟೆಕ್ಟ್ ಮಾಡ್ಕೋತಿರತ್ತೆ ಆಯ್ತಾ ಮಕ್ಕಳೇ. ಸೊ ಓಕೆ, ಇಷ್ಟು ಗೊತ್ತಾಯ್ತು ನಿಮಗೆ ಬೀಟಲ್ಸ್ ಬಗ್ಗೆ. ಒಂದಷ್ಟು ಡೆಕೇಡ್ಸ್ವರೆಗೂ ಇದೇ ಥರ ಜೀವನ ಮಾಡ್ತಿರತ್ತೆ ಈ ಬೀಟಲ್ಸ್. ನೆಕ್ಸ್ಟ್ ಏನಾಗುತ್ತೆ, ಈ ಬೀಟಲ್ಸಿಗೆ ರೆಡ್ ಕಲರ್ ಬರೋಕ್ಕೆ ಕಾರಣ ಬಂದು ಈ ಜೀನೋಟೈಪ್ ಆಯ್ತಾ. RR ಅನ್ನೋ ಒಂದು ಜೀನೋಟೈಪ್ ಅಂದರೆ ಈ ರೀತಿಯ ಅಲೀಲ್ಸ್ ಇರೋದ್ರಿಂದ ಈ ಬೀಟಲ್ಸ್ಗೆ ರೆಡ್ ಕಲರ್ ಬರುತ್ತೆ ಆಯ್ತಾ. ಐ ಮೀನ್ ರೆಡ್ ಕಲರಲ್ಲಿ ಇರುತ್ತೆ ಈ ಬೀಟಲ್ಸ್. ಒಂದು ಸತಿ ಏನಾಗುತ್ತೆ, ಒಂದಷ್ಟು ಬೀಟಲ್ಸಲ್ಲಿ ಮೇ ಬಿ ಏನಾಗುತ್ತೆ ಅಂದರೆ DNA ರೆಪ್ಲಿಕೇಶನ್ ನಡಿಬೇಕು ಅಲ್ವಾ. ಆರ್ಗ್ಯಾನಿಸಮ್ ರಿಪ್ರೊಡ್ಯೂಸ್ ಮಾಡಬೇಕಾದ್ರೆ DNA ರೆಪ್ಲಿಕೇಶನ್ ಎಲ್ಲ ನಡಿಬೇಕು ಅಲ್ವಾ. ಆ ಟೈಮಲ್ಲಿ DNA ರೆಪ್ಲಿಕೇಶನಲ್ಲಿ ಒಂದು ಎರರ್ ಆಗಿಬಿಡತ್ತೆ ಆಯಿತಾ. ಆ ಎರರ್ ಅಥವಾ ತಪ್ಪಿನಿಂದ ಏನಾಗುತ್ತೆ ಅಂದರೆ ಈ RR ಜೀನೋಟೈಪ್ ಏನಿದೆ ಅದು ಈ ರೀತಿಯ RR ಜೀನೋಟೈಪ್ ಆಗಿ ಕನ್ವರ್ಟ್ ಆಗಿಬಿಡುತ್ತೆ. ಆ್ಯಂಡ್ ಈ ರೀತಿಯ RR ಜೀನೋಟೈಪ್ ಆಗಿ ಕನ್ವರ್ಟ್ ಆಗಿರೋದ್ರಿಂದ ಒಂದಷ್ಟು ಬೀಟಲ್ಸ್ ಏನಿದೆ ಅದು ಗ್ರೀನ್ ಕಲರ್ ಆಗಿ ಹುಟ್ಟಕ್ಕೆ ಸ್ಟಾರ್ಟ್ ಆಗುತ್ತೆ ಆಯ್ತಾ. ಸೊ ಈ ಪಾಪ್ಯುಲೇಷನಲ್ಲಿ ಗ್ರೀನ್ ಕಲರ್ ಬೀಟಲ್ಸ್ ಕಾಣಿಸ್ಕೊಳ್ಳೋಕ್ಕೆ ಸ್ಟಾರ್ಟ್ ಆಗುತ್ತೆ. ಮ್ಯಾಮ್ ಗ್ರೀನ್ ಕಲರ್ ಕಾಣಿಸ್ತಿಲ್ಲ ಮ್ಯಾಮ್, ಅದು ಬ್ಯಾಕ್ಗ್ರೌಂಡ್ ಮೇಲೆ ಅಂತ ಕೇಳ್ಬೋದು ನೀವು. ಬಟ್ ಅದು ಒಂದು ಪರ್ಟಿಕ್ಯುಲರ್ ರೀಸನ್ಗೆ ಗ್ರೀನ್ ಕಲರ್ ಎದ್ದು ಕಾಣಿಸ್ತಿಲ್ಲ ಆಯಿತಾ. ಏನಾಗುತ್ತೆ ಅಂತ ನಾನು ಮುಂದೆ ಹೇಳ್ತೀನಿ ನಿಮಗೆ. ಏನಕ್ಕೆ ಆ ಗ್ರೀನ್ನೇ ಸೆಲೆಕ್ಟ್ ಮಾಡ್ಕೊಂಡು ತೋರಿಸ್ತಿದ್ದೀನಿ ಏನಕ್ಕೆ ಅಂತ ಹೇಳ್ತೀನಿ. ಓಕೆ, ಸೊ ಈಗ ಅಕಸ್ಮಾತ್ ಈ ಗ್ರೀನ್ ಕಲರ್ ಬೀಟಲ್ಸ್ ಪಾಪ್ಯುಲೇಷನಲ್ಲಿ ಕಾಣಿಸ್ಕೊಂಡ್ಮೇಲೆ ಯಾವುದಾದ್ರೂ ಕಾಗೆ ಹಾರಾಡ್ತಿರತ್ತೆ, ಬೀಟಲ್ಸ್ನ ಹುಡುಕೊಂಡಿಲ್ಲಲ್ಲ ಅಂತ ಹಾರಾಡ್ತಿರತ್ತೆ. ಆಗ ಈ ಪಾಪ್ಯುಲೇಷನ್ನ ನೋಡಿದ್ರೆ ಈ ಕಾಗೆಗೆ ರೆಡ್ ಕಲರ್ ಬೀಟಲ್ಸ್ ಎದ್ದು ಕಾಣುತ್ತಾ, ಗ್ರೀನ್ ಕಲರ್ ಬೀಟಲ್ಸ್ ಎದ್ದು ಕಾಣುತ್ತಾ? ಯೋಚನೆ ಮಾಡಿ. ಆಬ್ವಿಯಸ್ಲಿ ರೆಡ್ ಕಲರ್ ಬೀಟಲ್ಸ್ ಎದ್ದು ಕಾಣುತ್ತೆ ಅಲ್ವಾ. ಗ್ರೀನ್ ಕಲರ್ ಗ್ರಾಸ್ ಮೇಲೆ ರೆಡ್ ಕಲರ್ ಫುಲ್ ಹೈಲೈಟ್ ಆಗಿ ಕಾಣುತ್ತೆ ಅಲ್ವಾ, ಇಲ್ಲಿ ಹೈಲೈಟ್ ಮಾಡಿದ್ದೀನಲ್ಲ ಆ ಥರ. ಸೊ ಆಗ ಈ ಕಾಗೆ ಏನು ಮಾಡುತ್ತೆ, ಬರೀ ರೆಡ್ ಕಲರ್ ಬೀಟಲ್ಸ್ನ ಎತ್ಕೊಂಡು ತಿನ್ನೋಕ್ಕೆ ಸ್ಟಾರ್ಟ್ ಮಾಡುತ್ತೆ. ಸೊ ಆಗ ಈ ಬೀಟಲ್ ಪಾಪ್ಯುಲೇಷನ್ ಹೇಗೆ ಚೇಂಜ್ ಆಗುತ್ತೆ, ಇದ್ದಿದ್ದಷ್ಟು ರೆಡ್ ಕಲರಲ್ಲಿ ಎಷ್ಟೊಂದು ರೆಡ್ ಕಲರ್ ಬೀಟಲ್ಸ್ ಏನಿದೆ ಅದನ್ನು ಕಾಗೆ ಎತ್ಕೊಂಡು ತಿನ್ಕೊಂಡು ಬಿಡುತ್ತೆ. ಬಟ್ ಗ್ರೀನ್ ಕಲರ್ ಏನಿದೆ ಇದು ಬ್ಯಾಕ್ಗ್ರೌಂಡ್ ಅಂದರೆ ಗ್ರಾಸಿನ ಬ್ಯಾಕ್ಗ್ರೌಂಡ್ ಮೇಲೆ ಎದ್ದು ಕಾಣ್ತಿಲ್ಲ, ಚೆನ್ನಾಗಿ ಕ್ಯಾಮೋಫ್ಲಾಜ್ ಆಗಿಬಿಟ್ಟಿದೆ, ಚೆನ್ನಾಗಿ ಈ ಗ್ರೀನ್ ಕಲರ್ ಬೀಟಲ್ಸ್ ತನ್ನನ್ನು ತಾನೇ ಹೈಡ್ ಮಾಡ್ಕೊಳಕ್ಕಾಗ್ತಿದೆ. ಸೊ ಕಾಗೆ ಏನು ಮಾಡುತ್ತೆ, ಗ್ರೀನ್ ಕಲರ್ ಬೀಟಲ್ಸ್ ಬಗ್ಗೆ ಗಮನ ಕೊಡಲ್ಲ, ಬರೀ ರೆಡ್ ಕಲರ್ ಬೀಟಲ್ಸ್ನ ಎತ್ಕೊಂಡು ತಿನ್ನೋಕ್ಕೆ ಸ್ಟಾರ್ಟ್ ಮಾಡುತ್ತೆ ಆಯಿತಾ. ಆಗ ಆ ಪಾಪ್ಯುಲೇಷನ್ ಅಲ್ಲಿ ಏನಾಗುತ್ತೆ ಅಂದರೆ ಮಕ್ಕಳೇ, ಕ್ರಮೇಣ ಒಂದಷ್ಟು ಜನರೇಷನ್ಸ್ ಮಟ್ಟಿಗೆ ಟೈಮ್ ಪಾಸ್ ಆದಮೇಲೆ ರೆಡ್ ಕಲರ್ ಬೀಟಲ್ ಏನಿದೆ ಪಾಪ್ಯುಲೇಷನಿಂದ ಹೊಟ್ಟೋಗೋ ಚಾನ್ಸಸ್ ಇರುತ್ತೆ. ಯಾಕಂದರೆ ಕಾಗೆ ಬಂದು ರೆಡ್ ಕಲರ್ ಬೀಟಲ್ಸ್ನೇ ತಿನ್ಕೊಂಡು ಹೋಗ್ತಿರತ್ತೆ. ಸೊ ಆಗ ಆ ಪಾಪ್ಯುಲೇಷನ್ ಏನಿದೆ ಈ ರೀತಿ ಚೇಂಜ್ ಆಗುವಂಥ ಸಾಧ್ಯತೆ ಇರುತ್ತೆ ಆಯಿತಾ. ಬರೀ ಗ್ರೀನ್ ಕಲರ್ ಬೀಟಲ್ಸ್ ಇರುವಂಥ ಪಾಪ್ಯುಲೇಷನ್ ಆಗಿಬಿಡತ್ತೆ. ಸೊ ಈ ಪ್ರಾಸೆಸ್ ಏನಿದೆ, ಈ ಪ್ರಾಸೆಸ್ನೇ ನಾವು ನ್ಯಾಚುರಲ್ ಸೆಲೆಕ್ಷನ್ ಅಂತ ಕರಿತೀವಿ ಆಯಿತಾ. ಸೊ ಈ ಪ್ರಾಸೆಸ್ ಅಥವಾ ಈ ನ್ಯಾಚುರಲ್ ಸೆಲೆಕ್ಷನಿನ ಡೆಫಿನೇಷನ್ ಏನು ಅಂತ ನೋಡೋಣ. ಅದ್ರ ಮುಂಚೆ ನೀವು ಇನ್ನೊಂದು ಕ್ವೆಶನ್ನ ನೀವು ಯೋಚನೆ ಮಾಡಬೇಕು ಆಯಿತಾ. ಏನದು, ಈ ಗ್ರೀನ್ ಕಲರ್ ಏನು ಬಂದಿದ್ದು ಬೀಟಲ್ಸಿಗೆ ಇದೆಲ್ಲ ಚಾನ್ಸ್ ಆಗಿ ಅಥವಾ ಆಕಸ್ಮಿಕವಾಗಿ ನಡೆದಂಥ ವಿಷಯಗಳು ಅಲ್ವಾ ಮಕ್ಕಳೇ. ಈ ಏನು ಬೀಟಲ್ಸಿಗೆ ಸರ್ವೈವಲ್ ಅಡ್ವಾಂಟೇಜ್ ಕೊಡೋಕ್ಕೇ ಬಂತಾ ಈ ಕಲರು? ಇಲ್ಲ. ಏನು ಈ ಬೀಟಲ್ಸ್ ಬದುಕೊಳ್ಳಿ, ನಾನು ಬೀಟಲ್ಸ್ಗೆ ಕಾಗೆಯಿಂದ ಪ್ರೊಟೆಕ್ಟ್ ಮಾಡೋಕ್ಕೆ ನಾನು ಬರ್ತಿದ್ದೀನಿ ಅಂತ ಗ್ರೀನ್ ಕಲರ್ ಏನಾದರೂ ಬಂತಾ? ಇಲ್ಲ ಅಲ್ವಾ. ರ್ಯಾಂಡಮ್ ಆಗಿ ಬಂದಂಥ ಒಂದು ಗ್ರೀನ್ ಕಲರ್ ಬದಲು ಬ್ಲ್ಯಾಕ್ ಕಲರ್ ಚೇಂಜ್ ಏನಾದರೂ ಆಗಿಬಿಟ್ಟಿದ್ರೆ ಆ DNA ರೆಪ್ಲಿಕೇಶನ್ ಎರರ್ ತೋರಿಸಿದೆ ಅಲ್ವಾ, ಅದರಲ್ಲಿ ಬ್ಲ್ಯಾಕ್ ಕಲರ್ ಬರೋಕ್ಕೆ ಸ್ಟಾರ್ಟ್ ಆಗಿದ್ರೆ ಅದು ಕೂಡ ಏನಾದರೂ ಗ್ರೀನ್ ಕಲರ್ ಥರಾನೇ ಪ್ರೊಟೆಕ್ಷನ್ ಕೊಡ್ತಿತ್ತಾ ಈ ಪಾಪ್ಯುಲೇಷನ್ಗೆ? ಇಲ್ಲ ಅಲ್ವಾ. ಯಾಕಂದರೆ ರೆಡ್ ಕಲರ್ ಏನಿದೆ ಅದರಷ್ಟೇ ಹೈಲೈಟೆಡ್ ಆಗಿ ಬ್ಲ್ಯಾಕ್ ಕಲರು ಇರ್ತಿತ್ತು. ಸೊ ಕ್ರೋ ಏನಿತ್ತು ಅದು ಬ್ಲ್ಯಾಕ್ ಕಲರ್ ಬೀಟಲ್ನ ಎತ್ಕೊಂಡು ತಿಂದ್ಬಿಡ್ತಿತ್ತು ಅಲ್ವಾ. ಸೊ ದಿಸ್ ಇಸ್ ವಾಟ್ ಐ ಆಮ್ ಟ್ರೈಂಗ್ ಟು ಸೇಸ್, ದಿಸ್ ಇಸ್ ಅ ವೆರಿ ರ್ಯಾಂಡಮ್ ಇವೆಂಟ್. ರ್ಯಾಂಡಮ್ ಆಗಿ ಗ್ರೀನ್ ಕಲರ್ ಬಂತು, ರ್ಯಾಂಡಮ್ ಆಗಿ ಬಂದಿದ್ದು ಗ್ರೀನ್ ಕಲರ್ ಆ ಬೀಟಲ್ಸಿಗೆ ಸರ್ವೈವಲ್ ಅಡ್ವಾಂಟೇಜ್ ಕೊಡ್ತು, ಆ್ಯಂಡ್ ಆ ಗ್ರೀನ್ ಕಲರ್ ಬೀಟಲ್ಸ್ನ ಪಾಪ್ಯುಲೇಷನ್ ಜಾಸ್ತಿ ಆಯಿತು. ಸೊ ದಿಸ್ ಇಸ್ ವಾಟ್ ಇಸ್ ನ್ಯಾಚುರಲ್ ಸೆಲೆಕ್ಷನ್ ಆಯಿತಾ ಮಕ್ಕಳೇ. ಡೆಫಿನೇಷನ್ ಏನು, ಇಟ್ ಇಸ್ ದ ಪ್ರಾಸೆಸ್ ಬೈ ವಿಚ್ ಆರ್ಗ್ಯಾನಿಸಮ್ಸ್ ಬೆಟರ್ ಅಡ್ಯಾಪ್ಟೆಡ್ ಟು ದೇರ್ ಎನ್ವೈರನ್ಮೆಂಟ್ ಟೆಂಡ್ ಟು ಸರ್ವೈವ್ ಆ್ಯಂಡ್ ಪ್ರೊಡ್ಯೂಸ್ ಮೋರ್ ಆಫ್ ಸ್ಪ್ರಿಂಗ್. ಸೊ ವಾಟ್ ಇಸ್ ನ್ಯಾಚುರಲ್ ಸೆಲೆಕ್ಷನ್? ಡೆಫಿನೇಷನ್ ಕೇಳಿದ್ರೆ ಹೀಗೆ ಬರಿಬೇಕು. ಬಟ್ ಇದರ ಅರ್ಥ ಏನು, ಯಾವ ಎನ್ವೈರನ್ಮೆಂಟಿಗೆ ಯಾವ ರೀತಿಯ ಆರ್ಗ್ಯಾನಿಸಮ್ಸ್ ತುಂಬ ಚೆನ್ನಾಗಿ ಸೂಟ್ ಆಗಿರುತ್ತೆ, ಯಾವ ಎನ್ವೈರನ್ಮೆಂಟಲ್ಲಿ ಯಾವ ಆರ್ಗ್ಯಾನಿಸಮ್ಸ್ ತುಂಬ ಚೆನ್ನಾಗಿ ಬದುಕೋಕ್ಕೆ ಚಾನ್ಸಸ್ ಇಟ್ಕೊಂಡಿರತ್ತೆ ಅಲ್ವಾ, ಆ ರೀತಿಯ ಆರ್ಗ್ಯಾನಿಸಮ್ನ ಪಾಪ್ಯುಲೇಷನ್ನ ಜಾಸ್ತಿ ಮಾಡುವಂಥ ಪ್ರಾಸೆಸ್ನ ನಾವು ನ್ಯಾಚುರಲ್ ಸೆಲೆಕ್ಷನ್ ಅಂತ ಕರಿತೀವಿ ಆಯಿತಾ. ಬೆಸ್ಟ್ ಅಡ್ಯಾಪ್ಟೆಡ್ ಆರ್ಗ್ಯಾನಿಸಮ್ನ ಪಾಪ್ಯುಲೇಷನ್ನ ಜಾಸ್ತಿ ಮಾಡೋ ಪ್ರಾಸೆಸ್ನ ನ್ಯಾಚುರಲ್ ಸೆಲೆಕ್ಷನ್ ಅಂತ
ಕರಿತೀವಿ ಆಯಿತಾ. ಸೊ ಓಕೆ, ನಿಮಗೆ ನ್ಯಾಚುರಲ್ ಸೆಲೆಕ್ಷನ್ ಬಗ್ಗೆ ಗೊತ್ತಾಗಿದೆ. ಈಗ ಇನ್ನೊಂದು ಹೊಸ ಟರ್ಮ್ ಬಗ್ಗೆ ಹೇಳ್ತೀನಿ, ವಿಚ್ ಇಸ್ ಜೆನೆಟಿಕ್ ಡ್ರಿಫ್ಟ್ ಆಯಿತಾ ಮಕ್ಕಳೇ. ಓಕೆ, ಸೊ ವಾಟ್ ಇಸ್ ದಿಸ್ ಜೆನೆಟಿಕ್ ಡ್ರಿಫ್ಟ್? ನಾವು ಇದೇ ರೀತಿಯ ಬೀಟಲ್ದು ಇನ್ನೊಂದು ಪಾಪ್ಯುಲೇಷನ್ನ ನೋಡ್ಕೊಳ್ಳೋಣ ಆಯಿತಾ. ಸೊ ಈ ರೀತಿಯ ಒಂದು ಪಾಪ್ಯುಲೇಷನ್ ಇರುತ್ತೆ ಬೀಟಲ್ದು. ಇಲ್ಲಿ ಇನ್ ಟೋಟಲ್ 27 ಬೀಟಲ್ಸ್ ಇದೆ ಆಯಿತಾ. 27 ಬೀಟಲ್ಸಲ್ಲಿ 25 ಬೀಟಲ್ಸ್ ರೆಡ್ ಕಲರ್ದಾಗಿದೆ ಆ್ಯಂಡ್ 1 ಬೀಟಲ್ ಗ್ರೀನ್ ಕಲರ್ದು, 1 ಬೀಟಲ್ ಬ್ಲೂ ಕಲರ್ದಾಗಿದೆ ಆಯಿತಾ ಮಕ್ಕಳೇ. ಸೊ ದಿಸ್ ಇಸ್ ದ ನ್ಯೂ ಬೀಟಲ್ ಪಾಪ್ಯುಲೇಷನ್. ಸೊ ಇದಕ್ಕೆ ಕಾಗೆಯಿಂದ ಬೇಟೆ ಆಡಿಸ್ಕೊಂಡು ಸಾಕಾಗೋಗಿರತ್ತೆ. ಎಷ್ಟಂತ ಈ ಕಾಗೆ ಹತ್ರ ನಾನು ಸಿಕ್ಕಾಕೊಳ್ಳಿ ಅಂದ್ಬಿಟ್ಟು ಈ ಪಾಪ್ಯುಲೇಷನ್ ಆಫ್ ಬೀಟಲ್ಸ್ ಏನು ಮಾಡುತ್ತೆ ಅಂದರೆ ಇನ್ನೊಂದು ಜಾಗಕ್ಕೆ ಮೈಗ್ರೇಟ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ ಆಯಿತಾ. ಆ ಕಡೆ ಗ್ರಾಸ್ ಇನ್ನೊಂದು ಸ್ವಲ್ಪ ಚೆನ್ನಾಗಿದೆ, ನಾವು ಅಲ್ಲಿ ಹೋಗ್ಬಿಟ್ರೆ ಕಾಗೆಗಳಿಗೆ ಕಾಣಿಸಲ್ಲ, ಅಲ್ಲಿ ಹೋಗೋಣ ಅಂದ್ಬಿಟ್ಟು ಈ ಬೀಟಲ್ಸ್ ಎಲ್ಲ ಮೈಗ್ರೇಟ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಆಗ ಏನಾಗುತ್ತೆ, ಈ ಕಾಡಿನ ದಾರಿಯಲ್ಲಿ ಹೋಗ್ತಿರತ್ತೆ ಅಲ್ವಾ, ಆ ಟೈಮಲ್ಲಿ ಕಾಡಿನ ದಾರಿಯಲ್ಲಿ ಒಂದು ಆನೆ ಬಂದ್ಬಿಡುತ್ತೆ ಆಯಿತಾ. ಸೊ ಆನೆ ಬಂದ್ಬಿಟ್ಟು, ಆಬ್ವಿಯಸ್ಲಿ ಆನೆ ಅಷ್ಟು ದೊಡ್ಡ ಪ್ರಾಣಿ, ಅಷ್ಟು ದೈತ್ಯವಾಗಿರುತ್ತೆ, ಅದಕ್ಕೆ ಈ ಬೀಟಲ್ಸ್ ಎಲ್ಲ ಕಾಣಿಸೋದೇ ಇಲ್ಲ ಅಲ್ವಾ. ಸೊ ಆನೆ ಏನು ಮಾಡಿಬಿಡುತ್ತೆ, ಈ ಮೈಗ್ರೇಟ್ ಆಗ್ತಿರೋ ಪಾಪ್ಯುಲೇಷನ್ ಮೇಲೆ ನೋಡದೆ ಕಾಲಿಟ್ಬಿಡುತ್ತೆ ಪಾಪ. ಸೊ ಈ ಬೀಟಲ್ಸಲ್ಲಿ 27 ಬೀಟಲ್ಸಲ್ಲಿ 25 ಬೀಟಲ್ಸ್ ಸತ್ತೆ ಹೋಗ್ಬಿಡುತ್ತೆ ಆಯಿತಾ ಮಕ್ಕಳೇ. ಸೊ ಉಳ್ಕೊಂಡಿರೋದು ಒಂದು ರೆಡ್ ಬೀಟಲು, ಒಂದು ಬ್ಲೂ ಬೀಟಲ್ ಆಯಿತಾ. ಈ ಎರಡು, ಒಂದು ರೆಡ್ ಒಂದು ಬ್ಲೂ ಬೀಟಲ್ ಏನು ಮಾಡುತ್ತೆ, ಅಶ್ವ ಶಿವ ಸದ್ಯ ನನ್ನ ಜೀವ ಉಳಿತು ಅಂದ್ಬಿಟ್ಟು ಮತ್ತೆ ಮೈಗ್ರೇಟ್ ಮಾಡೋಕ್ಕೆ ಸ್ಟಾರ್ಟ್ ಆಗುತ್ತೆ, ಹೊಸ ಜಾಗಕ್ಕೆ ಹೋಗುತ್ತೆ ಆಯಿತಾ. ಆಮೇಲೆ ಏನು ಮಾಡುತ್ತೆ, ಈ 2 ಬೀಟಲ್ಸ್ ರಿಪ್ರೊಡ್ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡುತ್ತೆ ಆಯಿತಾ. ಸೊ ಆಗ ಏನಾಗುತ್ತೆ, ಈ 2 ರೆಡ್ ಬೀಟಲ್ಸಿಗೆ 2 ರೆಡ್ ಹಾಗೂ 2 ಬ್ಲೂ ಬೀಟಲ್ಸ್ ಬೇಬೀಸ್ ಆಗಿ ಹುಟ್ಟತ್ತೆ ಆಯಿತಾ ಮಕ್ಕಳೇ. ಆ್ಯಂಡ್ ನೆಕ್ಸ್ಟು ಈ 4 ಬೇಬೀಸಿಗೆ ಮತ್ತೆ ಬೇಬೀಸ್ ಆಗುತ್ತೆ. ಅದು ಯಾವ ಥರ ಇರುತ್ತೆ, ಎಸ್, ಸೊ ಈ 4 ಬೇಬೀಸಿಗೆ ಪರ್ ಹೆಡ್ ಅಗೇನ್ 2 ರೆಡ್ ಬೀಟಲ್ಸ್ ಆ್ಯಂಡ್ 2 ಬ್ಲೂ ಬೀಟಲ್ಸ್ ಹುಟ್ಟತ್ತೆ ಆಯಿತಾ. ಸೊ ಪೇರೆಂಟ್ಸಿಗೆ 2 ರೆಡ್ 2 ಬ್ಲೂ ಬೀಟಲ್ ಹುಟ್ಟು, ಆ್ಯಂಡ್ ಇಲ್ಲಿರುವಂತಹ ಪ್ರತಿಯೊಂದು ಬೀಟಲಿಗೆ ಮತ್ತೆ 2 ರೆಡ್ ಹಾಗೂ 2 ಬ್ಲೂ ಬೀಟಲ್ ಹುಟ್ಟು ಆಯಿತಾ. ಸೊ ಇಲ್ಲಿ ಏನು ಅಬ್ಸರ್ವ್ ಮಾಡಬೇಕು ನೀವು, ಇಲ್ಲಿ ಏನು ಪಾಪ್ಯುಲೇಷನಲ್ಲಿ ಚೇಂಜ್ ಹೇಗಾಗಿದೆ ಅಂತ ಅಬ್ಸರ್ವ್ ಮಾಡಿ ಮಕ್ಕಳೇ. ಈಗ ಹೊಸ ಪಾಪ್ಯುಲೇಷನ್ ಏನಿದೆ, ಮೈಗ್ರೇಟ್ ಆದಮೇಲೆ ಇದ್ದಿದ್ದಂಥ ಪಾಪ್ಯುಲೇಷನಲ್ಲಿ ಕಲರಿನ ನಂಬರ್ಸ್ ಏನಿದೆ ನೋಡಿ. ಈಗ ರೆಡ್ ಕಲರ್ ಇದೆ, ರೆಡ್ ಕಲರ್ ಎಷ್ಟಿದೆ, ಬ್ಲೂ ಕಲರ್ ಎಷ್ಟಿದೆ ಅಂತ ನೀವೇ ಕೌಂಟ್ ಮಾಡಿ ಹೇಳಿ. ಇಲ್ಲಿ ರೆಡ್ ಕಲರ್ ಎಷ್ಟಿದೆ, 1 2 3 4 5 6 7 8 9 10 11 ರೆಡ್ ಕಲರ್ ಬೀಟಲ್ಸ್ ಇದೆ ಆ್ಯಂಡ್ 11 ಬ್ಲೂ ಕಲರ್ ಬೀಟಲ್ಸ್ ಇದೆ ಆಯಿತಾ. ಸೊ ಲುಕ್ ಹೌ ಡ್ರಾಸ್ಟಿಕಲಿ ದ ಪಾಪ್ಯುಲೇಷನ್ ಹ್ಯಾಸ್ ಚೇಂಜ್ಡ್ ಅಲ್ವಾ. ಒರಿಜಿನಲ್ ಪಾಪ್ಯುಲೇಷನಲ್ಲಿ ಹೇಗಿತ್ತು, ಇದು ಬಂದು ನ್ಯೂ ಪಾಪ್ಯುಲೇಷನ್ ಅಲ್ವಾ, ನ್ಯೂ ಪಾಪ್ಯುಲೇಷನ್. ಈಗ ಒರಿಜಿನಲ್ ಪಾಪ್ಯುಲೇಷನಲ್ಲಿ ಹೇಗಿತ್ತು ನೋಡೋಣ. ಒರಿಜಿನಲ್ ಪಾಪ್ಯುಲೇಷನಲ್ಲಿ ರೆಡ್ ಎಷ್ಟಿತ್ತು ಮಕ್ಕಳೇ, 25 ರೆಡ್ ಬೀಟಲ್ಸ್ ಇತ್ತು, ಬ್ಲೂ ಬೀಟಲ್ ಒಂದೇ ಇದ್ದಿದ್ದು, ಆ್ಯಂಡ್ ಗ್ರೀನ್ ಬೀಟಲ್ ಇನ್ನೂ ಇತ್ತು. ಒರಿಜಿನಲ್ ಪಾಪ್ಯುಲೇಷನಲ್ಲಿ ಗ್ರೀನ್ ಬೀಟಲ್ ಒಂದಿತ್ತು. ಸೊ ದಿಸ್ ವಾಸ್ ದ ಒರಿಜಿನಲ್ ಪಾಪ್ಯುಲೇಷನ್ ಆಯಿತಾ. ಸೊ ರ್ಯಾಂಡಮ್ ಆಗಿ ಎಲ್ಲಿಂದಾನೋ ಬಂದಿದ್ದು ಈ ಆನೆ ಬಂದ್ಬಿಟ್ಟು ಈ ಬೀಟಲ್ ಪಾಪ್ಯುಲೇಷನ್ನ ಎಷ್ಟು ಡ್ರಾಸ್ಟಿಕ್ಕಾಗಿ ಚೇಂಜ್ ಮಾಡಿಬಿಡ್ತು ಅಲ್ವಾ. ಈ ಪ್ರಾಸೆಸ್ನೇ ನಾವು ಜೆನೆಟಿಕ್ ಡ್ರಿಫ್ಟ್ ಅಂತ ಕರಿತೀವಿ ಆಯಿತಾ. ಸೊ ಇದರ ಡೆಫಿನೇಷನ್ ಏನು ಅಂತ ನೋಡ್ಕೊಳ್ಳೋಣ. ಎಸ್, ಸೊ ಇದನ್ನು ನಾನು ಏನಕ್ಕೆ ಹಾಕಿದ್ದೆ ಅಂದರೆ ನಿಮಗೆ ಒರಿಜಿನಲ್ ಪಾಪ್ಯುಲೇಷನಲ್ಲಿ 25 ರೆಡ್ ಬೀಟಲ್ಸ್ ಇತ್ತು ಅಂತ ಎಂಫಸೈಸ್ ಮಾಡೋಕ್ಕೆ ಇದನ್ನ ಹಾಕಿದ್ದೆ ಆಯಿತಾ. ಓಕೆ, ಸೊ ನಾವೇನು ನೆನ್ಪಿಟ್ಕೋಬೇಕು ಅಂದರೆ ಮೋಸ್ಟ್ ಪ್ರಾಬಬ್ಲಿ ಇಫ್ ಅಟ್ ಆಲ್ ಆ ಒರಿಜಿನಲ್ ಪಾಪ್ಯುಲೇಷನ್ ಏನು ಮೈಗ್ರೇಟ್ ಆಗ್ತಿತ್ತು ಅದು ಯಾವುದೇ ಆನೆ ಕಾಲು ತುಳಿತದಲ್ಲಿ ಸಿಕ್ಕಾಕೊಳ್ಳದೆ ಕಂಪ್ಲೀಟಾಗಿ ಮೈಗ್ರೇಟ್ ಆಗಿಬಿಟ್ಟಿದ್ದಿದ್ರೆ ದೆನ್ ಮೇ ಬಿ 3 ಕಲರ್ಸಿನ ಬೀಟಲ್ಸಿಗೂ ಒಂದೇ ರೀತಿ ಸರ್ವೈವ್ ಆಗುವಂಥ ಚಾನ್ಸಸ್ ಇರ್ತಿತ್ತೇನೋ. ಮೇ ಬಿ ಇಡೀ ಪಾಪ್ಯುಲೇಷನ್ ಮೈಗ್ರೇಟ್ ಆಗಿಬಿಟ್ಟಿದ್ದಿದ್ರೆ ರೆಡ್ ಏನಿದೆ ಅದು ಡಾಮಿನೇಟ್ ಮಾಡೋಕ್ಕೆ ಕಂಟಿನ್ಯೂ ಮಾಡ್ತಿತ್ತೇನೋ. ರೆಡ್ಡು 25ಇಂದ 50, 50ಇಂದ 75, 75ಇಂದ 100 ಆಗಿ ಚೇಂಜ್ ಆಗ್ತಿತ್ತೇನೋ, ನಮಗೆ ಗೊತ್ತಿಲ್ಲ ಅಲ್ವಾ. ಬಟ್ ಒಂದು ರ್ಯಾಂಡಮ್ ಆಕ್ಸಿಡೆಂಟಿಂದ ಈ ಪಾಪ್ಯುಲೇಷನಿನ ಫ್ರೀಕ್ವೆನ್ಸಿ ಏನಿದೆ ಅದು ಚೇಂಜ್ ಆಯಿತು ಅಲ್ವಾ ಮಕ್ಕಳೇ. ಆ ರ್ಯಾಂಡಮ್ ಇನ್ಸಿಡೆಂಟ್ನ ನಾವು ಜೆನೆಟಿಕ್ ಡ್ರಿಫ್ಟ್ ಅಂತ ಕರಿತೀವಿ ಆಯಿತಾ. ಸೊ ವಾಟ್ ಇಸ್ ದ ಡೆಫಿನೇಷನ್? ಇಟ್ ಈಸ್ ದ ಚೇಂಜ್ ಇನ್ ದ ಫ್ರೀಕ್ವೆನ್ಸಿ ಆಫ್ ಎನ್ ಎಕ್ಸಿಸ್ಟಿಂಗ್ ಜೀನ್ ವೇರಿಯಂಟ್ ಇನ್ ಅ ಪಾಪ್ಯುಲೇಷನ್ ಡ್ಯೂ ಟು ಅ ರ್ಯಾಂಡಮ್ ಚಾನ್ಸ್ ಆಯಿತಾ. ದಿಸ್ ಇಸ್ ವಾಟ್ ಯು ಹ್ಯಾವ್ ಟು ರಿಮೆಂಬರ್. ಸೊ ಚೇಂಜ್ ಇನ್ ಫ್ರೀಕ್ವೆನ್ಸಿ ಆಫ್ ಜೀನ್ ವೇರಿಯಂಟ್ ಅಂದರೆ ಜೀನ್ ವೇರಿಯಂಟ್ಸ್ ಅಂದರೆ ಏನು, ಆ ಕಲರ್ಸ್ ಇತ್ತಲ್ವಾ, ರೆಡ್ಡು, ಬ್ಲೂ, ಗ್ರೀನ್ ರೀತಿಯ ಕಲರ್ಸ್ ಇತ್ತಲ್ವಾ. ಸೊ ಆ ಕಲರ್ಸ್ನ ನಾವು ವೇರಿಯಂಟ್ಸ್ ಅಂತ ಕರಿತೀವಿ. ಆ್ಯಂಡ್ ಇದರ ನಂಬರ್ಸ್, ಎಷ್ಟು ನಂಬರಲ್ಲಿ ರೆಡ್ ಬೀಟಲ್ಸ್ ಇತ್ತು, ಎಷ್ಟು ನಂಬರಲ್ಲಿ ಬ್ಲೂ ಇತ್ತು, ಎಷ್ಟು ನಂಬರಲ್ಲಿ ಗ್ರೀನ್ ಬೀಟಲ್ಸ್ ಇತ್ತು, ಅದನ್ನು ನಾವು ಫ್ರೀಕ್ವೆನ್ಸಿ ಅಂತ
ಕರಿತೀವಿ ಆಯಿತಾ ಮಕ್ಕಳೇ. ಸೊ ಈ ನಂಬರ್ಸಲ್ಲಿ ಚೇಂಜ್ ಹೇಗೆ ಬಂತು, ಒಂದು ರ್ಯಾಂಡಮ್ ಇನ್ಸಿಡೆಂಟ್, ರ್ಯಾಂಡಮ್ ಚಾನ್ಸಿಂದ ಬಂದಿದ್ದಂತಹ ಚೇಂಜು. ಈ ರ್ಯಾಂಡಮ್ ಚಾನ್ಸ್ನ ನಾವು ಜೆನೆಟಿಕ್ ಡ್ರಿಫ್ಟ್ ಅಂತ ಕರಿತೀವಿ. ಸೆಕೆಂಡ್ ಸೆಂಟೆನ್ಸ್ ಇದೆ ಅಲ್ವಾ, ಅದರ ಅರ್ಥ ಏನು, ಇಟ್ ಈಸ್ ಏಬಲ್ ಟು ಪ್ರೊವೈಡ್ ಡೈವರ್ಸಿಟಿ ವಿತೌಟ್ ಅಡ್ಯಾಪ್ಟೇಷನ್ ಅನ್ಲೈಕ್ ನ್ಯಾಚುರಲ್ ಸೆಲೆಕ್ಷನ್. ಇದರ ಅರ್ಥ ಏನು, ನ್ಯಾಚುರಲ್ ಸೆಲೆಕ್ಷನಲ್ಲಿ ಯಾವ ರೀತಿಯ ಆರ್ಗ್ಯಾನಿಸಮ್ ಸೆಲೆಕ್ಟ್ ಆಗುತ್ತೆ ಅಂದರೆ ಯಾವ ರೀತಿಯ ಆರ್ಗ್ಯಾನಿಸಮಿನ ಪಾಪ್ಯುಲೇಷನ್ ನಂಬರ್ ಜಾಸ್ತಿ ಆಗುತ್ತೆ ಅಂತ ಹೇಳಿದೆ ಅಂದರೆ, ಯಾವ ಆರ್ಗ್ಯಾನಿಸಮ್ಸ್ಗೆ ಸರ್ವೈವಲ್ ಅಡ್ವಾಂಟೇಜ್ ಇದೆಯೋ ಆ ರೀತಿಯ ಆರ್ಗ್ಯಾನಿಸಮ್ಸ್ ಮಾತ್ರ ಸೆಲೆಕ್ಟ್ ಆಗುತ್ತೆ. ಏನು ಪ್ರೀವಿಯಸ್ ಇನ್ಸಿಡೆಂಟಲ್ಲಿ ಗ್ರೀನ್ ಕಲರ್ ಬೀಟಲ್ಸ್ ಮಾತ್ರ ಸೆಲೆಕ್ಟ್ ಆಯಿತು, ಬಿಕಾಸ್ ಅದಕ್ಕೆ ಆ ಎನ್ವೈರ್ನ್ಮೆಂಟಲ್ಲಿ ತುಂಬ ಚೆನ್ನಾಗಿ ಸರ್ವೈವ್ ಆಗುವಂಥ ಎಬಿಲಿಟಿ ಇತ್ತು. ಬಟ್ ಜೆನೆಟಿಕ್ ಡ್ರಿಫ್ಟಲ್ಲಿ ಆ ರೀತಿಯ ಸೆಲೆಕ್ಷನ್ ನಡೆಯಲ್ಲ ಆಯಿತಾ. ಯಾವುದೋ ಒಂದು ಜೀನ್ ವೇರಿಯಂಟ್ ಚೂಸ್ ಆಗಿಬಿಡ್ಬೋದು. ಇಲ್ಲಿ ರ್ಯಾಂಡಮಾಗಿ ಆನೆ ಬಂದಿದ್ದರಿಂದ ಆನೆ ಏನಾದರೂ ನಾನು ಬರೀ ಬ್ಲೂ ಕಲರ್ ಮೇಲೆ ಇಡ್ತೀನಿ, ಗ್ರೀನ್ ಕಲರ್ ಮೇಲೆ ಇಡ್ತೀನಿ ಅನ್ಕೋತಾ ಇಲ್ಲ ಅಲ್ವಾ. ರೆಡ್ ಮೇಲೂ ಕಾಲಿಡ್ತು, ಗ್ರೀನ್ ಮೇಲೂ ಕಾಲಿಡ್ತು, ಬಟ್ ಉಳ್ಕೊಂಡಿದ್ದು ರ್ಯಾಂಡಮ್ ಆಗಿ ಬ್ಲೂ ಹಾಗೂ ರೆಡ್ ಬೀಟಲ್ಸ್ ಉಳ್ಕೋತು. ಸೊ ನ್ಯಾಚುರಲ್ ಸೆಲೆಕ್ಷನ್ ಕೊಡುವಂತಹ ಸರ್ವೈವಲ್ ಅಡ್ವಾಂಟೇಜ್ ಇಲ್ಲದೇನೆ ಏನು ನಮ್ಮ ಜೆನೆಟಿಕ್ ಡ್ರಿಫ್ಟ್ ಏನಿದೆ ಅದು ಒಂದು ಪಾಪ್ಯುಲೇಷನಲ್ಲಿ ಡೈವರ್ಸಿಟಿನ ತಂದ್ಕೊಡತ್ತೆ ಆಯಿತಾ. ಸೊ ದಿಸ್ ಇಸ್ ವಾಟ್ ದ ಸೆಕೆಂಡ್ ಸೆಂಟೆನ್ಸ್ ಮೀನ್ಸ್ ಆಯಿತಾ ಮಕ್ಕಳೇ. ಓಕೆ, ಈಗ ನಾವು ನ್ಯಾಚುರಲ್ ಸೆಲೆಕ್ಷನ್ ನೋಡಿದ್ವಿ, ಜೆನೆಟಿಕ್ ಡ್ರಿಫ್ಟ್ ನೋಡಿದ್ವಿ, ಈಗ ಎವಲ್ಯೂಷನ್ನ ಸ್ವಲ್ಪ ಅರ್ಥ ಮಾಡ್ಕೊಳ್ಳೋಕೆ ಟ್ರೈ ಮಾಡೋಣ ಆಯಿತಾ. ಓಕೆ, ಸೊ ನಾವು ಎವಲ್ಯೂಷನ್ ಬಗ್ಗೆ ತಿಳ್ಕೊಳ್ಳೋಕ್ಕಿಂತ ಮುಂಚೆ ವೇರಿಯೇಷನ್ ಅಂದರೆ ಏನು ಅಂತ ನೆನ್ಪು ಮಾಡ್ಕೊಂಬಿಡೋಣ ಆಯಿತಾ. ಡಿ ಎನ್ ಎ ರೆಪ್ಲಿಕೇಶನ್ ಟೈಮಲ್ಲಿ ನಾ ಹೇಳಿದೆ ವೇರಿಯೇಷನ್ಸ್ ಅರೈಸ್ ಆಗಬಹುದು ಅಂತ ಅಲ್ವಾ ಮಕ್ಕಳೇ. ಸೊ ವಾಟ್ ಇಸ್ ವೇರಿಯೇಷನ್ಸ್? ವೇರಿಯೇಷನ್ಸ್ ಅರೈಸ್ ಡ್ಯೂ ಟು ಎರರ್ ಇನ್ ಡಿ ಎನ್ ಎ ರೆಪ್ಲಿಕೇಶನ್ ಅಲ್ವಾ. ಸೊ ಇಲ್ಲಿ ಒಂದಷ್ಟು ಎಕ್ಸಾಂಪಲ್ಸ್ ಹಾಕಿದ್ದೀವಿ ನಾವು. ಸೊ ಇದು ಒಂದು ಪೇರೆಂಟಿನ ಡಿ ಎನ್ ಎ ಅಂತ ಅಂದ್ಕೊಳ್ಳಿ. ಡಿ ಎನ್ ಎ ಹೆಲಿಕ್ಸ್ ಫಾರ್ಮಲ್ಲಿರುತ್ತೆ ಅಲ್ವಾ. ಆಮೇಲೆ ರೆಪ್ಲಿಕೇಶನ್ ಟೈಮಲ್ಲಿ ಹೆಲಿಕ್ಸ್ ಎಲ್ಲ ಸೆಪ್ರೇಟ್ ಆಗುತ್ತೆ, ಅಷ್ಟು ಎಲ್ಲ ಗೊತ್ತಿಲ್ಲದೆ ಇದ್ರೂ ನಡೆಯುತ್ತೆ ಆಯಿತಾ. ಜಸ್ಟ್ ನೋ ದ್ಯಾಟ್ ಒನ್ ಸ್ಟ್ಯಾಂಡ್ ಆಫ್ ಡಿ ಎನ್ ಎ ರೆಪ್ಲಿಕೇಟ್ ಆಗಿ ಇನ್ನೊಂದು ಸ್ಟ್ಯಾಂಡ್ನ ಫಾರ್ಮ್ ಮಾಡುತ್ತೆ ಅಂತ. ಸೊ ಆ ರೆಪ್ಲಿಕೇಶನ್ ನಡಿಬೇಕಾದ್ರೆ ಇಲ್ಲಿ ಬ್ಲೂ ಡಿ ಎನ್ ಎಲ್ಲಿ ಒಂದು ಗ್ರೀನ್ ಕಲರ್ ಚೇಂಜ್ ಉತ್ಪತ್ತಿ ಆಗ್ಬೋದೇನು. ಸೊ ಈ ಗ್ರೀನ್ ಕಲರ್ ಚೇಂಜ್ ಏನಿದೆ ಅದನ್ನೇ ನಾವು ವೇರಿಯೇಷನ್ ಅಂತ ಕರಿತೀವಿ ಆಯಿತಾ. ಅಥವಾ ಈ ರೆಡ್ ಕಲರ್ ಡಿ ಎನ್ ಎ ಏನಿದೆ ಅದು ರೆಪ್ಲಿಕೇಟ್ ಆಗಬೇಕಾದ್ರೆ ಗ್ರೇ ಕಲರು ಅಥವಾ ಬೇರೆ ಯಾವ ಕಲರ್ ತೊಗೊಳ್ಳೋಣ, ಇಲ್ಲಿ ಬ್ಲೂ ಕಲರೇ ತೊಗೊಳ್ಳೋಣ ಆಯಿತಾ. ಸೊ ರೆಡ್ ಕಲರಲ್ಲಿ ಬ್ಲೂ ಬೇಡ, ಬ್ಲ್ಯಾಕ್ ಕಲರ್ ತೊಗೊಳ್ಳೋಣ. ಎಸ್, ಸೊ ಇಲ್ಲೂ ಬ್ಲೂ ಇದೆ, ನಿಮ್ಗೆ ಕನ್ಫ್ಯೂಸ್ ಆಗುತ್ತೆ ಅಂತ ಅಷ್ಟೇ. ಸೊ ಇಲ್ಲಿ ರೆಡ್ ಕಲರ್ ಡಿ ಎನ್ ಎ ಏನಿದೆ ಅದರಲ್ಲಿ ಬ್ಲ್ಯಾಕ್ ಕಲರ್ ಬಂದ್ಬಿಡತ್ತೇನೋ ಆಯಿತಾ. ಸೊ ಈ ರೀತಿ ಡಿ ಎನ್ ಎಲ್ಲಿ ಏನು ಡಿ ಎನ್ ಎ ರೆಪ್ಲಿಕೇಶನ್ ಟೈಮಲ್ಲಿ ವೇರಿಯೇಷನ್ಸ್ ಅರೈಸ್ ಆಗ್ಬೋದು ಆಯಿತಾ. ಸೊ ವೇರಿಯೇಷನ್ನ ನೆನ್ಪು ಮಾಡ್ಕೊಳ್ಳೋಕೆ ಏನು ಹೇಳಿದೆ, ಇದು ಆ್ಯಕ್ಚುಲಿ ಬ್ಲೂ ಕಲರ್ ಬರೋಲ್ಲ ಮಕ್ಕಳೇ, ಇಲ್ಲಿ ರೆಡ್ ಕಲರ್ ಸ್ಟ್ಯಾಂಡ್ಸೇ ಇರಬೇಕು. ಎಸ್, ದಿಸ್ ಇಸ್ ನಾಟ್ ರೈಟ್, ಇಲ್ಲಿ ರೆಡ್ ಕಲರ್ ಸ್ಟ್ಯಾಂಡೇ ಇರಬೇಕು. ಬಟ್ ಈ ರೆಡ್ ಕಲರ್ ಸ್ಟ್ಯಾಂಡ್ ಮಧ್ಯೆ ಬ್ಲ್ಯಾಕ್ ಕಲರ್ ವೇರಿಯೇಷನ್ ಅರೈಸ್ ಆಗ್ಬೋದು. ಸೊ ಈ ರೀತಿ ಬ್ಲ್ಯಾಕ್ ಕಲರ್ ವೇರಿಯೇಷನ್ ಅರೈಸ್ ಆಗ್ಬೋದು ಪೇರೆಂಟ್ ಡಿ ಎನ್ ಎ ರೆಪ್ಲಿಕೇಟ್ ಆಗೋ ಟೈಮಲ್ಲಿ. ಸೊ ವೇರಿಯೇಷನ್ನ ಏನಕ್ಕೆ ನೆನ್ಪು ಮಾಡಿಸಿದೆ ನಿಮಗೆ, ಸೊ ವೇರಿಯೇಷನ್, ಜೆನೆಟಿಕ್ ಡ್ರಿಫ್ಟ್ ಹಾಗೂ ನ್ಯಾಚುರಲ್ ಸೆಲೆಕ್ಷನ್ ರೀತಿಯ ಫಿನಾಮಿನಾನ ನೀವು ಅರ್ಥ ಮಾಡ್ಕೊಳ್ಳೋಕೆ ಸ್ಟಾರ್ಟ್ ಮಾಡಿದಾಗ ಎವಲ್ಯೂಷನ್ ಅನ್ನೋ ಒಂದು ದೊಡ್ಡ ಕಾನ್ಸೆಪ್ಟ್ ನಿಮಗೆ ಅರ್ಥ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ ಆಯಿತಾ. ಸೊ ವಾಟ್ ಇಸ್ ದಿಸ್ ಎವಲ್ಯೂಷನ್? ಎವಲ್ಯೂಷನ್ನ ಡೆಫಿನೇಷನ್ ಏನು? Evolution is the change in the characteristics of a species over several generations. ಹಲವಾರು ತಲೆಮಾರುಗಳ ಮಟ್ಟಿಗೆ ಅಥವಾ ಹಲವಾರು ಜನರೇಷನ್ಸ್ ಮಟ್ಟಿಗೆ ಒಂದು ಸ್ಪೀಶೀಸಲ್ಲಿ ಚೇಂಜಸ್ ಆಗ್ತಾ ಹೋದರೆ ಅದನ್ನು ನಾವು ಎವಲ್ಯೂಷನ್ ಅಂತ ಕರಿತೀವಿ ಆಯಿತಾ. ಸೊ ಏನಕ್ಕೆ ನಾನು ನ್ಯಾಚುರಲ್ ಸೆಲೆಕ್ಷನ್ ಮತ್ತು ಜೆನೆಟಿಕ್ ಡ್ರಿಫ್ಟ್ನೆಲ್ಲ ಹೇಳಿದೆ, ಈ ಪಾಪ್ಯುಲೇಷನ್ ನಮ್ಮ ಬೀಟಲ್ ಪಾಪ್ಯುಲೇಷನಲ್ಲಿ ಚೇಂಜ್ ಹೇಗೆ ಅರೈಸ್ ಆಯಿತು? ಬಿಕಾಸ್ ಆಫ್ ನ್ಯಾಚುರಲ್ ಸೆಲೆಕ್ಷನ್. ಈ ಬೀಟಲ್ ಪಾಪ್ಯುಲೇಷನಲ್ಲಿ ಚೇಂಜ್ ಏನಕ್ಕೆ ಅರೈಸ್ ಆಯಿತು? ದಿಸ್ ವಾಸ್ ಬಿಕಾಸ್ ಆಫ್ ಜೆನೆಟಿಕ್ ಡ್ರಿಫ್ಟ್. ಈ ರ್ಯಾಂಡಮ್ ಆನೆ ತುಳಿತದ ಆಕ್ಸಿಡೆಂಟಿಂದ. ಆ್ಯಂಡ್ ಏನು ರಿಪ್ರೊಡಕ್ಷನ್ ಟೈಮಲ್ಲಿ ಏನು ಚೇಂಜಸ್ ಏನಕ್ಕೆ ಬರುತ್ತೆ? ಬಿಕಾಸ್ ಆಫ್ ವೇರಿಯೇಷನ್ ಆರ್ ಎರರ್ ಡ್ಯೂರಿಂಗ್ ಡಿ ಎನ್ ಎ ರೆಪ್ಲಿಕೇಶನ್. ಸೊ ಇದೆಲ್ಲ ಚೇಂಜಸ್ ಅಲ್ವಾ. ಇದೇ ರೀತಿಯ ಚೇಂಜಸ್ ಸೆವರಲ್ ಜನರೇಷನ್ಸ್ ಮಟ್ಟಿಗೆ ನಡೆದ್ರೆ ಅದನ್ನು ನಾವು ಎವಲ್ಯೂಷನ್ ಅಂತ ಕರಿತೀವಿ ಆಯಿತಾ ಮಕ್ಕಳೇ. ಸೊ ದಿಸ್ ಇಸ್ ವಾಟ್ ಯು ಹ್ಯಾವ್ ಟು ನೋ ರಿಗಾರ್ಡಿಂಗ್ ಎವಲ್ಯೂಷನ್. ಈಗ ನಾವು ಒಂದು ಹೊಸ ಟರ್ಮ್ನ ಅರ್ಥ ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡೋಣ. ಅದಕ್ಕಿಂತ ಮುಂಚೆ ನೀವು ಒಬ್ಬರು ಇಂಪಾರ್ಟೆಂಟ್ ಪರ್ಸನ್ ಬಗ್ಗೆ ತಿಳ್ಕೊಬೇಕು ಅಲ್ವಾ. ಸೊ ಹೂ ಇಸ್ ದಿಸ್ ಇಂಪಾರ್ಟೆಂಟ್ ಪರ್ಸನ್? ಹಿ ಈಸ್ ನೋನ್ ಎಸ್ ಚಾರ್ಲ್ಸ್ ಡಾರ್ವಿನ್. ಎವಲ್ಯೂಷನ್ ಅನ್ನೋ ಥಿಯರಿ, ನ್ಯಾಚುರಲ್ ಸೆಲೆಕ್ಷನ್ ಅನ್ನೋ ಥಿಯರಿನೆಲ್ಲ ಹುಟ್ಟಾಕಿದ್ದೆ ಚಾರ್ಲ್ಸ್ ಡಾರ್ವಿನ್ ಅವರು ಆಯಿತಾ. ಸೊ ಇವ್ರ ಬಗ್ಗೆ ಮುಂದೆ ನಾವು ಇನ್ನೊಂದು ಸ್ವಲ್ಪ ಜಾಸ್ತಿ ತಿಳ್ಕೊಳ್ಳೋಣ ಆಯಿತಾ. ಜಸ್ಟ್ ನೋ ದ್ಯಾಟ್ ಥಿಯರಿ ಆಫ್ ಎವಲ್ಯೂಷನ್, ಥಿಯರಿ ಆಫ್ ನ್ಯಾಚುರಲ್ ಸೆಲೆಕ್ಷನ್ ಆ್ಯಂಡ್ ಆಲ್ ವಾಸ್ ಪ್ರಪೋಸ್ಡ್ ಬೈ ಚಾರ್ಲ್ಸ್ ಡಾರ್ವಿನ್ ಆಯಿತಾ ಮಕ್ಕಳೇ. ಓಕೆ,
ಇನ್ನೊಂದೇನು ಗೊತ್ತಿರಬೇಕು ನಿಮಗೆ, ಎಸ್. ಸೊ ಎಸ್, ಮೇಜರ್ ನಿಮಗೆ ಕ್ವೆಶ್ಚನ್ ಏನು ಕೇಳಿದೆ ನಾನು, ಒಂದು ಇಂಡಿವಿಜುವಲಲ್ಲಿ ನಡೆಯುವಂಥ ಚೇಂಜಸ್ಸಿಂದ ಒಂದು ಪಾಪ್ಯುಲೇಷನ್ ಎಫೆಕ್ಟ್ ಆಗುತ್ತಾ ಅಂತ ಕೇಳಿದೆ ಅಲ್ವಾ. ಸೊ ಅದಕ್ಕೆ ಆನ್ಸರ್ ಇಲ್ಲೇ ಇದೆ ನಿಮಗೆ. ಒಂದೇ ಒಂದು ಇಂಡಿವಿಜುವಲಲ್ಲಿ ಈ ಗ್ರೀನ್ ಕಲರ್ ಕಾಣಿಸ್ಕೊಳಕ್ಕೆ ಸ್ಟಾರ್ಟ್ ಆಯಿತು. ಇದು ಒಂದೇ ಒಂದು ಇಂಡಿವಿಜುವಲಿಂದ ಇಡೀ ಪಾಪ್ಯುಲೇಷನ್, ಈ ರೀತಿ ಇದ್ದಿದ್ದಂಥ ಪಾಪ್ಯುಲೇಷನ್ ಈ ರೀತಿ ಚೇಂಜ್ ಆಗಿಬಿಡ್ತು ಅಲ್ವಾ. ಸೊ ದಿಸ್ ಶುಡ್ ಆನ್ಸರ್ ಯೋರ್ ಕ್ವೆಶ್ಚನ್. ಒಂದು ಇಂಡಿವಿಜುವಲಲ್ಲಿ ನಡೆಯುವಂಥ ಚೇಂಜ್ ಅಥವಾ ವೇರಿಯೇಷನಿಂದಾನು ಒಂದು ಇಡೀ ಪಾಪ್ಯುಲೇಷನ್ ಎಫೆಕ್ಟ್ ಆಗೇ ಆಗುತ್ತೆ. ಸೊ ದಿಸ್ ಇಸ್ ದ ಆನ್ಸರ್ ಟು ಯೋರ್ ಕ್ವೆಶ್ಚನ್. ಆಯಿತಾ ಮಕ್ಕಳೇ? ಓಕೆ, ನೆಕ್ಸ್ಟ್ ನಾವು ಇನ್ನೊಂದು ಟಾಪಿಕ್ ಬಗ್ಗೆ ಮಾತಾಡೋಣ. ಅದಕ್ಕಿಂತ ಮುಂಚೆ ಎಸ್ ಓಕೆ, ಇನ್ನೊಂದು ಟಾಪಿಕ್ ಬಗ್ಗೆನೇ ಮಾತಾಡೋಣ. ಸೊ ವಾಟ್ ಇಸ್ ದಿಸ್ ಟಾಪಿಕ್? ಇಟ್ ಇಸ್ ನೋನ್ ಎಸ್ ಅಕ್ವೈರ್ಡ್ ಆ್ಯಂಡ್ ಇನ್ಹೆರಿಟೆಡ್ ಟ್ರೇಟ್ಸ್. ಟ್ರೇಟ್ಸ್ ಅಂದ್ರೇನು? ಟ್ರೇಟ್ಸ್ ಆರ್, ಐ ಹ್ಯಾವ್ ಟೋಲ್ಡ್ ಯು ಆಲ್ರೆಡಿ, ಟ್ರೇಟ್ಸ್ ಆರ್ ನಥಿಂಗ್ ಬಟ್ ಕ್ಯಾರೆಕ್ಟರಿಸ್ಟಿಕ್ಸ್ ಆರ್ ಗುಣಲಕ್ಷಣಗಳು. ಇದನ್ನು ನಾವು ಟ್ರೇಟ್ಸ್ ಅಂತ ಕರಿತೀವಿ. ಓಕೆ, ಸೊ ಇಲ್ಲಿ ಒಂದಷ್ಟು ಕ್ಯಾರೆಕ್ಟರಿಸ್ಟಿಕ್ಸ್ನ ನಾನಿಲ್ಲಿ ಸ್ಕ್ರೀನ್ ಮೇಲೆ ಹಾಕಿದ್ದೀನಿ. ವಾಟ್ ಇಸ್ ದ್ಯಾಟ್? ಇಟ್ ಕುಡ್ ಬಿ ಇಂಪೇಷನ್ಸ್, it could be hair color, it could be eye color, or it could be artistic skills. So 1 second ನೀವು ತೊಗೊಂಡು ಯೋಚನೆ ಮಾಡಿ. ಈಗ ನಿಮ್ಮನ್ನೇ ಇಮ್ಯಾಜಿನ್ ಮಾಡ್ಕೊಳ್ಳಿ ಆಯಿತಾ. ನಿಮ್ಮಲ್ಲಿ ಇಷ್ಟು ಕ್ಯಾರೆಕ್ಟರಿಸ್ಟಿಕ್ಸ್ ಇದೆ ಅಂತ ಅಂದ್ಕೊಳ್ಳಿ. ನಿಮ್ಮಲ್ಲಿ ಇಂಪೇಷನ್ಸ್ ಇದೆ, ಏನು ತುಂಬ ಪೇಷಂಟಾಗೆ ಕೆಲಸ ಮಾಡಲ್ಲ, ಯಾವಾಗಲೂ ಸಿಡಿ ಅಂತ ಅಂತಿರ್ತೀರ. ಈ ರೀತಿಯ ಒಂದು ಕ್ಯಾರೆಕ್ಟರ್ ಇದೆ. ನಿಮಗೆ ಮೇ ಬಿ ಬ್ರೌನ್ ಕಲರ್ ಹೇರ್ ಇದೆ ಅಂತ ಅಂದ್ಕೊಳ್ಳಿ. ಯು ಕುಡ್ ಹ್ಯಾವ್ ಬ್ರೌನ್ ಕಲರ್ ಹೇರ್, ಯು ಕುಡ್ ಹ್ಯಾವ್ ಬ್ರೌನ್ ಕಲರ್ ಐಸ್. ಆಯಿತಾ? ಬ್ರೌನ್ ಕಲರ್ ಕಣ್ಣುಗಳು ಇದೆ. ಮತ್ತು ಯು ಹ್ಯಾವ್ ಆರ್ಟಿಸ್ಟಿಕ್ ಸ್ಕಿಲ್ಸ್ ಅಂತ ಅಂದ್ಕೊಳ್ಳಿ. ನೀವು ಚೆನ್ನಾಗಿ ಪೇಂಟಿಂಗ್ ಮಾಡ್ತೀರಾ ಅಥವಾ ಚೆನ್ನಾಗಿ ಸಿಂಗಿಂಗ್ ಮಾಡ್ತೀರಾ, ಇದೆಲ್ಲ ರೀತಿಯ ಆರ್ಟಿಸ್ಟಿಕ್ ಸ್ಕಿಲ್ಸ್ ಇದೆ ಅಂತ ಅಂದ್ಕೊಳ್ಳಿ. ಸೊ ಇಷ್ಟು ಕ್ಯಾರೆಕ್ಟರಿಸ್ಟಿಕ್ಸಲ್ಲಿ ನಿಮ್ಮ ನೆಕ್ಸ್ಟ್ ಜನರೇಷನ್, ನಿಮ್ಮ ಮಕ್ಕಳಿಗೆ ಯಾವ ಕ್ಯಾರೆಕ್ಟರಿಸ್ಟಿಕ್ಸ್ ಕಡಾಖಂಡಿತವಾಗಿ ಹೋಗಬಹುದು ಅಂತ ನೀವು ಹೇಳ್ತೀರಾ? ಪಕ್ಕ ಈ ಕ್ಯಾರೆಕ್ಟರಿಸ್ಟಿಕ್ ಹೋಗಿ ತಲುಪತ್ತೆ ನನ್ನ ನೆಕ್ಸ್ಟ್ ಜನರೇಷನ್ಗೆ ಅಂತ ನೀವು ಹೇಳ್ತೀರಾ? ಕಮೆಂಟ್ ಬಾಕ್ಸಲ್ಲಿ, ಕಮೆಂಟ್ ಸೆಕ್ಷನಲ್ಲಿ ನೀವು ಕಮೆಂಟ್ ಮಾಡಿ. ಆಯಿತಾ? ಓಕೆ, ನೆಕ್ಸ್ಟು ಇನ್ನೊಂದೇನು, ಎಸ್. ಸೊ ನಾನು ಚೆನ್ನಾಗಿ ಪಿಯಾನೋ ಪ್ಲೇ ಮಾಡ್ತೀನಿ ಅಂತ ಅಂದ್ಕೊಳ್ಳಿ. ಆಯಿತಾ? ಸೊ ಚೆನ್ನಾಗಿ ನನಗೆ ಎಷ್ಟೊಂದು ವರ್ಷದಿಂದ ನಾನು ಪಿಯಾನೋ ಕಲ್ತಿದ್ದೀನಿ, ಈಗ ಕೂತ್ಕೊಂಡ್ರು ಫುಲ್ ಸಖತ್ತಾಗಿ ನಾನು ಪಿಯಾನೋ ಬಾರಿಸ್ತೀನಿ ಅಂತ ಅಂದ್ಕೊಳ್ಳಿ. ನನ್ನ ಮಗುಗೂ ಆ ಟ್ಯಾಲೆಂಟ್ ಹೋಗುತ್ತಾ? ನನಗೆ ಮುಂದೆ ಆಗೋವಂತಹ ಮಗುಗೆ ಪಕ್ಕ ಆ ಮಗು ಹುಟ್ಟಿದಂಗೆ ಪಿಯಾನೋ ಕಲಿಯೋಕ್ಕೆ, ಪಿಯಾನೋ ಪ್ಲೇ ಮಾಡೋಕ್ಕೆ ಬರುತ್ತೆ ಆ ಮಗುಗೆ ಅಂತ ಹೇಳ್ಬೋದಾ? ಯೋಚನೆ ಮಾಡಿ. ಇನ್ನೊಂದು ಸಿನಾರಿಯೋ ಏನು, ಎಸ್. ಸೊ ಒಂದು ರ್ಯಾಟ್ ಏನಾದರೂ ಇತ್ತು ಅಂದ್ಕೊಳ್ಳಿ, ನಿಮ್ಮ ಮನೇಲೆ ಒಂದು ರ್ಯಾಟ್ ಇತ್ತು ಅಂದ್ಕೊಳ್ಳಿ. ಸೊ ಆ ರ್ಯಾಟ್ಗೆ ನೀವೇನಾದರೂ ರ್ಯಾಟ್ ಕಂಡುಬಿಡ್ತು, ನನಗೆ ಗಾಬರಿಯಲ್ಲಿ ಏನೋ ಒಂದು ಕೋಲ್ ಎಸ್ಬಿಟ್ರಿ, ಆ ರ್ಯಾಟ್ದು ಬಾಲ ಕಟ್ಟಾಗೋಯ್ತು. ಈಗ ಅಕಸ್ಮಾತ್ ಆ ರ್ಯಾಟ್ ಏನಾದರೂ ಸರ್ವೈವ್ ಆಗಿ ನಿಮ್ಮ ಮನೆಯಿಂದ ಓಡೋಯ್ತು. ಆಯಿತಾ? ಯಾವುದೋ ಒಂದು ಡ್ರೈನೇಜ್ಗೆ ಓಡೋಯ್ತು. ಆ ಡ್ರೈನೇಜಲ್ಲಿ ಆ ರ್ಯಾಟು ರಿಪ್ರೊಡ್ಯೂಸ್ ಮಾಡತ್ತೆ. ಆಯಿತಾ? ಸೊ ಆ ರ್ಯಾಟನ ಬೇಬಿಗೂ ಟೇಲ್ ಇರಲ್ವಾ ಮಕ್ಕಳೇ? ಟೇಲ್ ಇರತ್ತಾ? ಯೋಚನೆ ಮಾಡಿ. ಮುರಿದೋಗಿರುವಂಥ ಟೇಲ್ ಇಟ್ಕೊಂಡೇ ಬೇಬಿ ಹುಟ್ಟತ್ತಾ? ಯೋಚನೆ ಮಾಡಿ. ಇಲ್ಲ ಅಲ್ವಾ? ಸೊ ನಾನು ಆರ್ಟಿಸ್ಟಿಕ್ ಆಗಿದ್ದೀನಿ, ನಾನು ಪಿಯಾನೋ ಕಲ್ತಿದ್ದೀನಿ ಅಂದ ಮಟ್ಟಿಗೆ ನನ್ನ ಮಕ್ಕಳಿಗೂ ಪಿಯಾನೋ ಬರುತ್ತೆ ಅಂತ ಯಾವುದೇ ನೆಸೆಸಿಟಿ ಇಲ್ಲ. ಆ್ಯಂಡ್ ಈ ರ್ಯಾಟ್ಗೆ ತನ್ನ ಟೇಲ್ಗೆ ಏಟ್ ಮಾಡ್ಕೊಂಡಿದೆ ಒಂದೇ ಒಂದು ಮಾತಿಗೆ ಅದರ ಬೇಬಿಸಿಗೂ ಟೇಲ್ ಏಟಾಗೆ ಹುಟ್ಟತ್ತೆ, ಅಥವಾ ಅರ್ಧ ಟೇಲ್ ಇಟ್ಕೊಂಡೇ ಹುಟ್ಟತ್ತೆ ಅಂತ ಯಾವುದೇ ನೆಸೆಸಿಟಿ ಇಲ್ಲ ಅಲ್ವಾ ಮಕ್ಕಳೇ? ಸೊ ಈ ರೀತಿಯ ಕ್ಯಾರೆಕ್ಟರ್ಸ್ ನಮ್ಮ ಮುಂದಿನ ಜನ್ರೇಷನ್ಗೆ ಪಾಸ್ ಆನ್ ಆಗೋದೇ ಇಲ್ಲ ಅಂತ ನಮ್ಗೆ ಆಲ್ರೆಡಿ ಗೊತ್ತಾಗ್ಬಿಟ್ಟಿರತ್ತೆ. ಸೊ ವಾಟ್ ಆರ್ ದೀಸ್ ಕ್ಯಾರೆಕ್ಟರ್ಸ್? ವೈ ಇಸ್ ದೇರ್ ಅ ಡಿಸ್ಟಿಂಕ್ಷನ್ ಬಿಟ್ವೀನ್ ದೀಸ್ ಕ್ಯಾರೆಕ್ಟರ್ಸ್ ಅಂತ ನಾವೀಗ ನೋಡೋಣ. ಆಯಿತಾ? ಓಕೆ, ಸೊ ನಿಮ್ಗೆ ಆಲ್ರೆಡಿ ಗೊತ್ತು ದಟ್ ರಿಪ್ರೊಡಕ್ಷನ್ ಟೈಮಲ್ಲಿ ಸ್ಪರ್ಮ್ ಹಾಗೂ ಎಗ್ ಏನಿದೆ ಅದು ಫ್ಯೂಸ್ ಆಗಿಬಿಟ್ಟು ಝೈಗೋಟ್ನ ಫಾರ್ಮ್ ಮಾಡುತ್ತೆ ಅಲ್ವಾ? ಝೈಗೋಟ್ನ ಫಾರ್ಮ್ ಮಾಡುತ್ತೆ. ಸೊ ಈ ಝೈಗೋಟೇ ಮತ್ತೆ ಡಿವೈಡ್ ಆಗಿ ಒಂದು ಎಂಬ್ರಿಯೋನ ಫಾರ್ಮ್ ಮಾಡುತ್ತೆ, ಎಂಬ್ರಿಯೋ ಒಂದು ಫೀಟಸ್ನ ಫಾರ್ಮ್ ಮಾಡುತ್ತೆ, ಫೀಟಸ್ ಬೇಬಿಯಾಗಿ ಡೆವಲಪ್ ಆಗುತ್ತೆ ಅಲ್ವಾ? ಸೊ ಈ ಝೈಗೋಟಲ್ಲಿ ನ್ಯೂಕ್ಲಿಯಸ್ ಇರುತ್ತೆ, ನ್ಯೂಕ್ಲಿಯಸಲ್ಲಿ ಜೆನೆಟಿಕ್ ಮೆಟೀರಿಯಲ್ ಇರುತ್ತೆ. ಈ ಜೆನೆಟಿಕ್ ಮೆಟೀರಿಯಲ್ ಬರ್ತಿರೋದು ಎಲ್ಲಿಂದ? ಇಲ್ಲಿ ಸ್ಪರ್ಮ್ ಹಾಗೂ ಎಗ್ಗಿಂದ ಅಲ್ವಾ ಮಕ್ಕಳೇ? ಸೊ ನಿಮಗೆ ಗೊತ್ತಿರೋ ಹಾಗೆ ಜೆನೆಟಿಕ್ ಮೆಟೀರಿಯಲೇ ಪ್ರತಿಯೊಂದು ಆ್ಯಕ್ಷನಿಗೆ, ಪ್ರತಿಯೊಂದು ಕ್ಯಾರೆಕ್ಟರಿಸ್ಟಿಕ್ಕಿಗೆ ಜೆನೆಟಿಕ್ ಮೆಟೀರಿಯಲ್ ಅಥವಾ DNA ಕಾರಣ. ಆ್ಯಂಡ್ DNA ಬರ್ತಿರೋದು ಎಗ್ ಹಾಗೂ ಸ್ಪರ್ಮಿಂದ. ಸೊ ಅನ್ಲೆಸ್ ಆ್ಯಂಡ್ ಅಂಟಿಲ್ ನಿಮ್ಮ ಲೈಫಲ್ಲಿ ಆಗುವಂಥ ಯಾವುದೇ ಒಂದು ಚೇಂಜು ಸ್ಪರ್ಮ್ ಹಾಗೂ ಎಗ್ಗಿನ DNA ಅಥವಾ ಇನ್ ಜನರಲ್ ಗ್ಯಾಮೀಟ್ಸಿನ DNA ಅಫೆಕ್ಟ್ ಮಾಡೋವರೆಗೂ ಆ ಚೇಂಜ್ ಏನಿದೆ ನಿಮ್ಮ ಮುಂದಿನ ಜನರೇಷನ್ಗೆ ಪಾಸ್ ಆನ್ ಆಗಲ್ಲ. ಸೊ ಆಗುವಂಥ ಯಾವುದೇ ಒಂದು ಚೇಂಜು ಗ್ಯಾಮೀಟ್ಸಿನ DNA ಅಫೆಕ್ಟ್ ಮಾಡಿದ್ರೆ ಮಾತ್ರ ನೆಕ್ಸ್ಟ್ ಜನರೇಷನ್ಗೆ
ಪಾಸ್ ಆನ್ ಆಗುತ್ತೆ ಆಯಿತಾ. ಸೊ ಈ ನಾಲೆಡ್ಜ್ ಬೇಸಿಸ್ ಮೇಲೆ 2 ಟೈಪ್ ಆಫ್ ಕ್ಯಾರೆಕ್ಟರಿಸ್ಟಿಕ್ಸ್ ಅಥವಾ ಟ್ರೇಟ್ಸ್ ಇರುತ್ತೆ. ಸೊ ಆ 2 ಟ್ರೇಟ್ಸಿನ ಡೆಫಿನಿಷನ್ ಏನು ಅಂತ ತಿಳ್ಕೊಳ್ಳೋಕ್ಕಿಂತ ಮುಂಚೆ ಒಂದು ಎಕ್ಸಾಂಪಲ್ನ ಹಾಕಿದ್ದೀನಿ ನಾನಿಲ್ಲಿ, ಜಸ್ಟ್ ಸೊ ದ್ಯಾಟ್ ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್ ದಿಸ್ ಕಾನ್ಸೆಪ್ಟ್ ಬೆಟರ್. ಸೊ ಇಲ್ಲಿ ವಾಪಸ್ ನಮ್ಮ ಬೀಟಲ್ಸ್ ಹತ್ರ ಬರೋಣ ಆಯಿತಾ. ಸೊ ಒಂದು ಬೀಟಲ್ ಪಾಪ್ಯುಲೇಷನಲ್ಲಿ ಈ ಬೀಟಲ್ಸ್ ಏನಿದೆ 5 ಸೆಂಟಿಮೀಟರ್ಗೆ ಬೆಳೆಯುವಂಥ ಅಬಿಲಿಟಿ ಇಟ್ಕೊಂಡಿರುತ್ತೆ ಆಯಿತಾ. ಸೊ ದೀಸ್ ಬೀಟಲ್ಸ್ ಗ್ರೋ ಅಪ್ ಟು 5 ಸೆಂಟಿಮೀಟರ್. ಸೊ ಆಮೇಲೆ ಏನಾಗುತ್ತೆ, ಕ್ರಮೇಣ ಬೀಟಲ್ಸ್ ಇದ್ದ ಜಾಗದಲ್ಲಿ ಎಲೆಗಳೇನಿದೆ ಅದರದ್ದು ಸ್ಕೇರ್ಸಿಟಿ ಕಾಣಿಸೋಕ್ಕೆ ಸ್ಟಾರ್ಟ್ ಆಗುತ್ತೆ, ಎಲೆಗಳ ಅಭಾವ ಕಾಣಿಸೋಕ್ಕೆ ಸ್ಟಾರ್ಟ್ ಆಗುತ್ತೆ. ಆಗ ಏನು ಮಾಡುತ್ತೆ, ಬೀಟಲ್ಸ್ ತಿನ್ನೋಕ್ಕೆ ಸಿಗ್ತಿಲ್ಲ ಅಲ್ವಾ ಸಾಕಷ್ಟು ಊಟ. ಸೊ ಈ ಬೀಟಲ್ಸ್ ಬರೀ 3 ಸೆಂಟಿಮೀಟರ್ಸ್ ಗ್ರೋ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ ಆಯಿತಾ ಮಕ್ಕಳೇ. ಓಕೆ, ಸೊ ನೆಕ್ಸ್ಟು ಈ ಬೀಟಲ್ಸ್ ಏನಿದೆ ಇದರ ನೆಕ್ಸ್ಟ್ ಜನರೇಷನ್ನ ಇಮ್ಯಾಜಿನ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಜನರೇಷನ್ ಬೀಟಲ್ಸಿಗೂ ಬರೀ 3 ಸೆಂಟಿಮೀಟರ್ಸ್ ಬೆಳೆಯೋಕ್ಕೆ ಮಾತ್ರ ಆಗುತ್ತಾ? ಇಲ್ಲ ಅಲ್ವಾ, ಬಿಕಾಸ್ ಪೇರೆಂಟ್ ಜನ್ರೇಷನಿಂದ ಬೀಟಲ್ಸ್ಗೆ 5 ಸೆಂಟಿಮೀಟರ್ ಬೆಳೆಯುವಂಥ ಜೀನ್ಸ್ ಆಲ್ರೆಡಿ ಪಾಸ್ ಆನ್ ಆಗಿರುತ್ತೆ. 5 ಸೆಂಟಿಮೀಟರ್ ಜೀನ್ಸ್ ಆಲ್ರೆಡಿ ಪಾಸ್ ಆನ್ ಆಗಿರುತ್ತೆ. ಸೊ ನೆಕ್ಸ್ಟ್ ಜನ್ರೇಷನ್ ಬೀಟಲ್ಸ್ಗೆ 5 ಸೆಂಟಿಮೀಟರ್ ಬೆಳೆಯುವಂಥ ಅಬಿಲಿಟಿ ಇರುತ್ತೆ. ಬಟ್ ಅಗೇನ್ ಎಲೆಗಳ ಸ್ಕೇರ್ಸಿಟಿ ಏನಾದರೂ ಕಂಟಿನ್ಯೂ ಆದರೆ ಆ ಬೀಟಲ್ಸ್ ಕೂಡ, ನೆಕ್ಸ್ಟ್ ಜನರೇಷನ್ ಬೀಟಲ್ಸ್ ಕೂಡ ಬರೀ 3 ಸೆಂಟಿಮೀಟರ್ಸ್ ಬೆಳೆಯೋಕ್ಕೆ ಸಾಧ್ಯ ಆಯಿತಾ. ಬಟ್ ಅಕಸ್ಮಾತ್ ಅದರ ನೆಕ್ಸ್ಟ್ ಜನರೇಷನ್, 3rd ಜನರೇಷನ್ ಬಗ್ಗೆ ಮಾತಾಡ್ತಿದ್ವಿ, ಅದ್ರ ನೆಕ್ಸ್ಟ್ ಜನರೇಷನ್ 4th ಜನರೇಷನ್ನ ಇಮ್ಯಾಜಿನ್ ಮಾಡ್ಕೊಳ್ಳಿ. ಆ 4th ಜನರೇಷನ್ ಟೈಮ್ ಅಷ್ಟರಲ್ಲಿ ಎಲೆಗಳೇನಿದೆ ಸಾಕಷ್ಟು ಸಿಗೋಕ್ಕೆ ಸ್ಟಾರ್ಟ್ ಆಯಿತು ಅಂತ ಅಂದ್ಕೊಳ್ಳಿ. ಆಗ 4th ಜನರೇಷನ್ ಬೀಟಲ್ಸ್ ಬರೀ 3 ಸೆಂಟಿಮೀಟರ್ ಬೆಳೆಯುತ್ತಾ? ಇಲ್ಲ, ಆಲ್ರೆಡಿ 4th ಜನರೇಷನಿಗೂ 5 ಸೆಂಟಿಮೀಟರ್ ಇದು ಜೀನ್ಸ್ ಪಾಸ್ ಆನ್ ಆಗಿರುತ್ತೆ. ಸೊ ದ್ಯಾಟ್ ಜನರೇಷನ್ ವಿಲ್ ಸ್ಟಾರ್ಟ್ ಗ್ರೋಯಿಂಗ್ ಟು 5 ಸೆಂಟಿಮೀಟರ್ ಆಯಿತಾ ಮಕ್ಕಳೇ. ಸೊ ನಾನು ಏನು ಹೇಳೋಕ್ಕೆ ಟ್ರೈ ಮಾಡ್ತಿದ್ದೀನಿ ಅಂದರೆ, ಜೀನ್ಸಲ್ಲಿ ಏನು ಆಲ್ರೆಡಿ ಇನ್ಫಾರ್ಮೇಷನ್ ಪಾಸ್ ಆನ್ ಆಗಿಬಿಟ್ಟಿದೆ ನೆಕ್ಸ್ಟ್ ಜನ್ರೇಷನ್ಗೆ, ಪ್ರೊಜಿನಿಗೆ, ಅಂದರೆ ಆ ಕ್ಯಾರೆಕ್ಟರಿಸ್ಟಿಕ್ ಯಾವುದೇ ಕಂಡೀಷನಲ್ಲೂ, ಅಂದರೆ ಕಂಡೀಷನ್ಸ್ ಫೇವರಬಲ್ ಆಗಿದ್ದಾಗ ಆ ಕ್ಯಾರೆಕ್ಟರಿಸ್ಟಿಕ್ ಕಾಣಿಸ್ಕೊಳ್ಳುತ್ತೆ. ಆ ಜೀನ್ ಎಲ್ಲಿಗೂ ಹೋಗಲ್ಲ ಆಯಿತಾ, ಅನ್ಲೆಸ್ ಅಂಡ್ ಅಂಟಿಲ್ ದೇರ್ಸ್ ಅ ರೆಪ್ಲಿಕೇಶನ್ ಎರರ್ ಆರ್ ಸಮ್ ಅದರ್ ಜೆನೆಟಿಕ್ ಎರರ್ ಆಗೋವರೆಗೂ ಆ ಜೀನ್ ಏನಿದೆ ನೆಕ್ಸ್ಟ್ ಜನರೇಷನಲ್ಲಿ ತನ್ನ ಕೆಲಸನ ಮಾಡುತ್ತೆ ಆಯಿತಾ ಮಕ್ಕಳೇ. ಓಕೆ, ಸೊ ಡೆಫಿನೇಷನ್ ಕೊಡಬೇಕು ನಿಮಗೆ ಅಕ್ವೈರ್ಡ್ ಹಾಗೂ ಇನ್ಹೆರಿಟೆಡ್ ಟ್ರೇಟ್ಸ್ದು. ವಾಟ್ ಆರ್ ಅಕ್ವೈರ್ಡ್ ಟ್ರೇಟ್ಸ್? ಅಕ್ವೈರ್ಡ್ ಟ್ರೇಟ್ಸ್ ಆರ್ ಅಕ್ವೈರ್ಡ್ ಡ್ಯೂರಿಂಗ್ ದ ಲೈಫ್ ಟೈಮ್ ಆಫ್ ಅನ್ ಇಂಡಿವಿಜುವಲ್. ನೋ ಚೇಂಜ್ ಇನ್ ದ DNA ಟೇಕ್ಸ್ ಪ್ಲೇಸ್ ಆ್ಯಂಡ್ ಇಟ್ ಈಸ್ ನಾಟ್ ಪಾಸ್ಡ್ ಆನ್ ಟು ದ ನೆಕ್ಸ್ಟ್ ಜನರೇಷನ್. ಸೊ ಅಕ್ವೈರ್ಡ್ ಟ್ರೇಟ್ಸ್ ಏನಿದೆ ಅದು ಒಂದು ಆರ್ಗ್ಯಾನಿಸಮ್ನ ಜೀವನ ಅಂದರೆ ಲೈಫ್ ಟೈಮಲ್ಲಿ ಅಕ್ವೈರ್ ಆಗಿರುತ್ತೆ ಆಯಿತಾ. ಅಕ್ವೈರ್ ಅಂದ್ರೇನು? ಪಡ್ಕೊಳ್ಳೋದು. ಆರ್ಗ್ಯಾನಿಸಮ್ಸ್ ತಮ್ಮ ಲೈಫ್ ಟೈಮಲ್ಲಿ ಈ ರೀತಿಯ ಕ್ಯಾರೆಕ್ಟರಿಸ್ಟಿಕ್ಸ್ನ ಪಡ್ಕೊಂಡಿರತ್ತೆ. ಇದು ಆರ್ಟಿಸ್ಟಿಕ್ ಸ್ಕಿಲ್ಸ್ ಆಗಿರ್ಬೋದು, ಅಥವಾ ಒಂದು ಮಟ್ಟಕ್ಕೆ ಆ್ಯಂಗರ್ ಇಶ್ಯೂಸ್ ಆಗಿರ್ಬೋದು, ಅಥವಾ ನೀವು ಫುಡ್ ಟೇಸ್ಟ್ ಇರ್ಬೋದು, ನನಗೆ ಈ ರೀತಿ ಫುಡ್ಡೇ ಇಷ್ಟ, ಈ ರೀತಿ ಫುಡ್ಡೇ ಇಷ್ಟ ಅಂತ ಎಲ್ಲ ನೀವು ಲೈಫ್ ಟೈಮ್ ಎಕ್ಸ್ಪೀರಿಯನ್ಸಸ್ ಬೇಸಿಸ್ ಮೇಲೆ ಪಡ್ಕೊಂಡಿರ್ತೀರ ಅಲ್ವಾ. ಸೊ ದೋಸ್ ಆರ್ ನೋನ್ ಎಸ್ ಅಕ್ವೈರ್ಡ್ ಟ್ರೇಟ್ಸ್. ಆ್ಯಂಡ್ ಈ ಟ್ರೇಟ್ಸ್ ಏನಿದೆ ಯಾವುದೇ ಚೇಂಜ್ನ ನಿಮ್ಮ DNA ಅಲ್ಲಿ ಕಾಸ್ ಮಾಡಲ್ಲ. ಈ ಟ್ರೇಟ್ಸ್ ನಿಮ್ಮ ಗ್ಯಾಮೀಟ್ಸ್ನ ಎಫೆಕ್ಟ್ ಮಾಡಲ್ಲ. ಆ್ಯಂಡ್ ದೇರ್ ಫೋರ್ ಗ್ಯಾಮೀಟ್ನ ಎಫೆಕ್ಟ್ ಮಾಡದೇ ಇರೋವಂಥ ಕಾರಣ ಈ ಟ್ರೇಟ್ಸ್ ನಿಮ್ಮ ನೆಕ್ಸ್ಟ್ ಜನರೇಷನಿಗೆ ಪಾಸ್ ಆನ್ ಆಗಲ್ಲ. ಸೊ ಇದಕ್ಕೆ ಎಕ್ಸಾಂಪಲ್ಸ್ ನಮ್ಮ ಪಿಯಾನೋ ಸ್ಕಿಲ್ಸ್ ಇರ್ಬೋದು, ನಾನು ಹೇಳ್ಕೊಟ್ಟಂಗೆ ಪಿಯಾನೋ ಸ್ಕಿಲ್ಸ್ ಇರ್ಬೋದು, ಅಥವಾ ಆ ಇಲಿ ಏನಿದೆ ಅದು ಬಾಲನ ಕಳ್ಕೊತು ಅಲ್ವಾ, ಆ ರೀತಿಯ ಇಂಜುರೀಸ್ ಇರ್ಬೋದು, ಅಥವಾ ಬೇರೆ ರೀತಿಯ ಆರ್ಟಿಸ್ಟಿಕ್ ಸ್ಕಿಲ್ಸ್ ಇರ್ಬೋದು ಆಯಿತಾ. ಪೇಂಟ್ ಮಾಡೋದು, ಸಿಂಗಿಂಗು, ಅದೆಲ್ಲ ಎಕ್ಸಾಂಪಲ್ಸ್ ಆಫ್ ಅಕ್ವೈರ್ಡ್ ಟ್ರೇಟ್ಸ್. ಆರ್ ಈವನ್ ನೀವು ಹೇರ್ ಕಲರ್ ಮಾಡಿಸ್ಕೋತೀರಾ ಅಲ್ವಾ ಪಾರ್ಲರಿಗೆಲ್ಲ ಹೋಗ್ಬಿಟ್ಟು, ಅದು ಕೂಡ ಎಕ್ಸಾಂಪಲ್ ಆಫ್ ಅಕ್ವೈರ್ಡ್ ಟ್ರೇಟ್ಸ್, ಬಿಕಾಸ್ ಅದು ನಿಮ್ಮ ಗ್ಯಾಮಿಟ್ನ ಎಫೆಕ್ಟ್ ಮಾಡ್ತಿಲ್ಲ, ನಿಮ್ಮ ನಾನ್ ರಿಪ್ರೊಡಕ್ಟಿವ್ ಸೆಲ್ಸ್ ಆಫ್ ದ ಬಾಡಿನ ಮಾತ್ರ ಎಫೆಕ್ಟ್ ಮಾಡ್ತಿದೆ ಆಯಿತಾ. ಸೊ ದೋಸ್ ಆರ್ ದ್ಯಾಟ್ ಈಸ್ ದ ಡೆಫಿನೇಷನ್ ಆಫ್ ಅಕ್ವೈರ್ಡ್ ಟ್ರೇಟ್ಸ್ ಆ್ಯಂಡ್ ದೀಸ್ ಆರ್ ದ ಎಕ್ಸಾಂಪಲ್ಸ್ ಆಫ್ ಅಕ್ವೈರ್ಡ್ ಟ್ರೇಟ್ಸ್. ಈಗ ಇನ್ಹೆರಿಟೆಡ್ ಟ್ರೇಟ್ಸಿಗೆ ಬರೋಣ. It is inherited from the previous generation and it is expressed due to changes in the DNA ಆಯಿತಾ ಮಕ್ಕಳೇ. ಸೊ ಇದು ಪ್ರೀವಿಯಸ್ ಜನರೇಷನ್ ನಮ್ಮ ಪೇರೆಂಟ್ಸ್ ಗ್ಯಾಮೀಟ್ಸ್ ಏನು ಪಾಸ್ ಆನ್ ಮಾಡಿರ್ತಾರೋ ಆ ಗ್ಯಾಮೀಟ್ಸಲ್ಲಿ ಬಂದಿರುವಂತಹ DNA ಅಥವಾ DNA ಅಲ್ಲಿರುವಂತಹ ಚೇಂಜಸ್ ಏನಿದೆ ಅದು ಪ್ರೊಜೀನಿಯನ್ನ ಎಫೆಕ್ಟ್ ಮಾಡುತ್ತೆ ಅಲ್ವಾ. ಸೊ ಆ ರೀತಿಯ ಟ್ರೇಟ್ಸ್ನ ನಾವು ಇನ್ಹೆರಿಟೆಡ್ ಟ್ರೇಟ್ಸ್ ಅಂತ ಕರಿತೀವಿ. ಇದು ಕ್ಯಾರಿ ಆಗ್ತಿರೋದು DNA-ಇಂದ. ಎಲ್ಲಿಂದ? DNA-ಇಂದ. ಯಾವುದ್ರ DNA-ಇಂದ? ಪೇರೆಂಟಲ್ ಗ್ಯಾಮೀಟ್ಸ್ ಅಲ್ಲಿರುವಂತಹ DNA-ಇಂದ ಬರ್ತಿರುವಂಥ ಟ್ರೇಟ್ಸ್ ಆಯ್ತಾ. ಇದರ ಎಕ್ಸಾಂಪಲ್ಸ್ ಯಾವುದು? ಇಟ್ ಕುಡ್ ಬಿ ಹೇರ್ ಕಲರ್.
ಸೊ ನಮ್ಮ ಹೇರ್ ಕಲರ್ ಏನಿದೆ ಅದು ನಮ್ಮ ಪೇರೆಂಟ್ನ ಹೇರ್ ಕಲರಿಂದ ಎಫೆಕ್ಟ್ ಆಗೇ ಆಗುತ್ತೆ. ಆರ್ ಇಟ್ ಕುಡ್ ಬಿ ಐ ಕಲರ್ ಆಯಿತಾ. ಸೊ ಇದೆಲ್ಲದರ ಇನ್ಫಾರ್ಮೇಷನ್ ನಮ್ಮ ಗ್ಯಾಮೀಟ್ಸ್ ಕ್ಯಾರಿ ಮಾಡ್ತಿರತ್ತೆ. ದೇರ್ ಫೋರ್ these characteristics or these traits are inherited traits ಆಯ್ತಾ ಮಕ್ಕಳೇ. ಸೊ ದಿಸ್ ಇಸ್ ಆಲ್ ಅಬೌಟ್ ಅಕ್ವೈರ್ಡ್ ಆ್ಯಂಡ್ ಇನ್ಹೆರಿಟೆಡ್ ಟ್ರೇಟ್ಸ್. ಈಗ ನಾವು ನೆಕ್ಸ್ಟ್ ಟಾಪಿಕ್ ಬಗ್ಗೆ ಮಾತಾಡೋಣ, which is the next topic. It is speciation. ಈಗ ನಾವು ವಿತಿನ್ ಅ ಪಾಪ್ಯುಲೇಷನ್ ಹೇಗೆ ಚೇಂಜ್ ಆಗುತ್ತೆ ಅಂತ ನೋಡಿದ್ವಿ, ವಿತಿನ್ ಆನ್ ಇಂಡಿವಿಜುವಲ್ ಯಾವ ರೀತಿ ಚೇಂಜಸ್ ಅರೈಸ್ ಆಗ್ಬೋದು ಅಂತ ನೋಡಿದ್ವಿ. ಈಗ ಒಂದು ಇಡೀ ಸ್ಪೀಶೀಸಲ್ಲೇ ಯಾವ ರೀತಿಯ ಚೇಂಜ್ ನಡೆಯುತ್ತೆ ಅಂತ ನೋಡ್ತೀವಿ ಆಯಿತಾ. ಸೊ ವಾಟ್ ಎಕ್ಸಾಕ್ಟ್ಲಿ ಇಸ್ ಸ್ಪೀಶಿಯೇಷನ್ ಮಕ್ಕಳೇ? ಸ್ಪೀಶಿಯೇಷನ್ ಇಸ್ ಅ ಫಾರ್ಮೇಷನ್ ಆಫ್ ನ್ಯೂ ಸ್ಪೀಶೀಸ್ ಫ್ರಮ್ ಎನ್ ಎಕ್ಸಿಸ್ಟಿಂಗ್ ಸ್ಪೀಶೀಸ್ ಆಯಿತಾ. ಒಂದು ಆಲ್ರೆಡಿ ಪ್ರಸ್ತುತವಾಗಿ ಆಲ್ರೆಡಿ ಎಕ್ಸಿಸ್ಟೆನ್ಸಲ್ಲಿರುವಂಥ ಇದೊಂದು ಸ್ಪೀಶೀಸ್ ಇರ್ಬೋದು. ಇದರಿಂದ ಹೊಸ ಸ್ಪೀಶೀಸ್ ಬರುವಂಥ ಪ್ರಾಸೆಸ್ನ ನಾವು ಸ್ಪೀಶಿಯೇಷನ್ ಅಂತ ಕರಿತೀವಿ. ಸ್ಪೀಶೀಸ್ ಏನು, ಜೀನಸ್ ಏನು ಅಂತ ಎಲ್ಲ ನೀವು ನಿಮ್ಮ ಪ್ರೀವಿಯಸ್ ಕ್ಲಾಸಸ್ಸಲ್ಲಿ ಕಲ್ತ್ಕೊಂಡಿರ್ತೀರ ಅಲ್ವಾ. ಓಕೆ, ಸೊ ಸ್ಪೀಶಿಯೇಷನ್ ಬಗ್ಗೆ ಮಾತಾಡೋಕ್ಕಿಂತ ಮುಂಚೆ ಒಂದೆರಡು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ಸ್ನ ನಿಮಗೆ ಹೇಳ್ತೀನಿ. ಸೊ ಇದೇನಿದು ಸ್ಕ್ರೀನ್ ಮೇಲೆ ಏನು ಕಾಣಿಸ್ತಿದೆ? ಯುವರ್ ಸೇಯಿಂಗ್ ಆಲೂಗಡ್ಡೆ ಮತ್ತು ಬದನೆಕಾಯಿ. ಸೊ ಆಲೂಗಡ್ಡೆ ಹಾಗೂ ಬದನೆಕಾಯಿ ಒಂದೇ ಫ್ಯಾಮ್ಲಿಗೆ ಬಿಲಾಂಗ್ ಆಗುತ್ತೆ ಅಂದರೆ ನೀವು ನಂಬ್ತೀರಾ? ಕಷ್ಟ ಅಲ್ವಾ ನಮ್ಮ ಬಗ್ಗೆ. ಆರ್ ಲೆಟ್ಸ್ ಲುಕ್ ಅಟ್ ಸಮ್ ಆ್ಯನಿಮಲ್ಸ್ ಹಿಯರ್. ಸೊ ಯಾವುದಿದು ಆ್ಯನಿಮಲ್ಸ್? ಇದು ನಮ್ಮ ಲಯನ್, ಇದು ಟೈಗರ್, ಇದು ಲೆಪರ್ಡ್, ಇದು ಸ್ನೋ ಲೆಪರ್ಡ್, ಇದು ಜಾಗ್ವಾರ್ ಆಯಿತಾ. ಸೊ ಇಷ್ಟು ಆ್ಯನಿಮಲ್ಸ್, ಇಷ್ಟು ವೇರಿಡ್ ರೇಂಜ್ ಆಫ್ ಆ್ಯನಿಮಲ್ಸ್ ಒಂದೇ ಫ್ಯಾಮ್ಲಿಗೆ ಬಿಲಾಂಗ್ ಆಗುತ್ತೆ ಅಂದರೆ ನೀವು ನಂಬ್ತೀರಾ? ನಂಬಕ್ಕೆ ಕಷ್ಟ ಅಲ್ವಾ. ಸೊ ಇದೇ ಕ್ವೆಶನ್ ನಮ್ಮ ಚಾರ್ಲ್ಸ್ ಡಾರ್ವಿನ್ ಅವರ ತಲೆಯಲ್ಲೂ ಇತ್ತು ಆಯಿತಾ. ಸೊ ಅವ್ರು ಏನು ಮಾಡಿದ್ರು, ಅವ್ರದ್ದೊಂದಷ್ಟು ಲೈಫ್ ಎಕ್ಸ್ಪೀರಿಯನ್ಸಸ್, ಅವ್ರದ್ದೊಂದಷ್ಟು ರಿಸರ್ಚಿಂದ ನಮಗೆ ಸ್ಪೀಶಿಯೇಷನ್ ಬಗ್ಗೆ ತಿಳಿತು ಆಯಿತಾ ಮಕ್ಕಳೇ. ಸೊ ಅದನ್ನು ನಾವು ಹಿಂದೆ ಹೋಗ್ಬಿಟ್ಟು ಹಿಸ್ಟ್ರಿನ ನೋಡ್ಕೊಂಡು ಬರೋಣ ಆಯಿತಾ. ಸೊ ಚಾರ್ಲ್ಸ್ ಡಾರ್ವಿನ್ ನಾ ಹೇಳ್ದಂಗೆ ಥಿಯರಿ ಆಫ್ ಎವಲ್ಯೂಷನ್, ಥಿಯರಿ ಆಫ್ ನ್ಯಾಚುರಲ್ ಸೆಲೆಕ್ಷನ್ ಎಲ್ಲ ಪ್ರಪೋಸ್ ಮಾಡಿದ್ದು ಚಾರ್ಲ್ಸ್ ಡಾರ್ವಿನ್ ಅವರು ಆಯಿತಾ. ಸೊ ಅವ್ರು ಏನು ಮಾಡ್ತಾರೆ, ಸ್ಪೀಶೀಸ್ ಎಲ್ಲ ಹೆಂಗೆ ಫಾರ್ಮ್ ಆಗುತ್ತೆ, ಎಷ್ಟೊಂದು ಸ್ಪೀಶೀಸ್ ಇದೆ ನಮ್ಮ ಅರ್ತ್ ಮೇಲೆ, ಇದೆಲ್ಲ ಹೆಂಗೆ ಆಗ್ಬೋದು ಅಂತ ತಿಳ್ಕೊಳ್ಳೋಕ್ಕೆ ಅವರು ಗ್ಯಾಲಪ್ಯಾಗೋಸ್ ಐಲ್ಯಾಂಡ್ ಅನ್ನೋ ಒಂದು ಗ್ರೂಪ್ ಆಫ್ ಐಲ್ಯಾಂಡ್ಸ್ ಆಯಿತಾ. ಸೊ ವಾಟ್ ಇಸ್ ದಿಸ್? ಗ್ಯಾಲಪ್ಯಾಗೋಸ್ ಐಲ್ಯಾಂಡ್ ಅಂದರೆ ಏನು ಮಕ್ಕಳೇ? ದ್ವೀಪ ಆಯಿತಾ. ಸೊ ಗ್ಯಾಲಪ್ಯಾಗೋಸ್ ಐಲ್ಯಾಂಡ್ಸ್ ಆರ್ ಅ ಗ್ರೂಪ್ ಆಫ್ ಐಲ್ಯಾಂಡ್ಸ್, ದ್ವೀಪಗಳ ಒಂದು ಗುಂಪಾಯ್ತಾ ಇದು. ಸೊ ಈ ಗ್ಯಾಲಪ್ಯಾಗೋಸ್ ಐಲ್ಯಾಂಡ್ಸ್ ಕಡೆ ಚಾರ್ಲ್ಸ್ ಡಾರ್ವಿನ್ ಅವರು ತಮ್ಮ ಪಯಣನ ನಡೆಸ್ತಾರೆ ಆಯಿತಾ. ಗ್ಯಾಲಪ್ಯಾಗೋಸ್ ಐಲ್ಯಾಂಡ್ಗೆ ಹೋಗಿ ಸೇರ್ತಾರೆ. ಯಾವುದೋ ಒಂದು ಪರ್ಟಿಕ್ಯುಲರ್ ಶಿಪ್ ಮೇಲೆ ಹೋಗ್ತಾರೆ. ಈ ಶಿಪ್ಪಿನ ಹೆಸರು ನೀವು ನೆನ್ಪಿಟ್ಕೊಳ್ಳೋ ನೆಸೆಸಿಟಿ ಇಲ್ಲ, ಬಟ್ ನಿಮ್ಗೆ ಹೇಳ್ಬಿಡ್ತೀನಿ. ದಿಸ್ ಶಿಪ್ ಇಸ್ ಕಾಲ್ಡ್ HMS ಬೀಗಲ್ ಆಯಿತಾ. ಸೊ ದಿಸ್ ಶಿಪ್ ಇಸ್ ಕಾಲ್ಡ್ HMS ಬೀಗಲ್. ಗ್ಯಾಲಪ್ಯಾಗೋಸ್ ಐಲ್ಯಾಂಡ್ ಹೋಗಿ ತಲುಪಿದ ಮೇಲೆ ಅವ್ರು ಏನು ನೋಡ್ತಾರೆ ಅಂದರೆ, ಎರಡು ಡಿಫ್ರೆಂಟ್ ಐಲ್ಯಾಂಡ್ಸ್ ಮೇಲೆ, ಇಟ್ಸ್ ಅ ಗ್ರೂಪ್ ಆಫ್ ಐಲ್ಯಾಂಡ್ಸ್ ಅಲ್ವಾ. ಸೊ ಒಂದು ಐಲ್ಯಾಂಡ್ A ಅಂತ ತೊಗೊಳ್ಳೋಣ, ಐಲ್ಯಾಂಡ್ B ಅಂತ ತೊಗೊಳ್ಳೋಣ ಆಯಿತಾ. ಸೊ ಐಲ್ಯಾಂಡ್ A ಮೇಲೆ ಫಿಂಚಸ್ ಅನ್ನೋ ಒಂದು ಪರ್ಟಿಕ್ಯುಲರ್ ಟೈಪ್ ಆಫ್ ಬರ್ಡ್ಸ್ ಏನಿದ್ವು, ಅದಕ್ಕೆ ಅದರ ಬೀಕ್ ಅಥವಾ ಕುಕ್ಕೆ ಏನಿತ್ತು ಅದು ಡಿಫ್ರೆಂಟ್ ಶೇಪಲ್ಲೇ ಇತ್ತು. ಐಲ್ಯಾಂಡ್ B ಮೇಲೆ ಇದ್ದಂತಹ ಫಿಂಚಸ್ಸಿನ ಕೊಕ್ಕೆ ಏನಿತ್ತು ಅದೇ ಡಿಫ್ರೆಂಟ್ ಶೇಪಲ್ಲಿ ಇತ್ತು ಆಯಿತಾ. ಏನಿದು ಶೇಪು, ಫಿಂಚಸ್ ಹೇಗೆ ಕಾಣುತ್ತೆ ಅಂತ ಎಲ್ಲ ನೋಡೋಣ ನಾವು. ಎಸ್, ಸೊ ದೀಸ್ ಆರ್ ಫಿಂಚಸ್ ಆಯಿತಾ ಮಕ್ಕಳೇ. ಫಿಂಚಸ್ ಅಂದರೆ ಒಂದು ಟೈಪ್ ಆಫ್ ಬರ್ಡ್ಸ್ ಆಯಿತಾ. ಸೊ ಐಲ್ಯಾಂಡ್ A ಮೇಲೆ ಇದ್ದಂತಹ ಫಿಂಚಸ್ ಏನಿತ್ತು ಅದರ ಬೀಕ್ ತುಂಬ ಶಾರ್ಟ್ ಆಗಿ ಇತ್ತು. ಓಕೆನಾ. ಆ್ಯಂಡ್ ಅವ್ರು ಏನು ನೋಡಿದ್ರು ಅಂದರೆ, ಈ ಫಿಂಚಸ್ ಏನಿದೆ, ಈ ಗ್ರೂಪ್ ಆಫ್ ಫಿಂಚಸ್ ಏನಿದೆ ಅದು ಫ್ರೂಟ್ಸ್ ಆ್ಯಂಡ್ ನಟ್ಸ್ನ ಕನ್ಸ್ಯೂಮ್ ಮಾಡ್ತಿತ್ತು ಆಯಿತಾ. ಸೊ ದೇ ವುಡ್ ಕನ್ಸ್ಯೂಮ್ ಫ್ರೂಟ್ಸ್ ಆ್ಯಂಡ್ ನಟ್ಸ್ ಆನ್ ದೇರ್ ಐಲ್ಯಾಂಡ್ ಆಯಿತಾ. ಓಕೆ, ನೆಕ್ಸ್ಟು ಐಲ್ಯಾಂಡ್ B ಮೇಲೆ ಇದ್ದಂತಹ ಫಿಂಚಸ್, ಇದು ಫಿಂಚಸ್ ಅಲ್ವಾ. ಐಲ್ಯಾಂಡ್ B ನ ಫಿಂಚಸ್ಸಿಗೆ ಲಾಂಗ್ ಬೀಕ್ಸ್ ಇರ್ತಿತ್ತು, ತುಂಬ ಉದ್ದ ಹಾಗೂ ಶಾರ್ಪ್ ಆಗಿರುವಂಥ ಕುಕ್ಕೆ ಇರ್ತಿತ್ತು. ಸೊ ಈ ಬರ್ಡ್ಸ್ ಏನು ಕನ್ಸ್ಯೂಮ್ ಮಾಡ್ತಿತ್ತು? ಇನ್ಸೆಕ್ಟ್ಸ್ ಆ್ಯಂಡ್ ವರ್ಮ್ಸ್ನ ಕನ್ಸ್ಯೂಮ್ ಮಾಡ್ತಿತ್ತು ಆಯಿತಾ. ಸೊ ಈ ಫಿನಾಮಿನಾನ ಅರ್ಥ ಮಾಡ್ಕೊಳ್ಳೋಕ್ಕೆ, ದೀಸ್ ಆರ್ ಕ್ಲಿಯರ್ಲಿ ಟೂ ಡಿಫ್ರೆಂಟ್ ಸ್ಪೀಶೀಸ್ ಆಫ್ ಫಿಂಚಸ್ ಅಲ್ವಾ. ಸೊ ಐಲ್ಯಾಂಡ್ A ಅಲ್ಲಿ ಏನಕ್ಕೆ ಫಿಂಚಸ್ಸಿನ ಸ್ಪೀಶೀಸ್ ಈ ಥರ ಕಾಣಿಸ್ತಿತ್ತು, ಐಲ್ಯಾಂಡ್ B ಮೇಲೆ ಏನಕ್ಕೆ ಫಿಂಚಸ್ಸಿನ ಸ್ಪೀಶೀಸ್ ಈ ಥರ ಕಾಣಿಸ್ತಿತ್ತು ಅಂತ ಅರ್ಥ ಮಾಡ್ಕೊಳ್ಳೋಕ್ಕೆ ಡಾರ್ವಿನ್ ಅವರು ಒಂದು ಹೈಪೋಥೆಸಿಸ್ನ ಕ್ರಿಯೇಟ್ ಮಾಡಿದ್ರು. ಅಂದರೆ ಒಂದು ಟೈಪ್ ಆಫ್ ಥಿಯರಿನ ಅವರು ಕ್ರಿಯೇಟ್ ಮಾಡಿದ್ರು ಆಯಿತಾ. ಏನು ಅಕಾರ್ಡಿಂಗ್ ಟು ದಟ್ ಥಿಯರಿ ಏನಾಯಿತು? ಸೊ ಡಾರ್ವಿನ್ ಅವ್ರು ಏನು ಅಂದ್ಕೊಂಡ್ರು, ಮುಂಚೆ ಮೇ ಬಿ ಎಲ್ಲ ಫಿಂಚಸ್ಸು ಒಂದು ಪರ್ಟಿಕ್ಯುಲರ್ ಐಲ್ಯಾಂಡ್ ಮೇಲೆ ವಾಸ ಮಾಡ್ತಿದ್ವೇನು, ಬೇರೆ ಬೇರೆ ಸ್ಪೀಶೀಸಿನ ಫಿಂಚಸ್ ಇರಲೇ ಇಲ್ಲ, ಇದ್ದಿದ್ದಂತಹ ಎಲ್ಲ ಫಿಂಚಸ್ಸು ಒಂದು ಪರ್ಟಿಕ್ಯುಲರ್ ಐಲ್ಯಾಂಡ್ ಮೇಲೆ ವಾಸ ಮಾಡ್ತಿದ್ವೇನು. ಅದಾದಮೇಲೆ ಏನಾಗಿರ್ಬೋದು, ಒಂದು ಸೈಕ್ಲೋನ್ ಅಥವಾ ಬಿರುಗಾಳಿ ಅಥವಾ ಟಾರ್ನೆಡೋ ಏನಾದರೂ ಬಂತೇನೋ ಅಂತ ಡಾರ್ವಿನ್ ಅವರು ಅಂದ್ಕೊಂಡ್ರು.
ಆ ಬಿರುಗಾಳಿ ಅಥವಾ ಸೈಕ್ಲೋನ್ ಏನು ಮಾಡ್ತು ಅಂದರೆ ಈ ಗ್ರೂಪ್ ಆಫ್ ಫಿಂಚಸಲ್ಲಿ ಒಂದಷ್ಟು ಫಿಂಚಸ್ನ ಇನ್ನೊಂದು ಐಲ್ಯಾಂಡಿಗೆ ಟ್ರಾನ್ಸ್ಪೋರ್ಟ್ ಮಾಡಿಬಿಡ್ತು. ಇದು ನಮ್ಮ ಐಲ್ಯಾಂಡ್ ಎ ಅಂದ್ಕೊಳ್ಳಿ, ಇದು ನಮ್ಮ ಐಲ್ಯಾಂಡ್ ಬಿ ಅಂದ್ಕೊಳ್ಳಿ, ಆಯಿತಾ. ಸೊ ಇದ್ದಂತಹ ಒಂದಷ್ಟು ಫಿಂಚಸಲ್ಲಿ ಗ್ರೂಪ್ ಆಫ್ ಫಿಂಚಸಲ್ಲಿ ಒಂದಷ್ಟು ಫಿಂಚಸ್ನ ಮಾತ್ರ ಆ ಬಿರುಗಾಳಿ ಏನು ಮಾಡ್ತು, ಎ ಇಂದ ಬಿಗೆ ಟ್ರಾನ್ಸ್ಪೋರ್ಟ್ ಮಾಡಿಬಿಡ್ತು. ಆ್ಯಂಡ್ ಈ ಡಿಸ್ಟೆನ್ಸ್ ಏನಿತ್ತು, ಎರಡು ಐಲ್ಯಾಂಡ್ ನಡುವೆ ಡಿಸ್ಟೆನ್ಸ್ ಏನಿತ್ತು ಅದು ತುಂಬ ಜಾಸ್ತಿ ಆಗಿರೋದ್ರಿಂದ ನಮ್ಮ ಬಿ ಐಲ್ಯಾಂಡಲ್ಲಿ ಇದ್ದಿದ್ದಂಥ ಫಿಂಚಸ್ಸಿಗೆ ವಾಪಸ್ ಎ ಐಲ್ಯಾಂಡಿಗೆ ಹೋಗೋಕ್ಕೆ ಆಗಲಿಲ್ಲ, ಆಯಿತಾ. ಆ್ಯಂಡ್ ಈ ಡಿಸ್ಟೆನ್ಸ್ ಏನಿದೆ, ದಟ್ ಲಾರ್ಜ್ ಡಿಸ್ಟೆನ್ಸ್ ಬಿಟ್ವೀನ್ ಟು ಐಲ್ಯಾಂಡ್ಸ್ ಏನಿದೆ ಅದನ್ನು ನಾವು ಜಿಯೋಗ್ರಫಿಕಲ್ ಐಸೋಲೇಷನ್ ಅಂತ ಕರಿಬಹುದು, ಆಯಿತಾ. ಜಿಯೋಗ್ರಫಿಕಲ್ ಐಸೋಲೇಷನ್ ಅಂದ್ರೇನು? ಐಸೋಲೇಷನ್ ಅಂದರೆ ಒಬ್ಬಂಟಿ ಆಗಿಬಿಡೋದು, ಆಯಿತಾ. ಸೊ ಈ ಐಲ್ಯಾಂಡಲ್ಲಿ ಇದ್ದಂಥ ಫಿಂಚಸ್ಗೆ ಪೇರೆಂಟ್ ಪಾಪ್ಯುಲೇಷನ್ ಆಫ್ ಫಿಂಚಸ್ ಹತ್ರ ವಾಪಸ್ ಹೋಗೋಕ್ಕಾಗಲಿಲ್ಲ, ಏನು ಫಿಂಚಸ್ ಒಬ್ಬಂಟಿ ಆಗಿಬಿಡ್ತು. ಸೊ ಏನಕ್ಕೆ ಒಬ್ಬಂಟಿ ಆಯಿತು? ಬಿಕಾಸ್ ಆಫ್ ಜಿಯೋಗ್ರಾಫಿಕಲ್ ಡಿಸ್ಟೆನ್ಸ್ ಅಲ್ವಾ. ಸೊ ದಟ್ ಇಸ್ ವೈ ದಟ್ ಫಿನಾಮಿನಾ ಆರ್ ದಟ್ ಫ್ಯಾಕ್ಟರ್ ಇಸ್ ನೋನ್ ಆಸ್ ಜಿಯೋಗ್ರಫಿಕಲ್ ಐಸೋಲೇಷನ್, ಆಯಿತಾ ಮಕ್ಕಳೇ. ಓಕೆ, ಸೊ ಇಲ್ಲಿ ಒರಿಜಿನಲ್ ಐಲ್ಯಾಂಡ್ ಮೇಲೆ ಒಂದಷ್ಟು ಫಿಂಚಸ್ ಉಳ್ಕೊಂಡಿದೆ ಆ್ಯಂಡ್ ಬಿ ಐಲ್ಯಾಂಡ್, ಹೊಸ ಐಲ್ಯಾಂಡ್ ಮೇಲೆ ಒಂದಷ್ಟು ಫಿಂಚಸ್ ಉಳ್ಕೊಂಡಿದೆ, ಆಯಿತಾ. ಸೊ ಬಿ ಐಲ್ಯಾಂಡ್ನ ಮೇಲೆ ಫೋಕಸ್ ಮಾಡೋಣ ನಾವು. ಏನಾಯಿತು ಬಿ ಐಲ್ಯಾಂಡ್ ಮೇಲೆ ಅಂದರೆ, ನಮ್ಮ ನಾರ್ಮಲ್ ಫಿಂಚಸ್ ಐಲ್ಯಾಂಡಿಂದ ಬಂದಿದ್ದಂಥ ಫಿಂಚಸ್ಸಿಗೆ ಶಾರ್ಟ್ ಬೀಕ್ಸ್ ಇತ್ತು ಅಲ್ವಾ ಮಕ್ಕಳೇ. ಬಟ್ ಇಲ್ಲಿ ಏನಾಯಿತು ಅಂದರೆ ಈ ಫಿಂಚಸ್ ಈ ಫಿಂಚಸ್ಗೆ ಏನು ಕಾಣಿಸ್ತು ಐಲ್ಯಾಂಡ್ ಬಿ ಅಲ್ಲಿ ಅಂದರೆ, ಐಲ್ಯಾಂಡ್ ಬಿ ಮೇಲೆ ಫ್ರೂಟ್ಸ್ ಆ್ಯಂಡ್ ನಟ್ಸ್ ಇರಲಿಲ್ಲ. ಐಲ್ಯಾಂಡ್ ಬಿ ಅಲ್ವಾ ಇದು, ಐಲ್ಯಾಂಡ್ ಬಿ ಮೇಲೆ ಫ್ರೂಟ್ಸ್ ಆ್ಯಂಡ್ ನಟ್ಸ್ ಇರಲಿಲ್ಲ, ಜಾಸ್ತಿ ಮಟ್ಟಿಗೆ ಫ್ರೂಟ್ಸ್ ಆ್ಯಂಡ್ ನಟ್ಸ್ ಇರಲಿಲ್ಲ. ಕಡಿಮೆ ಪ್ರಮಾಣದಲ್ಲಿ ಅಲ್ಲೋ ಇಲ್ಲೋ ಎಲ್ಲೋ ಸಿಗ್ತಿತ್ತು ಅಷ್ಟೇ, ಆಯಿತಾ. ಬಟ್ ಇನ್ಸೆಕ್ಟ್ಸ್ ಆ್ಯಂಡ್ ವರ್ಮ್ಸ್ ಏನಿದೆ ತುಂಬ ಜಾಸ್ತಿ ಇತ್ತು. ಇನ್ಸೆಕ್ಟ್ಸ್ ಆ್ಯಂಡ್ ವರ್ಮ್ಸ್ ಏನಿದೆ ತುಂಬ ಜಾಸ್ತಿ ಇತ್ತು. ಆ ಇನ್ಸೆಕ್ಟನ್ನ ಎಕ್ಸಾಂಪಲ್ ಬೀಟಲ್ ಆಗಿ ತೊಗೊಳ್ಳೋಣ, ಆಯಿತಾ. ಸೊ ಈ ಫಿಂಚಸ್ ಏನಿದೆ, ಶಾರ್ಟ್ ಬೀಕ್ ಫಿಂಚಸ್ ಏನಿದೆ, ಅದಕ್ಕೆ ನಮ್ಮ ಇನ್ಸೆಕ್ಟ್ಸ್ ಆ್ಯಂಡ್ ವರ್ಮ್ಸ್ ಹೇರಳವಾಗಿ ಸಿಗ್ತಿರ್ಲಿಲ್ಲ, ಆಯಿತಾ. ಏನಕ್ಕೆ ಅಂದರೆ ಈ ಇನ್ಸೆಕ್ಟ್ಸ್ ಆ್ಯಂಡ್ ವರ್ಮ್ಸ್ ಏನಿದೆ ಅದು ಇದರ್ ಟ್ರೀ ಒಳಗೆ ಇದ್ಬಿಡ್ತಿತ್ತು ಅಥವಾ ಅಂಡರ್ಗ್ರೌಂಡಲ್ಲಿ ಇದ್ಬಿಡ್ತಿತ್ತು. ಸೊ ತುಂಬ ಶಾರ್ಟ್ ಬೀಕ್ ಇರುವಂಥ ಈ ಫಿಂಚಸ್ಸಿಗೆ ಈ ಇನ್ಸೆಕ್ಟ್ಸ್ ಆ್ಯಂಡ್ ವರ್ಮ್ಸ್ ಸಾಕಷ್ಟು ಸಿಗ್ತಿರ್ಲಿಲ್ಲ, ಆಯಿತಾ. ಸೊ ಆ ಟೈಮಲ್ಲಿ ಏನಾಯಿತು ಅಂದರೆ, ಈ ಫಿಂಚಸ್ ಆಬ್ವಿಯಸ್ಲಿ ರಿಪ್ರೊಡಕ್ಷನ್ ನಡೆಸುತ್ತೆ ಅಲ್ವಾ. ರಿಪ್ರೊಡಕ್ಷನ್ ಟೈಮಲ್ಲಿ ಯಾವುದೋ ಒಂದು ಫಿಂಚಲ್ಲಿ, ಹೊಸ ಬಂದಿದ್ದಂಥ ಪ್ರೊಜಿನಿ ಫಿಂಚಲ್ಲಿ ಈ ಒಂದು ರೀತಿಯ ವೇರಿಯೇಷನ್ ಕಾಣಿಸ್ಕೋತು ಅಂದ್ಕೊಳ್ಳಿ. ಸೊ ಆ ವೇರಿಯೇಷನಿಂದ ಆ ಪರ್ಟಿಕ್ಯುಲರ್ ಫಿಂಚಿಗೆ ಲಾಂಗ್ ಬೀಕ್ ಇರೋಕ್ಕೆ ಸ್ಟಾರ್ಟ್ ಆಯಿತು, ಆಯಿತಾ. ಸೊ ಲಾಂಗ್ ಬೀಕ್ ಇದ್ದಿದ್ದಂಥ ಆ ಫಿಂಚ್ ಏನಿದೆ ಅದು ಪ್ರೊಡ್ಯೂಸ್ ಮಾಡಿ ಒಂದಷ್ಟು ಗ್ರೂಪ್ ಆಫ್ ಲಾಂಗ್ ಬೀಕ್ ಫಿಂಚಸ್ನ ಪ್ರೊಡ್ಯೂಸ್ ಮಾಡ್ತು. ಸೊ ಈ ಲಾಂಗ್ ಬೀಕ್ ಫಿಂಚಸ್ಸಿಗೆ ಸರ್ವೈವಲ್ ಅಡ್ವಾಂಟೇಜ್ ಸಿಕ್ತು. ಏನಕ್ಕೆ ಸರ್ವೈವಲ್ ಅಡ್ವಾಂಟೇಜ್ ಸಿಕ್ತು ಅಂದರೆ, ಈ ಲಾಂಗ್ ಬೀಕ್ ಇರುವಂಥ ಫಿಂಚಸ್ಸಿಗೆ ಅಂಡರ್ಗ್ರೌಂಡು ಹೋಗ್ಬಿಟ್ಟು ಇನ್ಸೆಕ್ಟ್ಸ್ನ ತಿನ್ನೋಕ್ಕಾಯಿತು, ಟ್ರೀ ಒಳಗೆ ಬಚ್ಚಿಟ್ಕೊಂಡಿರೋವಂಥ ಇನ್ಸೆಕ್ಟ್ಸ್ನ ತಿನ್ನೋಕ್ಕಾಯಿತು. ಸೊ ದಿಸ್ ಫಿಂಚ್ ಏನಿದೆ ಇದಕ್ಕೆ ಆ ಸರ್ವೈವಲ್ ಅಡ್ವಾಂಟೇಜ್ ಸಿಕ್ಕಿದ್ರಿಂದ ಈ ಫಿಂಚಿನ ಪಾಪ್ಯುಲೇಷನ್, ಲಾಂಗ್ ಬೀಕ್ ಫಿಂಚಿನ ಪಾಪ್ಯುಲೇಷನ್ ಜಾಸ್ತಿ ಆಗ್ತಾ ಹೋಯಿತು. ಎಲ್ಲಿ? ಇನ್ ಐಲ್ಯಾಂಡ್ ಬಿ, ಆಯಿತಾ. ಆ್ಯಂಡ್ ಕ್ರಮೇಣ ಲಾಂಗ್ ಬೀಕ್ ಫಿಂಚಸ್ ಏನಿದೆ ಇದೇ ಹೊಸ ಸ್ಪೀಶೀಸ್ನ ಫಾರ್ಮ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತು, ಆಯಿತಾ ಮಕ್ಕಳೇ, ಆನ್ ಐಲ್ಯಾಂಡ್ ಬಿ. ಸೊ ಡಾರ್ವಿನ್ ಏನು ಅಂದ್ಕೊಂಡ್ರು, ಈ ರೀತಿಯಲ್ಲಿ ಒರಿಜಿನಲ್ ಸ್ಪೀಶೀಸಿಂದ ಒಂದು ಹೊಸ ಸ್ಪೀಶೀಸ್ ಸೃಷ್ಟಿ ಆಯಿತು ಅಂತ ಡಾರ್ವಿನ್ ಅಂದ್ಕೊಂಡ್ರು, ಆಯಿತಾ. ಸೊ ನಿಮಗೆ ಏನು ಗೊತ್ತಿರಬೇಕು ಮೇಜರ್ಲಿ? ಎಸ್, ಸೊ ಐಲ್ಯಾಂಡ್ ಬಿ ಮೇಲಿದ್ದಂತಹ ಫಿಂಚಿನ ಪಾಪ್ಯುಲೇಷನ್ ಇದು. ಆ್ಯಸ್ ಯು ಕ್ಯಾನ್ ಸಿ, ಮೆಜಾರಿಟಿ ಆಫ್ ದೆಮ್ ಆರ್ long beak finches, and this long beak finches formed a new species over a period of time, ಆಯಿತಾ ಮಕ್ಕಳೇ. ಓಕೆ, ಸೊ ಇಲ್ಲಿ ನಿಮಗೆ ಸ್ಪೀಶಿಯೇಷನ್ನ ಡೆಫಿನೇಷನ್ ಗೊತ್ತಿರಬೇಕು, ಹೇಗೆ ನಡೆಯುತ್ತೆ ಸ್ಪೀಶಿಯೇಷನ್, ಯಾವ ರೀತಿ ನಡಿಬಹುದು ಅಂತ ಗೊತ್ತಿರಬೇಕು. ಇನ್ನೊಂದೇನು ಗೊತ್ತಿರಬೇಕು ಅಂದರೆ, ವಾಟ್ ಆರ್ ದ ಫ್ಯಾಕ್ಟರ್ಸ್ ಅಫೆಕ್ಟಿಂಗ್ ಸ್ಪೀಶಿಯೇಷನ್ ಅನ್ನೋ ಪ್ರಾಸೆಸ್ಸಿಗೆ ಯಾವ ರೀತಿಯ ಫ್ಯಾಕ್ಟರ್ಸ್ ಅಫೆಕ್ಟ್ ಮಾಡ್ಬೋದು ಅಂತ ಗೊತ್ತಿರಬೇಕು, ಆಯಿತಾ. ಸೊ ದೆರ್ ಆರ್ 4 ಮೇಜರ್ ಫ್ಯಾಕ್ಟರ್ಸ್, ಆಯಿತಾ. ಇದನ್ನು ನಿಮಗೆ ಎಕ್ಸಾಮಲ್ಲಿ ಡೈರೆಕ್ಟಾಗಿ ಕೇಳ್ತಾರೆ. ವಾಟ್ ಆರ್ ದ ಫ್ಯಾಕ್ಟರ್ಸ್ ಅಫೆಕ್ಟಿಂಗ್ ಸ್ಪೀಶಿಯೇಷನ್, ರೈಟ್ ದೆಮ್ ಅಂತ ಡೈರೆಕ್ಟಾಗಿ ಕೇಳ್ತಾರೆ, ಆಯಿತಾ. ಸೊ ಯು ಹ್ಯಾವ್ ಟು ರೈಟ್ 4 ಮೇಜರ್ ಫ್ಯಾಕ್ಟರ್ಸ್, ಆಯಿತಾ ಮಕ್ಕಳೇ. ಸೊ ವಾಟ್ ಇಸ್ ದ ಫಸ್ಟ್ ಫ್ಯಾಕ್ಟರ್? ಇಟ್ ಇಸ್
ಜಿಯೋಗ್ರಫಿಕಲ್ ಐಸೋಲೇಷನ್. ಅಕಸ್ಮಾತ್ ಈ ಐಲ್ಯಾಂಡ್ಸ್ ಏನಿದೆ ಇದು ತುಂಬ ದೂರ ಇರಲಿಲ್ಲ ಅಂದಿದ್ರೆ ಈ ಎರಡನೇ ಐಲ್ಯಾಂಡಿಂದ ಫಸ್ಟ್ ಐಲ್ಯಾಂಡಿಗೆ ನಮ್ಮ ಫಿಂಚಸ್ ವಾಪಸ್ ಹೊಟ್ಟೋಗ್ತಿತ್ತು. ವಾಪಸ್ ಹೊಟ್ಟೋಗ್ಬಿಟ್ಟು ಫ್ರೂಟ್ಸ್ ಆ್ಯಂಡ್ ನಟ್ಸ್ನೇ ತಿನ್ಕೊಂಡು ಆರಾಮಾಗಿ ಇದ್ಬಿಡ್ತಿತ್ತು. ಇಲ್ಲಿ ಸೆಕೆಂಡ್ ಐಲ್ಯಾಂಡಲ್ಲಿ ಇನ್ಸೆಕ್ಟ್ಸ್ನ ತಿನ್ನುವಂತಹ ಪರಿಸ್ಥಿತಿ ಫಿಂಚಸ್ಸಿಗೆ ಬರ್ತಾನೆ ಇರಲಿಲ್ಲ. ಆ್ಯಂಡ್ ದೇರ್ ಫೋರ್ ಸ್ಪೀಶೀಸ್ ಏನಿದೆ ಹೊಸದಾಗಿ ಡೆವಲಪ್ ಆಗ್ತಿರ್ಲಿಲ್ಲ. ಸೊ ಜಿಯೋಗ್ರಫಿಕಲ್ ಐಸೋಲೇಷನ್ ಇಸ್ ಅನ್ ಇಂಪಾರ್ಟೆಂಟ್ ಫ್ಯಾಕ್ಟರ್ ದಟ್ ಅಫೆಕ್ಟ್ ಸ್ಪೀಶಿಯೇಷನ್. ಆಯಿತಾ. ನೆಕ್ಸ್ಟ್ ಫ್ಯಾಕ್ಟರ್ ಏನು? ಇಟ್ ಈಸ್ ಮ್ಯೂಟೇಷನ್. ಮ್ಯೂಟೇಷನ್ ಅಂದರೆ ಬೇಸಿಕಲಿ ವೇರಿಯೇಷನ್. ಆಯಿತಾ. ಸಡನ್ ಆಗಿ ಬರುವಂಥ ವೇರಿಯೇಷನ್ನ ನಾವು ಮ್ಯೂಟೇಷನ್ ಅಂತ ಕರಿತೀವಿ. ಆಯಿತಾ ಮಕ್ಕಳೇ. ಸೊ ವೇರಿಯೇಷನಿಂದಾನೇ ತಾನೇ ಇನ್ನು ಲಾಂಗ್ ಬಿಗ್ ಫಿಂಚಸ್ ಬಂದಿದ್ದು. ಸೊ ವೇರಿಯೇಷನ್ ನಡೆದೇ ಇರಲಿಲ್ಲ ಅಂದರೆ ನಮ್ಮ ಲಾಂಗ್ ಬಿಗ್ ಫಿಂಚಸ್ ಬರ್ತಾನೆ ಇರಲಿಲ್ಲ. ಆ್ಯಂಡ್ ಲಾಂಗ್ ಬಿಗ್ ಫಿಂಚಸ್ ಬಂದಿರಲಿಲ್ಲ ಅಂದರೆ ಹೊಸ ಸ್ಪೀಶೀಸ್ ಕ್ರಿಯೇಟ್ ಆಗ್ತಿರಲಿಲ್ಲ. ಸೊ ಮ್ಯೂಟೇಷನ್ ಆರ್ ವೇರಿಯೇಷನ್ ಆರ್ ಇಂಪಾರ್ಟೆಂಟ್ ಫ್ಯಾಕ್ಟರ್ಸ್ ದಟ್ ಅಫೆಕ್ಟ್ ಸ್ಪೀಶಿಯೇಷನ್. ಆಯಿತಾ. ನೆಕ್ಸ್ಟ್ ಫ್ಯಾಕ್ಟರ್ ಏನು? ಇಟ್ ಈಸ್ ಜೆನೆಟಿಕ್ ಡ್ರಿಫ್ಟ್. ನಾನು ಏನು ಹೇಳಿದೆ? ಜೆನೆಟಿಕ್ ಡ್ರಿಫ್ಟ್ ಇಸ್ ಅ ರ್ಯಾಂಡಮ್ ಆಕ್ಸಿಡೆಂಟ್ ಆರ್ ರ್ಯಾಂಡಮ್ ಇನ್ಸಿಡೆಂಟ್ ದಟ್ ಕಾಸಸ್ ಅ ಚೇಂಜ್ ಇನ್ ದ ಫ್ರೀಕ್ವೆನ್ಸಿ ಆಫ್ ಜೆನೆಟಿಕ್ ವೇರಿಯಂಟ್ ಅಲ್ವಾ. ಸೊ ಸೈಕ್ಲೋನ್ ಏನಿತ್ತು, ಸೈಕ್ಲೋನ್ ಅಥವಾ ಬಿರುಗಾಳಿ ಏನಿತ್ತು, ಇದು ಬಂದೇ ಇರಲಿಲ್ಲ ಅಂದರೆ, ರ್ಯಾಂಡಮ್ ಆಗಿ ಸೈಕ್ಲೋನ್ ಬಂದೇ ಇರಲಿಲ್ಲ ಅಂದರೆ ಫಿಂಚಸ್ ಟ್ರಾನ್ಸ್ಪೋರ್ಟೇ ಆಗ್ತಿರಲಿಲ್ಲ. ಆಗ ಈ ಶಾರ್ಟ್ ಬಿಗ್ ಫಿಂಚಸ್ಸಿನ ಫ್ರೀಕ್ವೆನ್ಸಿ ಚೇಂಜೇ ಆಗ್ತಿರಲಿಲ್ಲ. ಲಾಂಗ್ ಬಿಗ್ ಫಿಂಚಸ್ಸಿನ ಫ್ರೀಕ್ವೆನ್ಸಿ ಜಾಸ್ತಿನೇ ಆಗ್ತಿರಲಿಲ್ಲ. ಸೊ you have to remember that genetic drift is a major factor that affects speciation because it is a random incident that causes a change in the frequency of a gene variant. Aita. Okay. Next factor ಏನು? It is natural selection. ಆಯಿತಾ. ನ್ಯಾಚುರಲ್ ಸೆಲೆಕ್ಷನ್ ಅಂದರೆ ಏನು? ಯಾವ ಜಾಗಕ್ಕೆ ಯಾವ ಆರ್ಗ್ಯಾನಿಸಮ್ ಹೊಂದ್ಕೊಂಡಿದೆಯೋ ಆ ಆರ್ಗ್ಯಾನಿಸಮ್ ಅಥವಾ ಆ ಜೀನ್ ವೇರಿಯಂಟಿನ ಫ್ರೀಕ್ವೆನ್ಸಿ ಜಾಸ್ತಿ ಮಾಡುವಂಥ ಪ್ರಾಸೆಸ್ನ ನ್ಯಾಚುರಲ್ ಸೆಲೆಕ್ಷನ್ ಅಂತ ನಾವು ತಿಳ್ಕೊಂಡ್ವಿ ಅಲ್ವಾ. ಸೊ ಈ ಪಾಪ್ಯುಲೇಷನಲ್ಲಿ ಐಲ್ಯಾಂಡ್ ಬಿ ಅಲ್ಲಿ ಚೆನ್ನಾಗಿ ಹೊಂದ್ಕೊಂಡಿದ್ದಂಥ ಫಿಂಚಸ್ ಯಾವುದು? ಲಾಂಗ್ ಬೀಕ್ ಫಿಂಚಸ್. ಸೊ ಲಾಂಗ್ ಬೀಕ್ ಫಿಂಚಸ್ಸಿನ ಪಾಪ್ಯುಲೇಷನ್ ಹೇಗೆ ಜಾಸ್ತಿ ಆಯಿತು? ಬಿಕಾಸ್ ಆಫ್ ನ್ಯಾಚುರಲ್ ಸೆಲೆಕ್ಷನ್. ಆಯಿತಾ. ಸೊ ನ್ಯಾಚುರಲ್ ಸೆಲೆಕ್ಷನ್ ಇಸ್ ಅನ್ ಇಂಪಾರ್ಟೆಂಟ್ ಫ್ಯಾಕ್ಟರ್ ದಟ್ ಅಫೆಕ್ಟ್ಸ್ ಸ್ಪೀಶಿಯೇಷನ್. ಆಯಿತಾ ಮಕ್ಕಳೇ. ಸೊ ರಿಮೆಂಬರ್ ದೀಸ್ 4 ಪಾಯಿಂಟ್ಸ್. ಇಟ್ ಇಸ್ ವೆರಿ ಇಂಪಾರ್ಟೆಂಟ್. ಓಕೆ ಮಕ್ಕಳೇ, ಈಗ ನಾವು ಒಂದು ಹೊಸ ಟಾಪಿಕ್ನ ಶುರು ಮಾಡೋಣ, ವಿಚ್ ಇಸ್ ಎವಲ್ಯೂಷನ್ ಆ್ಯಂಡ್ ಕ್ಲಾಸಿಫಿಕೇಷನ್. ಎವಲ್ಯೂಷನಿಗೂ ಕ್ಲಾಸಿಫಿಕೇಷನಿಗೂ ಏನು ಸಂಬಂಧ ಅಂತ ನಾವು ತಿಳ್ಕೊಬೇಕು ಅಲ್ವಾ. ಸೊ ಇದಕ್ಕೆ ನಿಮ್ಗೇನು ಗೊತ್ತಿರಬೇಕು? ವಾಟ್ ಇಸ್ ಕ್ಲಾಸಿಫಿಕೇಷನ್ ಅಂತ ಗೊತ್ತಿರಬೇಕು ಅಲ್ವಾ. ಇದನ್ನು ಆಲ್ರೆಡಿ ನೀವು 9th ಸ್ಟ್ಯಾಂಡರ್ಡಲ್ಲಿ ಸ್ಟಡಿ ಮಾಡಿರ್ತೀರ. ಇನ್ ಸ್ಪೆಸಿಫಿಕ್ 5 ಕಿಂಗ್ಡಮ್ ಕ್ಲಾಸಿಫಿಕೇಷನ್ ಬಗ್ಗೆ ಸ್ಟಡಿ ಮಾಡಿರ್ತೀರ ಅಲ್ವಾ. ಸೊ ಏನಾಗುತ್ತೆ 5 ಕಿಂಗ್ಡಮ್ ಕ್ಲಾಸಿಫಿಕೇಷನಲ್ಲಿ? ನಮ್ಮ ಅರ್ತ್ ಮೇಲಿರುವಂಥ ಎಲ್ಲ ಆರ್ಗ್ಯಾನಿಸಮ್ಸ್ನು ಒಂದು ಪರ್ಟಿಕ್ಯುಲರ್ ಕಿಂಗ್ಡಮಿಗೆ ಪ್ಲೇಸ್ ಮಾಡಿರ್ತಾರೆ. ಆಯಿತಾ. ಸೊ ಅದರಲ್ಲಿ ಹೇಗೆ ಡಿಸ್ಟಿಂಕ್ಷನ್ಸ್ ಬರುತ್ತೆ ಮಕ್ಕಳೇ? ಫಸ್ಟು ಆರ್ಗ್ಯಾನಿಸಮ್ ಯುಕ್ಯಾರಿಯೋಟಿಕಾ ಪ್ರೊಕ್ಯಾರಿಯೋಟಿಕಾ ಅಂತ ಡಿಸೈಡ್ ಮಾಡಿ ಗ್ರೂಪ್ ಮಾಡ್ತಾರೆ ಅಲ್ವಾ. ಆ್ಯಂಡ್ ನೆಕ್ಸ್ಟು ಪ್ರೊಕ್ಯಾರಿಯೋಟ್ಸ್ನ ಮೊನೇರಾ ಕಿಂಗ್ಡಮಿಗೆ ಹಾಕ್ತಾರೆ. ಮಿಕ್ಕಿದ ಯುಕ್ಯಾರಿಯೋಟ್ಸ್ನ ಮತ್ತೆ ಕ್ಲಾಸಿಫೈ ಮಾಡ್ತಾರೆ. ಹೇಗೆ ಕ್ಲಾಸಿಫೈ ಮಾಡ್ತಾರೆ? ಯುಕ್ಯಾರಿಯೋಟ್ ಸಿಂಗಲ್ ಸೆಲ್ಲ ಅಥವಾ ಮಲ್ಟಿ ಸೆಲ್ಯುಲಾರ ಅಂತ ನೋಡ್ತಾರೆ. ಸಿಂಗಲ್ ಸೆಲ್ ಯುಕ್ಯಾರಿಯೋಟ್ಸ್ನ ಪ್ರೊಟಿಸ್ಟಾಗೆ ಪ್ಲೇಸ್ ಮಾಡ್ತಾರೆ. ಮಲ್ಟಿ ಸೆಲ್ಯುಲಾರ್ ಯುಕ್ಯಾರಿಯೋಟ್ಸಲ್ಲಿ ಅಗೇನ್ ಏನು ನೋಡ್ತಾರೆ ಅಂದರೆ ಆಟೋಟ್ರೋಫಿಕಾ, ಈ ಯುಕ್ಯಾರಿಯೋಟ್ಸ್ ಹೆಟ್ರೋಟ್ರೋಫಿಕಾ ಅಂತ ನೋಡ್ತಾರೆ. ಆಯಿತಾ. ಆಟೋಟ್ರೋಫ್ಸ್ನ ಪ್ಲಾಂಟೇ ಕಿಂಗ್ಡಮಿಗೆ ಪ್ಲೇಸ್ ಮಾಡ್ತಾರೆ, ಹೆಟ್ರೋಟ್ರೋಫ್ಸ್ನೆಲ್ಲ ಆನಿಮ್ಯಾಲಿಯಾ ಕಿಂಗ್ಡಮಿಗೆ ಪ್ಲೇಸ್ ಮಾಡ್ತಾರೆ ಅಲ್ವಾ. ಸೊ ಈ ರೀತಿ 5 ಕಿಂಗ್ಡಮ್ ಕ್ಲಾಸಿಫಿಕೇಷನ್ ಬಂತು. ಸೊ ಏನಕ್ಕೆ ಕ್ಲಾಸಿಫಿಕೇಷನ್ ಬಗ್ಗೆ ಹೇಳ್ತಿದ್ದೀನಿ? ಇದಕ್ಕೂ ಎವಲ್ಯೂಷನ್ಗೂ ಏನು ಸಂಬಂಧ ಅಂತ ನೀವು ಕೇಳ್ಬೋದು. ಸೊ ಇದರಿಂದ ಏನು ಗೊತ್ತಾಯಿತು ನಮಗೆ? ಜಾಸ್ತಿ ಕಾಮನ್ ಕ್ಯಾರೆಕ್ಟರಿಸ್ಟಿಕ್ಸ್ ಯಾವ ಆರ್ಗ್ಯಾನಿಸಮ್ಸಲ್ಲಿ ಜಾಸ್ತಿ ಕಾಮನ್ ಕ್ಯಾರೆಕ್ಟರಿಸ್ಟಿಕ್ಸ್ ಇರುತ್ತೆ ಅವ್ರ ಕಾಮನ್ ಗುಣಲಕ್ಷಣಗಳಿರುತ್ತೆ, ಆ ರೀತಿಯ ಆರ್ಗ್ಯಾನಿಸಮ್ಸ್ ಆರ್ ಮೋರ್ ಕ್ಲೋಸ್ಲಿ ರಿಲೇಟೆಡ್ ಅಂತ ನಾವು ಹೇಳಬಹುದು. ಆಯಿತಾ. ಮೋರ್ ಕ್ಲೋಸ್ಲಿ ರಿಲೇಟೆಡ್. ಆ್ಯಂಡ್ ಈ ಆರ್ಗ್ಯಾನಿಸಮ್ಸಿಗೆ ಮೋರ್ ರೀಸೆಂಟ್ ಕಾಮನ್ ಆನ್ಸೆಸ್ಟರ್ ಇರುತ್ತೆ ಅಂತ ನಾವು ಹೇಳ್ಬೋದು. ರೀಸೆಂಟ್ ಕಾಮನ್ ಆನ್ಸೆಸ್ಟರ್. ಆಯಿತಾ. ವಿಚ್ ಆರ್ಗ್ಯಾನಿಸಮ್ಸ್ ಶೇರ್ ಮೋರ್ ಕಾಮನ್ ಕ್ಯಾರೆಕ್ಟರಿಸ್ಟಿಕ್ಸ್, ಆರ್ ಮೋರ್ ಕ್ಲೋಸ್ಲಿ ರಿಲೇಟೆಡ್ ಆ್ಯಂಡ್ ದೇ ಹ್ಯಾವ್ ಮೋರ್ ರೀಸೆಂಟ್ ಕಾಮನ್ ಆನ್ಸೆಸ್ಟರ್. ಅದನ್ನು ನಾವು ಫ್ಯಾಮಿಲಿ ಟ್ರೀ ಇಟ್ಕೊಂಡು ಅರ್ಥ ಮಾಡ್ಕೊಳ್ಳೋಕೆ ಟ್ರೈ ಮಾಡೋಣ. ಸೊ ಈ ಫ್ಯಾಮಿಲಿ ಟ್ರೀಯಲ್ಲಿ ಗ್ರ್ಯಾಂಡ್ ಪೇರೆಂಟ್ಸ್ ಇದ್ದಾರೆ, ಪೇರೆಂಟ್ಸ್ ಇದ್ದಾರೆ, ಮತ್ತು ಪೇರೆಂಟ್ಸ್ ಅಥವಾ ಸಿಬ್ಲಿಂಗ್ಸ್ ಇದ್ದಾರೆ, ಮತ್ತು ಆ ಸಿಬ್ಲಿಂಗ್ಸ್ಗೆ ಆಗಿರುವಂಥ ಮಕ್ಕಳು ವಿಚ್ ಆರ್ ಕಸಿನ್ಸ್ ಇದ್ದಾರೆ. ಆಯಿತಾ. ಸೊ ಇಲ್ಲಿ ಸಿಬ್ಲಿಂಗ್ಸ್ ನೋಡಿ, ದೀಸ್ 2 ಆರ್ ಸಿಬ್ಲಿಂಗ್ಸ್ ಅಲ್ವಾ ಮಕ್ಕಳೇ. ಸೊ ದೀಸ್ 2 ಹ್ಯಾವ್ ಮೋರ್ characteristics in common than these cousins.
ಅಲ್ವಾ? ಸೊ ನೀವು ನಿಮ್ಮ ಅಣ್ಣ ತಂಗಿ ಒಟ್ಟಿಗೆ ನಿಮ್ಮನ್ನು ಇಮ್ಯಾಜಿನ್ ಮಾಡ್ಕೊಂಡಾಗ ಯು ನೋ ದಟ್ ಬೋತ್ ಆಫ್ ಯು ಶೇರ್ ಮೋರ್ ಕಾಮನ್ ಕ್ಯಾರೆಕ್ಟರಿಸ್ಟಿಕ್ಸ್ ದ್ಯಾನ್ ಯುವರ್ ಕಸಿನ್ಸ್. ನಿಮ್ಮ ಕಸಿನ್ನು ಇನ್ನೂ ರಿಲೇಟೆಡ್ ಆಗಿರ್ತಾರೆ, ಬಟ್ ನಿಮಗೆ ಇರುವಂಥ ಕ್ಯಾರೆಕ್ಟರಿಸ್ಟಿಕ್ಸ್ ಎಲ್ಲ ನಿಮ್ಮ ಕಸಿನ್ಸಿಗೆ ಇರಲ್ಲ ಅಲ್ವಾ? ಬಟ್ ಜಾಸ್ತಿ ಕಾಮನ್ ಕ್ಯಾರೆಕ್ಟರಿಸ್ಟಿಕ್ಸ್ ನಿಮ್ಮ ಅಣ್ಣ ಅಥವಾ ತಂಗಿಯೊಟ್ಟಿಗೆ ಇರುತ್ತೆ ಅಲ್ವಾ ಮಕ್ಕಳೇ? ಸೊ ವೈ ಇಸ್ ದಿಸ್ ಹ್ಯಾಪನಿಂಗ್? ದಿಸ್ ಇಸ್ ಬಿಕಾಸ್ ದೇ ಆರ್ ಮೋರ್ ಕ್ಲೋಸ್ಲಿ ರಿಲೇಟೆಡ್. ಆ್ಯಂಡ್ ಇದರ ರೀಸೆಂಟ್ ಕಾಮನ್ ಆನ್ಸಿಸ್ಟರ್ ಅಂದರೆ ಅರ್ಥ ಏನು? ಈ ಎರಡು ಸಿಬ್ಲಿಂಗ್ಸಿಗೆ ಕಾಮನ್ ಆನ್ಸಿಸ್ಟರ್ ಬಂದು ಪೇರೆಂಟ್ಸ್ ಆಗಿರುತ್ತೆ. ಬಟ್ ಈ ಕಸಿನ್ಸಿಗೆ ರೀಸೆಂಟ್ ಕಾಮನ್ ಆನ್ಸಿಸ್ಟರ್ ಅದೇ ಪೇರೆಂಟ್ಸ್, ಬಟ್ ಫಾರ್ ದೆಮ್ ದೇ ಆರ್ ಗ್ರ್ಯಾಂಡ್ ಪೇರೆಂಟ್ಸ್. ಸೊ they have less common characteristics and they are less closely related than these siblings ಅಲ್ವಾ ಮಕ್ಕಳೇ? ಸೊ ನಾನು ಏನು ಹೇಳಕ್ಕೆ ಟ್ರೈ ಮಾಡ್ತಿದ್ದೀನಿ ಅಂದರೆ ಕ್ಲಾಸಿಫಿಕೇಷನ್ನ ಇದೇ ರೀತಿ ನಡೆಸಿದ್ದಾರೆ ಆಯಿತಾ? ಆನ್ ದ ಬೇಸಿಸ್ ಆಫ್ ದೀಸ್ ಎವಲ್ಯೂಷನರಿ ರಿಲೇಷನ್ಶಿಪ್ಸ್ ಓನ್ಲಿ ಕ್ಲಾಸಿಫಿಕೇಷನ್ನ ನಡೆಸಿದ್ದಾರೆ. ಯಾವ ಆರ್ಗ್ಯಾನಿಸಮ್ಸಿಗೆ ಜಾಸ್ತಿ ಕಾಮನ್ ಕ್ಯಾರೆಕ್ಟರಿಸ್ಟಿಕ್ಸ್ ಇದೆಯೋ ಆ ಆರ್ಗ್ಯಾನಿಸಮ್ಸ್ನ ಒಂದೇ ಸ್ಪೀಷೀಸಿಗೆ ಹಾಕಿರ್ತಾರೆ, ಒಂದೇ ಫ್ಯಾಮಿಲಿಗೆ ಹಾಕಿರ್ತಾರೆ, ಒಂದೇ ಕಿಂಗ್ಡಮಿಗೆ ಹಾಕಿರ್ತಾರೆ. ಆ್ಯಂಡ್ ಯಾವ ಆರ್ಗ್ಯಾನಿಸಮ್ಸಿಗೆ ಕಡಿಮೆ ಕಾಮನ್ ಕ್ಯಾರೆಕ್ಟರಿಸ್ಟಿಕ್ಸ್ ಇದೆಯೋ ಆ ರೀತಿಯ ಆರ್ಗ್ಯಾನಿಸಮ್ಸ್ನ ಬೇರೆ ಬೇರೆ ಸ್ಪೀಶೀಸ್, ಬೇರೆ ಬೇರೆ ಜೀನಸ್, ಬೇರೆ ಬೇರೆ ಫ್ಯಾಮಿಲೀಸ್, ಬೇರೆ ಬೇರೆ ಕಿಂಗ್ಡಮ್ಸಿಗೆ ಹಾಕಿರ್ತಾರೆ ಆಯಿತಾ? ದಟ್ ಇಸ್ ಹೌ ಕ್ಲಾಸಿಫಿಕೇಷನ್ ಇಸ್ ರಿಲೇಟೆಡ್ ಟು ಎವಲ್ಯೂಷನ್ ಆಯಿತಾ? ಸೊ ಇದನ್ನು ಸೈಂಟಿಫಿಕಲಿ ಬ್ಯಾಕಪ್ ಮಾಡೋಕ್ಕೆ ಒಂದು ಸ್ಟಡಿ ನಡೆಸ್ತಾರೆ ಆಯಿತಾ? ಒಂದು ಸ್ಟಡಿ ಅಥವಾ ಒಂದು ಗ್ರೂಪ್ ಆಫ್ ಸ್ಟಡೀಸ್ನ ನಡೆಸ್ತಾರೆ. ಅದನ್ನು ನಾವು ಮಾಲಿಕ್ಯುಲರ್ ಫೈಲಾಜನಿ ಅಂತ ಕರಿತೀವಿ. ಅದಕ್ಕಿಂತ ಮುಂಚೆ ಕ್ಲಾಸಿಫಿಕೇಷನ್ದು ಡೆಫಿನಿಷನ್ ನೋಡ್ಕೊಂಬಿಡಿ. ಕ್ಲಾಸಿಫಿಕೇಷನ್ ಇಸ್ ಅ ರಿಪ್ರೆಸೆಂಟೇಷನ್ ಆಫ್ ದ ಎವಲ್ಯೂಷನರಿ ರಿಲೇಷನ್ಶಿಪ್ between organisms. So family tree ಏನಿದೆ, this is an example of how each individual in the family is related to each other ಅಲ್ವಾ? ಅದೇ ರೀತಿ how organisms or species or genuses are related to each other ಅಂತ ಕ್ಲಾಸಿಫಿಕೇಷನ್ ತೋರಿಸ್ಕೊಡತ್ತೆ ಆಯಿತಾ? ಇಟ್ ಈಸ್ ಅ ರಿಪ್ರೆಸೆಂಟೇಷನ್ ಆಫ್ ದ ಎವಲ್ಯೂಷನರಿ ರಿಲೇಷನ್ಶಿಪ್ ಬಿಟ್ವೀನ್ ಆರ್ಗ್ಯಾನಿಸಮ್ಸ್. ಸೊ ನಾ ಹೇಳ್ದಂಗೆ ಮಾಲಿಕ್ಯುಲರ್ ಫೈಲಾಜನಿ ಬಗ್ಗೆ ನೋಡೋಣ ಈಗ. ಸೊ ವಾಟ್ ಇಸ್ ಮಾಲಿಕ್ಯುಲರ್ ಫೈಲಾಜನಿ ಮಕ್ಕಳೇ? ಇಟ್ ಇಸ್ ಅ ಟೈಪ್ ಆಫ್ ಸ್ಟಡಿ ಆಯಿತಾ? ಏನನ್ನ ಸ್ಟಡಿ ಮಾಡ್ತಾರೆ ಇದರಲ್ಲಿ? ಫಸ್ಟು 2 ಆರ್ಗ್ಯಾನಿಸಮ್ಸ್ ತೊಗೋತಾರೆ, ಅದರದ್ದು DNA ಎಕ್ಸ್ಟ್ರಾಕ್ಟ್ ಮಾಡಿ ಆ DNA ಸ್ಟಡಿ ಮಾಡ್ತಾರೆ. ನೆಕ್ಸ್ಟು ಅದನ್ನು ಈ 2 ಆರ್ಗ್ಯಾನಿಸಮ್ ಅಂದ್ಕೊಳ್ಳಿ ಆಯಿತಾ? ದೀಸ್ ಆರ್ ಸಿಬ್ಲಿಂಗ್ಸ್. ನೆಕ್ಸ್ಟು ಈ ಆರ್ಗ್ಯಾನಿಸಮ್ಸಿನ ಪೇರೆಂಟ್ಸ್ ಅಥವಾ ಆನ್ಸಿಸ್ಟರ್ದು DNA ತೊಗೋತಾರೆ. ಸೊ ಪೇರೆಂಟ್ ಇರ್ಬೋದು ಆರ್ ಆನ್ಸಿಸ್ಟರ್ ಇರ್ಬೋದು, ಅದ್ರ DNA ತೊಗೊಂಡು ಸೆವೆರಲ್ ಆನ್ಸಿಸ್ಟರ್ಸ್, ಬರೀ ಪೇರೆಂಟ್ಸ್ ಅಲ್ಲ, ಪೇರೆಂಟ್ಸಿನ ಗ್ರ್ಯಾಂಡ್ ಪೇರೆಂಟ್ಸ್ ಇದೆಲ್ಲ ರೀತಿಯ ಆನ್ಸಿಸ್ಟರ್ಸ್ದು DNA ತೊಗೊಂಡು ಸ್ಟಡಿ ಮಾಡ್ತಾರೆ. ಆ್ಯಂಡ್ ಏನು ಹುಡ್ಕಕ್ಕೆ ಟ್ರೈ ಮಾಡ್ತಾರೆ, ಈ ಆರ್ಗ್ಯಾನಿಸಮ್ಸಲ್ಲಿ ಡಿಫ್ರೆನ್ಸಸ್ ಏನಿದೆ ಅದು ಎಲ್ಲಿಂದ ಕಾಣಿಸ್ಕೊಳ್ಳೋಕೆ ಸ್ಟಾರ್ಟ್ ಆಯಿತು ಅಂತ ಹುಡ್ಕೋಕ್ಕೆ ಟ್ರೈ ಮಾಡ್ತಾರೆ ಆಯಿತಾ? ಸೊ ಆ ಸ್ಟಡಿನ ನಾವು ಮಾಲಿಕ್ಯುಲರ್ ಫೈಲಾಜನಿ ಅಂತ ಕರಿತೀವಿ. ಇದರ ಡೆಫಿನೇಷನ್ ಏನು? ಇಟ್ ಈಸ್ ದ ಸ್ಟಡಿ ಆಫ್ ಎವಲ್ಯೂಷನರಿ ರಿಲೇಷನ್ಶಿಪ್ ಬಿಟ್ವೀನ್ ಆರ್ಗ್ಯಾನಿಸಮ್ಸ್ ಬೈ ಕಂಪೇರಿಂಗ್ ದೇರ್ ಜೆನೆಟಿಕ್ ಮೆಟೀರಿಯಲ್. ಸೊ ಈ ರೀತಿಯ ಮಾಲಿಕ್ಯುಲರ್ ಫೈಲಾಜನಿ ಸ್ಟಡೀಸ್ನ ಆರ್ಗ್ಯಾನಿಸಮ್ಸಲ್ಲಿ ನಡೆಸಿದಾಗ ಏನು ಗೊತ್ತಾಯಿತು ನಮಗೆ? ಯಾವ ಆರ್ಗ್ಯಾನಿಸಮ್ಸಲ್ಲಿ DNA ಕಾಮನ್ ಇರುತ್ತೋ, ಜಾಸ್ತಿ ಕಾಮನ್ ಕ್ಯಾರೆಕ್ಟರಿಸ್ಟಿಕ್ಸ್ ಅಥವಾ ಜಾಸ್ತಿ ಕಾಮನ್ DNA ಇರುತ್ತೋ ಆ ರೀತಿಯ ಆರ್ಗ್ಯಾನಿಸಮ್ಸ್ ಒಂದೇ ಸ್ಪೀಷೀಸಿಗೆ ಬಿಲಾಂಗ್ ಆಗುತ್ತೆ ಅಥವಾ ಒಂದೇ ಜೀನಸ್ಸಿಗೆ ಬಿಲಾಂಗ್ ಆಗುತ್ತೆ. ಯಾಕಂದರೆ ಆ ರೀತಿಯ ಆರ್ಗ್ಯಾನಿಸಮ್ಗೆ ಮೋರ್ ರೀಸೆಂಟ್ ಕಾಮನ್ ಆನ್ಸಿಸ್ಟರ್ ಇರುತ್ತೆ ಅಂತ ಅರ್ಥ. ಇದನ್ನು ಹೇಗೆ ವಿಜುವಲೈಸ್ ಮಾಡಿ ತೋರಿಸ್ಬೋದು ನಿಮಗೆ? ಸೊ ಇಲ್ಲಿ 2 ಆರ್ಗ್ಯಾನಿಸಮ್ಸ್ನ ನಾವು ನೋಡೋಣ ಆಯಿತಾ? ಸೊ ಇಲ್ಲಿ ಸ್ನೇಕ್ ಹಾಗೂ ಚಿಕನ್ ಇರ್ಬೋದು ಆಯಿತಾ? ಸೊ ಈ ರೀತಿಯ ಆರ್ಗ್ಯಾನಿಸಮ್ಸ್ ಇದು DNA ಪರಿಶೀಲನೆ ಮಾಡಿದಾಗ ನಮಗೆ ಜಾಸ್ತಿ ಕಾಮನ್ ಕ್ಯಾರೆಕ್ಟರಿಸ್ಟಿಕ್ಸ್ ಕಾಣಿಸ್ತು. ಆ್ಯಂಡ್ ಇನ್ನೊಂದೇನು ಗೊತ್ತಾಯಿತು, ಈ ಆರ್ಗ್ಯಾನಿಸಮ್ಸಿನ ರೀಸೆಂಟ್ ಕಾಮನ್ ಆನ್ಸಿಸ್ಟರ್ ಏನಿದೆ ಅದು ರೀಸೆಂಟಾಗಿ ಇತ್ತು ಅಂತ ಗೊತ್ತಾಯಿತು ಆಯಿತಾ? ಸೊ 2 ಆರ್ಗ್ಯಾನಿಸಮ್ಗೆ ಕಾಮನ್ ಆನ್ಸಿಸ್ಟರ್ 5th ಲೆವೆಲಲ್ಲೇ ಇದೆ ಆಯಿತಾ? 5 ಅಂತ ಏನಿದೆ ದಟ್ ಇಸ್ ದ ಕಾಮನ್ ಆನ್ಸಿಸ್ಟರ್. ಇಟ್ ಈಸ್ ಮೋರ್ ರೀಸೆಂಟ್ ಆಯಿತಾ? ನೆಕ್ಸ್ಟು 2 ಸೆಪ್ರೇಟ್ ಕಿಂಗ್ಡಮಲ್ಲಿರುವಂಥ ಆರ್ಗ್ಯಾನಿಸಮ್ಸ್ನ ಕನ್ಸಿಡರ್ ಮಾಡೋಣ. ಫ್ರಾಗ್ ಇರ್ಬೋದು ಮತ್ತು ಇಲ್ಲಿ ಮ್ಯಾಮಲ್ಸ್ ಇರ್ಬೋದು ಆಯಿತಾ? ದೀಸ್ ಬಿಲಾಂಗ್ ಟು 2 ಸೆಪ್ರೇಟ್ ಕಿಂಗ್ಡಮ್ಸ್ ಅಲ್ಲ, ದೇ ಬಿಲಾಂಗ್ ಟು 2 ಸೆಪ್ರೇಟ್ ಕ್ಲಾಸಸ್ ಆಯಿತಾ? ಸೊ ಈ ರೀತಿಯ ಆರ್ಗ್ಯಾನಿಸಮ್ಸಲ್ಲಿ ಕಡಿಮೆ ಕಾಮನ್ DNA ಕಾಣಿಸ್ತು. ಸೊ 2 ಆರ್ಗ್ಯಾನಿಸಮ್ಸಿನ DNA ತೆಗೆದಾಗ ಕಡಿಮೆ ಕಾಮನ್ ಕ್ಯಾರೆಕ್ಟರಿಸ್ಟಿಕ್ಸ್ ಕಾಣಿಸ್ತು. ಆ್ಯಂಡ್ ಇನ್ನೊಂದೇನು ಗೊತ್ತಾಯಿತು, ಈ ಆರ್ಗ್ಯಾನಿಸಮ್ನ ಕಾಮನ್ ಆನ್ಸಿಸ್ಟರ್ ತುಂಬ ದೂರದಲ್ಲಿತ್ತು, ಇನ್ ದ ಪಾಸ್ಟಲ್ಲಿ ತುಂಬ ದೂರದಲ್ಲಿತ್ತು. ಸೊ ಆಸ್ ಯು ಕ್ಯಾನ್ ಸಿ, ದಿಸ್ ಇಸ್ ನಾಟ್ ದ ಕಾಮನ್ ಆನ್ಸಿಸ್ಟರ್, this is not the common ancestor, this is not the common ancestor,
ದ ಕಾಮನ್ ಆನ್ಸೆಸ್ಟರ್ ಇಸ್ ವೇ ಡೌನ್ ಹಿಯರ್ ಆಯಿತಾ. ಸೊ ನಮಗೆ ಏನು ಗೊತ್ತಾಯಿತು ಬೇಸಿಕಲಿ ಮಾಲಿಕ್ಯುಲರ್ ಫೈಲಾಜನಿ ಸ್ಟಡೀಸಿಂದ ಅಂದರೆ ನಾನು ಹೇಳ್ದಂಗೆ ಯಾವ ಆರ್ಗ್ಯಾನಿಸಮ್ಸ್ ಒಂದೇ ಗ್ರೂಪಲ್ಲಿರುತ್ತೆ ಅಥವಾ ಒಂದೇ ಸ್ಪೀಷೀಸಿಗೆ ಬಿಲಾಂಗ್ ಆಗಿರುತ್ತೆ ಆ ಆರ್ಗ್ಯಾನಿಸಮ್ಸಲ್ಲಿ DNA ತುಂಬ ಕಾಮನ್ ಆಗಿ ಇರುತ್ತೆ. ಆ್ಯಂಡ್ ಯಾವ ಆರ್ಗ್ಯಾನಿಸಮ್ಸ್ ಬೇರೆ ಬೇರೆ ಸ್ಪೀಷೀಸ್, ಬೇರೆ ಬೇರೆ ಜೀನಸ್, ಬೇರೆ ಬೇರೆ ಕಿಂಗ್ಡಮಲ್ಲಿರುತ್ತೋ ಆ ಆರ್ಗ್ಯಾನಿಸಮ್ಸಲ್ಲಿ DNA ತುಂಬ ಡಿಫ್ರೆಂಟ್ ಆಗಿರುತ್ತೆ. ಆ್ಯಂಡ್ ಅದ್ರ ಕಾಮನ್ ಆನ್ಸೆಸ್ಟರ್ ತುಂಬ ದೂರದಲ್ಲಿರುತ್ತೆ. ಬಟ್ ಒಂದೇ ಸ್ಪೀಷೀಸಲ್ಲಿರುವಂಥ ಆರ್ಗ್ಯಾನಿಸಮ್ ಅಥವಾ ಒಂದೇ ಜೀನಸಲ್ಲಿರುವಂಥ ಆರ್ಗ್ಯಾನಿಸಮ್ನ ಕಾಮನ್ ಆನ್ಸೆಸ್ಟರ್ ತುಂಬ ಹತ್ತಿರದಲ್ಲಿರುತ್ತೆ, ಅವ್ರು ತುಂಬ ರೀಸೆಂಟ್ ಆಗಿರುತ್ತೆ. ಹತ್ತಿರದಲ್ಲಿ ಅಂದರೆ ಫಿಸಿಕಲಿ ಹತ್ತಿರದಲ್ಲಂತ ಅಲ್ಲ ಮಕ್ಕಳೇ, ನಾವು ವಾಪಸ್ ರಿಲೇಷನ್ಶಿಪ್ಸ್ನ ನೋಡ್ಕೊಂಡು ಹೋದರೆ, ಜನರೇಷನ್ಸ್ನ ನೋಡ್ಕೊಂಡು ಹೋದರೆ ನಮ್ಮ ನನ್ನ ಹಾಗೂ ನನ್ನ ಅಣ್ಣನ ರೀಸೆಂಟ್ ಕಾಮನ್ ಆನ್ಸೆಸ್ಟರ್ ಅಗೇನ್ ನಾ ಹೇಳ್ದಂಗೆ ವಾಸ್ ಮೈ ಪೇರೆಂಟ್. ಬಟ್ ನನ್ನ ಕಸಿನ್ನ ಮೋಸ್ಟ್ ರೀಸೆಂಟ್ ಕಾಮನ್ ಆನ್ಸೆಸ್ಟರ್ ವಾಸ್ ಮೈ ಗ್ರ್ಯಾಂಡ್ ಪೇರೆಂಟ್ಸ್. ಸೊ ನಾನು ರೀಸೆಂಟ್ ಹಾಗೂ ಡಿಸ್ಟೆಂಟ್ ಅಂತ ಹೇಳಿದಾಗ ಅರ್ಥ ಏನು? ಇನ್ ಜನರೇಷನ್ಸ್, ನಾಟ್ ಇನ್ ಡಿಸ್ಟೆನ್ಸ್ ಆಯಿತಾ. ಓಕೆ, ಸೊ ದಿಸ್ ವಾಸ್ ರಿಗಾರ್ಡಿಂಗ್ ಮಾಲಿಕ್ಯುಲರ್ ಫೈಲಾಜನಿ. ಆ್ಯಂಡ್ ಒಂದು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಏನು ಗೊತ್ತಾಯಿತು ನಮಗೆ ಮಾಲಿಕ್ಯುಲರ್ ಫೈಲಾಜನಿ ಸ್ಟಡೀಸ್ ನಡೆಸುವಾಗ ಅಂದರೆ, ಹ್ಯೂಮನ್ ಬೀಯಿಂಗ್ಸ್ ಹಾಗೂ ಚಿಂಪ್ಯಾನ್ಸೀಸ್ ಏನಿದೆ ಇವರ DNAಸ್ನ ಕಂಪೇರ್ ಮಾಡಿದಾಗ ಬೋತ್ ಆಫ್ ದೀಸ್ ಆರ್ಗ್ಯಾನಿಸಮ್ಸ್ ಶೇರ್ ಮೋರ್ ದೆನ್ 96% ಆಫ್ ದರ್ DNA. ಮೋರ್ ದೆನ್ 96% ಆಫ್ DNA ಆಫ್ ಬೋತ್ ಹ್ಯೂಮನ್ ಬೀಯಿಂಗ್ಸ್ ಆ್ಯಂಡ್ ಚಿಂಪ್ಯಾನ್ಸೀಸ್ ಆರ್ ಸಿಮಿಲರ್ ಆರ್ ಕಾಮನ್ ಆಯಿತಾ. ಓಕೆ, ನೆಕ್ಸ್ಟು ಹ್ಯೂಮನ್ ಬೀಯಿಂಗ್ಸ್, ಚಿಕನ್ಸ್ ಹಾಗೂ ಬನಾನಾಸ್ ಎಲ್ಲೆಲ್ಲಿ ಇದೆ ನೋಡಿ, ಹ್ಯೂಮನ್ ಬೀಯಿಂಗ್ಸಲ್ಲಿ, ಚಿಕನ್ಸಲ್ಲಿ, ಬನಾನಾಸಲ್ಲಿ ಇದರಲ್ಲಿ ಮೋರ್ ದೆನ್ 50% ಆಫ್ ದ DNA ವಾಸ್ ಕಾಮನ್ ಆಯಿತಾ ಮಕ್ಕಳೇ. ಸೊ ದೀಸ್ ಆರ್ ಸಮ್ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ಸ್ ದಟ್ ವಿ ಫೌಂಡ್ ಔಟ್ ವೈಲ್ scientists were carrying out molecular phylogeny studies ಆಯಿತಾ. ಓಕೆ, ಸೊ ನೆಕ್ಸ್ಟ್ ಟಾಪಿಕ್ ಯಾವುದು ಮಕ್ಕಳೇ? ಎಸ್, ವಿ ಹ್ಯಾವ್ ಹೋಮೋಲೋಗಸ್ ಆ್ಯಂಡ್ ಆ್ಯನಲೋಗಸ್ ಆರ್ಗನ್ಸ್ ಆಯಿತಾ. ಸೊ ಒಂದು ಪೇರೆಂಟಿಂದ ಒಂದು ಮಗುಗೆ ಕ್ಯಾರೆಕ್ಟರಿಸ್ಟಿಕ್ಸ್ ಹೇಗೆ ಪಾಸ್ ಆನ್ ಆಗುತ್ತೆ? ಬೈ ಮೀನ್ಸ್ ಆಫ್ DNA ಅಲ್ವಾ. ಸೊ ಈ ಕ್ಯಾರೆಕ್ಟರಿಸ್ಟಿಕ್ಸ್ ಏನಿದೆ ಇದರಲ್ಲಿ ಕೂಡ ಡಿಫ್ರೆಂಟ್ ಕ್ಯಾಟಗರೀಸ್ ಇರುತ್ತೆ ಆಯಿತಾ. ನಾಟ್ ಓನ್ಲಿ ಅಕ್ವೈರ್ಡ್ ಆ್ಯಂಡ್ ಇನ್ಹೆರಿಟೆಡ್ ಕ್ಯಾರೆಕ್ಟರಿಸ್ಟಿಕ್ಸ್, ವಿ ಆಲ್ಸೋ ಹ್ಯಾವ್ ಹೋಮೋಲೋಗಸ್ ಆ್ಯಂಡ್ ಆ್ಯನಲೋಗಸ್ ಕ್ಯಾರೆಕ್ಟರಿಸ್ಟಿಕ್ಸ್ ಆರ್ ಹೋಮೋಲೋಗಸ್ ಆ್ಯಂಡ್ ಆ್ಯನಲೋಗಸ್ ಆರ್ಗನ್ಸ್ ಆಯಿತಾ. ಸೊ ನಿಮ್ಮ ಎಕ್ಸಾಮಲ್ಲಿ ಆರ್ಗನ್ಸ್ ಅಂತಾನು ಕೇಳ್ಬೋದು, ಕ್ಯಾರೆಕ್ಟರಿಸ್ಟಿಕ್ಸ್ ಅಂತಾನು ಕೇಳ್ಬೋದು, ಬಟ್ ದ ಆನ್ಸರ್ ವಿಲ್ ರಿಮೇನ್ ದ ಸೇಮ್ ಆಯಿತಾ. ಸೊ ವಾಟ್ ಆರ್ ಹೋಮೋಲೋಗಸ್ ಕ್ಯಾರೆಕ್ಟರಿಸ್ಟಿಕ್ಸ್ ಮಕ್ಕಳೇ? ಹೋಮೋಲೋಗಸ್ ಕ್ಯಾರೆಕ್ಟರಿಸ್ಟಿಕ್ಸಿನ ಎಕ್ಸಾಂಪಲ್ಸ್ನ ನಾನಿಲ್ಲಿ ಹಾಕಿದ್ದೀನಿ ಆಯಿತಾ. ಅವ್ರ ಹೋಮೋಲೋಗಸ್ ಆರ್ಗನ್ಸಿನ ಎಕ್ಸಾಂಪಲ್ಸ್ ಹಾಕಿದ್ದೀನಿ. ವಾಟ್ ಇಸ್ ದ್ಯಾಟ್? ಇಲ್ಲಿ ನಮಗೆ ಕಾಣಿಸ್ತಿರೋದು 4 limbs ಆಯಿತಾ. 4 limbs, 4 limbs. ಹ್ಯೂಮನ್ ಬೀಯಿಂಗ್ಸಲ್ಲಿ ಈ ಪಾರ್ಟ್ನ ನಾವು ಅಥವಾ ಆರ್ಮಿನ ಪಾರ್ಟ್ನ 4 limbs ಅಂತ ಕರಿತೀವಿ ಆಯಿತಾ. ಸೊ ಫಸ್ಟ್ ಇಮೇಜಲ್ಲಿ ಕಾಣಿಸ್ತಿರೋದು ಇಸ್ ಅ ಹ್ಯೂಮನ್ 4 limb. ಸೆಕೆಂಡ್ ಇಮೇಜಲ್ಲಿ ಕಾಣಿಸ್ತಿರೋದು ಇಸ್ ಅ ಡಾಗ್ 4 limb. ಆ್ಯಂಡ್ ಥರ್ಡ್ ಇಮೇಜಲ್ಲಿ ಕಾಣಿಸ್ತಿರೋದು ಇಸ್ ಅ ವೇಲ್ 4 limb. ವೇಲ್ ಅಥವಾ ತಿಮಿಂಗ್ಲದ್ದು 4 limb ಆಯಿತಾ. ಸೊ ಏನಕ್ಕೆ 4 limbsನ ಹಾಕಿದ್ದೀನಿ? ನೀವೇನು ಅಬ್ಸರ್ವ್ ಮಾಡಬೇಕು ಅಂದರೆ, ಈ 3 ಆರ್ಗನ್ಸಿಗೆ ಬೇಸಿಕ್ ಸ್ಟ್ರಕ್ಚರ್ ಏನಿದೆ ಅದು ಕಾಮನ್ ಆಗಿ ಇರುತ್ತೆ. ಇಟ್ ಹ್ಯಾಸ್ ಅ ಕಾಮನ್ ಆರ್ ಸಿಮಿಲರ್ ಬೇಸಿಕ್ ಸ್ಟ್ರಕ್ಚರ್. ಆ್ಯಂಡ್ ಈ 3 ಆರ್ಗನ್ಸ್ ಒಂದೇ ಒರಿಜಿನಿಂದ ಬಂದಿರುತ್ತೆ. They'll have a similar origin and similar basic structure. But what is the difference here? The difference is that human beings ಏನಿದ್ದಾರೆ ಅವರು ತಮ್ಮ 4 limbs ಅಂದರೆ ನಮ್ಮ ಆರ್ಮ್ಸ್ನ ಏನಕ್ಕೆ ಬಳಸ್ತೇವೆ? ಟು ಗ್ರ್ಯಾಬ್ ಥಿಂಗ್ಸ್, ಏನಾದರೂ ಒಂದು ವಸ್ತುನ ಹಿಡ್ಕೊಳ್ಳೋಕ್ಕೆ ಅಥವಾ ಯಾವುದಾದ್ರೂ ಒಂದು ಪರ್ಸನ್ನ ಹಿಡ್ಕೊಳ್ಳೋಕ್ಕೆ ಅಥವಾ ಯಾವುದಾದ್ರೂ ಒಂದು ಪ್ಲೇಸ್ನ ರೀಚ್ ಮಾಡೋಕ್ಕೆ ಎಲ್ಲ ನಾವು ನಮ್ಮ 4 limbsನ ಯೂಸ್ ಮಾಡ್ತೀವಿ. ಸೊ ನಮ್ಮ ಫಂಕ್ಷನ್ ಡಿಫ್ರೆಂಟ್. ಬಟ್ ಡಾಗ್ಸಲ್ಲಿ ತಮ್ಮ 4 limbs, ಡಾಗ್ಸ್ ಅಂದರೆ ಫ್ರಂಟ್ ಪಾಸ್ ಅಂತೀವಿ ಅಲ್ವಾ, ಅಥವಾ ಫ್ರಂಟ್ ಆರ್ಮ್ಸ್ ಏನಿದೆ, ಫ್ರಂಟ್ ಲೆಗ್ಸ್ ಏನಿದೆ ಅದು ಬಂದು ಡಾಗ್ಸಿನ 4 limbs ಆಯಿತಾ. ಆ್ಯಂಡ್ ಡಾಗ್ಸ್ ತಮ್ಮ ಫ್ರಂಟ್ ಲೆಗ್ಸ್ನ ಏನಕ್ಕೆ ಯೂಸ್ ಮಾಡುತ್ತೆ? ಓಡೋದಕ್ಕೆ ಯೂಸ್ ಮಾಡುತ್ತೆ, ನಡೆದಾಡೋದಕ್ಕೆ ಯೂಸ್ ಮಾಡುತ್ತೆ. ನಾವು ನಮ್ಮ ಆರ್ಮ್ಸ್ನ ನಡೆದಾಡೋಕ್ಕೆ ಯೂಸ್ ಮಾಡ್ತೀವಾ? ಇಲ್ಲ ಅಲ್ವಾ. ಸೊ ಯು ಕ್ಯಾನ್ ಸಿ ದ್ಯಾಟ್ ಫಂಕ್ಷನ್ಸ್ ಇನ್ ಬೋತ್ ಆಫ್ ದೀಸ್ 4 limbs ಆರ್ ಡಿಫ್ರೆಂಟ್. ನೆಕ್ಸ್ಟು ವೇಲ್ ತಮ್ಮ 4 limbs ಏನಿದೆ ವೇಲ್ಸಲ್ಲಿ ಫ್ಲಿಪ್ಪರ್ಸ್ ಆಗಿ ಮಾಡಿಫೈ ಆಗಿರುತ್ತೆ ಆಯಿತಾ. ಹ್ಯೂಮನ್ಸಲ್ಲಿ 4 limbs, ಎಸ್, ಹ್ಯೂಮನ್ಸಲ್ಲಿ 4 limbs ಆರ್ಮ್ಸ್ ಆಗಿ ಇರುತ್ತೆ. ಡಾಗ್ಸಲ್ಲಿ 4 limbs ಫ್ರಂಟ್ ಲೆಗ್ಸ್ ಆಗಿ ಇರುತ್ತೆ, ಫ್ರಂಟ್ ಲೆಗ್ಸ್. ಮತ್ತು ವೇಲ್ಸಲ್ಲಿ 4 limbs ಏನಾಗಿರುತ್ತೆ ಮಕ್ಕಳೇ? ಫ್ಲಿಪ್ಪರ್ಸ್ ಆಗಿ ಇರುತ್ತೆ.
ಆಯಿತಾ. ವೇಲ್ಸಲ್ಲಿ ಈ ರೀತಿಯ ಸ್ಟ್ರಕ್ಚರ್ ಏನಿದೆ ಇದನ್ನು ಫ್ಲಿಪ್ಪರ್ ಅಂತ ಕರಿತೀವಿ. ವೇಲ್ಸ್ ನಮ್ಮ ಫ್ಲಿಪ್ಪರ್ಸ್ನ ಏನಕ್ಕೆ ಯೂಸ್ ಮಾಡುತ್ತವೆ? ಸ್ವಿಮ್ ಮಾಡೋಕ್ಕೆ ಯೂಸ್ ಮಾಡುತ್ತೆ, ನೀರಲ್ಲಿ ಸ್ವಿಮ್ ಮಾಡೋಕ್ಕೆ ಯೂಸ್ ಮಾಡುತ್ತೆ. ಆ್ಯಸ್ ಯು ಕ್ಯಾನ್ ಸಿ ಆಲ್ ದೀಸ್ 3 ಆರ್ಗನ್ಸ್ ಈವನ್ ದೋ ದೇ ಹ್ಯಾವ್ ಡಿಫ್ರೆಂಟ್ ಈವನ್ ದೋ ದೇ ಹ್ಯಾವ್ ದ ಸೇಮ್ ಬೇಸಿಕ್ ಸ್ಟ್ರಕ್ಚರ್ ಆ್ಯಂಡ್ ದೇ ಹ್ಯಾವ್ ದ ಸೇಮ್ ಒರಿಜಿನ್, ದೇ ಹ್ಯಾವ್ ಡಿಫ್ರೆಂಟ್ ಫಂಕ್ಷನ್ಸ್. ಸೊ ಈ ರೀತಿಯ ಆರ್ಗನ್ಸ್ನ ಹೋಮೋಲೋಗಸ್ ಆರ್ಗನ್ಸ್ ಅಂತ ಕರಿತೀವಿ ಆಯಿತಾ. ಸೊ ದೀಸ್ ಆರ್ ಹೋಮೋಲೋಗಸ್ ಆರ್ಗನ್ಸ್. ನಿಮಗೆ ಡೆಫಿನೇಷನ್ ಕೇಳಿದಾಗ ಏನು ಬರೀತಾರ? ದೀಸ್ ಆರ್ಗನ್ಸ್ ಹ್ಯಾವ್ ಅ ಸಿಮಿಲರ್ ಬೇಸಿಕ್ ಸ್ಟ್ರಕ್ಚರ್ ಬಟ್ ಡಿಫ್ರೆಂಟ್ ಫಂಕ್ಷನ್ಸ್ ಅಂತ ಬರೀತಾರೆ. ಆ್ಯಂಡ್ ಎಕ್ಸಾಂಪಲ್ ಕೇಳಿದಾಗ ಯು ಕ್ಯಾನ್ ರೈಟ್ 4 limbs ಆಫ್ ಅ ಹ್ಯೂಮನ್, ಅ ಡಾಗ್ ಆ್ಯಂಡ್ ಅ ವೇಲ್ ಅಂತ ಬರಿಬೋದು ಆಯಿತಾ. ಸೊ ದಿಸ್ ಈಸ್ ದ ಡೆಫಿನೇಷನ್ ಆ್ಯಂಡ್ ಎಕ್ಸಾಂಪಲ್ಸ್ ಫಾರ್ ಹೋಮೋಲೋಗಸ್ ಆರ್ಗನ್ಸ್. ನೆಕ್ಸ್ಟು ಆ್ಯನಲೋಗಸ್ ಆರ್ಗನ್ಸಿಗೆ ಬರೋಣ. ಸೊ ಇಲ್ಲಿ ನಿಮ್ಮ ಸ್ಕ್ರೀನ್ ಮೇಲೆ ಹಾಕಿರೋದು ನಾನು ಆ್ಯನಲೋಗಸ್ ಆರ್ಗನ್ಸಿನ ಎಕ್ಸಾಂಪಲ್ಸ್ ಆಯಿತಾ. ಏನಿದು? ದಿಸ್ ಇಸ್ ವಿಂಗ್ಸ್ ಆಫ್ ಬರ್ಡ್ಸ್, ಬ್ಯಾಟ್ಸ್ ಆ್ಯಂಡ್ ಇನ್ಸೆಕ್ಟ್ಸ್ ಆಯಿತಾ ಮಕ್ಕಳೇ. ಸೊ ಬರ್ಡ್ಸಲ್ಲಿ ವಿಂಗ್ಸ್ ಹೇಗೆ ಇರುತ್ತೆ ಮಕ್ಕಳೇ? ದೇ ವಿಲ್ ಬಿ ಮೇಜರ್ಲಿ ಬೋನಿ, ಜಾಸ್ತಿ ಬೋನ್ಸ್ ಇರುವಂತಹ ಸ್ಟ್ರಕ್ಚರ್ ಆಗಿರುತ್ತೆ, ಹಾಲೋ ಬೋನ್ಸ್ ಇರುವಂಥ ಸ್ಟ್ರಕ್ಚರ್ ಆಗಿರುತ್ತೆ ಬರ್ಡ್ಸಲ್ಲಿ. ಬ್ಯಾಟ್ಸಲ್ಲಿ ಏನಿರುತ್ತೆ? ದಿಸ್ ಇಸ್ ಅ ವಿಂಗ್ಸ್ ಏನಿದೆ, ದೀಸ್ ಆರ್ ಮೋರ್ ಮಸ್ಕ್ಯುಲಾರ್, ಜಾಸ್ತಿ ಮಸಲ್ಸ್ ಇರುವಂತಹ ವಿಂಗ್ಸ್ ಇರುತ್ತೆ ಬ್ಯಾಟ್ಸಲ್ಲಿ. ಆ್ಯಂಡ್ ಇನ್ಸೆಕ್ಟ್ಸಲ್ಲಿ ಏನಿರುತ್ತೆ? ವಿಂಗ್ಸ್ ಆರ್ ವೆರಿ ಡೆಲಿಕೇಟ್, ಏನೋ ಬೇರೆ ರೀತಿಯ ಮೆಟೀರಿಯಲಲ್ಲೇ ವಿಂಗ್ಸು ತಯಾರಾಗಿರುತ್ತೆ ಆಯಿತಾ. 3 ಟೈಪ್ಸ್ ಆಫ್ ವಿಂಗ್ಸ್ ಇದು ಸ್ಟ್ರಕ್ಚರ್ ಡಿಫ್ರೆಂಟ್ ಆಗಿದೆ, ಒರಿಜಿನ್ ಡಿಫ್ರೆಂಟ್ ಆಗಿದೆ, ಬಟ್ 3ದು ಫಂಕ್ಷನ್ ಏನು? 3 ಆರ್ಗ್ಯಾನಿಸಮ್ಸಲ್ಲಿ ಏನು ಫಂಕ್ಷನ್ ಮಾಡುತ್ತೆ ವಿಂಗ್ಸು? ಇಟ್ ಈಸ್ ಫ್ಲೈಟ್ ಆಯಿತಾ. ಸೊ ಹೋಮೋಲೋಗಸ್ ಆರ್ಗನ್ಸಿನ ಆಪೋಸಿಟ್ ಬಂದು ಆ್ಯನಲೋಗಸ್ ಆರ್ಗನ್ಸ್ ಆಯಿತಾ ಮಕ್ಕಳೇ. ಸೊ ಯಾವ ಆರ್ಗನ್ಸಿಗೆ ಬೇಸಿಕ್ ಸ್ಟ್ರಕ್ಚರ್ ಡಿಫ್ರೆಂಟ್ ಆಗಿರುತ್ತೆ ಬಟ್ ಒಂದೇ ಫಂಕ್ಷನಿಗೆ ಯೂಸ್ ಆಗುತ್ತೋ ಆ ರೀತಿಯ ಆರ್ಗನ್ಸ್ನ ಆ್ಯನಲೋಗಸ್ ಆರ್ಗನ್ಸ್ ಅಂತ ಕರಿತೀವಿ ಆಯಿತಾ. ಸೊ ವಾಟ್ ಈಸ್ ದ ಡೆಫಿನೇಷನ್ ಆಫ್ ಆ್ಯನಲೋಗಸ್ ಆರ್ಗನ್ಸ್? different basic structure and similar functions. And what is the example? Wings of bats, birds and insects ಆಯಿತಾ ಮಕ್ಕಳೇ. ಇಲ್ಲೊಂದು ಇಂಟ್ರೆಸ್ಟಿಂಗ್ ಥಿಂಗ್ ಏನು ಅಂದರೆ, ನಮ್ಮ ಬರ್ಡ್ಸ್ ಹಾಗೂ ಬ್ಯಾಟ್ಸಿನ ವಿಂಗ್ಸ್ ಏನಿದೆ, ದಿಸ್ ಕುಡ್ ಆಲ್ಸೋ ಬಿ ಕನ್ಸಿಡರ್ಡ್ ಆಸ್ ಅ ಹೋಮೋಲೋಗಸ್ ಆರ್ಗನ್ಸ್ ಆಯಿತಾ. ಬಟ್ ತುಂಬ ಸ್ಟ್ರಕ್ಚರ್ ಡಿಫ್ರೆನ್ಸ್ ಇರೋದ್ರಿಂದ ದೇ ಆರ್ ಬೆಟರ್ ಕನ್ಸಿಡರ್ಡ್ ಟು ಬಿ ಆ್ಯನಲೋಗಸ್ ಆರ್ಗನ್ಸ್ ಆಯಿತಾ ಮಕ್ಕಳೇ. ಓಕೆ, ಈಗ ನಾವು ಹೊಸ ಕಾನ್ಸೆಪ್ಟಿಗೆ ಬರ್ತೀವಿ. ದಿಸ್ ಇಸ್ ಫಾಸಿಲ್ಸ್ ಆಯಿತಾ ಮಕ್ಕಳೇ. ಸೊ ಇಷ್ಟೊತ್ತವರೆಗೂ ನಾನು ಏನು ಕಳಿಸ್ಕೊಟ್ಟೆ ನಿಮಗೆ ಫ್ರಮ್ ಎವಲ್ಯೂಷನ್ ಆ್ಯಂಡ್ ಕ್ಲಾಸಿಫಿಕೇಷನ್, ಅದು ಎವಲ್ಯೂಷನ್ ಆ್ಯಂಡ್ ಕ್ಲಾಸಿಫಿಕೇಷನ್ ಇರ್ಬೋದು, ಮಾಲಿಕ್ಯುಲರ್ ಫೈಲಾಜನಿ ಇರ್ಬೋದು, ಹೋಮೋಲೋಗಸ್ ಆ್ಯಂಡ್ ಆ್ಯನಲೋಗಸ್ ಆರ್ಗನ್ಸ್ ಇರ್ಬೋದು, ಆರ್ ಫಾಸಿಲ್ಸ್ ಇರ್ಬೋದು. ದೀಸ್ ಆರ್ ಆಲ್ ಕನ್ಸಿಡರ್ಡ್ evidences for evolution. ಆಯಿತಾ. ನಿಮಗೆ ಎಕ್ಸಾಮಲ್ಲಿ ಡೈರೆಕ್ಟಾಗಿ ಕ್ವೆಶನ್ ಕೇಳ್ತಾರೆ, ಗಿವ್ 4 evidences ಫಾರ್ ಎವಲ್ಯೂಷನ್ ಅಂತ. ಆಗ ನೀವು ಈ 4 ಫ್ಯಾಕ್ಟರ್ಸದು ಹೆಸರು ಬರಿಬೇಕಾಯ್ತಾ. ಇದೇ ವಿಡಿಯೋಲಿ ಟುವರ್ಡ್ಸ್ ದ ಎಂಡ್ ನಿಮಗೆ ಒಂದು PYQ ಫಾರ್ಮಲ್ಲಿ ಕೂಡ ಈ ಕ್ವೆಶನ್ನ ಕವರ್ ಮಾಡ್ತೀವಿ ಆಯಿತಾ. ಸೊ ಜಸ್ಟ್ ರಿಮೆಂಬರ್ ದಟ್ ಆಲ್ ದೀಸ್ ಥಿಂಗ್ಸ್ ಆರ್ ಆಲ್ ದೀಸ್ ಟಾಪಿಕ್ಸ್ ಆರ್ ಆಲ್ ದೀಸ್ ಸಬ್ ಟಾಪಿಕ್ಸ್ ಆರ್ ಎವಿಡೆನ್ಸಸ್ ಫಾರ್ ಎವಲ್ಯೂಷನ್ ಅಂತ ಆಯಿತಾ. ಓಕೆ, ನಾವು ಲೆಟ್ಸ್ ಲುಕ್ ಅಟ್ ಫಾಸಲ್ಸ್. ಸೊ ವಾಟ್ ಆರ್ ಫಾಸಲ್ಸ್ ಮಕ್ಕಳೇ? ದೇ ಆರ್ ಪ್ರಿಸರ್ವ್ಡ್ ಟ್ರೇಸಸ್ ಆರ್ ರಿಮೇನ್ಸ್ ಆಫ್ ಆರ್ಗ್ಯಾನಿಸಮ್ಸ್ ಆಯಿತಾ. ಎಷ್ಟೊಂದು ತಲೆಮಾರುಗಳ ಹಿಂದೆ, ಎಷ್ಟೊಂದು ಮಿಲಿಯನ್ ವರ್ಷಗಳ ಹಿಂದೆ ಬದುಕಿದ್ದಂಥ ಆರ್ಗ್ಯಾನಿಸಮ್ಸ್ ಇದು ಉಳ್ಕೊಂಡಿರುವಂಥ ಬಾಡಿ ಪಾರ್ಟ್ಸ್ ಇರ್ಬೋದು, ಅಥವಾ ಆರ್ಗ್ಯಾನಿಸಮ್ಸ್ ಎಷ್ಟೊಂದು ಸ್ಯಾಂಡು ಸ್ಟೋನ್ಸ್ ಎಲ್ಲ ಆರ್ಗ್ಯಾನಿಸಮ್ಸ್ ಮೇಲೆ ಬಿದ್ದಾಗ ಆ ಆರ್ಗ್ಯಾನಿಸಮ್ಸ್ನ ಬಾಡಿಯಿಂದ ಆಗಿದ್ದಂಥ ಇಂಪ್ರಿಂಟ್ಸ್ ಇರ್ಬೋದು, ಇದನ್ನೆಲ್ಲ ನಾವು ಫಾಸಿಲ್ಸ್ ಅಂತ ಕರಿತೀವಿ ಆಯಿತಾ. ಫಾಸಿಲ್ಸಲ್ಲಿ ನಿಮ್ಗೆ ಏನೇನು ಗೊತ್ತಿರಬೇಕು? ಫಾಸಿಲ್ಸಿನ ಬೇರೆ ಬೇರೆ ಟೈಪ್ಸ್ ಯಾವುದು ಅಂತ ಗೊತ್ತಿರಬೇಕು ಆಯಿತಾ. ಸೊ ಇಟ್ ಕುಡ್ ಬಿ ಅ ಸ್ಯಾಂಡ್ ಫಾಸಿಲ್ ಮಕ್ಕಳೇ. ಸೊ ಇಲ್ಲಿ ಮುಂಚೆ ಎಷ್ಟೊಂದು ವರ್ಷಗಳ ಮುಂಚೆ ಬದುಕಿದ್ದಂಥ ಆರ್ಗ್ಯಾನಿಸಮ್ ಸ್ಯಾಂಡಲ್ಲಿ ಉಳ್ಕೊಂಡ್ಬಿಟ್ಟಾಗ ಫಾರ್ಮ್ ಆಗುವಂಥ ಫಾಸಿಲ್ಸ್ನ ಸ್ಯಾಂಡ್ ಫಾಸಿಲ್ಸ್ ಅಂತ ಕರಿತೀವಿ. ನೆಕ್ಸ್ಟು ಇಂಪ್ರೆಷನ್ ಫಾಸಿಲ್ಸ್. ಆ ಆರ್ಗ್ಯಾನಿಸಮಿನ ಬಾಡಿ ಉಳ್ಕೊಂಡಿರಲ್ಲ, ಬಟ್ ಆ ಆರ್ಗ್ಯಾನಿಸಮ್ ಬಾಡಿ ಯಾವ ಸರ್ಫೇಸ್ನ ಟಚ್ ಮಾಡಿರುತ್ತೋ ಎಷ್ಟೊಂದು ವರ್ಷಗಳ ಮಟ್ಟಿಗೆ ಆ ಸರ್ಫೇಸ್ ಮೇಲೆ ಆ ಆರ್ಗ್ಯಾನಿಸಮ್ ಮಾಡಿದಂಥ ಇಂಪ್ರೆಷನ್ ಉಳ್ಕೊಂಡಿರುತ್ತೆ, ಅದನ್ನು ಇಂಪ್ರೆಷನ್ ಫಾಸಿಲ್ ಅಂತ ಕರಿತೀವಿ. ಅಥವಾ ಡಂಗ್ ಫಾಸಿಲ್ ಇರ್ಬೋದು, ಆರ್ಗ್ಯಾನಿಸಮ್ ಮಾಡ್ತಿದ್ದಂಥ ಫೀಸೀಸ್ ಏನಿದೆ ಅದು ಉಳ್ಕೊಂಡಿರ್ಬೋದು, ಅದನ್ನು ಕೂಡ ನಾವು ಫಾಸಿಲ್ ಅಂತ ಕನ್ಸಿಡರ್ ಮಾಡ್ತೀವಿ. ಆರ್ ಇಟ್ ಕುಡ್ ಬಿ ಅ ಕಾಸ್ಟ್ ಆರ್ ಮೋಲ್ಡ್ ಫಾಸಿಲ್ ಆಯಿತಾ. ಆರ್ ಇಟ್ ಕುಡ್ ಬಿ ಆಂಬರ್ ಆರ್ ರೆಸನ್ ಫಾಸಿಲ್ಸ್ ಆಯಿತಾ ಮಕ್ಕಳೇ. ಸೊ ಇದರಲ್ಲಿ ಒಂದಷ್ಟು ಫಾಸಿಲ್ಸ್ ಹೇಗೆ ಫಾರ್ಮ್ ಆಗುತ್ತೆ ಅಂತ ನಾನು ನಿಮಗೆ ಹೇಳ್ಕೊಡ್ತೀನಿ ಆಯಿತಾ. ಲೆಟ್ ಸ್ಟಾರ್ಟ್ ವಿತ್ ಆಂಬರ್ ಆ್ಯಂಡ್ ರೆಸನ್ ಫಾಸಿಲ್. ಸೊ ಮೇ ಬಿ ಒಂದು ಇನ್ಸೆಕ್ಟ್, ಇಲ್ಲಿ ನಮ್ಮ
ಇಲ್ಲಿ ಒಂದು ಸ್ಪೈಡರ್ ಇದೆ ಅಲ್ವಾ. ಸೊ ಈ ಸ್ಪೈಡರ್ ಮೇ ಬಿ ಒಂದು ಟ್ರೀನ ಹತ್ಕೊಂಡು ಹೋಗ್ತಿತ್ತೇನೋ. ಆ ಟ್ರೀನ ಹತ್ಕೊಂಡು ಹೋಗಬೇಕಾದ್ರೆ ಆ ಸ್ಪೈಡರ್ ಮೇಲೆ ಆ ಟ್ರೀದು ಗಮ್ ಅಥವಾ ರೆಸಿನ್ ಗಮ್ ಅಥವಾ ಸ್ಯಾಪ್ ಏನಾದರೂ ಹರಿದು ಹೋಗ್ಬಿಡ್ತೇನೋ ಆಯಿತಾ. ಸೊ ಆ ಗಮ್ ಅಥವಾ ಸ್ಯಾಪ್ ಹರಿದೋದ್ಮೇಲೆ ಏನು ಆ ಇನ್ಸೆಕ್ಟ್ ಏನಿದೆ ಆ ಟ್ರೀಗೆ ಕಚ್ಕೊಂಡು ಉಳ್ಕೊಂಡ್ಬಿಡ್ತೇನೋ. ಕ್ರಮೇಣ ಇನ್ಸೆಕ್ಟ್ ಸತ್ತೋಗಿರುತ್ತೆ. ಬಟ್ ಈ ರೆಸಿನ್ ಏನಿದೆ ಅದು ಹಾರ್ಡ್ ಆಗಿರುತ್ತೆ. ಈ ಗಮ್ ಏನಿದೆ ಹಾರ್ಡಾಗಿ ರೆಸಿನ್ನ ಫಾರ್ಮ್ ಮಾಡಿರುತ್ತೆ ಆಯಿತಾ ಮಕ್ಕಳೇ. ಸೊ ಈ ರೀತಿ ಆ ಸ್ಪೈಡರ್ ಆ ರೆಸಿನ್ ಒಳಗೆ ಟ್ರ್ಯಾಪ್ ಆಗಿ ಉಳ್ಕೊಂಡ್ಬಿಟ್ಟಿರತ್ತೇನೋ. ಸೊ ದಟ್ ಈಸ್ ಹೌ ರೆಸಿನ್ ಆರ್ ಆಂಬರ್ ಕವರ್ಡ್ ಫಾಸಲ್ಸ್ ಆರ್ ಫಾರ್ಮ್ಡ್ ಆಯಿತಾ. ಇನ್ನೊಂದು ಟೈಪ್ ಆಫ್ ಫಾಸಲ್ ಹೇಗೆ ಫಾರ್ಮ್ ಆಗ್ಬೋದು ಅಂತ ನೋಡೋಣ. ಆ್ಯಂಡ್ ದಟ್ ಈಸ್ ಸ್ಟೋನ್ ಫಾಸಲ್ ಆಯಿತಾ ಮಕ್ಕಳೇ. ಸೊ ಸ್ಟೋನ್ ಫಾಸಲ್ ಆರ್ ಸ್ಯಾಂಡ್ ಸ್ಟೋನ್ ಫಾಸಲ್ ಹೇಗೆ ಫಾರ್ಮ್ ಆಗಿರುತ್ತೆ. ಓಕೆ, ಲೆಟ್ಸ್ ಗೋ ಬ್ಯಾಕ್ ಅ ಫ್ಯೂ ಮಿಲಿಯನ್ ಇಯರ್ಸ್ ಆಯಿತಾ. ಸೊ ಒಂದಷ್ಟು ಮಿಲಿಯನ್ ಇಯರ್ಗಳ ಮುಂಚೆ ಒಂದಷ್ಟು ಇನ್ವರ್ಟಿಬ್ರೇಟ್ಸ್ ನೀರಿನಲ್ಲಿ ಅಂದರೆ ಓಷನಿನ ಏನು ಸ್ಯಾಂಡ್ ಬೆಡ್ ಏನಿದೆ ಅಲ್ಲಿ ವಾಸ ಮಾಡ್ತಿತ್ತೇನು. ಸ್ಯಾಂಡ್ ಬೆಡ್ಡಿನ ಮೇಲೆ ವಾಸ ಮಾಡ್ತಿತ್ತೇನು. ದೀಸ್ ಆರ್ ಇನ್ವರ್ಟಿಬ್ರೇಟ್ಸ್ ಆಯಿತಾ. ಅದು ವಾಸ ಮಾಡಿ ಎಲ್ಲ ಜೀವನ ನಡೆಸಿದ್ಮೇಲೆ ದಟ್ ಒನ್ ಪಾಯಿಂಟ್ ಸತ್ತೋಯ್ತೇನೋ ಆಯಿತಾ. ಸೊ ಅದು ಇನ್ವರ್ಟಿಬ್ರೇಟ್ಸ್ ಹ್ಯಾವ್ ಡೈಡ್ ಆಯಿತಾ ಮಕ್ಕಳೇ. ಸತ್ತ ಮೇಲೆ ಆ ಓಷನ್ ನೀರಿನಿಂದ ಅದು ಕೆಳಗೆ ಸ್ಯಾಂಡ್ ಬೆಡ್ ಒಳಗೆ ಏನು ಸಬ್ಮರ್ಜ್ ಆಯ್ತೇನೋ, ಸ್ಯಾಂಡ್ ಬೆಡ್ ಒಳಗೆ ಬರಿ ಆಯ್ತೇನೋ ಆಯಿತಾ. ಓಕೆ, ಆ್ಯಂಡ್ ದೀಸ್ ಇನ್ವರ್ಟಿಬ್ರೇಟ್ಸ್ ಆರ್ ಏನು ಕವರ್ಡ್ ಇನ್ ದ ಸ್ಯಾಂಡ್ ಬೆಡ್ ಆಯಿತಾ. ಸೊ ಈ ಇನ್ವರ್ಟಿಬ್ರೇಟ್ಸ್ ಇದ್ದಿದ್ದ ಜಾಗದ ಮೇಲೇ ಒಂದು ಡೈನೋಸಾರ್ ಬಂತೇನೋ ಆಯಿತಾ. ಆ್ಯಂಡ್ ಆ ಡೈನೋಸಾರ್ ಕೂಡ ಜೀವನ ಎಲ್ಲ ಮುಗಿಸಿ ಅಟ್ ಒನ್ ಪಾಯಿಂಟ್ ಅಲ್ಲೇ ಸತ್ತೋಯ್ತೇನೋ ಆಯಿತಾ. ಸೊ ಇದು ಇಟ್ ವಿಲ್ ಬಿ ಓವರ್ ದೀಸ್ ಇನ್ವರ್ಟಿಬ್ರೇಟ್ಸ್. ಓಕೆನಾ. ಓಕೆ, ಈ ಡೈನೋಸಾರ್ ಕೂಡ ಏನು ಸತ್ತಿ ಆ ಸ್ಯಾಂಡ್ ಬೆಡ್ ಒಳಗೆ ಬರಿಯಾಗ್ಬಿಡ್ತೇನೋ. ಓವರ್ ಅ ಪೀರಿಯಡ್ ಆಫ್ ಟೈಮ್ ಈ ಸ್ಯಾಂಡ್ ಬೆಡ್ ಏನಿದೆ ಅಂದರೆ ಬೇಸಿಕಲಿ ಆ ಸ್ಯಾಂಡ್ ಏನಿದೆ ಬಿಕಾಸ್ ಆಫ್ ಹೈ ಅಮೌಂಟ್ಸ್ ಆಫ್ ಪ್ರೆಷರ್, ಆ ಓಷನ್ ಫ್ಲೋರಲ್ಲಿ ಎಷ್ಟೊಂದು ಪ್ರೆಷರ್ ಇರುತ್ತೆ ಅಲ್ವಾ. ಆ್ಯಂಡ್ ಎಷ್ಟೊಂದು ವಾಟರ್ ಫ್ಲೋ ಇರುತ್ತೆ, ಎಷ್ಟೊಂದು ಟೆಂಪರೇಚರ್ ಇರುತ್ತೆ. ಸೊ ಅಷ್ಟು ಫ್ಯಾಕ್ಟರ್ಸಿಂದ ಈ ಸ್ಯಾಂಡ್ ಏನಿದೆ ಅದು ಕ್ರಮೇಣ ಸ್ಟೋನ್ ಆಗಿ ಕನ್ವರ್ಟ್ ಆಯ್ತೇನೋ. ಓಕೆನಾ. ಓಕೆ, ಸೊ ಇಲ್ಲಿ ಸ್ಟೋನ್ ಆಗಿ ಕನ್ವರ್ಟ್ ಆಗಿದೆ. ಇನ್ವರ್ಟಿಬ್ರೇಟ್ಸ್ ಕೂಡ ಏನು ಆ ಸ್ಟೋನ್ ಒಳಗೆ ಇದೆ, ಡೈನೋಸಾರ್ ಕೂಡ ಆ ಸ್ಟೋನ್ ಒಳಗೆ ಇದೆ ಆಯಿತಾ. ನೆಕ್ಸ್ಟು ಈ ಸ್ಟೋನ್ ಇದ್ದಿದ್ದ ಜಾಗದ ಮೇಲೆ ಮೇ ಬಿ ಹಾರ್ಸ್ ಲೈಕ್ ಕ್ರೀಚರ್ಸ್ ಬಂತೇನೋ. ದಿಸ್ ಇಸ್ ಆಫ್ಟರ್ ಅ ಮಿಲಿಯನ್ ಇಯರ್ಸ್. ಸೊ ಇದು ಎಷ್ಟೊಂದು ಲೆಟ್ಸ್ ಸೇ ಈ ಇನ್ವರ್ಟಿಬ್ರೇಟ್ಸ್ ವರ್ ದೇರ್ 5 million years ago. ನೆಕ್ಸ್ಟು ಡೈನೋಸಾರ್ಸ್ ಬಂದಿದ್ದು ಮೇ ಬಿ 2 million years ago. ಸೊ 2 million years ago ಆದಮೇಲೆ 1 million year ago ಮೇ ಬಿ ಹಾರ್ಸ್ ಲೈಕ್ ಕ್ರಿಯೇಚರ್ಸ್ ಬಂತು ಆಯಿತಾ. ಹಾರ್ಸ್ ಲೈಕ್ ಕ್ರಿಯೇಚರು ತನ್ನ ಜೀವನನ ಏನು ನಡೆಸಿ ಮುಗಿಸಿ ಆ ಇನ್ವರ್ಟಿಬ್ರೇಟ್ಸ್ ಹಾಗೂ ಡೈನೋಸಾರ್ ಇದ್ದಿದ್ದ ಜಾಗದ ಮೇಲೆ ಸತ್ತೋಯ್ತು ಅಂತ ಅಂದ್ಕೊಳ್ಳಿ. ಓಕೆನಾ. ಸೊ ದಿಸ್ ವಿಲ್ ಆಲ್ಸೋ ಏನು ಫಾರ್ಮ್ ಅ ಸ್ಯಾಂಡ್ ಆರ್ ಸ್ಟೋನ್ ಫಾಸಲ್ ಆಯಿತಾ ಮಕ್ಕಳೇ. ಸೊ ಈ ಲೇಯರ್ಸಲ್ಲಿ ತಯಾರಾಗುತ್ತೆ ನಮ್ಮ ಸ್ಯಾಂಡ್ ಸ್ಟೋನ್ ಫಾಸಲ್ ಆಯಿತಾ. ಸೊ ದಿಸ್ ಇಸ್ ಹೌ ದಿಸ್ ಟೈಪ್ ಆಫ್ ಫಾಸಲ್ಸ್ ಆರ್ ದೀಸ್ ಲೇಯರ್ಸ್ ಆಫ್ ಫಾಸಲ್ಸ್ ಆರ್ ಜನರೇಟೆಡ್. ಓಕೆನಾ. ಸೊ ನಾನು ನಿಮ್ಗೆ ಏನು ಹೇಳ್ಕೊಟ್ಟೆ, ಬೇಸಿಕಲಿ ರೆಸಿನ್ ಫಾಸಲ್ ಹಾಗೂ ಸ್ಯಾಂಡ್ ಸ್ಟೋನ್ ಫಾಸಲ್ ಹೇಗೆ ಫಾರ್ಮ್ ಆಗ್ಬೋದು ಅಂತ ಹೇಳ್ಕೊಟ್ಟೆ ಆಯಿತಾ. ಓಕೆ, ಫಾಸಲ್ಸ್ ಬಗ್ಗೆ ಗೊತ್ತಾಯಿತು, ಅದರ ಟೈಪ್ಸ್ ಬಗ್ಗೆ ಗೊತ್ತಾಯಿತು. ಈಗ ಫಾಸಲ್ಸ್ಗೆ ಏಜ್ ಎಷ್ಟಾಗಿದೆ ಅಂತ ನಾವು ತಿಳ್ಕೊಬೇಕು. ಓಕೆ ಆಯಿತಾ. ಸೊ ದಟ್ ಈಸ್ ದ ಏಜ್ ಡಿಟರ್ಮಿನೇಷನ್ ಆಫ್ ಫಾಸಲ್ಸ್. ಅಗೇನ್ ನಿಮಗೆ ಕ್ವೆಶನ್ ಬರುತ್ತೆ, ಫಾಸಲ್ಸ್ನ ಏಜ್ನ ಹೇಗೆ ಡಿಟರ್ಮಿನ್ ಮಾಡ್ಬೋದು ಅಂತ. ಆಗ ನೀವು 2 ಕಾನ್ಸೆಪ್ಟ್ಸನ್ನ ಹೆಸರು ಬರಿಬೇಕು, ಅದರ ಡೆಫಿನೇಷನ್ ತಿಳ್ಕೊಂಡಿರಬೇಕು. ಸೊ ವಾಟ್ ಈಸ್ ದ ಫಸ್ಟ್ ಕಾನ್ಸೆಪ್ಟ್? ಇಟ್ ಇಸ್ ನೋನ್ ಎಸ್ ರಿಲೇಟಿವ್ ಡೇಟಿಂಗ್. ರಿಲೇಟಿವ್ ಡೇಟಿಂಗ್ನ ಯಾವ ಫಾಸಲ್ಸ್ಗೆ ನಡೆಸ್ತಾರೆ ಮಕ್ಕಳೇ? ಯಾವ ಫಾಸಲ್ಸ್ ಒಂದೇ ಜಿಯೋಗ್ರಫಿ ಅಥವಾ ಲೊಕೇಶನಲ್ಲಿ ಡಿಸ್ಕವರ್ ಆಗಿರುತ್ತೋ ಆ ಫಾಸಲ್ಸ್ಗೆ ನಡೆಸ್ತಾರೆ ಆಯಿತಾ. ಒಂದೇ ಜಾಗದಲ್ಲಿ ಫಾಸಲ್ಸ್ ಡಿಸ್ಕವರ್ ಆಗಿದ್ರೆ ಅದಕ್ಕೆ ರಿಲೇಟಿವ್ ಡೇಟಿಂಗ್ ನಡೆಸ್ತಾರೆ. ಇದು ಹೇಗೆ ರಿಲೇಟಿವ್ ಡೇಟಿಂಗ್ ನಡೆಸ್ತಾರೆ? ಫಸ್ಟ್ ಆಫ್ ಆಲ್ ಫಾಸಲ್ಸ್ ಲೇಯರ್ಸಲ್ಲಿ ಬರಿಯಾಗಿದ್ರೆ, ನಾವು ಪ್ರೀವಿಯಸ್ ಏನೋ ಎಕ್ಸಾಂಪಲಲ್ಲಿ ನೋಡಿದ್ವಿ ಅಲ್ವಾ. ಸೊ ಪ್ರೀವಿಯಸ್ ಎಕ್ಸಾಂಪಲ್ಸಲ್ಲಿ ಏನು ನೋಡಿದ್ವಿ ಅಂದರೆ ಫಾಸಲ್ಸ್ ಲೇಯರ್ಸಲ್ಲಿ ಬರಿಯಾಗಿತ್ತು. ಸೊ ನಮಗೆ ಐಡಿಯಾ ಬಂದಿರತ್ತೆ ದಟ್ ಏನು ಮೇಲೆ ಇರುವಂಥ ಫಾಸಲ್ ಲೇಯರ್ ಏನಿದೆ ದಿಸ್ ಶುಡ್ ಬಿ ದ ನ್ಯೂಯೆಸ್ಟ್ ಅಲ್ವಾ. ದಿಸ್ ಶುಡ್ ಬಿ ದ ನ್ಯೂಯೆಸ್ಟ್ ಫಾಸಲ್. ಮತ್ತು ಈ ಫಸ್ಟ್ ಲೇಯರ್ ಆದಮೇಲೆ ಸೆಕೆಂಡ್ ಲೇಯರ್ ಏನು ಬಂದಿರತ್ತೆ ದಟ್ ಕುಡ್ ಬಿ ದ ಮಿಡ್ ಆರ್ ಮೀಡಿಯಮ್ ಲೆವೆಲ್ ಫಾಸಲ್ಸ್. ಅಂದರೆ ಏಜ್ ವೈಸಲ್ಲಿ ನಮಗೆ ಒಂದು ಐಡಿಯಾ ಇರುತ್ತೆ. ಬಿಕಾಸ್ ಹಳೇದಾಗಿ ಯಾವುದು ಬರಿಯಾಗಿರುತ್ತೆ ಅದು ತುಂಬ ಕೆಳಗಿರುತ್ತೆ ಅಂತ ನಮಗೆ ಐಡಿಯಾ ಇರುತ್ತೆ ಅಲ್ವಾ. ಸೊ ದಿಸ್ ಕುಡ್ ಬಿ ದ ಓಲ್ಡೆಸ್ಟ್ ಫಾಸಲ್ ಅಂತ ಗೊತ್ತಾಗುತ್ತೆ. ಸೊ ಈಗ ನಮಗೇನಾದರೂ ಈ ಹಾರ್ಸ್ ಲೈಕ್ ಕ್ರಿಯೇಚರ್ ಏನಿದೆ ಅದು ಯಾವ ಟೈಮಲ್ಲಿ ಬದುಕಿತ್ತು ಅಂತ ಗೊತ್ತಾಯಿತು ಆಯಿತಾ. ಸೊ ಇದರದ್ದು ರಿಲೇಟಿವ್ ಏಜ್ ಗೊತ್ತಾಯಿತು ನಮಗೆ. ರಿಲೇಟಿವ್ ಅಂತ ಹೇಳ್ತಿದ್ದೀನಿ ಯಾಕಂದರೆ ಒಂದು ಮಟ್ಟಕ್ಕೆ ಗೊತ್ತಾಯಿತು, ಎಕ್ಸಾಕ್ಟ್ ಏಜ್ ಗೊತ್ತಿರಲ್ಲ, ರಿಲೇಟಿವ್ ಏಜ್ ಗೊತ್ತಾಯಿತು.
ಸೊ ಈ ಹಾರ್ಸ್ ಫಾಸಿಲಿನ ಏಜ್ ಮೇಲೆ ಡಿಪೆಂಡೆಂಟ್ ಆಗಿ ನಾವು ಡೈನೋಸಾರ್ ಫಾಸಿಲ್ ಯಾವಾಗ ಇದ್ದಿರ್ಬೋದು ಅಂತ ಕಂಡುಹಿಡಿಬೋದು, ಮತ್ತು ಏನು ನಮ್ಮ ಇನ್ವರ್ಟಿಬ್ರೇಟ್ ಫಾಸಿಲ್ಸ್ ಯಾವ ಟೈಮಲ್ಲಿ ಇದ್ದಿರ್ಬೋದು ಅಂತ ಕಂಡುಹಿಡಿಬೋದು. ಸೊ ಬಿಕಾಸ್ ಕಂಪ್ಯಾರಿಸನ್ ಇನ್ವಾಲ್ವ್ ಆಗ್ತಿದೆ, ಒಂದು ಫಾಸಿಲಿನ ಬೇಸಿಸ್ ಮೇಲೆ ಇನ್ನೊಂದು ಫಾಸಿಲಿನ ಏಜ್ ಡಿಟರ್ಮಿನ್ ಮಾಡ್ತಿದ್ದೀವಿ ಅಲ್ವಾ. ಸೊ ದಿಸ್ ಇಸ್ ವೈ ದಿಸ್ ಪ್ರಾಸೆಸ್ ಇಸ್ ನೋನ್ ಎಸ್ ರಿಲೇಟಿವ್ ಡೇಟಿಂಗ್. ರಿಲೇಟಿವ್ ಅಂದರೆ ಇನ್ ಕಂಪ್ಯಾರಿಸನ್ ಟು, ಆ್ಯಂಡ್ ಬಿಕಾಸ್ ಕಂಪ್ಯಾರಿಸನ್ ಇನ್ವಾಲ್ವ್ ಆಗ್ತಿರೋದ್ರಿಂದ ವಿ ಕಾಲ್ ದಿಸ್ ಪ್ರೊಸೀಜರ್ ರಿಲೇಟಿವ್ ಡೇಟಿಂಗ್, ಆ್ಯಂಡ್ ಇಟ್ ಈಸ್ ಒನ್ ವೇ ಟು ಡಿಟರ್ಮಿನ್ ದ ಏಜ್ ಆಫ್ ದ ಫಾಸಿಲ್ ಆಯ್ತಾ ಮಕ್ಕಳೇ. ಸೊ ರಿಲೇಟಿವ್ ಡೇಟಿಂಗ್ ಅಂತ ಗೊತ್ತಿರಬೇಕು, ಆಮೇಲೆ ಇದರ ಡೆಫಿನೇಷನ್ ಗೊತ್ತಿರಬೇಕು ಆಯಿತಾ. ಸೊ ಫಾಸಿಲ್ಸನ್ನ ಎಕ್ಸಾಕ್ಟ್ ಏಜ್ ಹೇಗೆ ಡಿಟರ್ಮಿನ್ ಮಾಡೋದು, that is where absolute dating comes into the picture ಆಯ್ತಾ. ಓಕೆ, ಸೊ ವಾಟ್ ಇಸ್ absolute dating ಮಕ್ಕಳೇ? ಸೊ absolute dating ಏನಿದೆ ಇದನ್ನ ನಡೆಸೋದು ಆನ್ ದ ಬೇಸಿಸ್ ಆಫ್ ಐಸೋಟೋಪ್ಸ್ ಆಯಿತಾ. ಸೊ ದಿಸ್ ಇಸ್ ಡನ್ ಆನ್ ದ ಬೇಸಿಸ್ ಆಫ್ ಐಸೋಟೋಪ್ಸ್. ಸೊ ಎಲಿಮೆಂಟ್ಸಿಗೆ ಐಸೋಟೋಪ್ಸ್ ಇರುತ್ತೆ ಅಂತ ಗೊತ್ತಿಲ್ಲ ಅಂದರೆ ಕೆಮಿಸ್ಟ್ರಿ ವಿಡಿಯೋಸ್ನ ನೋಡ್ಕೊಂಡು ಬನ್ನಿ ಆಯಿತಾ. ವಾಟರ್ ಐಸೋಟೋಪ್ಸ್ ಅಂತ ಎಲ್ಲ ಗೊತ್ತಾಗುತ್ತೆ. ಸೊ ಐಸೋಟೋಪ್ಸ್ ಏನಿದೆ ಇದರಲ್ಲಿ ಎರಡು ರೀತಿ ಇರುತ್ತೆ. ಇಟ್ ಕುಡ್ ಬಿ ಅ ಸ್ಟೇಬಲ್ ಐಸೋಟೋಪ್ or it could be a radioactive isotope. Radioactive isotope. ಓಕೆನಾ. ಸೊ ಸ್ಟೇಬಲ್ ಐಸೋಟೋಪ್ಸ್ ಏನಿದೆ ಇದು ಎಷ್ಟೇ ವರ್ಷ ಆದರೂ ಅದರ ಪ್ರಮಾಣ ಕಡಿಮೆ ಆಗಲ್ಲ, ಅದರ ಕ್ವಾಂಟಿಟಿ ಕಡಿಮೆ ಆಗಲ್ಲ. ಬಟ್ ರೇಡಿಯೋ ಆ್ಯಕ್ಟಿವ್ ಐಸೋಟೋಪ್ಸ್ ಏನಿದೆ ಆಫ್ಟರ್ ಅ ಸರ್ಟನ್ ನಂಬರ್ ಆಫ್ ಇಯರ್ಸ್ ಇದರ ಕ್ವಾಂಟಿಟಿ ಕಡಿಮೆ ಆಗುತ್ತೆ ಆಯಿತಾ. ಇನ್ ಪರ್ಟಿಕ್ಯುಲರ್ ರೇಡಿಯೋ ಆ್ಯಕ್ಟಿವ್ ಐಸೋಟೋಪ್ಸ್ಗೆ ಹಾಫ್ ಲೈಫ್ ಅಂತ ಇರುತ್ತೆ ಆಯಿತಾ ಮಕ್ಕಳೇ. ಹಾಫ್ ಲೈಫ್ ಅಂತ ಇರುತ್ತೆ. ಹಾಫ್ ಲೈಫ್ ಅಂದ್ರೇನು, ಒಂದಷ್ಟು ಅಮೌಂಟ್ ಆಫ್ ಇಯರ್ಸ್ ಆಯಿತಾ. ಸೊ ಇಷ್ಟು ಇಯರ್ಸ್ ಆದಮೇಲೆ ಈ ರೇಡಿಯೋ ಆ್ಯಕ್ಟಿವ್ ಐಸೋಟೋಪ್ಸಿನ ಪ್ರಮಾಣ ಒರಿಜಿನಲಿಗಿಂತ ಅರ್ಧ ಬರುತ್ತೆ ಅಂತ ಹೇಳ್ತಾರೆ. ಸೊ ದಟ್ ಈಸ್ ದ ಹಾಫ್ ಲೈಫ್ ಆಫ್ ರೇಡಿಯೋ ಆ್ಯಕ್ಟಿವ್ ಐಸೋಟೋಪ್ಸ್ ಆಯಿತಾ. ಸೊ ಏನಕ್ಕೆ ಇದ್ರ ಬಗ್ಗೆ ಗೊತ್ತಿರಬೇಕು ನಮಗೆ ಅಂದರೆ, ನಮ್ಮ ಲಿವಿಂಗ್ ಆರ್ಗ್ಯಾನಿಸಮ್ಸ್ ಏನಿದ್ದಾರೆ ಸ್ಟೇಬಲ್ ಹಾಗೂ ರೇಡಿಯೋ ಆ್ಯಕ್ಟಿವ್ ಐಸೋಟೋಪ್ಸ್ನ ಊಟ ಎಲ್ಲ ಕನ್ಸ್ಯೂಮ್ ಮಾಡಬೇಕಾದ್ರೆ ತಮ್ಮ ಬಾಡಿಯಲ್ಲಿ ಏನು ಸ್ಟೋರ್ ಮಾಡ್ಕೊಂಡಿರತ್ವೆ ಆಯಿತಾ. ಆರ್ಗ್ಯಾನಿಸಮ್ಸ್ ಸತ್ತಿ ಒಂದಷ್ಟು ವರ್ಷ ಆದಮೇಲೆ ಸ್ಟೇಬಲ್ ಐಸೋಟೋಪ್ಸಿನ ಪ್ರಮಾಣ ಕಾನ್ಸ್ಟೆಂಟ್ ಆಗಿ ಇರುತ್ತೆ. ಈ ಎಕ್ಸಾಂಪಲಲ್ಲಿ ಯು ಕ್ಯಾನ್ ಸಿ ಕಾರ್ಬನ್-12 ಇಸ್ ಅ ಸ್ಟೇಬಲ್ ಐಸೋಟೋಪ್ ಆಯಿತಾ. ಸೊ ಇಲ್ಲಿ ರ್ಯಾಂಡಮ್ ಆಗಿ ನಂಬರ್ ಹಾಕಿದ್ದೀನಿ, ಹೀಗೆ ನಂಬರ್ ಚೇಂಜ್ ಆಗಲ್ಲ. ಸೊ ದೇರ್ ಆರ್ 6 atoms or 6 elements or 6 numbers of C12 isotope ಅಂತ ಅನ್ಕೊಳ್ಳಿ ಆಯಿತಾ. ಆ್ಯಂಡ್ there are 6 numbers of C14 isotope. After a certain number of years, after the passage of a certain amount of years or time, ಏನಾಗುತ್ತೆ ಅಂದರೆ C14 isotope ಬಿಕಾಸ್ ಇದು ರೇಡಿಯೋ ಆ್ಯಕ್ಟಿವ್ ಆಗಿರೋದ್ರಿಂದ ಇದರ ನಂಬರ್ ಏನಿದೆ ಕಡಿಮೆ ಆಗುತ್ತೆ. ಓನ್ಲಿ 3 units of C14 isotopes will remain, but C12 isotopiನ ನಂಬರ್ ಕಾನ್ಸ್ಟೆಂಟ್ ಆಗಿ ಇರುತ್ತೆ ಬಿಕಾಸ್ ಇಟ್ ಇಸ್ ಸ್ಟೇಬಲ್. ಸೊ ಆಗ ಏನು ಮಾಡ್ತಾರೆ, C14 ಹಾಗೂ C12 ಐಸೋಟೋಪ್ಸಿನ ರೇಷಿಯೋ, ಆ ಕ್ವಾಂಟಿಟಿದು ರೇಷಿಯೋ ತೊಗೋತಾರೆ. ಆ್ಯಂಡ್ ಆನ್ ದ ಬೇಸಿಸ್ ಆಫ್ ದ್ಯಾಟ್ ಈ ಫಾಸಿಲಿಗೆ ಎಷ್ಟು ಏಜ್ ಆಗಿದೆ ಅಂತ ಡಿಟರ್ಮಿನ್ ಮಾಡ್ತಾರೆ ಆಯಿತಾ ಮಕ್ಕಳೇ. ಸೊ ಇದರ ಡೆಫಿನೇಷನ್ ಏನು, ಕ್ಯಾರಿಡ್ ಔಟ್ ಬೈ ಡಿಟೆಕ್ಟಿಂಗ್ ಆರ್ ಹೇಗೆ ನೀವು ಏನು ಅಬ್ಸಲ್ಯೂಟ್ ಡೇಟಿಂಗ್ ಬಗ್ಗೆ ಬರಿಬೋದು ಅಂತ ಇಲ್ಲಿ ಹೇಳಿದ್ದೀನಿ. ಇಟ್ ಈಸ್ ಕ್ಯಾರಿಡ್ ಔಟ್ ಬೈ ಡಿಟೆಕ್ಟಿಂಗ್ ದ ರೇಷಿಯೋ ಆಫ್ ಡಿಫ್ರೆಂಟ್ ಐಸೋಟೋಪ್ಸ್ ಆಫ್ ದ ಸೇಮ್ ಎಲಿಮೆಂಟ್ ಇನ್ ದ ಫಾಸಿಲ್ ಮೆಟೀರಿಯಲ್. ಸೊ ಇಟ್ ಈಸ್ ಇಂಪಾರ್ಟೆಂಟ್ ದಟ್ ದ ಐಸೋಟೋಪ್ಸ್ ಆರ್ ಆಫ್ ದ ಸೇಮ್ ಎಲಿಮೆಂಟ್. ಇಲ್ಲಿ ಕಾರ್ಬನ್-12 ನೋಡ್ತೀನಿ ಮತ್ತು ನೈಟ್ರೋಜನ್ ಯಾವುದೋ ಐಸೋಟೋಪ್ ನೋಡ್ತೀನಿ ಅಂತ ಹೇಳೋಕ್ಕಾಗಲ್ಲ. ಕಾರ್ಬನ್ ಇದೆ ಐಸೋಟೋಪ್ಸ್ನ ನೀವು ಕನ್ಸಿಡರ್ ಮಾಡಬೇಕು ಆಯಿತಾ. ಸೊ ದಿಸ್ ಇಸ್ ಹೌ ಯು ಡಿಟರ್ಮಿನ್ ದ ಏಜ್ ಆಫ್ ದ ಫಾಸಿಲ್ಸ್. ಸೊ ಫಾಸಿಲ್ಸ್ ಬಗ್ಗೆ ಏನೇನು ಗೊತ್ತಿರಬೇಕು ನಿಮಗೆ, ಯು ಶುಡ್ ನೋ the definition of fossils. They are traces or preserved traces of organisms that lived ages ago ಅಂತ ಗೊತ್ತಿರಬೇಕು. ನೆಕ್ಸ್ಟು ಟೈಪ್ಸ್ ಆಫ್ ಫಾಸಿಲ್ಸ್. ಸೊ ನಾನು ಸ್ಟಾರ್ಟಿಂಗಲ್ಲಿ ನಿಮಗೆ ಡಿಫ್ರೆಂಟ್ ಟೈಪ್ಸ್ ಆಫ್ ಫಾಸಿಲ್ಸ್ ತೋರಿಸಿದ್ದೆ. ರೆಸಿನ್ ಫಾಸಿಲ್ ತೋರಿಸಿದ್ದೆ, ಮೋಲ್ಡ್ ಫಾಸಿಲ್ ತೋರಿಸಿದ್ದೆ, ಇಂಪ್ರೆಷನ್ ಫಾಸಿಲ್ ತೋರಿಸಿದ್ದೆ. ಸೊ ಅದರದ್ದೆಲ್ಲ ಟೈಪ್ಸ್ ನಿಮಗೆ ಗೊತ್ತಿರಬೇಕು. ಆಮೇಲೆ ಹೌ ಡು ಯು ಡಿಟರ್ಮಿನ್ ದ ಏಜ್ ಆಫ್ ದ ಫಾಸಿಲ್ ಅಂತ ಗೊತ್ತಿರಬೇಕು. ಅದರಲ್ಲಿ ಯು ಹ್ಯಾವ್ ಆಬ್ಸಲ್ಯೂಟ್ ಡೇಟಿಂಗ್ ಆ್ಯಂಡ್ ರಿಲೇಟಿವ್ ಡೇಟಿಂಗ್. ಓಕೆನಾ. ನೆಕ್ಸ್ಟ್, ಹೌ ಆರ್ ಫಾಸಿಲ್ಸ್ ಕನ್ಸಿಡರ್ಡ್ ಎವಿಡೆನ್ಸಸ್ ಆಫ್ ಎವಲ್ಯೂಷನ್ ಅಂತ ಗೊತ್ತಿರಬೇಕು. ಈ ಕ್ವೆಶನಿಗೆ ಆನ್ಸರ್ ನಿಮಗೆ PYQ ಹೇಳ್ಕೊಟ್ಟಾಗ ತಿಳಿಸ್ಕೊಡ್ತೀನಿ. ಓಕೆನಾ. ಸೊ ದಿಸ್ ಇಸ್ ಆಲ್ ಯು ಹ್ಯಾವ್ ಟು ನೋ ಅಬೌಟ್ ಫಾಸಿಲ್ಸ್ ಆಯಿತಾ ಮಕ್ಕಳೇ. ಓಕೆ ಮಕ್ಕಳೇ, ಇಷ್ಟೊತ್ತವರೆಗೂ ನಾವು ಎವಲ್ಯೂಷನ್ ಬಗ್ಗೆ ಕಲ್ತ್ವಿ, ಹೆರಿಡಿಟಿ ಬಗ್ಗೆ ಕಲ್ತ್ವಿ, ಯಾರ್ಯಾರು ಫಾರ್ಮುಲೇಟ್ ಮಾಡಿದ್ರು ಅಂತಾನು ಕಲ್ತ್ವಿ. ಚಾರ್ಲ್ಸ್ ಡಾರ್ವಿನ್ ಅವರು ಥಿಯರಿ ಆಫ್ ಎವಲ್ಯೂಷನ್ ಕೊಟ್ಟರು, ಮತ್ತು ಗ್ರೆಗರ್ ಮೆಂಡೆಲ್ ಅವರು ಇನ್ಹೆರಿಟೆನ್ಸ್ದು ಲಾಸ್ ಕೊಟ್ಟರು ಅಂತ ಎಲ್ಲ ಕಲ್ತ್ವಿ. ಈಗ ಲೈಫ್ ಬಂದರೆ ತಾನೇ ಇವಾಲ್ವ್
ಇವಾಲ್ವ್ ಆಗೋಕ್ಕೆ ಸಾಧ್ಯ. ಲೈಫ್ ಬಂದರೆ ತಾನೇ ಇನ್ಹೆರಿಟೆನ್ಸ್ ಎಲ್ಲ ಕ್ಯಾರಿ ಔಟ್ ಆಗೋಕ್ಕೆ ಸಾಧ್ಯ. ಬಟ್ ಲೈಫ್ ಎಲ್ಲಿಂದ ಬಂತು ನಮ್ಮ ಪ್ಲಾನೆಟ್ ಮೇಲೆ? ವೇರ್ ಡಿಡ್ ಲೈಫ್ ಕಮ್ ಫ್ರಮ್? ದಟ್ ಇಸ್ ವಾಟ್ ವಿ ಆರ್ ಗೋಯಿಂಗ್ ಟು ಡಿಸ್ಕಸ್ ಇನ್ ಒರಿಜಿನ್ ಆಫ್ ಲೈಫ್, ಆಯಿತಾ ಮಕ್ಕಳೇ? ಸೊ ಒರಿಜಿನ್ ಆಫ್ ಲೈಫ್ ಅನ್ನೋ ಈ ಥಿಯರಿ ಬಗ್ಗೆ ಎಲ್ಲ ಥಿಂಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದು ಒಬ್ಬರು scientist. Who is that? His name is JBS Haldane, ಆಯಿತಾ ಮಕ್ಕಳೇ? ಸೊ JBS Haldane ಅವರು ಇವ್ರಿಗಿನ್ನ ಮುಂಚೆನೂ ಸೈಂಟಿಸ್ಟ್ ಯೋಚನೆ ಮಾಡಿದರು, ಬಟ್ ಅವ್ರು ಮುಂದೆ ತಂದಂತಹ ಥಿಯರೀಸ್ ಎಲ್ಲ ಯೂಶಲಿ ಏನು ತುಂಬ ಔಟ್ಲ್ಯಾಂಡಿಶ್ ಆಗಿತ್ತು. ಔಟ್ಲ್ಯಾಂಡಿಶ್ ಅಂದರೆ ತುಂಬ ಏನು ನಾನ್ಸೆನ್ಸಿಕಲ್ ಆಗಿತ್ತು, ಆಯಿತಾ? ಲೈಫ್ ಎಲ್ಲೆಲ್ಲಿಂದನೋ ಬರುತ್ತೆ, ಬೇರೆ ಪ್ಲಾನೆಟಿಂದ ಬಂತು ಅಂತ ಎಲ್ಲ ಆ ಸೈಂಟಿಸ್ಟ್ ಪ್ರೆಡಿಕ್ಟ್ ಮಾಡಿದರು, ಆಯಿತಾ? ಬಟ್ JBS Haldane ಅವ್ರು ಏನಿದ್ದಾರೆ, ಅವರು ತುಂಬ ಏನು ಸೈಂಟಿಫಿಕ್ ವೇಯಲ್ಲಿ ಲೈಫನ್ನು ಒರಿಜಿನ್ ಬಗ್ಗೆ ಥಿಂಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಆ್ಯಂಡ್ ಒಂದು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಏನಂದರೆ, JBS Haldane ಅವರು ಏನು ಒಂದಷ್ಟು ವರ್ಷಗಳಾದಮೇಲೆ ಇಂಡಿಯನ್ ಸಿಟಿಸನ್ ಆಗಿ ಏನು ಇಂಡಿಯನ್ ಸಿಟಿಸನ್ಶಿಪ್ ಸಿಕ್ತು, ಆಯಿತಾ, JBS Haldane ಅವ್ರಿಗೆ. ಸೊ ದಟ್ ಈಸ್ ಸಮಥಿಂಗ್ ವೆರಿ ಇಂಟ್ರೆಸ್ಟಿಂಗ್ ಅಬೌಟ್ ಹಿಮ್. ಸೊ JBS Haldane ಅವರು ಏನು ಅಂದ್ಕೊಂಡ್ರು ಅಂದರೆ, ಲೈಫ್ ಏನಿದೆ ನಮ್ಮ ಪ್ಲ್ಯಾನೆಟ್ ಮೇಲೆ ಇನಾರ್ಗ್ಯಾನಿಕ್ ಮಾಲಿಕ್ಯೂಲ್ಸಿಂದ ಬಂದಿರ್ಬೋದು ಅಂತ ಅಂದ್ಕೊಂಡ್ರು, ಆಯಿತಾ? ಇನಾರ್ಗ್ಯಾನಿಕ್ ಮಾಲಿಕ್ಯೂಲ್ಸ್, ಓಕೆನಾ? ಸೊ ಇನ್ಆರ್ಗ್ಯಾನಿಕ್ ಮಾಲಿಕ್ಯೂಲ್ಸಿಂದ ಸಿಂಪಲ್ ಆರ್ಗ್ಯಾನಿಕ್ ಮಾಲಿಕ್ಯೂಲ್ಸ್ ಬಂತೇನೋ? ಸಿಂಪಲ್ ಆರ್ಗ್ಯಾನಿಕ್ ಮಾಲಿಕ್ಯೂಲ್ಸ್, ಓಕೆನಾ? ಸಿಂಪಲ್ ಆರ್ಗ್ಯಾನಿಕ್ ಮಾಲಿಕ್ಯೂಲ್ಸಿಂದ ಕಾಂಪ್ಲೆಕ್ಸ್ ಆರ್ಗ್ಯಾನಿಕ್ ಮಾಲಿಕ್ಯೂಲ್ಸ್ ಫಾರ್ಮ್ ಆಯ್ತೇನೋ? ಕಾಂಪ್ಲೆಕ್ಸ್ ಆರ್ಗ್ಯಾನಿಕ್ ಮಾಲಿಕ್ಯೂಲ್ಸ್ ಫಾರ್ಮ್ ಆಯ್ತೇನೋ ಅಂತ JBS Haldane ಅವರು ಅಂದ್ಕೊಂಡ್ರು, ಆಯಿತಾ? ಬರೀ ಥಿಯರಿ ಅಥವಾ ಹೈಪೋಥಸಿಸ್ ಏನು ಸ್ಟೇಜಲ್ಲಿ ಬಿಟ್ಬಿಟ್ರೆ ಆಗತ್ತಾ? ಇಲ್ಲ ಅಲ್ವಾ? ಸೊ ಈ ಥಿಯರಿಗೆ ಪ್ರೂಫ್ ಕೂಡ ಬೇಕು ಅಲ್ವಾ? ಸೊ ಆ ಪ್ರೂಫ್ನ ಎಕ್ಸ್ಪೆರಿಮೆಂಟಲ್ ರೀತಿಯಲ್ಲಿ ಮುಂದೆ ಹಾಕಿದ್ದು ಎರಡು ಪರ್ಟಿಕ್ಯುಲರ್ ಸೈಂಟಿಸ್ಟ್ಸ್. ಯಾರದು? ದೋಸ್ ಸೈಂಟಿಸ್ಟ್ ವರ್ ಕಾಲ್ಡ್ ಸ್ಟ್ಯಾನ್ಲೆ ಎಲ್ ಮಿಲ್ಲರ್ ಹಾಗೂ ಹ್ಯಾರೋಲ್ಡ್ ಸಿ ಯೂರೆ, ಆಯಿತಾ ಮಕ್ಕಳೇ? ಸೊ ಮಿಲ್ಲರ್ ಹಾಗೂ ಯೂರೆ ಅವರು ಒಂದು ಪರ್ಟಿಕ್ಯುಲರ್ ಎಕ್ಸ್ಪೆರಿಮೆಂಟ್ನ ನಡೆಸಿದ್ರು. ಆ ಎಕ್ಸ್ಪೆರಿಮೆಂಟ್ನ ಇವತ್ತವರೆಗೂ ಮಿಲ್ಲರ್ ಆ್ಯಂಡ್ ಯೂರೆ ಎಕ್ಸ್ಪೆರಿಮೆಂಟ್ ಅಂತ ಕರೀತಾರೆ, ಆಯಿತಾ? ಮಿಲ್ಲರ್ ಆ್ಯಂಡ್ ಯೂರೆ ಎಕ್ಸ್ಪೆರಿಮೆಂಟ್, ಆಯಿತಾ ಮಕ್ಕಳೇ? ಸೊ ಈ ಎಕ್ಸ್ಪೆರಿಮೆಂಟ್ಗೆ ಒಂದು ಪರ್ಟಿಕ್ಯುಲರ್ ಟೈಪ್ ಆಫ್ ಸೆಟಪ್ನೇ ಅವರು ಯೂಸ್ ಮಾಡಿದ್ರು. ಆ ಎಕ್ಸ್ಪೆರಿಮೆಂಟ್ನ ಒಂದು ಪರ್ಟಿಕ್ಯುಲರ್ ವೇಯಲ್ಲಿ ಅರೇಂಜ್ ಮಾಡಿದ್ರು. ಆ್ಯಂಡ್ ಏನು ಪ್ರೂವ್ ಮಾಡೋಕ್ಕೆ ಟ್ರೈ ಮಾಡಿದ್ರು? ದಟ್ ಇನ್ಆರ್ಗ್ಯಾನಿಕ್ ಮಾಲಿಕ್ಯೂಲ್ಸಿಂದ ಆರ್ಗ್ಯಾನಿಕ್ ಲೈಫ್ ಬಂದಿರಬಹುದು ಅಂತ ಪ್ರೂವ್ ಮಾಡೋಕ್ಕೆ ಟ್ರೈ ಮಾಡಿದ್ರು, ಆಯಿತಾ? ಸೊ ಆ ಎಕ್ಸ್ಪೆರಿಮೆಂಟಿನ ಸೆಟಪ್ ಹೇಗಿತ್ತು ಅಂತ ನೋಡ್ಕೊಂಡು ಬರೋಣ, ಆಯಿತಾ? ಎಸ್, ಸೊ ದಿಸ್ ಇಸ್ ಅಬೌಟ್ ದ ಮಿಲ್ಲರ್ ಆ್ಯಂಡ್ ಯೂರೆನೆ ಅಂತ ಬರುತ್ತೆ ನನಗೆ ಯಾವಾಗಲೂ, ಬಟ್ ಯಾ, ಇಟ್ ವಾಸ್ ಮಿಲ್ಲರ್ ಆ್ಯಂಡ್ ಯೂರೆ ಅವರ ಎಕ್ಸ್ಪೆರಿಮೆಂಟಿನ ಸೆಟಪ್, ಆಯಿತಾ ಮಕ್ಕಳೇ ಇದು? ಸೊ ಇವ್ರು ಏನು ಮಾಡೋಕ್ಕೆ ಟ್ರೈ ಮಾಡಿದ್ರು ಅಂದರೆ, ಎರಡು ಸೈಂಟಿಸ್ಟ್ ನಮ್ಮ ಏನ್ಷಿಯಂಟ್ ಅರ್ತ್, ನಾವು ಏನು ಬಿಗ್ ಬ್ಯಾಂಗ್ ಎಲ್ಲ ಆದಮೇಲೆ ಅರ್ತ್ ಏನು ಸೃಷ್ಟಿ ಆಯಿತು, ಆ ಟೈಮಲ್ಲಿ ಅರ್ತ್ ಮೇಲೆ ಇದ್ದಿದ್ದಂತಹ ಕಂಡೀಷನ್ಸ್ನ ಮಿಮಿಕ್ ಮಾಡೋಕ್ಕೆ ಟ್ರೈ ಮಾಡಿದ್ರು, ಆಯಿತಾ? ಅದೇ ರೀತಿ ಕಂಡೀಷನ್ಸ್ನ ಈ ಎಕ್ಸ್ಪೆರಿಮೆಂಟಲ್ಲಿ ತರೋಕ್ಕೆ ಟ್ರೈ ಮಾಡಿದ್ರು, ಆಯಿತಾ? ಏನಕ್ಕೆ? ಬಿಕಾಸ್ ಏನು ಹ್ಯಾಲ್ಡೇನ್ ಅವ್ರು ಹೇಳಿದರು ದಟ್ ಆ ಕಂಡೀಷನ್ಸಲ್ಲಿ ಮಾತ್ರ ಏನು ಲೈಫ್ ಫಾರ್ಮ್ ಆಗ್ಬೋದು, ಆ ರೀತಿ ಕಂಡೀಷನ್ಸಲ್ಲಿ ಮಾತ್ರ ಇನ್ಆರ್ಗ್ಯಾನಿಕ್ ಮಾಲಿಕ್ಯೂಲ್ಸ್ ಆರ್ಗ್ಯಾನಿಕ್ ಮಾಲಿಕ್ಯೂಲ್ಸ್ ಆಗಿ ಕನ್ವರ್ಟ್ ಆಗ್ಬೋದು ಅಂತ ಹ್ಯಾಲ್ಡೇನ್ ಅವ್ರು ಹೇಳಿದ್ರು ಅಲ್ವಾ? ದೇರ್ ಫೋರ್ ಮಿಲ್ಲರ್ ಆ್ಯಂಡ್ ಯೂರೆ ಅವರು ಆ ಕಂಡೀಷನ್ಸ್ನೇ ರೆಪ್ಲಿಕೇಟ್ ಮಾಡೋಕ್ಕೆ ಟ್ರೈ ಮಾಡಿದ್ರು, ಆಯಿತಾ? ಹೇಗೆ ಮಾಡಿದ್ರು ಅದನ್ನು? ಎಸ್, ಸೊ ವಿ ಹ್ಯಾವ್ ಆರ್ ಏನ್ಷಿಯಂಟ್ ಅರ್ತ್ ಮೇಲೆ ಕಂಡೀಷನ್ಸ್ ಹೇಗಿತ್ತು? ಏನು ಅಮೋನಿಯಾ, ಮೀಥೇನ್, ಹೈಡ್ರೋಜನ್ ಸಲ್ಫೈಡ್ ರೀತಿಯ ಗ್ಯಾಸಸ್ ತುಂಬ ಜಾಸ್ತಿ ಪ್ರಮಾಣದಲ್ಲಿತ್ತು. ಆ್ಯಂಡ್ ಆಕ್ಸಿಜನ್ ಏನಿದೆ ಅದು ಏನು ಅರ್ತ್ ಮೇಲೆ ಆ ಟೈಮಲ್ಲಿ ಇರಲೇ ಇಲ್ಲ, ಆಯಿತಾ? ದೇರ್ ಫೋರ್ ಅವರ ಎಕ್ಸ್ಪೆರಿಮೆಂಟಲ್ಲಿ ಕೂಡ ಸ್ಟ್ಯಾನ್ಲೆ ಆ್ಯಂಡ್ ಮಿಲ್ಲರ್ ಅವರು ಏನು ವಾಟರ್ ಆಗಿರಲಿ, ಮೀಥೇನ್ ಆಗಿರಲಿ, ಅಮೋನಿಯಾ ಆಗಿರಲಿ, ಹೈಡ್ರೋಜನ್ ಸಲ್ಫೈಡ್ ಆಗಿರಲಿ, ಆ ರೀತಿಯ ಗ್ಯಾಸಸ್ನ ಯೂಸ್ ಮಾಡಿಕೊಂಡ್ರು, ಆಯಿತಾ? ಓಕೆ, ನೆಕ್ಸ್ಟ್ ಕಂಡೀಷನ್ ಏನು? ಎಸ್, ಸೊ ಅರ್ತ್ ಮೇಲೆ ಆ ಟೈಮಲ್ಲಿ ಏನ್ಷಿಯಂಟ್ ಅರ್ತ್ ಮೇಲೆ ತುಂಬ ಮಟ್ಟಕ್ಕೆ ಲೈಟ್ನಿಂಗ್ ಕಾಣಿಸ್ಕೋತಿತ್ತು, ಆಯಿತಾ? ಸೊ ಲೈಟ್ನಿಂಗ್ ಕಾಣಿಸ್ಕೋತಿತ್ತು. ಸೊ ಈ ಕಂಡೀಷನ್ನ ಮಿಮಿಕ್ ಮಾಡೋಕ್ಕೆ ಅವರು ಎಲೆಕ್ಟ್ರಿಕಲ್ ಸ್ಪಾರ್ಕ್ಸ್ನ ಆ ಸೆಟಪಲ್ಲಿ ಪಾಸ್ ಮಾಡಿದ್ರು, ಆಯಿತಾ? ಓಕೆ, ನೆಕ್ಸ್ಟ್ ಕಂಡೀಷನ್ ಏನು? ಅರ್ತ್ ಮೇಲೆ ಆಗ ಟೆಂಪರೇಚರ್ಸ್ ತುಂಬ ಕಡಿಮೆ ಇತ್ತು. ದೇರ್ ಫೋರ್ ಏನು ಬಿಲೋ 100 ಡಿಗ್ರೀಸ್ ಈ ಸೆಟಪ್ಪಿನ ಟೆಂಪರೇಚರ್ನ ಕೂಡ ಮಿಲ್ಲರ್ ಅವರು ಹಾಗೂ ಯೂರೆ ಅವರು ಮೇಂಟೈನ್ ಮಾಡಿದ್ರು, ಆಯಿತಾ? ಎಷ್ಟು ದಿನದವರೆಗೂ ಮೇಂಟೈನ್ ಮಾಡಿದ್ರು? 1 ವೀಕ್ವರೆಗೂ
ಇದೇ ರೀತಿ ಕಂಡೀಷನ್ಸ್ನ ಈ ಸೆಟಪ್ಪಲ್ಲಿ ಮೇಂಟೈನ್ ಮಾಡಿದ್ರು. ಸೊ 1 ವೀಕ್ ಆದಮೇಲೆ ಅವ್ರು ಏನು ಅಬ್ಸರ್ವ್ ಮಾಡಿದ್ರು ಮಕ್ಕಳೇ, ದ್ಯಾಟ್ ಅಬ್ಸರ್ವೇಷನ್ ಇಸ್ ವಾಟ್ ಗೇವ್ ಸಾಲಿಡ್ ಪ್ರೂಫ್ ಫಾರ್ ದ ಥಿಯರಿ ಆಫ್ ಒರಿಜಿನ್ ಆಫ್ ಲೈಫ್ ಆಯಿತಾ. ಸೊ ಅವ್ರು ಏನು ಅಬ್ಸರ್ವ್ ಮಾಡಿದ್ರು ಅಂದರೆ, ಮೀಥೇನ್ ಏನು ಗ್ಯಾಸ್ ಫಾರ್ಮಲ್ಲಿ ಇತ್ತು ಅಲ್ವಾ, ಸೊ ಈ ಮೀಥೇನಲ್ಲಿ ಇದ್ದಿದ್ದಂತಹ ಕಾರ್ಬನ್ ಏನಿತ್ತು, 15% ಆಫ್ ದಿಸ್ ಕಾರ್ಬನ್ ವಾಸ್ ಕನ್ವರ್ಟೆಡ್ ಟು ಸಿಂಪಲ್ ಆರ್ಗ್ಯಾನಿಕ್ ಮಾಲಿಕ್ಯೂಲ್ಸ್. ಆ್ಯಂಡ್ ಒನ್ ಎಕ್ಸಾಂಪಲ್ ಆಫ್ ದ ಸಿಂಪಲ್ ಆರ್ಗ್ಯಾನಿಕ್ ಮಾಲಿಕ್ಯೂಲ್ಸ್ ವರ್ amino acids. So ಏನಾಯಿತು, ಬೇಸಿಕಲಿ ಮೀಥೇನ್ ಇಸ್ ಅನ್ ಇನ್ಆರ್ಗ್ಯಾನಿಕ್ ಮಾಲಿಕ್ಯೂಲ್. ಇನ್ಆರ್ಗ್ಯಾನಿಕ್ ಮಾಲಿಕ್ಯೂಲಿಂದ ಆರ್ಗ್ಯಾನಿಕ್ ಮಾಲಿಕ್ಯೂಲ್ ಫಾರ್ಮ್ ಆಯಿತು ಇನ್ ಮಿಲ್ಲರ್ ಆ್ಯಂಡ್ ಯೂರೇಸ್ ಎಕ್ಸ್ಪೆರಿಮೆಂಟ್ ಆಯಿತಾ. ಸೊ at the end of the week, 15% of carbon from methane was converted to simple compounds of carbon, including amino acids. So Haldane avara ಥಿಯರಿಗೆ ಸಾಲಿಡ್ ಪ್ರೂಫ್ ಕೊಟ್ಟರು ಮಿಲ್ಲರ್ ಹಾಗೂ ಯೂರೇ ತಮ್ಮ ಎಕ್ಸ್ಪೆರಿಮೆಂಟಿಂದ ಆಯ್ತಾ ಮಕ್ಕಳೇ. ಸೊ ಅಮೈನೋ ಆಸಿಡ್ಸ್ ಬಂದ್ಬಿಡ್ತು, ಇದಕ್ಕೆ ಏನು ಹೇಳ್ತಿದ್ದೀರಾ ಮ್ಯಾಮ್, ಸೊ ವಾಟ್ ಇಫ್ ಅಮೈನೋ ಆಸಿಡ್ಸ್ ಆರ್ ಹಿಯರ್ ಅಂತ ಕೇಳ್ಬೋದು ನೀವು. ಸೊ ನಿಮ್ಗೇನು ಗೊತ್ತಿರಬೇಕು, ಅಮೈನೋ ಆಸಿಡ್ಸಿಂದ ಪ್ರೋಟೀನ್ಸ್ ಫಾರ್ಮ್ ಆಗುತ್ತೆ ಆ್ಯಂಡ್ ಪ್ರೋಟೀನ್ಸಿಂದಾನೇ ಲಿವಿಂಗ್ ಆರ್ಗ್ಯಾನಿಸಮ್ಸ್ ಫಾರ್ಮ್ ಆಗೋದು ಅಲ್ವಾ. ಸೊ ಅಮೈನೋ ಆಸಿಡ್ಸ್ ಆರ್ ಸಿಂಪಲ್ ಆರ್ಗ್ಯಾನಿಕ್ ಮಾಲಿಕ್ಯೂಲ್ಸ್ ಆ್ಯಂಡ್ ಈ ಸಿಂಪಲ್ ಆರ್ಗ್ಯಾನಿಕ್ ಮಾಲಿಕ್ಯೂಲ್ಸಿಂದ ಪ್ರೋಟೀನ್ಸ್ ರೀತಿಯ ಕಾಂಪ್ಲೆಕ್ಸ್ ಆರ್ಗ್ಯಾನಿಕ್ ಮಾಲಿಕ್ಯೂಲ್ಸ್ ಫಾರ್ಮ್ ಆಗೋದು. ನಮ್ಮ ಬಾಡಿ ಏನರಿಂದ ಫಾರ್ಮ್ ಆಗಿರೋದು ಮಕ್ಕಳೇ, ಇಟ್ ಈಸ್ ಮೇಡ್ ಅಪ್ ಆಫ್ ಕಾಂಪ್ಲೆಕ್ಸ್ ಆರ್ಗ್ಯಾನಿಕ್ ಮಾಲಿಕ್ಯೂಲ್ಸ್ ಲೈಕ್ ಕಾರ್ಬೋಹೈಡ್ರೇಟ್ಸ್, ಅಮೈನೋ ಆಸಿಡ್ಸ್, ವೈಟಮಿನ್ಸ್ ಆ್ಯಂಡ್ ಮಿನರಲ್ಸ್ ಅಲ್ವಾ. ಸೊ ದಿಸ್ ವಾಸ್ ದ ಸಾಲಿಡ್ ಪ್ರೂಫ್ ಫಾರ್ ಥಿಯರಿ ಆಫ್ ಒರಿಜಿನ್ ಆಫ್ ಲೈಫ್ ಆಯಿತಾ ಮಕ್ಕಳೇ. ಓಕೆ, ಎಸ್ ಲಾಸ್ಟಲ್ಲಿ ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಒಂದು ಕ್ವೆಶನ್ ಇದೆ. ವಾಟ್ ಇಸ್ ದ್ಯಾಟ್ ಕ್ವೆಶ್ಚನ್? ಇಟ್ ಆಸ್ಕ್ಸ್ ಇಫ್ ಲೈಫ್ ಕ್ಯಾನ್ ಒರಿಜಿನೇಟ್ ಟುಡೇ, ವಾಟ್ಸ್ ಯುವರ್ ಆನ್ಸರ್ ಟು ದ್ಯಾಟ್? ಇವತ್ತಿನ ಟೈಮಲ್ಲಿ, ಇವತ್ತಿನ ಕಂಡೀಷನ್ಸಲ್ಲಿ ಲೈಫು ಒರಿಜಿನೇಟ್ ಆಗ್ಬೋದಾ ಅಂತ ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಕ್ವೆಶನ್ ಕೇಳಿದ್ದಾರೆ. ಇವತ್ತು ನೆನ್ಪು ಮಾಡ್ಕೊಳ್ಳಿ, ಹೇರಳವಾಗಿ ಆಕ್ಸಿಜನ್ ಇದೆ, ಮೀಥೇನ್ ಹಾಗೂ ಹೈಡ್ರೋಜನ್ ಸಲ್ಫೈಡ್ ರೀತಿಯ ಗ್ಯಾಸಸ್ ತುಂಬ ಕಡಿಮೆ ಪ್ರಮಾಣದಲ್ಲಿದೆ. ಲೈಟ್ನಿಂಗ್ ಹಾಗೂ ಸ್ಪಾರ್ಕ್ ಕೂಡ, ಲೈಟ್ನಿಂಗ್ ಕಂಡೀಷನ್ಸ್ ಕೂಡ ತುಂಬ ಕಡಿಮೆ ಪ್ರಮಾಣದಲ್ಲಿ ಆಗುತ್ತೆ. ಆ್ಯಂಡ್ ಟೆಂಪರೇಚರ್ಸ್ ಆಫ್ ದ ಅರ್ತ್ ಆರ್ ಆಲ್ಸೋ ರೈಸಿಂಗ್. ಸೊ ಇವತ್ತಿನ ಕಂಡೀಷನ್ಸಲ್ಲಿ ಲೈಫ್ ಒರಿಜಿನೇಟ್ ಆಗ್ಬೋದಾ ಅಂತ ಕ್ವೆಶನ್ ಕೇಳಿದ್ದಾರೆ ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ. ಇದ್ರ ಬಗ್ಗೆ ಆನ್ಸರ್ನ ನಮ್ಮ ಕಮೆಂಟ್ ಸೆಕ್ಷನಲ್ಲಿ ಕೊಡಿ ಆಯಿತಾ. ಓಕೆ ನೆಕ್ಸ್ಟ್ ಕಾನ್ಸೆಪ್ಟ್ ಬಂದು ಎವಲ್ಯೂಷನ್ ಬೈ ಸ್ಟೇಜಸ್ ಆಯಿತಾ ಮಕ್ಕಳೇ. ಸೊ ನಿಮ್ಗೆ ಗೊತ್ತಿರೋ ಹಂಗೆ ನಮ್ಮ ಇವತ್ತು ಅಸ್ತಿತ್ವದಲ್ಲಿರುವಂಥ ಎಲ್ಲ ಆರ್ಗನ್ ಕ್ರಮೇಣ ಎಷ್ಟೊಂದು ಜನ್ರೇಷನ್ಸ್ ಮಟ್ಟಿಗೆ ನಡೆದಿರುವಂಥ ವೇರಿಯೇಷನ್ಸಿಂದ ಬಂದಿರೋದು ಅಲ್ವಾ. ಫಾರ್ ಎಕ್ಸಾಂಪಲ್ ನಮ್ಮ ಕಣ್ಣುಗಳನ್ನ ತೊಗೊಳ್ಳೋಣ ಆಯಿತಾ ಮಕ್ಕಳೇ. ಸೊ ಕಣ್ಣು ಇಸ್ ಎಸ್ಪೆಷಲಿ ಹ್ಯೂಮನ್ ಐಸ್ ಸಚ್ ಅ ಕಾಂಪ್ಲೆಕ್ಸ್ ಆರ್ಗನ್ ಅಲ್ವಾ. ನಮಗೆ ನರ್ವಸ್ ಸಿಸ್ಟಮ್ ಇನ್ವಾಲ್ವ್ ಆಗುತ್ತೆ ಕಣ್ಣಲ್ಲಿ, ಮಸ್ಕ್ಯುಲರ್ ಸಿಸ್ಟಮ್ ಇನ್ವಾಲ್ವ್ ಆಗುತ್ತೆ, ಕನೆಕ್ಟಿವ್ ಟಿಶ್ಯೂಸ್ ಇನ್ವಾಲ್ವ್ ಆಗಿರುತ್ತೆ ಕಣ್ಣಲ್ಲಿ. ಇಟ್ ಇಸ್ ಸಚ್ ಅಷ್ಟು ಸಿಸ್ಟಮ್ಸ್ ಒಟ್ಟಿಗೆ ಪರ್ಫೆಕ್ಟಾಗಿ ಕೆಲಸ ಮಾಡಿದ್ರೆ ಮಾತ್ರ ಕಣ್ಣುಗಳು ಪರ್ಫೆಕ್ಟಾಗಿ ಕೆಲಸ ಮಾಡೋದು ಅಲ್ವಾ. ಸೊ ನಮ್ಮ ಹ್ಯೂಮನ್ ಬೀಯಿಂಗ್ಸಲ್ಲಿ ಇಷ್ಟು ಕಾಂಪ್ಲೆಕ್ಸ್ ಕಣ್ಣು ಡೆವಲಪ್ ಆಗಬೇಕು ಅಂದರೆ ಇಷ್ಟೊಂದು ರೀತಿಯ ವೇರಿಯೇಷನ್ಸ್ ಎಷ್ಟೊಂದು ಜನ್ರೇಷನ್ಸ್ ಮಟ್ಟಿಗೆ ಸೆಲೆಕ್ಟ್ ಆಗ್ತಾ ಹೋಗಿರಬೇಕು ಅಲ್ವಾ. ಸೊ ದಟ್ ಈಸ್ ವಾಟ್ ವಿ ಆರ್ ಗೋಯಿಂಗ್ ಟು ಡಿಸ್ಕಸ್ ಅಂಡರ್ ಎವಲ್ಯೂಷನ್ ಬೈ ಸ್ಟೇಜಸ್ ಆಯಿತಾ. ಹೌ ಡಿಡ್ ಐಸ್ ಗೆಟ್ ಕಂಟಿನ್ಯೂಸ್ಲಿ ಸೆಲೆಕ್ಟೆಡ್ ಥ್ರೂ ಎವ್ರಿ ಸ್ಟೇಜ್ ಆಫ್ ಎವಲ್ಯೂಷನ್? ಸೊ ಕಣ್ಣುಗಳು ಇವತ್ತಿಗೆ ಆಬ್ವಿಯಸ್ಲಿ ಸರ್ವೈವಲ್ ಅಡ್ವಾಂಟೇಜ್ ಕೊಡುತ್ತೆ. ಕಣ್ಣಿರುವಂತಹ ಪ್ರತಿಯೊಂದು ಪ್ರಾಣಿಗೆ ತನ್ನ ಎನ್ವೈರ್ನ್ಮೆಂಟ್ನ ಸೆನ್ಸ್ ಮಾಡೋಕ್ಕೆ ಒಂದು ಎಕ್ಸ್ಟ್ರಾ ಸೆನ್ಸ್ ಆರ್ಗನ್ ಇದೆ ಅಲ್ವಾ. ಸೊ ಕಣ್ಣಿಲ್ಲದೆ ಇರುವಂತಹ ಪ್ರಾಣಿಗೆ ಕಂಪೇರ್ ಮಾಡಿದ್ರೆ ಕಣ್ಣಿರುವಂತಹ ಪ್ರಾಣಿಗಳು ಆರ್ ಆಲ್ವೇಸ್ ಅಟ್ ಅ ಸರ್ವೈವಲ್ ಅಡ್ವಾಂಟೇಜ್. ಬಟ್ ಈ ಕಣ್ಣುಗಳು ಕಂಟಿನ್ಯೂಸ್ ಆಗಿ ಹೇಗೆ ಸೆಲೆಕ್ಟ್ ಆಗ್ತಾ ಹೋಯಿತು? ಸೊ ಕಣ್ಣುಗಳು ಯಾವಾಗಲೂ ಈ ಕಾಂಪ್ಲೆಕ್ಸ್ ಕಣ್ಣಿರೋ ರೀತಿಯಲ್ಲೇ ಇರಲಿಲ್ಲ ಆಯಿತಾ. ಸ್ಟಾರ್ಟಿಂಗಲ್ಲಿ ಮೇ ಬಿ ಫೋಟೋ ರಿಸೆಪ್ಟರ್ಸ್ ಬಂತೇನೋ, ಫೋಟೋ ರಿಸೆಪ್ಟರ್ಸ್ ಬಂದ ಮೇಲೆ ಕಣ್ಣಿನ ಸ್ಟ್ರಕ್ಚರ್ ಈ ರೀತಿ ಚೇಂಜ್ ಆಯ್ತೇನೋ, ಅದಾದಮೇಲೆ ನರ್ವಸ್ ಸಿಸ್ಟಮ್ ಇನ್ವಾಲ್ವ್ ಆಯ್ತೇನೋ, ಅದಾದಮೇಲೆ ಲೆನ್ಸ್ ಡೆವಲಪ್ ಆಯ್ತೇನೋ, ಲೆನ್ಸ್ ಡೆವಲಪ್ ಆದಮೇಲೆ ಐರಿಸಸ್ ಬಂತೇನೋ. ಸೊ ಎಷ್ಟೊಂದು ಸ್ಟೇಜಸ್ಸಲ್ಲಿ ಕಣ್ಣುಗಳು ಡೆವಲಪ್ ಆಗ್ತಾ ಹೋಯಿತು. ಬಟ್ ಪ್ರತಿಯೊಂದು ಸ್ಟೇಜಲ್ಲೂ ಕಣ್ಣು ಹೇಗೆ ನ್ಯಾಚುರಲಿ ಸೆಲೆಕ್ಟ್ ಆಗ್ತಾ ಹೋಯಿತು ಅಂತ ನಿಮಗೆ ನಾವು ಕ್ವೆಶನ್ ಮಾಡ್ಕೋಬೇಕು ಆಯಿತಾ. ಆ್ಯಂಡ್ ಇನ್ನೊಂದೇನು ನೆನ್ಪಿಟ್ಕೋಬೇಕು ಅಂದರೆ ಕಣ್ಣುಗಳೇನಿದೆ, ದೀಸ್ ಆರ್ ಇಂಪಾರ್ಟೆಂಟ್ ಎಕ್ಸಾಂಪಲ್ಸ್ ಆಫ್ ಆನಲೋಗಸ್ ಆರ್ಗನ್ಸ್ ಆಯಿತಾ. ಆನಲೋಗಸ್ ಆರ್ಗನ್ಸ್ ಏನಕ್ಕೆ ಇದನ್ನು ಆನಲಾಗಸ್ ಆರ್ಗನ್ಸ್ ಅಂತ ಕರಿತಿದ್ದೀನಿ? ಬಿಕಾಸ್ ಇಲ್ಲಿ ನೋಡಿ, ಇದು ಬಂದು ಆಕ್ಟೋಪಸ್ ಕಣ್ಣು ಆಯಿತಾ ಮಕ್ಕಳೇ, ಆ್ಯಂಡ್ ಇದು ಬಂದು ಇನ್ಸೆಕ್ಟ್ ಕಣ್ಣು, ಆ್ಯಂಡ್ ದಿಸ್ ಇಸ್ ಆರ್ ಹ್ಯೂಮನ್ ಐಸ್ ಆಯಿತಾ. ಆ್ಯಸ್ ಯು ಕ್ಯಾನ್ ಸಿ ದೇ ಹ್ಯಾವ್ ಕಂಪ್ಲೀಟ್ಲಿ ಡಿಫ್ರೆಂಟ್ ಸ್ಟ್ರಕ್ಚರ್ಸ್, ದೇ ಹ್ಯಾವ್ ವೆರಿ ಡಿಫ್ರೆಂಟ್ ಸ್ಟ್ರಕ್ಚರ್ಸ್, ಬಟ್ ಫಂಕ್ಷನ್ ಏನು? ಅಟ್ ದ ಎಂಡ್ ಆಫ್ ದ ಡೇ ಐಸ್ ಆರ್ ಬೀಯಿಂಗ್ ಯೂಸ್ ಟು
ಪರ್ಸೀವ್ ದ ಎನ್ವೈರನ್ಮೆಂಟ್. ಕಣ್ಣನ್ನು ನೋಡೋಕ್ಕೇ ಯೂಸ್ ಮಾಡಿ. ಆಕ್ಟೋಪಸ್ಸು ಕಣ್ಣನ್ನು ನೋಡೋ ಪರ್ಪಸ್ಸಿಗೆ ಯೂಸ್ ಮಾಡುತ್ತೆ, ಇನ್ಸೆಕ್ಟ್ಸ್ ಕೂಡ ಕಣ್ಣನ್ನು ನೋಡೋ ಪರ್ಪಸ್ಸಿಗೆ ಯೂಸ್ ಮಾಡುತ್ತೆ, ಹ್ಯೂಮನ್ ಬೀಯಿಂಗ್ಸ್ ಕೂಡ ಕಣ್ಣನ್ನು ನೋಡೋ ಪರ್ಪಸ್ಸಿಗೆ ಯೂಸ್ ಮಾಡುತ್ತೆ ಆಯಿತಾ. ಸೊ ವಾಟ್ ಆರ್ ವಿ ಟ್ರೈಂಗ್ ಟು ಸೇ, ಈ ಕಾಂಪ್ಲೆಕ್ಸ್ ಆರ್ಗನ್ಸ್ ಡೆವಲಪ್ ಆಗೋಕ್ಕೆ ಎಷ್ಟೊಂದು ಸ್ಟೇಜಸ್ ರಿಕ್ವೈರ್ ಆಯಿತು. ಬಟ್ ಪ್ರತಿಯೊಂದು ಸ್ಟೇಜಲ್ಲೂ ದೀಸ್ ಆರ್ಗನ್ಸ್ ವರ್ ನ್ಯಾಚುರಲಿ ಸೆಲೆಕ್ಟೆಡ್ ಬಿಕಾಸ್ ದೇ ವರ್ ಗಿವಿಂಗ್ ಅಸ್ ಸರ್ವೈವಲ್ ಅಡ್ವಾಂಟೇಜ್ ಆಯಿತಾ. ಸರ್ವೈವಲ್ ಅಡ್ವಾಂಟೇಜ್ ಕೊಡ್ತಿತ್ತು. ಕಣ್ಣಿರುವಂಥ ಪ್ರಾಣಿಗೆ ತನ್ನ ಎನ್ವೈರ್ನ್ಮೆಂಟ್ನ ಸೆನ್ಸ್ ಮಾಡೋಕ್ಕಾಗತ್ತೆ ಆ್ಯಂಡ್ ಪ್ರೆಡೇಟರ್ಸ್ ಬರ್ತಿದೆಯಾ ಇಲ್ವಾ, ಯಾವ ಕಡೆಯಿಂದ ಪ್ರೆಡೇಟರ್ ಬರ್ತಿದೆ ಅಂತ ಎಲ್ಲ ನೋಡೋಕ್ಕೆ ಆಗುತ್ತೆ. ಬಿಕಾಸ್ ಐಸ್ ಆರ್ ಗಿವಿಂಗ್ ಅ ಸರ್ವೈವಲ್ ಅಡ್ವಾಂಟೇಜ್, ಇಟ್ ಈಸ್ ಬೀಂಗ್ ನ್ಯಾಚುರಲಿ ಸೆಲೆಕ್ಟೆಡ್ ಅಟ್ ಎವ್ರಿ ಸ್ಟೇಜ್ ಆಯಿತಾ ಮಕ್ಕಳೇ. ಇದರದ್ದು ಇನ್ನೊಂದು ಎಕ್ಸಾಂಪಲ್ ನೋಡೋಣ. ವಾಟ್ ಇಸ್ ದ್ಯಾಟ್? ಎಸ್, ಇಟ್ ಈಸ್ ಫೆದರ್ಸ್ ಆಯಿತಾ. ಮುಂಚೆ ಡೈನೋಸಾರ್ಸ್ ಟೈಮಲ್ಲಿ ಫೆದರ್ಸ್ ವರ್ ಮೇಜರ್ಲಿ ಬೀಂಗ್ ಯೂಸ್ಡ್ ಫಾರ್ ಇನ್ಸುಲೇಷನ್ ಅಥವಾ ಹೀಟ್ ಲಾಸ್ನ ಪ್ರಿವೆಂಟ್ ಮಾಡೋಕ್ಕೆ ಫೆದರ್ಸ್ ಯೂಸ್ ಆಗ್ತಿತ್ತು. ಇವತ್ತು ಕೂಡ ಫೆದರ್ಸ್ ಅಸ್ತಿತ್ವದಲ್ಲಿದೆ ಅಲ್ವಾ, ಎಲ್ಲಿದೆ? ಬರ್ಡ್ಸಲ್ಲಿ ಇದೆ ಅಲ್ವಾ ಮಕ್ಕಳೇ. ಬಟ್ ಇವತ್ತು ಫೆದರ್ಸ್ ಏನಕ್ಕೆ ಯೂಸ್ ಆಗ್ತಿದೆ? ಬಿಕಾಸ್ ಅದು ಹಾರಾಟಕ್ಕೆ ಹೆಲ್ಪ್ ಮಾಡುತ್ತೆ ನಮ್ಮ ಬರ್ಡ್ಸಲ್ಲಿ. ಫೆದರ್ಸ್ ಡಿಫ್ರೆಂಟ್ ಪರ್ಪಸ್ನ ಸರ್ವ್ ಮಾಡ್ತಿದ್ರು. ಇಷ್ಟು ತಲೆಮಾರುಗಳಲ್ಲೂ ಇಟ್ ವಾಸ್ ನ್ಯಾಚುರಲಿ ಸೆಲೆಕ್ಟೆಡ್. ಇಷ್ಟು ತಲೆಮಾರಿನಲ್ಲೂ ಇಟ್ ವಾಸ್ ನ್ಯಾಚುರಲಿ ಸೆಲೆಕ್ಟೆಡ್. ಏನಕ್ಕೆ? Why were feathers selected? Because it gave these organisms a survival advantage. So ನಾನು ಏನು ಹೇಳಕ್ಕೆ ಟ್ರೈ ಮಾಡ್ತಿದ್ದೀನಿ ಅಂದರೆ, ಎಷ್ಟು ಸ್ಟೇಜಸ್ಸಲ್ಲಿ ಈ ರೀತಿಯ ಸ್ಟ್ರಕ್ಚರ್ಸ್ ಡೆವಲಪ್ ಆದ್ರೂ ಪ್ರತಿಯೊಂದು ಸ್ಟೇಜಲ್ಲೂ ದೇ ಆರ್ ಗೋಯಿಂಗ್ ಟು ಬಿ ನ್ಯಾಚುರಲಿ ಸೆಲೆಕ್ಟೆಡ್ ಬಿಕಾಸ್ ದೇ ಗಿವ್ ಅ ಸರ್ವೈವಲ್ ಅಡ್ವಾಂಟೇಜ್ ಟು ದ ಆರ್ಗ್ಯಾನಿಸಮ್ ಆಯಿತಾ. ಸೊ ಇದು ಒಂದು ನ್ಯಾಚುರಲ್ ಸೆಲೆಕ್ಷನ್ ಅಲ್ವಾ. ಇದನ್ನು ನಾವು ಆರ್ಟಿಫಿಷಿಯಲ್ ಸೆಲೆಕ್ಷನ್ ಬೇಸಿಸ್ ಮೇಲೂ ಅರ್ಥ ಮಾಡ್ಕೋಬೋದು ಆಯಿತಾ. ವೇರ್ ಡಸ್ ದಿಸ್ ಆರ್ಟಿಫಿಷಿಯಲ್ ಸೆಲೆಕ್ಷನ್ ಕಮ್ ಇನ್? ಆರ್ಟಿಫಿಷಿಯಲ್ ಸೆಲೆಕ್ಷನ್ನ ನಾವು ಫಾರ್ಮರ್ಸ್ ಏನಿದ್ದಾರೆ ವೈಲ್ಡ್ ಕ್ಯಾಬೇಜಿಂದ ಎಷ್ಟು ರೀತಿಯ ವೆಜಿಟೇಬಲ್ಸ್ ತಯಾರು ಮಾಡಿದಾರೋ ಆ ಫಿನಾಮಿನಾನ ನೋಡ್ಕೊಂಡು ಅರ್ಥ ಮಾಡ್ಕೋಬೋದು ಆಯಿತಾ. ಸೊ ಈ ವೈಲ್ಡ್ ಕ್ಯಾಬೇಜ್ ಏನಿದೆ ಇದು ಈ ರೀತಿಯಲ್ಲಿ ಕಾಣಿಸುತ್ತೆ ಆಯಿತಾ ಮಕ್ಕಳೇ. ಸೊ ಈ ವೈಲ್ಡ್ ಕ್ಯಾಬೇಜಲ್ಲಿ ಅಗೇನ್ ವೇರಿಯೇಷನ್ಸ್ ಇರುತ್ತೆ, ಎಷ್ಟೊಂದು ರೀತಿಯ ವೈಲ್ಡ್ ಕ್ಯಾಬೇಜಸ್ ಇರುತ್ತೆ. ಸೊ ಆ ವೇರಿಯೇಷನ್ಸ್ನ ಮ್ಯಾನಿಪ್ಯುಲೇಟ್ ಮಾಡ್ಕೊಂಡು ಒಂದು ಪರ್ಟಿಕ್ಯುಲರ್ ಟೈಪ್ ಆಫ್ ವೈಲ್ಡ್ ಕ್ಯಾಬೇಜ್ನ ತೊಗೊಂಡು ಅದನ್ನು ಒಂದು 2000-3000 ಇಯರ್ಸ್ ಮಟ್ಟಿಗೆ ಸೆಲೆಕ್ಟಿವ್ಲಿ ಬ್ರೀಡ್ ಮಾಡಿ ಹೊಸ ರೀತಿಯ ವೆಜಿಟೇಬಲ್ಸ್ನ ಫಾರ್ಮರ್ಸ್ ಕೊಡ್ತಾರೆ ಆಯಿತಾ. What are some examples of such vegetables? Yes. So let's look at the first example. It is modern cabbage ಆಯಿತಾ. ಸೊ ವೈಲ್ಡ್ ಕ್ಯಾಬೇಜಸಲ್ಲಿ ಯಾವ ವೈಲ್ಡ್ ಕ್ಯಾಬೇಜಿಗೆ ಹತ್ರ ಲೀವ್ಸ್ ಇರುತ್ತೆ ಆ ರೀತಿಯ ವೈಲ್ಡ್ ಕ್ಯಾಬೇಜ್ನ ಮಾತ್ರ ತೊಗೊಂಡು ಸೆಲೆಕ್ಟಿವ್ಲಿ ಬ್ರೀಡ್ ಮಾಡಿ ಓವರ್ ಸೆವರಲ್ ಸ್ಟ್ರೆಚ್ ಆಫ್ ಇಯರ್ಸ್ ಫಾರ್ಮರ್ಸ್ ಅವರು ಮಾಡರ್ನ್ ಕ್ಯಾಬೇಜ್ನ ತಯಾರು ಮಾಡಿದ್ದಾರೆ. ನಮ್ಮ ಫ್ರೈಡ್ ರೈಸಿಗೆಲ್ಲ ಯೂಸ್ ಮಾಡೋದು ಈ ರೀತಿಯ ಕ್ಯಾಬೇಜ್ನ ಆಯಿತಾ. ಓಕೆ, ನೆಕ್ಸ್ಟ್ ಟೈಪ್ ಆಫ್ ವೆಜಿಟೇಬಲ್ ಯಾವುದು? ಇಟ್ ಈಸ್ ಬ್ರಾಕಲಿ. ಸೊ ವೈಲ್ಡ್ ಕ್ಯಾಬೇಜಲ್ಲಿ ಯಾವ ಕ್ಯಾಬೇಜಸಲ್ಲಿ ಅರೆಸ್ಟೆಡ್ ಫ್ಲವರ್ ಡೆವಲಪ್ಮೆಂಟ್ ಕಾಣ್ತೋ ಆ ರೀತಿಯ ಕ್ಯಾಬೇಜ್ನ ಮಾತ್ರ ತೊಗೊಂಡು ಅದನ್ನು ಮಾತ್ರ ಬ್ರೀಡ್ ಮಾಡಿ ಓವರ್ ಸೆವರಲ್ ಇಯರ್ಸ್, ಅಗೇನ್ ಓವರ್ 2000-3000 ಇಯರ್ಸ್ ಫಾರ್ಮರ್ಸ್ ಹ್ಯಾವ್ ಡೆವಲಪ್ಡ್ ಬ್ರಾಕಲಿ ಆಯಿತಾ. ನೆಕ್ಸ್ಟ್ ಎಕ್ಸಾಂಪಲ್ ಆಫ್ ವೆಜಿಟೇಬಲ್ ಯಾವುದು? ಇಟ್ ಇಸ್ ಕಾಲಿಫ್ಲವರ್. ಯಾವ ವೈಲ್ಡ್ ಕ್ಯಾಬೇಜಸಲ್ಲಿ ಸ್ಟೀರೈಲ್ ಫ್ಲವರ್ಸ್ ಇದೆ ಆ ರೀತಿಯ ಕ್ಯಾಬೇಜಸ್ನ ಮಾತ್ರ ತೊಗೊಂಡು ಬ್ರೀಡ್ ಮಾಡಿ ಕಾಲಿಫ್ಲವರ್ನ ಡೆವಲಪ್ ಮಾಡಿದ್ರು ಫಾರ್ಮರ್ಸ್. ನೆಕ್ಸ್ಟ್ ಎಕ್ಸಾಂಪಲ್ ಇಸ್ ಕೋಲ್ರಬಿ. ಇದು ಬಂದು ನಮ್ಮ ಕೋಲ್ರಬಿ ವೆಜಿಟೇಬಲ್ ಅಲ್ವಾ, ನಮ್ಮ ಸಾಂಬಾರಿಗೆಲ್ಲ ಹಾಕೋಕ್ಕೆ ಯೂಸ್ ಮಾಡ್ತೀವಿ. ಸೊ ಯಾವ ವೈಲ್ಡ್ ಕ್ಯಾಬೇಜಲ್ಲಿ ಸ್ವಲನ್ ಪಾರ್ಟ್ಸ್ ಇತ್ತೋ ಆ ಕ್ಯಾಬೇಜ್ನ ಮಾತ್ರ ತೊಗೊಂಡು ಡೆವಲಪ್ ಮಾಡಿದ್ದು ಕೋಲ್ರಬಿನ. ನೆಕ್ಸ್ಟು ವಿ ಹ್ಯಾವ್ ಕೇಲ್. ಯಾವ ವೈಲ್ಡ್ ಕ್ಯಾಬೇಜಲ್ಲಿ ದೊಡ್ಡ ಲೀವ್ಸ್ ಇತ್ತೋ ಆ ಕ್ಯಾಬೇಜಸ್ನ ತೊಗೊಂಡು ಕೇಲ್ನ ಡೆವಲಪ್ ಮಾಡಿದ್ರು ಆಯಿತಾ ಮಕ್ಕಳೇ. ಸೊ ದಿಸ್ ಇಸ್ ಜಸ್ಟ್ ಅನ್ ಎಕ್ಸಾಂಪಲ್ ಆಫ್ ಆರ್ಟಿಫಿಷಿಯಲ್ ಸೆಲೆಕ್ಷನ್. ಸೊ ಒಂದೇ ಒಂದು ವೆಜಿಟೇಬಲ್ನ ಇಟ್ಕೊಂಡು ಒಂದಷ್ಟು ವೇರಿಯೇಷನ್ಸ್ ತೊಗೊಂಡು ಇಷ್ಟು ಟೈಪ್ ಆಫ್ ವೆಜಿಟೇಬಲ್ಸ್ನ ಫಾರ್ಮರ್ಸ್ ಹ್ಯೂಮನ್ ಬೀಯಿಂಗ್ಸ್ ತಯಾರು ಮಾಡಿದ್ರು. ಸೊ ನ್ಯಾಚುರಲ್ ಸೆಲೆಕ್ಷನಲ್ಲಿ ಒಂದೇ ಒಂದು ಆರ್ಗನ್ ಅಥವಾ ಒಂದೇ ಒಂದು ಕ್ಯಾರೆಕ್ಟರಿಸ್ಟಿಕ್ನ ಇಟ್ಕೊಂಡು ಅಷ್ಟೊಂದು ವೇರಿಯೇಷನ್ಸಲ್ಲಿ ನಮ್ಮ ನೇಚರ್ ಯಾವ್ಯಾವ ರೀತಿಯ ಆರ್ಗನ್ಸ್ನ ಕೊಟ್ಟಿರ್ಬೋದು, ಯಾವ್ಯಾವ ರೀತಿಯ ಕ್ಯಾರೆಕ್ಟರಿಸ್ಟಿಕ್ಸ್ನ ಡೆವಲಪ್ ಮಾಡಿರ್ಬೋದು ಅಂತ ನೀವೇ ಯೋಚನೆ ಮಾಡಬೇಕು. ಆ್ಯಂಡ್ ಆಲ್ ಆಫ್ ದೋಸ್ ಡೆವಲಪ್ಮೆಂಟ್ಸ್ ಅಕರ್ಡ್ ಇನ್ ಸ್ಟೇಜಸ್ ಆಯಿತಾ. ದಟ್ ಇಸ್ ಸಮಥಿಂಗ್ ಯು ಹ್ಯಾವ್ ಟು ರಿಮೆಂಬರ್. ಓಕೆ, ಈಗ ನಾವು
ಎವಲ್ಯೂಷನ್ ಬಗ್ಗೆ ತಿಳ್ಕೊಂಡ್ವಿ, ಹೇಗೆ ನಡೆಯುತ್ತೆ ಇದು, ಪಾಪ್ಯುಲೇಷನ್ನ ಹೇಗೆ ಎಫೆಕ್ಟ್ ಮಾಡುತ್ತೆ ಅಂತ ಎಲ್ಲ ತಿಳ್ಕೊಂಡ್ವಿ ಅಲ್ವಾ. ಈಗ ನಾವು ಎವಲ್ಯೂಷನ್ ಆ್ಯಂಡ್ ಪ್ರೋಗ್ರೆಸ್ ಅನ್ನೋ ಎರಡು ಕಾನ್ಸೆಪ್ಟ್ಸ್ ಬಗ್ಗೆ ಏನು ಅರ್ಥ ಮಾಡ್ಕೊಳ್ಳೋಣ, ಡಿಬೇಟ್ ನಡೆಸೋಣ ಆಯ್ತಾ ಒಂದು. ಸೊ ಪ್ರೋಗ್ರೆಸ್ ಅಂದರೆ ಏನು ಮಕ್ಕಳೇ? ಪ್ರೋಗ್ರೆಸ್ ಅಂದರೆ ಸಮಥಿಂಗ್ ಗೆಟಿಂಗ್ ಬೆಟರ್ ಅಲ್ವಾ. ಸೊ ಇಲ್ಲಿ ಏನು ಹೇಳಿದ್ದೀನಿ ನಾನು, ಎವಲ್ಯೂಷನ್ ಇಸ್ ನಾಟ್ ಈಕ್ವಲ್ ಟು ಪ್ರೋಗ್ರೆಸ್ ಅಂತ ಹೇಳಿದ್ದೀನಿ. ಈಗ ನಾವು ಎರಡೂ ಸಿನಾರಿಯೋನ ಡಿಬೇಟ್ ಮಾಡೋಣ ಆಯ್ತಾ. ಸೊ ಲೆಟ್ಸ್ ಅಸ್ಯೂಮ್ ಎವಲ್ಯೂಷನ್ ಈಸ್ ಈಕ್ವಲ್ ಟು ಪ್ರೋಗ್ರೆಸ್ ಅಂತ. ಎವಲ್ಯೂಷನ್ ಈಸ್ ಈಕ್ವಲ್ ಟು ಪ್ರೋಗ್ರೆಸ್ ಅಂತ, ಇದನ್ನ ಕೇಸ್ 1 ಅಂತ ಅನ್ಕೊಳ್ಳಿ ನೀವು. ದಿಸ್ ಇಸ್ ಕೇಸ್ 1 and this is case 2 ಆಯ್ತಾ. this is case 2 ಓಕೆನಾ. ಸೊ ಇಲ್ಲಿ ಕೇಸ್ 1 ಅಲ್ಲಿ ಎವಲ್ಯೂಷನ್ ಈಕ್ವಲ್ಸ್ ಟು ಪ್ರೋಗ್ರೆಸ್. ಆಗ ಒಂದು ಸಿಚುವೇಶನ್ ನೋಡೋಣ. ಒಂದು ಬ್ಯಾಕ್ಟೀರಿಯಾನ ತಗೊಳ್ಳಿ, ಓಕೆನಾ. ಇದು ಒಂದು ಬ್ಯಾಕ್ಟೀರಿಯಾ, ಇದು ಒಂದು ಹ್ಯೂಮನ್ ಬೀಯಿಂಗ್, ನಮ್ಮ ತರ ಒಂದು ಹ್ಯೂಮನ್ ಬೀಯಿಂಗ್. ಸೊ ಎವಲ್ಯೂಷನ್ ಈಸ್ ಈಕ್ವಲ್ ಟು ಪ್ರೋಗ್ರೆಸ್ ಅಂತ ಅರ್ಥ ಮಾಡ್ಕೊಂಡ್ರೆ ಹ್ಯೂಮನ್ ಬೀಯಿಂಗ್ಸ್ ಆರ್ ಡೆಫಿನೆಟ್ಲಿ ಮೋರ್ ಇವಾಲ್ವ್ಡ್ ದೆನ್ ಅ ಬ್ಯಾಕ್ಟೀರಿಯಾ. ನಮ್ಮಲ್ಲಿ ಜಾಸ್ತಿ ಕಾಂಪ್ಲೆಕ್ಸ್ ಕ್ಯಾರೆಕ್ಟರಿಸ್ಟಿಕ್ಸ್ ಇದೆ, ನಮ್ಮಲ್ಲಿ ಜಾಸ್ತಿ ಏನು ಡೈಜೆಷನ್ ಪ್ರಾಸೆಸ್ ಇರಲಿ ಅಥವಾ ಲೋಕೋಮೋಷನ್ ಪ್ರಾಸೆಸ್ ಇರಲಿ, ಇದೆಲ್ಲ ಬೆಟರ್ ಆಗಿದೆ ಅಲ್ವಾ. ದಿಸ್ ಇಸ್ ಮೋರ್ ಕಾಂಪ್ಲೆಕ್ಸ್ ಅಲ್ವಾ. ಸೊ ಕ್ಯಾನ್ ವಿ ಸೇ ದಟ್ ಹ್ಯೂಮನ್ ಬೀಯಿಂಗ್ಸ್ ಆರ್ ಬೆಟರ್ ದೆನ್ ಬ್ಯಾಕ್ಟೀರಿಯಾಸ್? ಕ್ಯಾನ್ ವಿ ಸೇ ದಟ್? ನೀವು ಸೂಪರ್ಫಿಷಿಯಲ್ ಆಗಿ 1 ಸೆಕೆಂಡ್ 2 ಸೆಕೆಂಡ್ ಥಿಂಕ್ ಮಾಡಿ ಆನ್ಸರ್ ಮಾಡ್ತೀರಾ ಅಂದರೆ superficially ಅಥವಾ ಆಚೆ ಕಾಣೋ ಹಂಗೆ we are better than bacterias. But when you sit down and think about it, are we really better than bacterias? No, because bacterias ಏನಿದೆ ಇದು highest of temperatures ಇರುವಂಥ ಜಾಗದಲ್ಲೂ ಬದುಕತ್ತೆ, ಲೋವೆಸ್ಟ್ ಸಬ್-ಝೀರೋ ಟೆಂಪರೇಚರ್ಸ್ ಅಲ್ಲಿನೂ ಬದುಕತ್ತೆ, ಹೈ ಪ್ರೆಷರ್ ಇರುವಂತಹ ಜಾಗದಲ್ಲೂ ಬದುಕತ್ತೆ, ಲೋವೆಸ್ಟ್ ಪ್ರೆಷರ್ ಇರುವಂತಹ ಏನು ಓಷನ್ ಒಳಗೆ ಎಷ್ಟು ಲೋ ಪ್ರೆಷರ್ ಇರತ್ತೆ, ಓಷನ್ ಒಳಗೆ ಎಷ್ಟು ಹೈ ಪ್ರೆಷರ್ ಇರತ್ತೆ ಅಲ್ವಾ. ನೀವು ಓಷನ್ ಒಳಗೆ ಹೋಗ್ತಿರಂಗೆ ಪ್ರೆಷರ್ ಜಾಸ್ತಿ ಆಗತ್ತೆ ಅಲ್ವಾ. ಅಂತ ಸಿಚುವೇಶನ್ ಅಲ್ಲಿ ಕೂಡ ಬ್ಯಾಕ್ಟೀರಿಯಾಸ್ ಬದುಕತ್ತೆ. ಹ್ಯೂಮನ್ಸಿಗೆ ಬದುಕಾಗತ್ತಾ? ನೋ. ನಾವು ಸೀನ ಎಂಟರ್ ಮಾಡಿದ್ರೆ ಎಷ್ಟು ಮಹಾ ಕೆಳಗೆ ಹೋಗ್ತೀವಿ, ನಮ್ಗೆ ಜಾಸ್ತಿ ಕೆಳಗೆ ಹೋಗೋಕ್ಕಾಗಲ್ಲ ಸಿ ಒಳಗೆ. ಬಟ್ ನಮ್ಗೆ ಹೋಗದೇ ಇರೋ ಜಾಗದಲ್ಲಿ ಕೂಡ ಬ್ಯಾಕ್ಟೀರಿಯಾ ಬದುಕೋಕ್ಕಾಗತ್ತೆ. ಸೊ ವಿ ಆರ್ ಟೆಕ್ನಿಕಲಿ ನಾಟ್ ಬೆಟರ್ ದೆನ್ ಈವನ್ ಬ್ಯಾಕ್ಟೀರಿಯಾಸ್ ಆಯ್ತಾ ಮಕ್ಕಳೇ. ಸೊ ಈ ಕೇಸ್ 1 ಏನಿದೆ, ದಿಸ್ ಇಸ್ ರೂಲ್ಡ್ ಔಟ್ ಬಿಕಾಸ್ ಎವಲ್ಯೂಷನ್ ಇಸ್ ನಾಟ್ ಈಕ್ವಲ್ ಟು ಪ್ರೋಗ್ರೆಸ್ ಆಯ್ತಾ. ಕೇಸ್ 2 ಇಸ್ ಟ್ರೂ. ಎವಲ್ಯೂಷನ್ ಮತ್ತೆ ಇಫ್ ಇಟ್ಸ್ ನಾಟ್ ಈಕ್ವಲ್ ಟು ಪ್ರೋಗ್ರೆಸ್, ವಾಟ್ ಇಸ್ ಎವಲ್ಯೂಷನ್ ಡೂಯಿಂಗ್? ಎವಲ್ಯೂಷನ್ ಇಸ್ ಇನ್ಕ್ರೀಸಿಂಗ್ ಅಡ್ಯಾಪ್ಟಬಿಲಿಟಿ ಆಯ್ತಾ. ಎವಲ್ಯೂಷನ್ ಇಸ್ ಇನ್ಕ್ರೀಸಿಂಗ್ ಅಡ್ಯಾಪ್ಟಬಿಲಿಟಿ. ಅಡ್ಯಾಪ್ಟಬಿಲಿಟಿ ಅಂದ್ರೇನು? ಒಂದು ಜಾಗಕ್ಕೆ ಒಂದು ಆರ್ಗ್ಯಾನಿಸಮ್ ಹೊಂದ್ಕೊಳ್ಳೋ ಅಂತಹ ರೀತಿನ ಅಡ್ಯಾಪ್ಟಬಿಲಿಟಿ ಅಂತ ಕರಿತೀವಿ. ಸೊ ಹ್ಯೂಮನ್ ಬೀಯಿಂಗ್ಸ್ ಇನ್ಹ್ಯಾಬಿಟ್ ಮಾಡೋ ಜಾಗದಲ್ಲಿ ಹ್ಯೂಮನ್ ಬೀಯಿಂಗ್ಸ್ ಆರ್ ವೆರಿ ವೆಲ್ ಅಡ್ಯಾಪ್ಟಬಲ್. ಬ್ಯಾಕ್ಟೀರಿಯಾಸ್ ರಿಸೈಡ್ ಮಾಡೋ ಜಾಗದಲ್ಲಿ ಬ್ಯಾಕ್ಟೀರಿಯಾಸ್ ಆರ್ ವೆರಿ ವೆಲ್ ಅಡ್ಯಾಪ್ಟೆಡ್ ಅಲ್ವಾ. ಸೊ ನಾವು ಈ ರೀತಿ ಲ್ಯಾಡರಿನ ರೀತಿ ನಾವು ಎವಲ್ಯೂಷನ್ನ ಯಾವತ್ತೂ ಕನ್ಸಿಡರ್ ಮಾಡಬಾರ್ದು ಆಯ್ತಾ. ಪ್ಲಾಂಟಿಗಿನ್ನ ಒಂದು ಇನ್ಸೆಕ್ಟ್ ಬೆಟರ್. ಏನಕ್ಕೆ ಬೆಟರ್? ಬಿಕಾಸ್ ಇನ್ಸೆಕ್ಟ್ ನಡೆದಾಡತ್ತೆ, ಸೊ ಪ್ಲಾಂಟ್ಗಿನ್ನ ಬೆಟರ್. ಇನ್ಸೆಕ್ಟಿಗಿನ್ನ ಫಿಶಸ್ ಆರ್ ಬೆಟರ್. ಏನಕ್ಕೆ? ನೀರಲ್ಲೆಲ್ಲ ತೇಲಾಡತ್ತೆ, ಸೊ ಫಿಶಸ್ ಆರ್ ಬೆಟರ್. ಫಿಶಸ್ ಎಲ್ಲರಿಗಿನ್ನ ಹ್ಯೂಮನ್ ಬೀಯಿಂಗ್ ಇಸ್ ದ ಬೆಸ್ಟ್. ನಾವು ಟಾಪಲ್ಲಿ ಇದ್ದೀವಿ ಅಂತ ಯಾವತ್ತೂ ಅಸ್ಯೂಮ್ ಮಾಡ್ಕೋಬಾರ್ದು. ಯಾಕಂದರೆ ಪ್ಲಾಂಟ್ಸ್ ಕ್ಯಾನ್ ಸಿಂಥಸೈಸ್ ದೇರ್ ಓನ್ ಫುಡ್ ಆ್ಯಂಡ್ ವಿ ಕ್ಯಾನ್ ನೆವರ್ ಡೂ ದ್ಯಾಟ್. ಅಟ್ಲೀಸ್ಟ್ ನಾವು ಹುಟ್ಟಿ ಬೆಳೆದು ಸಾಯೋ ಅಷ್ಟು ಟೈಮಲ್ಲಂತೂ ವಿ can't synthesize our own food ಆಯ್ತಾ. and fishes are able to swim in the ocean and fishes ಇರುವಂತಹ ಜಾಗಕ್ಕೆ human beings can't even enter ಆಯ್ತಾ. so we can't think of ourselves as being on top of rest of the organisms on the planet. ನಾವು ಅದೇ ಭ್ರಮೆಯಲ್ಲಿ ಬದುಕ್ತಿದ್ದೀವಿ ದಟ್ ನಾವು ಟಾಪಲ್ಲಿ ಇದ್ದೀವಿ, ನಾವು ಯಾವತ್ತೂ ಬೇರೆ ಆರ್ಗ್ಯಾನಿಸಮ್ಸ್ ನಾವು ಓವರ್ಟೇಕ್ ಮಾಡೋಕ್ಕಾಗಲ್ಲ ಅನ್ನೋ ಭ್ರಮೆಯಲ್ಲಿ ಬದುಕ್ತಿದ್ದೀವಿ. ಬಟ್ ದಟ್ ಇಸ್ ನಾಟ್ ರೈಟ್. ಎವಲ್ಯೂಷನ್ ಇನ್ಸ್ಟೆಡ್ just gives adaptability. Human beings are adapted to their own conditions. Fishes are best adapted to their own conditions. Insects are adapted to their conditions and plants are adapted to their own conditions. None of us are above the other. All of us inhabit the same planet. ಒಂದೇ ಪ್ಲಾನೆಟ್ ಮೇಲೆ ನಾವೆಲ್ಲರೂ ಜೀವಿಸ್ತಿದ್ದೀವಿ ಆ್ಯಂಡ್ ನಮ್ಮ ಎಲ್ಲ ರೀತಿಯ ಆರ್ಗ್ಯಾನಿಸಮ್ಸ್ಗೂ ಈ ಪ್ಲಾನೆಟ್ ಮೇಲೆ ಬದುಕುವಂಥ ಈಕ್ವಲ್ ಹಕ್ಕಿದೆ ಆ್ಯಂಡ್ ಈಕ್ವಲ್ ಎಬಿಲಿಟಿ ಇದೆ ಆಯಿತಾ. ಆ ಎಬಿಲಿಟಿನ ಜಾಸ್ತಿ ಮಾಡುತ್ತೆ ಎವಲ್ಯೂಷನ್ ಹೊರತು ಎವಲ್ಯೂಷನ್ನ ನಾವು ಪ್ರೋಗ್ರೆಸ್ ಆಗಿ ಯಾವತ್ತೂ ಕನ್ಸಿಡರ್ ಮಾಡಬಾರ್ದು ಆಯಿತಾ ಮಕ್ಕಳೇ. ಸೊ ದಿಸ್ ಇಸ್ ಆರ್ ಟೇಕ್ ಅವೇ ಫ್ರಮ್ ದಿಸ್ ಪಾರ್ಟ್ ಆಫ್ ದ ಚಾಪ್ಟರ್ ಆಯಿತಾ.
ಓಕೆ, ಸೊ ಇಷ್ಟೊತ್ತವರೆಗೂ ನಾವು ಎವಲ್ಯೂಷನ್ ಬಗ್ಗೆ ಮಾತಾಡಿದ್ವಿ ಅಲ್ವಾ. ಎವಲ್ಯೂಷನ್ ಹೇಗೆ ನಡೆಯುತ್ತೆ, ಯಾವ್ಯಾವ ಫ್ಯಾಕ್ಟರ್ಸ್ ಎಫೆಕ್ಟ್ ಆಗುತ್ತೆ, ಎಲ್ಲೆಲ್ಲಿ ನಡೆಯುತ್ತೆ, ಯಾವ ರೀತಿ ಆರ್ಗನ್ಸ್ ಸೆಲೆಕ್ಟ್ ಆಗುತ್ತೆ, ಯಾವ ರೀತಿ ಆರ್ಗನ್ಸ್ ಡೆವಲಪ್ ಆಗುತ್ತೆ ಅಂತ ಎಲ್ಲ ಮಾತಾಡಿದ್ವಿ. ಆ್ಯಂಡ್ ಲಾಸ್ಟಲ್ಲಿ ನಾವು ಎವಲ್ಯೂಷನ್ನ ಪ್ರೋಗ್ರೆಸ್ಸಿಗೆ ಈಕ್ವೇಟ್ ಮಾಡ್ಬೋದಾ ಅಂತಲೂ ಮಾತಾಡಿದ್ವಿ ಅಲ್ವಾ. ಸೊ ಇಷ್ಟೊತ್ತವರೆಗೂ ಎವಲ್ಯೂಷನ್ ಬಗ್ಗೆ ಮಾತಾಡಿದ್ವಿ. ನಾವು ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ದಟ್ ಎವಲ್ಯೂಷನ್ ಏನಿದೆ ಇಟ್ ಹ್ಯಾಸ್ ಟೇಕನ್ ಪ್ಲೇಸ್ ಇನ್ ಹ್ಯೂಮನ್ ಬೀಯಿಂಗ್ಸ್ ಆಲ್ಸೋ. ಹ್ಯೂಮನ್ಸ್ ಹ್ಯಾವ್ ಇವಾಲ್ವ್ಡ್ ವೆರಿ ಟು ಅ ಗ್ರೇಟ್ ಎಕ್ಸ್ಟೆಂಟ್ ಆಲ್ಸೋ ಅಂತ ನಾವು ಅರ್ಥ ಮಾಡ್ಕೋಬೇಕು. ಆ್ಯಂಡ್ ಈ ಎವಲ್ಯೂಷನ್ ಏನಿದೆ ಅದು ಎಷ್ಟು ಮಟ್ಟಕ್ಕೆ ಹ್ಯೂಮನ್ ಬೀಯಿಂಗ್ಸಲ್ಲಿ ನಡೆದಿದೆ ಅಂದರೆ, ನಾವು ಒಬ್ಬ ಹ್ಯೂಮನ್ ಬೀಯಿಂಗ್ ಇನ್ನೊಬ್ಬ ಹ್ಯೂಮನ್ ಬೀಯಿಂಗ್ ಥರ ಕಾಣಿಸಲ್ಲ, ಒಬ್ಬ ಕಂಟ್ರಿಯ ಹ್ಯೂಮನ್ ಬೀಯಿಂಗ್ ಇನ್ನೊಬ್ಬ ಕಂಟ್ರಿಯ ಹ್ಯೂಮನ್ ಬೀಯಿಂಗ್ ಥರ ಕಾಣಿಸಲ್ಲ. ಸೊ ಎಷ್ಟು ಡೈವರ್ಸಿಟಿ ಬಂದಿದೆ ಅಂದರೆ, ನಾವು ರೇಸ್ ಅನ್ನೋ ಒಂದು ಕಾನ್ಸೆಪ್ಟನ್ನ ಹುಟ್ಟಾಕಿದ್ದೀವಿ ಅಲ್ವಾ. ರೇಸ್ನ ನಾವು ಜನಾಂಗ ಅಂತಲೂ ಕರಿಬೋದು ಅಲ್ವಾ. ಸೊ ಅದು ಆಫ್ರಿಕನ್ ರೇಸಿನ ಹ್ಯೂಮನ್ ಬೀಯಿಂಗ್, ಇದು ಏಷ್ಯನ್ ರೇಸಿನ ಹ್ಯೂಮನ್ ಬೀಯಿಂಗ್, ಅವರು ಯುರೇಷಿಯನ್ ರೇಸಿನ ಹ್ಯೂಮನ್ ಬೀಯಿಂಗ್ ಅಂತ ಎಲ್ಲ ನಾವು ಹೇಳ್ತೀವಿ. ಬಟ್ ಇಸ್ ಇಟ್ ಕರೆಕ್ಟ್ ಟು ಸೇ ದ್ಯಾಟ್ ಆಲ್ ದೀಸ್ ರೇಸಸ್ ಹ್ಯಾವ್ ಇವಾಲ್ವ್ಡ್ ಸೆಪ್ರೇಟ್ಲಿ? ಈ ರೇಸಿನ ಹ್ಯೂಮನ್ ಬೀಯಿಂಗ್ ಆ ರೇಸಿನ ಹ್ಯೂಮನ್ ಬೀಯಿಂಗಿಗೂ ಸಂಬಂಧನೇ ಇಲ್ಲ ಅಂತ ಹೇಳೋಕ್ಕಾಗತ್ತಾ? ಇಲ್ಲ ಮಕ್ಕಳೇ. ಸೊ ಎಷ್ಟೊಂದು ಸ್ಟಡೀಸ್ ನಡೆಸಿದ ಮೇಲೆ ನಮ್ಗೆ ಅರ್ಥ ಆಗಿದೆ, ಈ ರೇಸ್ ಏನಿದೆ, ಈ ರೇಸ್ ಅನ್ನೋ ಕಾನ್ಸೆಪ್ಟ್ ಏನಿದೆ, ಇದಕ್ಕೆ ಬಯೋಲಾಜಿಕಲ್ ಎವಿಡೆನ್ಸೇ ಇಲ್ಲ ಆಯಿತಾ. ಬಯೋಲಾಜಿಕಲಿ ಇದನ್ನು ಪ್ರೂವ್ ಮಾಡೋಕ್ಕೆ ಸಾಧ್ಯ ಇಲ್ಲ, ಬಯೋಲಾಜಿಕಲಿ. ಸೊ ಬಯೋಲಾಜಿಕಲಿ ಇಟ್ ಕಾನ್ ಬಿ ಪ್ರೂವನ್. ಆ್ಯಂಡ್ ನಮ್ಗೆ ಇನ್ನೊಂದೇನು ಗೊತ್ತಾಗಿದೆ ಅಂದರೆ, all the human beings on the planet today belong to the genus of Homo sapiens. ನಮ್ಮ ಅರ್ತ್ ಮೇಲಿರುವಂತಹ ಪ್ರತಿಯೊಂದು ಹ್ಯೂಮನ್ ಬೀಯಿಂಗು ಒಂದೇ ಜೀನಸ್ಸಿಗೆ ಬಿಲಾಂಗ್ ಆಗೋದು. ಆ್ಯಂಡ್ ದ್ಯಾಟ್ ಇಸ್ ದ ಜೀನಸ್ ಆಫ್ ಹೋಮೋ ಸೇಪಿಯನ್ಸ್. ಅಂದರೆ ಹೋಮೋ ಇಸ್ ದ ಜೀನಸ್ ಆ್ಯಂಡ್ ಸೇಪಿಯನ್ಸ್ ಇಸ್ ದ ಸ್ಪೀಶೀಸ್ ಆಯಿತಾ. ಆಲ್ ಆಫ್ ಅಸ್ ಬಿಲಾಂಗ್ ಟು ದ ಸೇಮ್ ಜೀನಸ್ ಆರ್ ದ ಸೇಮ್ ಫ್ಯಾಮಿಲಿ. ಆ್ಯಂಡ್ ಇನ್ನೊಂದೇನು ಇಂಪಾರ್ಟೆಂಟ್, ಆಲ್ ದೀಸ್ ಹೋಮೋ ಸೇಪಿಯನ್ಸ್ ಒರಿಜಿನೇಟೆಡ್ ಇನ್ ಆಫ್ರಿಕಾ ಅಂತಲೂ ಗೊತ್ತಾಗಿದೆ ಆಯಿತಾ ನಮಗೆ. ಓಕೆ, ಸೊ ನಾ ಹೇಳ್ದಂಗೆ ಏನು ಹೋಮೋ ಸೇಪಿಯನ್ಸಿನ ಪ್ರತಿಯೊಂದು ಇಂಡಿವಿಜುವಲ್ ಕೂಡ ಒರಿಜಿನೇಟ್ ಆಗಿದ್ದು ಆಫ್ರಿಕಾದಲ್ಲಿ ಆಯಿತಾ ಮಕ್ಕಳೇ. ಇದು ಬಂದು ಓಲ್ಡ್ ಅರ್ತ್ ಏನಿತ್ತು ಅದು ಈ ರೀತಿ ಇತ್ತು ಆಯಿತಾ. ಆಫ್ರಿಕಾ ವಾಸ್ ಒನ್ ಬಿಗ್ ಕಾಂಟಿನೆಂಟ್ ಇನ್ ಓಲ್ಡ್ ಅರ್ತ್. ದಿಸ್ ಇಸ್ ನ್ಯೂ ಅರ್ತ್, ಅಂದರೆ ಕಂಪ್ಯಾರಿಟಿವ್ಲಿ ನ್ಯೂ ಅರ್ತ್ ಅಂತ ಅಂದ್ಕೊಳ್ಳಿ. ಸೊ ಏನಾಗಿರ್ಬೋದು ಅಂದರೆ, ಇಲ್ಲಿದ್ದಂತಹ ಹ್ಯೂಮನ್ ಬೀಯಿಂಗ್ಸ್ ಈ ಕಾಂಟಿನೆಂಟ್ ಸೆಪ್ರೇಟ್ ಆಗೋಕ್ಕೆ ಸ್ಟಾರ್ಟ್ ಆದಾಗ ಇಲ್ಲಿದ್ದಂತಹ ಹ್ಯೂಮನ್ ಬೀಯಿಂಗ್ಸ್ ಮೇ ಬಿ ಇನ್ ಸರ್ಚ್ ಆಫ್ ಬೆಟರ್ ಫುಡ್, ಏನು ಬೆಟರ್ ಊಟನ ಹುಡ್ಕೊಂಡು, ಅಥವಾ ಬೆಟರ್ ಕೆಲಸಗಳನ್ನ ಹುಡ್ಕೊಂಡು, ಅಥವಾ ಬೆಟರ್ ಕೆಲಸಗಳು ಅನ್ನೋದಕ್ಕಿಂತ ಮೇಜರ್ಲಿ ಊಟ ಆಯಿತಾ, ಮೇಜರ್ಲಿ ಬೆಟರ್ ಊಟನ ಹುಡ್ಕೊಂಡು ಅಥವಾ ಬೆಟರ್ ನೀರು ಸಿಗುವಂಥ ಜಾಗನ ಹುಡ್ಕೊಂಡು ಆ ಆಫ್ರಿಕಾ ಕಾಂಟಿನೆಂಟಿಂದ ಬೇರೆ ಬೇರೆ ಕಡೆ ಮೈಗ್ರೇಟ್ ಆಗೋಕ್ಕೆ ಸ್ಟಾರ್ಟ್ ಮಾಡಿದ್ರೇನು. ಅದು ಏಷ್ಯಾ ಕಡೆ ಇರ್ಬೋದು, ಅಥವಾ ವೆಸ್ಟ್ ಕಡೆ ಇರ್ಬೋದು, ಅಥವಾ ಸೌತ್ ಕಡೆ ಇರ್ಬೋದು, ಎಲ್ಲ ಕಡೆ ಮೈಗ್ರೇಟ್ ಆಗೋಕ್ಕೆ ಸ್ಟಾರ್ಟ್ ಮಾಡಿದ್ರು ಆಯಿತಾ. ಆ್ಯಂಡ್ ಮೈಗ್ರೇಟ್ ಆದಮೇಲೆ ಏನಾಯಿತು, ಅವರಿದ್ದಿದ್ದ ಜಾಗಗಳಿಗೆ ಅಡ್ಯಾಪ್ಟ್ ಆಗೋಕ್ಕೆ ಹೊಸ ರೀತಿಯ ಕ್ಯಾರೆಕ್ಟರಿಸ್ಟಿಕ್ಸ್ನ ಡೆವಲಪ್ ಮಾಡ್ಕೊಳ್ಳೋಕೆ ಸ್ಟಾರ್ಟ್ ಮಾಡಿದ್ರೇನು. ಸೊ ಆಫ್ರಿಕಾಲಿದ್ದಂತಹ ಜನರಿಗೆ ಬಿಕಾಸ್ ಎಷ್ಟೊಂದು ಏನು ಪ್ರಮಾಣಕ್ಕೆ ಸನ್ಲೈಟ್ ಬರ್ತಿತ್ತಲ್ವ, ಸೊ ಆ ಕಾರಣಕ್ಕೆ ಅವರ ಬಾಡಿಯಲ್ಲಿ ಮೆಲನಿನ್ ಅನ್ನೋ ಒಂದು ಏನು ಪ್ರೋಟೀನ್ ಜಾಸ್ತಿ ಪ್ರಮಾಣಕ್ಕೆ ಸೃಷ್ಟಿ ಆಗೋಕ್ಕೆ ಸ್ಟಾರ್ಟ್ ಆಯ್ತೇನು. ಆ ಮೆಲನಿನ್ ಪಿಗ್ಮೆಂಟ್ ಜಾಸ್ತಿ ಬರೋದ್ರಿಂದ ಅವರ ಸ್ಕಿನ್ ಕಲರ್ ಏನಿತ್ತು ಡಾರ್ಕ್ ಆಗೋಕ್ಕೆ ಸ್ಟಾರ್ಟ್ ಆಯಿತು. ಇನ್ನು ವೆಸ್ಟ್ ಕಡೆ ಹೋದಂತಹ ಮನುಷ್ಯರಲ್ಲಿ ಏನಾಯಿತು, ಅಲ್ಲಿ ಸನ್ಲೈಟನ ಪ್ರಮಾಣ ಕಡಿಮೆ ಅಲ್ವಾ. ಸೊ ಅವರಲ್ಲಿ ಮೆಲನಿನ್ ಅನ್ನೋ ಒಂದು ಪ್ರೋಟೀನ್ ಅಥವಾ ಪಿಗ್ಮೆಂಟ್ ಕಡಿಮೆ ಪ್ರಮಾಣದಲ್ಲಿ ಇರೋಕ್ಕೆ ಸ್ಟಾರ್ಟ್ ಆಯಿತು. ಅದಕ್ಕೆ ಮೆಲನಿನ್ ಏನು ಮಾಡುತ್ತೆ, ಏನು ಕಲರ್ನ ಸ್ಕಿನ್ನಿಗೆ ಜಾಸ್ತಿ ಕೊಡುತ್ತೆ ಆಯಿತಾ. ಸೊ ವೆಸ್ಟಲ್ಲಿ ಇದ್ದಂತಹ ಜನರಲ್ಲಿ ಮೆಲನಿನ್ ಕಡಿಮೆ ಆಗಿದ್ದರಿಂದ ಅವರ ಸ್ಕಿನ್ ಕಲರ್ ಏನಿದೆ ಲೈಟ್ ಆಗೋಕ್ಕೆ ಸ್ಟಾರ್ಟ್ ಆಯಿತು, ತಿಳಿ ಆಗೋಕ್ಕೆ ಸ್ಟಾರ್ಟ್ ಆಯಿತು. ಇದು ಬರೀ ಸ್ಕಿನ್ ಕಲರಲ್ಲ, ನಾವು ತಿಂತಿದ್ದ ಊಟದಲ್ಲೂ ಚೇಂಜಸ್ ಬರೋಕ್ಕೆ ಸ್ಟಾರ್ಟ್ ಆಯಿತು. ನಾವು ಇದ್ದಿದ್ದ ಜಾಗದಿಂದ ನಮ್ಮ ಹೇರ್ ಕಲರಲ್ಲಿ ಚೇಂಜಸ್ ಬರೋಕ್ಕೆ ಸ್ಟಾರ್ಟ್ ಆಯಿತು. ನಾವು ಮಾತಾಡುವಂಥ ಭಾಷೆಯಲ್ಲಿ ಡಿಫ್ರೆನ್ಸಸ್ ಕಾಣಿಸೋಕ್ಕೆ ಸ್ಟಾರ್ಟ್ ಆಯಿತು. ಎಷ್ಟೊಂದು ರೀತಿಯ ಡಿಫ್ರೆನ್ಸಸ್ ಡೆವಲಪ್ ಆಗಿರೋದ್ರಿಂದ ಹ್ಯೂಮನ್ ಬೀಯಿಂಗ್ಸ್ ಏನಿದ್ದಾರೆ ತುಂಬ ಡಿಫ್ರೆಂಟ್ ಆಗಿ ಕಾಣಿಸೋಕ್ಕೆ ಸ್ಟಾರ್ಟ್ ಮಾಡಿದ್ರು ಆಯಿತಾ ಮಕ್ಕಳೇ. ಬಟ್ ವಾಟ್ ಡು ವಿ ಹ್ಯಾವ್ ಟು ರಿಮೆಂಬರ್, ನಾವು ಎಷ್ಟೇ ಡಿಫ್ರೆಂಟಾಗಿ ಕಾಣಿಸಿದ್ರು, ನಾವು ಎಷ್ಟೇ ಬೇರೆ ಬೇರೆ ರೀತಿಯ ಊಟ ತಿಂದರು, ನಾವು ಎಷ್ಟೇ ಭಾಷೆಗಳಲ್ಲಿ ಮಾತಾಡಿದ್ರು, ಅಟ್ ದ ಎಂಡ್ ಆಫ್ ದ ಡೇ ಆಲ್ ಆಫ್ ಅಸ್ ಆರ್ ಹೋಮೋ ಸೇಪಿಯನ್ಸ್ ಓನ್ಲಿ. ವಿ ಬಿಲಾಂಗ್ ಟು ದ ಸೇಮ್ ಕ್ಯಾಟಗರಿ ಆ್ಯಂಡ್ ಆಲ್ ಆಫ್ ಅಸ್ ಹ್ಯಾವ್ ದ ಸೇಮ್ ಒರಿಜಿನ್ ಆಯಿತಾ. ಸೊ ಇಷ್ಟು ನೆನ್ಪಿಟ್ಕೊಂಡಾಗ ನಮಗೆ ಈ ರೇಸ್ ಇರ್ಬೋದು, ಜಾತಿ ಇರ್ಬೋದು, ಜನಾಂಗ ಇರ್ಬೋದು, ರೇಸ್ ಕಾಸ್ಟ್ ಇರ್ಬೋದು, ಕ್ರೀಡ್ ಇರ್ಬೋದು, ಇದೆಲ್ಲ ಎಷ್ಟು ನಾನ್ಸೆನ್ಸಿಕಲ್ ಅನಿಸ್ಬೇಕು ಅಂತ ನಮಗೆ ಅರ್ಥ ಆಗಬೇಕು ಆಯಿತಾ. ಓಕೆ, ಸೊ ದಿಸ್ ಬ್ರಿಂಗ್ಸ್ ಅಸ್ ಟು ದ ಎಂಡ್ ಆಫ್ ಹ್ಯೂಮನ್ ಎವಲ್ಯೂಷನ್ ಮಕ್ಕಳೇ. ಇದಾದಮೇಲೆ ನಾವು PYQsನ ಕವರ್ ಮಾಡೋಣ ಆಯಿತಾ.
ಎಸ್, ಸೊ ಈಗ ನಾವು PYQs ನ ಕವರ್ ಮಾಡೋಣ ಆಯ್ತಾ ಮಕ್ಕಳೇ. ಸೊ ಈ ವಿಡಿಯೋ ಅಲ್ಲಿ ನಾವು 7 PYQs ನ ಕವರ್ ಮಾಡ್ತೀವಿ, ಬಟ್ ಮೋರ್ PYQs ಆರ್ ಕವರ್ಡ್ ಇನ್ ದ ನೋಟ್ಸ್ ಆಯ್ತಾ ಮಕ್ಕಳೇ. ಸೊ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ನಿಮಗೆ ನೋಟ್ಸ್ ಏನು ಕೊಟ್ಟಿದ್ದೀವಿ ಅದರಲ್ಲಿ 7ಗಿಂತ ಜಾಸ್ತಿ 7 ಇನ್ಕ್ಲೂಡಿಂಗ್ 7 ಜಾಸ್ತಿ PYQs ನ ನಾವು ಕವರ್ ಮಾಡಿದ್ದೀವಿ ಆಯ್ತಾ. ಮೇಕ್ ಶೋರ್ ಯು ಚೆಕ್ ಔಟ್ ದ ನೋಟ್ಸ್ ಆಲ್ಸೋ. ಸೊ ವಾಟ್ ಇಸ್ ದಿಸ್ ಫಸ್ಟ್ PYQ? ಎಷ್ಟು ಮಾರ್ಕ್ಸಿಗೆ? ಇಟ್ ಇಸ್ ಅ 1 mark ಕ್ವೆಶನ್ ದಟ್ ಅಪಿಯರ್ಡ್ ಇನ್ September 2021. ಏನು ಕೇಳ್ತಿದ್ದಾರೆ ಇಲ್ಲಿ? ಅನಲೋಗಸ್ ಆರ್ಗನ್ಸ್ ಹ್ಯಾವ್ ಹೋಮೋಲೋಗಸ್ ಅಂಡ್ ಅನಲೋಗಸ್ ಆರ್ಗನ್ಸ್ ಬಗ್ಗೆ ಕಲ್ತಿದ್ವಿ ಅಲ್ವಾ. ಅದರಲ್ಲಿ ಅನಲೋಗಸ್ ಆರ್ಗನ್ಸ್ ಹೇಗೆ ಇತ್ತು ಮಕ್ಕಳೇ? ಇದರ ಎಕ್ಸಾಂಪಲ್ ಯಾವುದು ನಾವು ಕಲ್ತಿದ್ದು? ವಿಂಗ್ಸ್ ಅಲ್ವಾ ಮಕ್ಕಳೇ. ವಿಂಗ್ಸ್ ಆಫ್ ವಿಂಗ್ಸ್ ಆಫ್ ಬರ್ಡ್ಸ್, ಬ್ಯಾಟ್ಸ್ ಎಲ್ಲ ಕಲ್ತಿದ್ವಿ ಅಲ್ವಾ. ಸೊ ಬೇರೆ ಬೇರೆ ರೀತಿಯ ಸ್ಟ್ರಕ್ಚರ್ಸ್ ಇತ್ತು. ಬ್ಯಾಟ್ಸ್ ಅಲ್ಲಿ ಇಟ್ಸ್ ಅ ಮೋರ್ ಮಸ್ಕ್ಯುಲಾರ್ ವಿಂಗ್ ಅಲ್ವಾ. ಇನ್ಸೆಕ್ಟ್ಸ್ ಅಲ್ಲಿ ಒಳ್ಳೆ ತುಂಬಾ ಡೆಲಿಕೇಟ್ ಆಗಿರೋ ವಿಂಗ್ಸ್ ಪ್ರೆಸೆಂಟ್ ಇರುತ್ತೆ. ಬರ್ಡ್ಸ್ ಅಲ್ಲಿ ಜಾಸ್ತಿ ಬೋನಿ ವಿಂಗ್ಸ್ ಪ್ರೆಸೆಂಟ್ ಇರುತ್ತೆ. ಸೊ ಇದರ ಸ್ಟ್ರಕ್ಚರ್ ಏನಿದೆ ಇದು ಡಿಫ್ರೆಂಟ್ ಆಗಿರುತ್ತೆ. ಬಟ್ ಎಲ್ಲಾ ವಿಂಗ್ಸು ಅಟ್ ದ ಎಂಡ್ ಆಫ್ ದ ಡೇ ಏನು ಫಂಕ್ಷನ್ ಮಾಡ್ತಿದೆ? ಇಟ್ ಇಸ್ ಫ್ಲೈಟ್. ಸೊ ಸ್ಟ್ರಕ್ಚರ್ ಡಿಫ್ರೆಂಟ್ ಇದ್ರು ಫಂಕ್ಷನ್ ಇಸ್ ದ ಸೇಮ್ ಅಲ್ವಾ. ಈ ರೀತಿಯ ಆರ್ಗನ್ಸ್ನ ನಾವು ಅನಲೋಗಸ್ ಆರ್ಗನ್ಸ್ ಅಂತ ಕರಿತೀವಿ ಅಲ್ವಾ. ಸೊ ಇದ್ರದ್ದು ಯಾವ ಆಪ್ಷನ್ ಕರೆಸ್ಪಾಂಡ್ ಆಗುತ್ತೆ? ಸೇಮ್ ಸ್ಟ್ರಕ್ಚರ್ ಸೇಮ್ ಫಂಕ್ಷನ್, ದಿಸ್ ಇಸ್ ನಾಟ್ ದ ರೈಟ್ ಆಪ್ಷನ್. ಡಿಫ್ರೆಂಟ್ ಸ್ಟ್ರಕ್ಚರ್ ಡಿಫ್ರೆಂಟ್ ಫಂಕ್ಷನ್, ದಿಸ್ ಇಸ್ ಆಲ್ಸೋ ನಾಟ್ ದ ರೈಟ್ ಆಪ್ಷನ್. ಸಿ ಅಲ್ಲಿ ಏನಿದೆ? ಡಿಫ್ರೆಂಟ್ ಸ್ಟ್ರಕ್ಚರ್ ಆ್ಯಂಡ್ ಸೇಮ್ ಫಂಕ್ಷನ್. ಸೊ ಸಿ ಇಸ್ ದ ರೈಟ್ ಆಪ್ಷನ್ ಆಯ್ತಾ ಮಕ್ಕಳೇ. ಸೊ ಈ ರೀತಿ ನೀವು ಆನ್ಸರಿಗೆ ಬರಬೇಕು. ದಿಸ್ ಇಸ್ ಹೌ ಯು ಅಪ್ರೋಚ್ ದ ಕ್ವೆಶನ್ ಆಯ್ತಾ. ಓಕೆ, ನೆಕ್ಸ್ಟ್ ಕ್ವೆಶನ್. ಎಕ್ಸ್ಪ್ಲೇನ್ 2 methods ಟು ಎಸ್ಟಿಮೇಟ್ ದ ಏಜ್ ಆಫ್ ದ ಫಾಸಿಲ್ಸ್. ನಾವು ಏನು ಫಾಸಿಲ್ಸ್ನ ಸ್ಟಡಿ ಮಾಡಬೇಕಾದ್ರೆ ನಾನು ಹೇಳಿದೆ ಒನ್ ಆಫ್ ದ ಮೇನ್ ಥಿಂಗ್ಸ್ ಯು ಹ್ಯಾವ್ ಟು ರಿಮೆಂಬರ್ ಇಸ್ ಹೌ ಟು ಎಸ್ಟಿಮೇಟ್ ದ ಏಜ್ ಆಫ್ ದ ಫಾಸಿಲ್ಸ್ ಅಂತ ಅಲ್ವಾ. ಸೊ 2 ರೀತಿಯಲ್ಲಿ ಒಂದು ಫಾಸಿಲ್ಸಿನ ವಯಸ್ಸನ್ನ ನಾವು ಡಿಟರ್ಮಿನ್ ಮಾಡ್ಬೋದು. ಫಸ್ಟ್ ಇಸ್ ರಿಲೇಟಿವ್ ಡೇಟಿಂಗ್ ಆಯ್ತಾ. ಒಂದೇ ಜಾಗ್ರಫಿ ಅವ್ರ ಲೊಕೇಶನ್ ಅಲ್ಲಿ ಇರುವಂತಹ ಫಾಸಿಲ್ಸ್ನ ಲೇಯರ್ ಬೈ ಲೇಯರ್ ಅದು ಅಕ್ಯುಮುಲೇಟ್ ಆಗಿರುತ್ತೆ ಅಲ್ವಾ. ಸೊ ಓಲ್ಡರ್ ಫಾಸಿಲ್ಸ್ ತುಂಬಾ ಕೆಳಗಿರುತ್ತೆ ಅಂತ ನಾವು ಅರ್ಥ ಮಾಡ್ಕೋಬಹುದು, ಅಂಡ್ ಹೊಸ ಫಾಸಿಲ್ಸ್ ಮೇಲ್ಗಡೆಗೆ ಹೊಸ ಫಾಸಿಲ್ಸ್ ಅಕ್ಯುಮುಲೇಟ್ ಆಗಿರುತ್ತೆ ಅಂತ ತಿಳ್ಕೊಬಹುದು. ಇದಿಷ್ಟರಲ್ಲಿ ಯಾವುದೇ ಫಾಸಿಲಿನ ಡೇಟ್ ಅಥವಾ ಏಜ್ ನಮಗೆ ಗೊತ್ತಾದ್ರೂ ಬೇರೆ ಫಾಸಿಲ್ಸಿನ ಏಜ್ನ ನಾವು ಡಿಟರ್ಮಿನ್ ಮಾಡಬಹುದು. ಬಿಕಾಸ್ ಕಂಪ್ಯಾರಿಸನ್ ಅಲ್ಲಿ ನಾವು ಫಾಸಿಲ್ಸ್ನ ಏಜ್ನ ಡಿಟರ್ಮಿನ್ ಮಾಡ್ತಿದ್ದೀವಿ ಅನ್ನೋ ಕಾರಣ ಇದನ್ನ ನಾವು ರಿಲೇಟಿವ್ ಡೇಟಿಂಗ್ ಅಂತ ಕರಿತೀವಿ ಆಯ್ತಾ. ಇದೇ ರೀತಿ ಸೆಕೆಂಡ್ ಟೈಪ್ ಇಸ್ ಅಬ್ಸಲ್ಯೂಟ್ ಡೇಟಿಂಗ್. ಕರೆಕ್ಟ್ ಆದ ಏಜ್ನ ನಾವು ಹೇಗೆ ಡಿಟರ್ಮಿನ್ ಮಾಡ್ಬೋದು? ಯೂಸಿಂಗ್ ಅಬ್ಸಲ್ಯೂಟ್ ಡೇಟಿಂಗ್. ಒಂದು ಫಾಸಿಲ್ ಅಲ್ಲಿ ಒಂದೇ ಎಲಿಮೆಂಟಿನ ಬೇರೆ ಬೇರೆ ಐಸೋಟೋಪ್ಸ್ ಏನಿದೆ ಇದು ಎಷ್ಟು ರೇಷಿಯೋ ಅಲ್ಲಿ ಪ್ರೆಸೆಂಟ್ ಇದೆ ಅನ್ನೋ ಬೇಸಿಸ್ ಮೇಲೆ ಅಬ್ಸಲ್ಯೂಟ್ ಡೇಟಿಂಗ್ ನ ಕ್ಯಾರಿ ಔಟ್ ಮಾಡ್ತೀವಿ ಅಲ್ವಾ. ಇಟ್ ಇಸ್ ಕ್ಯಾರಿಡ್ ಔಟ್ ಬೈ ಡಿಟೆಕ್ಟಿಂಗ್ ದ ರೇಷಿಯೋಸ್ ಆಫ್ ಡಿಫ್ರೆಂಟ್ ಐಸೋಟೋಪ್ಸ್ ಆಫ್ ದ ಸೇಮ್ ಎಲಿಮೆಂಟ್ ಇನ್ ದ ಫಾಸಿಲ್ ಮೆಟೀರಿಯಲ್ ಆಯ್ತಾ. ಸೊ ದೀಸ್ ಆರ್ ದ 2 ways of determining the age of the fossils ಆಯ್ತಾ ಮಕ್ಕಳೇ. ಇದನ್ನ 1 mark ಕೇಳಿದ್ದಾರೆ in September 2020. ಓಕೆ ಮಕ್ಕಳೇ, ಥರ್ಡ್ ಕ್ವೆಶನ್ ನೋಡೋಣ. ಜೀನ್ ಫಾರ್ ಬ್ರೌನ್ ಕಲರ್ಡ್ ಹೇರ್ ಇಸ್ ರೆಸೆಸಿವ್ ಟು ದ ಜೀನ್ ಫಾರ್ ಬ್ಲ್ಯಾಕ್ ಕಲರ್ಡ್ ಹೇರ್. ಸೊ ಬ್ಲ್ಯಾಕ್ ಟ್ರೇಟ್ ಏನಿದೆ ಇದು ಬ್ರೌನ್ ಟ್ರೇಟ್ ಮೇಲೆ ಡಾಮಿನೆಂಟ್ ಆಗಿ ಇದೆ ಅಂತ ಫಸ್ಟ್ ಸೆಂಟೆನ್ಸ್ ಅಲ್ಲಿ ಹೇಳಿದ್ದಾರೆ. ವಾಟ್ ಇಸ್ ದ ಹೇರ್ ಕಲರ್ ಆಫ್ ಅ ಪರ್ಸನ್ ಹೂ ಇನ್ಹೆರಿಟೆಡ್ ಅ ಜೀನ್ ಫಾರ್ ಬ್ರೌನ್ ಕಲರ್ಡ್ ಹೇರ್ ಫ್ರಮ್ ಮದರ್ ಅಂಡ್ ಬ್ಲ್ಯಾಕ್ ಕಲರ್ಡ್ ಹೇರ್ ಫ್ರಮ್ ಫಾದರ್? ಸೊ ಬ್ಲ್ಯಾಕ್ ಕಲರ್ ಹೇರ್ದು ಡಾಮಿನೆಂಟ್ ಜೀನ್ ಇದೆ ಅಂತ ಅನ್ಕೊಳ್ಳಿ ಆಯ್ತಾ. ಐ ಮೀನ್ ಡಾಮಿನೆಂಟ್ ಅಲೀಲ್ ಇದೆ ಅಂತ ಅನ್ಕೊಳ್ಳಿ. ಬ್ರೌನ್ ಹೇರ್ ಕಲರ್ದು ರೆಸೆಸಿವ್ ಅಲೀಲ್ ಇದೆ ಅಂತ ಅನ್ಕೊಳ್ಳಿ. ಸೊ ಈ ಕ್ವೆಶನ್ ಅಲ್ಲಿ ಏನ್ ಹೇಳ್ತಿದ್ದಾರೆ? ಚೈಲ್ಡ್ ಏನಿದೆ ಇದಕ್ಕೆ ಬ್ಲ್ಯಾಕ್ ಕಲರ್ ಅಲೀಲ್ ಫಾದರ್ ಇಂದ ಸಿಕ್ತು ಅಂಡ್ ಬ್ರೌನ್ ಕಲರ್ ಇದು ಅಲೀಲ್ ಮದರ್ ಇಂದ ಸಿಕ್ತು ಅಂತ ಹೇಳಿದ್ದಾರೆ. ಸೊ ಚೈಲ್ಡ್ ಇದು ಜೀನೋಟೈಪ್ ಅಥವಾ ಚೈಲ್ಡ್ ಇದು ಫಿನೋಟೈಪ್ ಹೇಗಿರುತ್ತೆ? ಜೀನೋಟೈಪ್ ವಿಲ್ ಬಿ ಕ್ಯಾಪಿಟಲ್ B small b ಅಲ್ವಾ. ಸೊ ಬಿಕಾಸ್ ಬ್ಲ್ಯಾಕ್ color trait is dominant over brown color trait, this child will also have black hair ಆಯ್ತಾ ಮಕ್ಕಳೇ. ಯಾಕಂದ್ರೆ ಡಾಮಿನೆಂಟ್ ಟ್ರೇಟ್ ಅಂದ್ರೆ ಏನು? ಯಾವ ಟ್ರೇಟ್ ಎಕ್ಸ್ಪ್ರೆಸ್ ಆಗ್ತಿದ್ಯೋ ಅದನ್ನ ಡಾಮಿನೆಂಟ್ ಟ್ರೇಟ್ ಅಂತೀವಿ. ಅಂಡ್ ಹಿಯರ್ ಬ್ಲ್ಯಾಕ್ ಹೇರ್ ಇಸ್ ದ dominant trait, so the child is going to have black hair. The person will have black colored hair as black is the dominant trait and will always be expressed ಆಯ್ತಾ. Okay, next question ನೋಡೋಣ. Round green color seeds producing pea plant with genotype R, small y are crossed with wrinkled yellow color seeds producing pea plant with genotype r, capital Y. Show the result of F2 generation with the help of a checkerboard and mention the ratios of varieties of plants. Checkerboard ಅಂದ್ರೆ ಫಸ್ಟ್ ಆಫ್ ಆಲ್ ಚೆಕರ್ಬೋರ್ಡ್ ಅಂದ್ರೆ ಪನೆಟ್ ಸ್ಕ್ವೇರ್ ಆಯ್ತಾ. ಸೊ ಇಲ್ಲಿ ಏನ್ ಕೇಳಿದ್ದಾರೆ? ರೌಂಡ್ ಮತ್ತೆ ಗ್ರೀನ್ ಕಲರ್ ಸೀಡ್ಸ್ ಪ್ರೊಡ್ಯೂಸ್ ಮಾಡುವಂತ ಒಂದು ಪೀ ಪ್ಲಾಂಟ್ ಇದೆ. ಸೊ ಪೇರೆಂಟ್ದು ಜೀನೋಟೈಪ್ ನ ಬರ್ಕೋಬೇಕು ನೀವು.
ಸೊ ದಿಸ್ ಇಸ್ ದ ಪೇರೆಂಟ್ ಆಯ್ತಾ. ಸೊ ಇಟ್ ವಿಲ್ ಹ್ಯಾವ್ ದ genotype RRYY. ಸೊ ಏನು ಅರ್ಥ ಮಾಡ್ಕೋಬೇಕು, ರೌಂಡ್ ಇಸ್ ಡಾಮಿನೆಂಟ್, wrinkled is recessive. ಆಮೇಲೆ green is recessive, yellow is dominant ಆಯ್ತಾ. ಓಕೆ, ಸೊ ವಾಟ್ ಇಸ್ ದ ಅದರ್ ಪೇರೆಂಟ್? ಇಟ್ ವಿಲ್ ಬಿ wrinkled and yellow ಆಯ್ತಾ. ಸೊ ಗ್ಯಾಮೀಟ್ಸ್ ಯಾವ ರೀತಿ ಫಾರ್ಮ್ ಆಗುತ್ತೆ ಮಕ್ಕಳೇ? ಗ್ಯಾಮೀಟ್ಸ್ ಯಾವ ರೀತಿ ಫಾರ್ಮ್ ಆಗುತ್ತೆ? ಪೇರೆಂಟ್ಸ್ ಇನ್ ಗ್ಯಾಮೀಟ್ಸ್ ಹೇಗಿರುತ್ತೆ? ಇಟ್ ವಿಲ್ ಬಿ ಕ್ಯಾಪಿಟಲ್ R ಸ್ಮಾಲ್ y ಆಯ್ತಾ. ದಿಸ್ ಇಸ್ ಒನ್ ಗ್ಯಾಮೀಟ್ ಫ್ರಮ್ ಒನ್ ಪೇರೆಂಟ್. ಸೆಕೆಂಡ್ ಗ್ಯಾಮೀಟ್ ಹೇಗಿರುತ್ತೆ? ಸ್ಮಾಲ್ r ಕ್ಯಾಪಿಟಲ್ Y. ದಿಸ್ ವಿಲ್ ಬಿ ದ ಸೆಕೆಂಡ್ ಗ್ಯಾಮೀಟ್. ಸೊ F1 ಜನರೇಷನ್ ಇನ ಮಕ್ಕಳಲ್ಲಿ ಯಾವ ರೀತಿಯ ಕಾಂಬಿನೇಷನ್ ಕಾಣಿಸ್ಕೊಳ್ಳುತ್ತೆ? ಇಟ್ ವಿಲ್ ಬಿ ಕ್ಯಾಪಿಟಲ್ R ಸ್ಮಾಲ್ r capital Y small y ಆಯ್ತಾ. ದಿಸ್ ವಿಲ್ ಬಿ ದ ಕಾಂಬಿನೇಷನ್ ಇನ್ F1 ಜನರೇಷನ್ ಆಯ್ತಾ. ಸೊ ಇಲ್ಲಿ F1 ಜನರೇಷನ್ ಜಿನೋಟೈಪ್ ಫಿನೋಟೈಪ್ ಕೇಳಿದಾರ? ಇಲ್ಲ ಅಲ್ವಾ. ದೇ ವಾಸ್ಟ್ ಫಾರ್ F2 ಜನರೇಷನ್ ವಿತ್ ಚೆಕರ್ ಬೋರ್ಡ್ ಆಯ್ತಾ. ಸೊ F1 ನ ಸೆಲ್ಫ್ ಕ್ರಾಸ್ ಮಾಡಿದ್ರೆ ಯು ಗೋಯಿಂಗ್ ಟು ಗೆಟ್ F2. ಸೊ F2 ಜನರೇಷನ್ ನೋಡೋಣ. ಎಸ್, ಸೊ F1 ನೋಡೋಣ ಫಸ್ಟ್. ದಿಸ್ ವಾಸ್ ದ ಕಾಂಬಿನೇಷನ್ ವಿ ಗಾಟ್ ಅಲ್ವಾ. ಇದರಿಂದ ಯಾವ್ಯಾವ ರೀತಿಯ ಗ್ಯಾಮೀಟ್ಸ್ ಪ್ರೊಡ್ಯೂಸ್ ಆಗುತ್ತೆ? ಯು ಗೋಯಿಂಗ್ ಟು ಗೆಟ್ ದೀಸ್ ಕೈಂಡ್ಸ್ ಆಫ್ ಗ್ಯಾಮೀಟ್ಸ್ ಆಯ್ತಾ ಮಕ್ಕಳೇ. ಹೇಗೆ ಮಾಡಬೇಕು ಗ್ಯಾಮೀಟ್ಸ್ ಅಂದಿದೆ? ಫಸ್ಟ್ ಕ್ಯಾಪಿಟಲ್ R ವಿತ್ ಕ್ಯಾಪಿಟಲ್ Y, ದೆನ್ ಕ್ಯಾಪಿಟಲ್ R ವಿತ್ ಸ್ಮಾಲ್ y, ಅದಾದ್ಮೇಲೆ ಸ್ಮಾಲ್ r ವಿತ್ ಕ್ಯಾಪಿಟಲ್ Y ಆ್ಯಂಡ್ ಸ್ಮಾಲ್ r ವಿತ್ ಸ್ಮಾಲ್ y ಆಯ್ತಾ. ಬೇಸಿಕಲಿ ಯು ಶುಡ್ ಗೋ ಇನ್ ದ ಆರ್ಡರ್ ಆಫ್ 1 and 3, ಅದಾದ್ಮೇಲೆ 1 and 4, ಅದಾದ್ಮೇಲೆ 2 and 3 and 2 and 4 ಆಯ್ತಾ. ಸೊ 1 3 1 4 2 3 2 4 ಆ ಏನು ಕಾಂಬಿನೇಷನ್ ಅಲ್ಲಿ ಹೋದಾಗ ಯು ಗೋಯಿಂಗ್ ಟು ಗೆಟ್ ದೀಸ್ ಗ್ಯಾಮೀಟ್ಸ್ ಆಯ್ತಾ. ಸೊ ವಾಟ್ ಇಸ್ ದ ಚೆಕರ್ ಬೋರ್ಡ್ ಆರ್ ದ ಪನ್ನೆಟ್ ಸ್ಕ್ವೇರ್ ಗೋಯಿಂಗ್ ಟು ಲುಕ್ ಲೈಕ್? ದಿಸ್ ಇಸ್ ವಾಟ್ ದ ಪನ್ನೆಟ್ ಸ್ಕ್ವೇರ್ ಲುಕ್ಸ್ ಲೈಕ್ ಆಯ್ತಾ ಮಕ್ಕಳೇ. ಸೊ ಇದನ್ನ ನೀವೇ ಬರ್ದಿ ವರ್ಕೌಟ್ ಮಾಡಬೇಕು, ಓಕೆನಾ. ಸೊ ಇಲ್ಲಿ ಏನು ಕೇಳಿದ್ದಾರೆ ಕ್ವೆಶ್ಚನ್ ಅಲ್ಲಿ? With the help of a checkerboard, mention the ratios of the varieties of plants. So ಇದು ಡೈಹೈಬ್ರಿಡ್ ಕ್ರಾಸ್ ಆಗಿರೋದ್ರಿಂದ ರೇಷಿಯೋ ಅಂದ ತಕ್ಷಣ ನೀವು ಫಿನೋಟಿಪಿಕ್ ರೇಷಿಯೋ ಕೇಳ್ತಿದ್ದಾರೆ ಅಂತ ಅಸ್ಯೂಮ್ ಮಾಡ್ಕೋಬೇಕು ಆಯ್ತಾ. ಸೊ ವಾಟ್ ಇಸ್ ದ ಫಿನೋಟಿಪಿಕ್ ರೇಷಿಯೋ? ವಾಟ್ ಆರ್ ದ ಡಿಫ್ರೆಂಟ್ ಟೈಪ್ಸ್ ಆಫ್ ಫಿನೋಟೈಪ್ಸ್ ಅಂದ್ರೆ ಡಿಫ್ರೆಂಟ್ ಫಾರ್ಮ್ಸ್ ಆಫ್ ದ ಫಿನೋಟೈಪ್? ರೌಂಡ್ ಅಂಡ್ ಗ್ರೀನ್ ಸೀಡ್ಸ್, ರೌಂಡ್ ಅಂಡ್ ಯೆಲ್ಲೋ ಸೀಡ್ಸ್, wrinkled and green seeds, wrinkled and yellow seeds. So round and green seeds ಎಷ್ಟಿದೆ ಮಕ್ಕಳೇ? It will definitely be 1 2 3 4 5 6 7 8 and round and green 9. So you'll have 9 round and green seeds. Round and yellow seeds eshtirate? It will be 1 2 3. So round and yellow seeds will be 3. Next to wrinkled and green seeds. Wrinkled green seeds will be 3 and lastly wrinkled and yellow seeds will be 1 ಆಯ್ತಾ ಮಕ್ಕಳೇ. ಸೊ ಬೇಸಿಕಲಿ ದೇ ಆರ್ ಆಸ್ಕಿಂಗ್ ಫಾರ್ ಫಿನೋಟಿಪಿಕ್ ರೇಷಿಯೋ ಆಫ್ ದ ಡೈಹೈಬ್ರಿಡ್ ಕ್ರಾಸ್ ವಿಚ್ ವಿಲ್ ಬಿ 9:3:3:1 ಆಯ್ತಾ. ಸೊ ನಾನು ಹೇಗೆ ರಿಪ್ರೆಸೆಂಟ್ ಮಾಡಿದ್ದೀನಿ ಆನ್ಸರ್ನ ಅದೇ ರೀತಿ ನೀವು ಬರಿಬೇಕು ಆಯ್ತಾ. ಸೊ ಈ ಪನ್ನೆಟ್ ಸ್ಕ್ವೇರ್ನು ಹಾಕ್ಲೇಬೇಕು, ಈ ರೇಷಿಯೋನು ಬರೀಲೇಬೇಕು ಆ್ಯಂಡ್ F1 ಪೇರೆಂಟ್ಸಿಂದ F1 ಪ್ರೋಜಿನಿ ಹೇಗೆ ಬರುತ್ತೆ ಅಂತ ತೋರಿಸ್ಬೇಕು. F1 ಪ್ರೋಜಿನಿ ಸೆಲ್ಫ್ ಕ್ರಾಸ್ ಮಾಡಿದಾಗ ಏನು ಗ್ಯಾಮೀಟ್ಸ್ ಬರುತ್ತೆ ಅಂತ ತೋರಿಸ್ಬೇಕು. ಆ ಗ್ಯಾಮೀಟ್ಸ್ ಯಾವ ರೀತಿ F2 ಪ್ರೋಜಿನಿನ ಕೊಡುತ್ತೆ ಅಂತಾನು ಬರಿಬೇಕು ಆಯ್ತಾ. ಸಿನ್ಸ್ ಇಟ್ ಇಸ್ ಅ 3 ಮಾರ್ಕ್ ಕ್ವೆಶ್ಚನ್ ಆಯ್ತಾ. ಓಕೆ, ನೆಕ್ಸ್ಟ್ ಕ್ವೆಶ್ಚನ್ ಏನು? ಹೌ ಆರ್ ಟ್ರೇಟ್ಸ್ ಆಫ್ ಆರ್ಗ್ಯಾನಿಸಮ್ಸ್ ಕ್ಲಾಸಿಫೈಡ್ as ಡಾಮಿನೆಂಟ್ ಅಂಡ್ ರೆಸೆಸಿವ್ ಟ್ರೇಟ್ಸ್? ಸೊ ಇದೇ ಕ್ವೆಶ್ಚನ್ ಅಲ್ಲಿ 2 ಪಾರ್ಟ್ಸ್ ಇದೆ. ಸೊ ಯಾವ ಟ್ರೇಟ್ನ ನಾವು ಡಾಮಿನೆಂಟ್ ಅಂಡ್ ರೆಸೆಸಿವ್ ಅಂತ ಹೇಗೆ ಡಿಸೈಡ್ ಮಾಡ್ಬೋದು ಅಂತ ಕೇಳಿದ್ದಾರೆ. ದ ಎಕ್ಸ್ಪೀರಿಯನ್ಸ್ and second part of the question ಅಲ್ಲಿ ಏನು ಕೇಳಿದ್ದಾರೆ? experience of an individual acquired during its lifetime cannot be passed on to its progeny. Why ಅಂತ ಕೇಳಿದ್ದಾರೆ. ಬೇಸಿಕಲಿ ಇನ್ಹೆರಿಟೆಡ್ ಅಂಡ್ ಅಕ್ವೈರ್ಡ್ ಟ್ರೇಟ್ಸ್ ಬಗ್ಗೆ ಮಾತಾಡ್ತಿದ್ದಾರೆ ಆಯ್ತಾ. ಇದಕ್ಕೆ ಆನ್ಸರ್ನ ಹೇಗೆ ಬರೀತೀರಾ? First part in answer, among the 2 copies of genes related to a trait. So ಎಲ್ಲ ಜೀನ್ ಎರಡು ಅಥವಾ ಜಾಸ್ತಿ ಫಾರ್ಮ್ಸ್ ಅಲ್ಲಿ ಪ್ರೆಸೆಂಟ್ ಇರುತ್ತೆ, ಅದನ್ನ ಅಲೀಲ್ಸ್ ಅಂತ ಕರಿತೀವಿ ಅಂದೆ ಅಲ್ವಾ. ಇಫ್ ಒನ್ ಆಫ್ ದ ಟ್ರೇಟ್ಸ್ ಇಸ್ ಎಕ್ಸ್ಪ್ರೆಸ್ಡ್ ಇನ್ ಮೆನಿ ಜನರೇಷನ್ಸ್ ಆರ್ ಆಫ್ ಸ್ಪ್ರಿಂಗ್ಸ್ ದೆನ್ ದ್ಯಾಟ್ ಇಸ್ ದ ಡಾಮಿನೆಂಟ್ ಟ್ರೇಟ್. ಸೊ ಕ್ಯಾರೆಕ್ಟರ್ಸ್ ನಾ ಹೇಳ್ದಂಗೆ ಎಷ್ಟೊಂದು ಫಾರ್ಮ್ಸ್ ಅಲ್ಲಿ ಇರುತ್ತೆ, ಅಲೀಲ್ಸ್ ಎಷ್ಟೊಂದು ಫಾರ್ಮ್ಸ್ ಅಲ್ಲಿ ಇರುತ್ತೆ. ಯಾವ ಅಲೀಲ್ ಎಕ್ಸ್ಪ್ರೆಸ್ ಆಗ್ತಿದ್ಯೋ ಅಂಡ್ ಅದರಿಂದ ಯಾವ ಕ್ಯಾರೆಕ್ಟರ್ ಎಕ್ಸ್ಪ್ರೆಸ್ ಆಗ್ತಿದ್ಯೋ, ಜಾಸ್ತಿ ಜನರೇಷನ್ಸ್ ಅಲ್ಲಿ ಯಾವ ಕ್ಯಾರೆಕ್ಟರ್ ಎಕ್ಸ್ಪ್ರೆಸ್ ಆಗ್ತಿದ್ಯೋ ಅದನ್ನ ನಾವು ಡಾಮಿನೆಂಟ್ ಕ್ಯಾರೆಕ್ಟರ್ ಆರ್ ಟ್ರೇಟ್ ಅಂತ ಕರಿತೀವಿ ಆಯ್ತಾ. ಅದೇ ರೀತಿ ದ ಟ್ರೇಟ್ ಆರ್ ಅಲೀಲ್ ವಿಚ್ ಇಸ್ ನಾಟ್ ಎಕ್ಸ್ಪ್ರೆಸ್ಡ್ ಆರ್ ಇಸ್ ಎಕ್ಸ್ಪ್ರೆಸ್ಡ್ ಓನ್ಲಿ ಇನ್ ಅ ಫ್ಯೂ ಆಫ್ ದ ಜನರೇಷನ್ಸ್ ಆರ್ ಆಫ್ ಸ್ಪ್ರಿಂಗ್ ಇಸ್ ಕನ್ಸಿಡರ್ಡ್ ಟು ಬಿ ಅ ರೆಸೆಸಿವ್ ಟ್ರೇಟ್ ಅಲ್ವಾ ಮಕ್ಕಳೇ. ಸೊ ನಾವು ಟಾಲ್ನೆಸ್ ಅಂಡ್ ಶಾರ್ಟ್ನೆಸ್ ಬಗ್ಗೆ ಮಾತಾಡಿದ್ವಿ ಅಲ್ವಾ. ಸೊ ಟಾಲ್ ಅಲೀಲ್ ಇದ್ದ ತಕ್ಷಣ ಶಾರ್ಟ್ ಅಲೀಲ್ ಎಕ್ಸ್ಪ್ರೆಸ್ ಆಗಲ್ಲ. ಸೊ ದಿಸ್ ಅಲೀಲ್ ಇಸ್ ನೋನ್ ಆಸ್ ದ ಡಾಮಿನೆಂಟ್ ಅಲೀಲ್ ಅಂಡ್ ದಿಸ್ ಕ್ಯಾರೆಕ್ಟರ್ ಇಸ್ ದ
ಡಾಮಿನೆಂಟ್ ಕ್ಯಾರೆಕ್ಟರ್ ಅಲ್ವಾ. ಸೊ ದಿಸ್ ಇಸ್ ಹೌ ಯು ಅಂಡರ್ಸ್ಟ್ಯಾಂಡ್ ಇಟ್ ಆಯ್ತಾ. ನೆಕ್ಸ್ಟ್ ಕ್ವೆಶನ್ ಏನು ಕೇಳಿದ್ದಾರೆ, ಲೈಫ್ ಟೈಮಲ್ಲಿ ಇಂಡಿವಿಜುವಲ್ ಅಕ್ವೈರ್ ಮಾಡ್ಕೊಂಡಿರುವಂಥ ಎಕ್ಸ್ಪೀರಿಯನ್ಸಿಂದ ಪ್ರೊಜೀನಿ ಆ ಎಕ್ಸ್ಪೀರಿಯನ್ಸ್ ಪ್ರೊಜೀನಿಗೆ ಪಾಸ್ ಆನ್ ಆಗಲ್ಲ, ಯಾಕೆ ಅಂತ ಕೇಳಿದ್ದಾರೆ. ದ ಎಕ್ಸ್ಪೀರಿಯನ್ಸಸ್ ಅಕ್ವೈರ್ಡ್ ಡ್ಯೂರಿಂಗ್ ದ ಲೈಫ್ ಟೈಮ್ ಆಫ್ ಎನ್ ಆರ್ಗ್ಯಾನಿಸಮ್ ಯೂಶಲಿ ಡೋಂಟ್ ಬ್ರಿಂಗ್ ಅಬೌಟ್ ಅ ಚೇಂಜ್ ಇನ್ ದ DNA ಆಫ್ ದ ರಿಪ್ರೊಡಕ್ಟಿವ್ ಸೆಲ್ ಆ್ಯಂಡ್ ಜರ್ಮ್ ಸೆಲ್. ನಾನು ಯಾವುದೇ ಥರ ಎಕ್ಸ್ಪೀರಿಯನ್ಸ್ ಮಾಡ್ಕೊಂಡಿರ್ಬೋದು, ನಾನು ಈಗ ಸೈಕಲ್ ಓಡಿಸ್ಕೊಂಡು ಬಿದ್ದಿರ್ಬೋದು, ಆ ಬಿದ್ದಿರೋ ಆ ಇನ್ಸಿಡೆಂಟಿಂದ ನನ್ನ DNA ಅಲ್ಲಿ ಯಾವುದೇ ರೀತಿಯ ಚೇಂಜ್ ಆಗಲ್ಲ. ಎಸ್ಪೆಷಲಿ ನನ್ನ ರಿಪ್ರೊಡಕ್ಟಿವ್ ಸೆಲ್ಸ್ ಅಥವಾ ಗ್ಯಾಮೀಟ್ಸಿನ DNA ಅಲ್ಲಿ ಯಾವುದೇ ರೀತಿಯ ಚೇಂಜ್ ಆಗಲ್ಲ. ಸೊ ಈ ಚೇಂಜ್ ಏನಿದೆ ಅದು ಪ್ರೊಜೀನಿಗೆ ಪಾಸ್ ಆನ್ ಆಗಲ್ಲ. ಯಾಕೆ? ಬಿಕಾಸ್ ಗ್ಯಾಮೀಟ್ಸೇ ಪ್ರೊಜೀನಿಗೆ ಪಾಸ್ ಆನ್ ಆಗೋದಲ್ವಾ. ಆ ಗ್ಯಾಮೀಟಿನ DNA ಅಲ್ಲೇ ಚೇಂಜ್ ಆಗಿಲ್ಲ ಅಂದರೆ ಆ ಇನ್ಸಿಡೆಂಟ್ ಹೇಗೆ ಪ್ರೊಜೀನಿಗೆ ಪಾಸ್ ಆನ್ ಆಗುತ್ತೆ? ಆಗಲ್ಲ ಅಲ್ವಾ. ಸೊ these traits or experiences are called acquired traits and they only affect the non-reproductive cells of the body. ನಾ ಹೇಳಿದೆ ಸೈಕಲ್ ಹೊಡ್ಸ್ಕೊಂಡು ನಾನು ಬಿದ್ದಿದ್ರೆ ನನ್ನ ಮಸಲ್ಸಿಗೆ ಏಟಾಗಿರುತ್ತೆ, ಅಥವಾ ಮೇ ಬಿ ಇನ್ ವರ್ಸ್ಟ್ ಕೇಸ್ ಸಿನಾರಿಯೋ ನನ್ನ ಬೋನ್ಸಿಗೆ ಏಟಾಗಿರುತ್ತೆ. ಆ್ಯಂಡ್ ನನ್ ಆಫ್ ದೀಸ್ ಆರ್ ಮೈ ರಿಪ್ರೊಡಕ್ಟಿವ್ ಸೆಲ್ಸ್ ಅಲ್ವಾ. ನನ್ನ ರಿಪ್ರೊಡಕ್ಟಿವ್ ಸೆಲ್ ಬಂದು ನನ್ನ ಓವರಿಯಲ್ಲಿ ಫಾರ್ಮ್ ಆಗುವಂಥ ಎಗ್ ಅಲ್ವಾ ಮಕ್ಕಳೇ, ದಟ್ ಈಸ್ ನಾಟ್ ಗೋಯಿಂಗ್ ಟು ಬಿ ಅಫೆಕ್ಟೆಡ್. ಸೊ ಎಗ್ ಇಸ್ ವಾಟ್ ಇಸ್ ಬೀಂಗ್ ಪಾಸ್ಡ್ ಆನ್ ಟು ದ ಪ್ರೊಜೀನಿ ಅಲ್ವಾ. ಸೊ ಎಗ್ಗಿನ DNA ಅಲ್ಲಿ ಯಾವುದೇ ರೀತಿಯ ಚೇಂಜ್ ಆಗಿಲ್ಲ ಅಂದರೆ ಆ ಚೇಂಜ್ ಏನಿದೆ ಅದು ನೆಕ್ಸ್ಟ್ ಜನರೇಷನ್ ಅಥವಾ ಪ್ರೊಜೀನಿಗೆ ಪಾಸ್ ಆನ್ ಆಗಲ್ಲ. ದೇರ್ಫೋರ್ ನನ್ನ ಲೈಫ್ ಟೈಮ್ ಎಕ್ಸ್ಪೀರಿಯನ್ಸಸ್ ನನ್ನ ನಾನ್ ರಿಪ್ರೊಡಕ್ಟಿವ್ ಸೆಲ್ಸಲ್ಲಿ ಮಾತ್ರ ಚೇಂಜಸ್ ಉಂಟು ಮಾಡ್ತಿರೋದ್ರಿಂದ ನನ್ನ ಪ್ರೊಜೀನಿಗೆ ಈ ಎಕ್ಸ್ಪೀರಿಯನ್ಸ್ ಪಾಸ್ ಆನ್ ಆಗಲ್ಲ ಅಂತ ನೀವು ಆನ್ಸರಲ್ಲಿ ಬರಿಬೇಕು ಆಯಿತಾ. ಇದೇ ರೀತಿ ಆನ್ಸರಲ್ಲಿ ಬರೀರಿ, ನಾನು ಕೊಟ್ಟಿದ್ದ ಎಕ್ಸಾಂಪಲ್ನೆಲ್ಲ ಇನ್ಕ್ಲೂಡ್ ಮಾಡುವ ನೆಸೆಸಿಟಿ ಇಲ್ಲ. ಎಸ್, ನೆಕ್ಸ್ಟ್ ಕ್ವೆಶನ್ ಏನು, ಮೆನ್ಷನ್ ಎನಿ 4 ಮೇನ್ ಫ್ಯಾಕ್ಟರ್ಸ್ ದಟ್ ಲೀಡ್ ಟು ದ ರೈಸ್ ಆಫ್ ಅ ನ್ಯೂ ಸ್ಪೀಶೀಸ್. ಸೊ ಸ್ಪೀಶಿಯೇಷನ್ಗೆ ಒಂದಷ್ಟು ಫ್ಯಾಕ್ಟರ್ಸ್ ಇರುತ್ತೆ, ಏನದು ಫ್ಯಾಕ್ಟರ್ಸ್ ಅಂತ ನೀವು ಕಲ್ತಿರ್ತೀರ ಅಲ್ವಾ. ಸೊ ಆ ಫ್ಯಾಕ್ಟರ್ಸ್ನ ಮೆನ್ಷನ್ ಮಾಡಬೇಕು. ನೆಕ್ಸ್ಟ್ ಪಾರ್ಟ್ ಆಫ್ ದ ಕ್ವೆಶನ್ ಇಸ್ ದ ಸೇಮ್ ಕ್ವೆಶನ್ as the previous one. Experience of an individual acquired during its lifetime cannot be passed on to its progeny. ಲಾಸ್ಟ್ ಕ್ವೆಶನ್ ಅಲ್ಲಿ ವೈ ಅಂತ ಕೇಳಿದ್ರು, ಇಲ್ಲಿ ಗಿವ್ ರೀಸನ್ ಅಂತ ಕೇಳಿದ್ದಾರೆ ಆಯ್ತಾ. ಇಟ್ಸ್ ದ ಸೇಮ್ ಆನ್ಸರ್, ಓಕೆನಾ. ಸೊ ಫಸ್ಟ್ ಕ್ವೆಶನ್ಗೆ ಆನ್ಸರ್ ಏನು ಮಕ್ಕಳೇ, ಸ್ಪೀಶಿಯೇಷನ್ ಅಂದ್ರೇನು, ಒಂದು ಎಕ್ಸಿಸ್ಟಿಂಗ್ ಸ್ಪೀಶೀಸ್ ಇಂದ ಹೊಸ ಸ್ಪೀಶಿ ಬರುವಂತಹ ಪ್ರಾಸೆಸ್ನ ನಾವು ಸ್ಪೀಶಿಯೇಷನ್ ಅಂತ ಕರಿತೇವೆ ಅಲ್ವಾ. ಇದನ್ನ ಯಾವ ಫ್ಯಾಕ್ಟರ್ಸ್ ಎಫೆಕ್ಟ್ ಮಾಡುತ್ತೆ? ಇಟ್ ಕುಡ್ ಬಿ ಜಿಯೋಗ್ರಫಿಕಲ್ ಐಸೋಲೇಷನ್, ಯಾವುದೇ ಒಂದು ಲೊಕೇಶನ್ ಅಲ್ಲಿ ಬ್ಯಾರಿಯರ್ ಕ್ರಿಯೇಟ್ ಆಗಿಬಿಟ್ಟಾಗ, ಆ್ಯಂಡ್ ಎರಡನೇ ಸ್ಪೀಶೀಸ್ ಒರಿಜಿನಲ್ ಸ್ಪೀಶೀಸ್ಗೆ ರಿಟರ್ನ್ ಆಗದಿರೋ ಹಾಗೆ ಬ್ಯಾರಿಯರ್ ಕ್ರಿಯೇಟ್ ಆದಾಗ ಅದನ್ನ ನಾವು ಜಿಯೋಗ್ರಾಫಿಕಲ್ ಐಸೋಲೇಷನ್ ಅಂತ ಕರಿತೇವೆ ಅಲ್ವಾ. ಡಾರ್ವಿನ್ ಫಿಂಚಸ್ ಸ್ಟಡಿ ಮಾಡ್ಬೇಕಾದ್ರೆ ನಾವು ಹೇಳಿದ್ವಿ, ಸೈಕ್ಲೋನ್ ಬಂತು ಆ್ಯಂಡ್ ಸೈಕ್ಲೋನಿಂದ ಎರಡು ಗ್ರೂಪ್ಸ್ ಆಫ್ ಫಿಂಚಸ್ ಸೆಪರೇಟ್ ಆಗೋಯ್ತು ಆ್ಯಂಡ್ ಐಲ್ಯಾಂಡ್ಸ್ ತುಂಬ ದೂರ ಇರೋದ್ರಿಂದ ದ ಸೆಕೆಂಡ್ ಗ್ರೂಪ್ ಆಫ್ ಫಿಂಚಸ್ ಕುಡಂಟ್ ಗೋ ಬ್ಯಾಕ್ ಟು ದ ಒರಿಜಿನಲ್ ಪಾಪ್ಯುಲೇಷನ್ ಅಂದಿದ್ವಿ ಅಲ್ವಾ. ಸೊ ಈ ಡಿಸ್ಟೆನ್ಸ್ ಬಿಟ್ವೀನ್ ದ ಐಲ್ಯಾಂಡ್ ಏನಿದೆ ಅದನ್ನ ನಾವು ಜಿಯೋಗ್ರಾಫಿಕಲ್ ಐಸೋಲೇಷನ್ ಅಂತ ಕನ್ಸಿಡರ್ ಮಾಡಿದ್ವಿ ಅಲ್ವಾ. ಸೊ ದಟ್ಸ್ ಅ ಮೇಜರ್ ಫ್ಯಾಕ್ಟರ್. ನೆಕ್ಸ್ಟು ನ್ಯಾಚುರಲ್ ಸೆಲೆಕ್ಷನ್. ನಾ ಹೇಳ್ದಂಗೆ ಸೆಕೆಂಡ್ ಐಲ್ಯಾಂಡ್ ಮೇಲೆ ಫಿಂಚಸ್ ಏನಿದ್ವು ಅದು ಲಾಂಗ್ ಆ್ಯಂಡ್ ಶಾರ್ಪ್ ಬೀಕ್ಸ್ನ ಡೆವಲಪ್ ಮಾಡಿಕೊಂಡ್ರು, ಬಿಕಾಸ್ ಅಲ್ಲಿ ವರ್ಮ್ಸ್ ಆ್ಯಂಡ್ ಇನ್ಸೆಕ್ಟ್ಸ್ ಜಾಸ್ತಿ ಇದ್ದಿದ್ರಿಂದ ಆ ರೀತಿಯ ಬೀಕ್ಸ್ ಡೆವಲಪ್ ಆಗಲೇಬೇಕಾಯಿತು. ಆ್ಯಂಡ್ ಆ ಬೀಕ್ಸ್ ಇದ್ದಂತಹ ಫಿಂಚಸ್ ಪಾಪ್ಯುಲೇಷನ್ ಅಲ್ಲಿ ಜಾಸ್ತಿ ಆಗ್ತಾ ಹೋದ್ವು ಬಿಕಾಸ್ ಆಫ್ ನ್ಯಾಚುರಲ್ ಸೆಲೆಕ್ಷನ್. ನೆಕ್ಸ್ಟು ಜೆನೆಟಿಕ್ ಡ್ರಿಫ್ಟ್. ಜೆನೆಟಿಕ್ ಡ್ರಿಫ್ಟ್ನ ಹೇಗೆ ಎಕ್ಸ್ಪ್ಲೇನ್ ಮಾಡಿದೆ ಇನ್ ಸ್ಪೀಶಿಯೇಷನ್, ಆ ಸೈಕ್ಲೋನ್ ಏನು ಬಂತು ವಿಚ್ ಸೆಪರೇಟೆಡ್ ದ ಫಿಂಚಸ್ ಅಲ್ವಾ, ವಿಚ್ ವಾಸ್ ಅನ್ ಅನ್ಎಕ್ಸ್ಪೆಕ್ಟೆಡ್ ಇವೆಂಟ್ ಅಲ್ವಾ, ಅದನ್ನ ನಾವು ಜೆನೆಟಿಕ್ ಡ್ರಿಫ್ಟ್ ಅಂತ ಕನ್ಸಿಡರ್ ಮಾಡಿದ್ವಿ. ಆ್ಯಂಡ್ ಮ್ಯೂಟೇಷನ್. ಸೊ ಈ ಫಿಂಚಸ್ ಅಲ್ಲಿ ಲಾಂಗ್ ಆ್ಯಂಡ್ ಶಾರ್ಪ್ ಬೀಕ್ಸ್ ಬಂದಿದೆ ಬಿಕಾಸ್ ಆಫ್ ಚೇಂಜ್ ಇನ್ DNA ಅಲ್ವಾ. ಆ್ಯಂಡ್ ದಟ್ ಸ್ಪಾಂಟೇನಿಯಸ್ ಚೇಂಜ್ ಇನ್ DNA ನಾವು ಮ್ಯೂಟೇಷನ್ ಅಂತ ಕರಿತೀವಿ. ಸೊ ಮ್ಯೂಟೇಷನ್ ಈಸ್ ಅ big factor that leads to speciation ಆಯ್ತಾ ಮಕ್ಕಳೇ. So this is how you have to write this answer. And first second subpart in answer we've already discussed, so I'll not get into that again. Okay, so last question ಗೆ ಬರೋಣ. ವಾಟ್ ಇಸ್ ಎವಲ್ಯೂಷನ್? ಎಕ್ಸ್ಪ್ಲೇನ್ 3 ಎವಿಡೆನ್ಸಸ್ ಫಾರ್ ಎವಲ್ಯೂಷನ್. ಎವಲ್ಯೂಷನ್ ಅಂದ್ರೇನು ಆ್ಯಂಡ್ ಎವಲ್ಯೂಷನ್ ನಡೆದಿದೆ ಅಂತ 3 ಸುಳಿವು ಅಥವಾ ಎವಿಡೆನ್ಸ್ ಏನಿದೆ ಅದನ್ನ ಬರೀರಿ ಅಂತ ಕೇಳಿದ್ದಾರೆ ಆಯ್ತಾ. ಸೊ ವಾಟ್ ಇಸ್ ಎವಲ್ಯೂಷನ್? ಹಲವಾರು ತಲೆಮಾರುಗಳ ಮಟ್ಟಿಗೆ ನಡೆಯುವಂತಹ ಚೇಂಜಸ್ನ ನಾವು ಎವಲ್ಯೂಷನ್ ಅಂತ ಕರಿತೀವಿ. ಇಟ್ ಇಸ್ ಅ ಗ್ರಾಜುವಲ್ ಚೇಂಜ್ ಇನ್ ದ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಅ ಪಾಪ್ಯುಲೇಷನ್ ಓವರ್ ಸೆವರಲ್ ಜನರೇಷನ್ಸ್. ವಾಟ್ ಆರ್ ದ 3 ಎವಿಡೆನ್ಸಸ್ ದಟ್ ಯು ಕ್ಯಾನ್ ರೈಟ್? ಫಸ್ಟ್ ಇಸ್ ಹೋಮೋಲೋಗಸ್ ಆ್ಯಂಡ್ ಅನಲೋಗಸ್ ಆರ್ಗನ್ಸ್.
ಹೋಮೋಲೋಗಸ್ ಆರ್ಗನ್ಸ್ ಅಂದ್ರೇನು, ಸೇಮ್ ಸ್ಟ್ರಕ್ಚರ್ ಡಿಫ್ರೆಂಟ್ ಫಂಕ್ಷನ್ ಅಲ್ವಾ. 4 limbs ನ ನೆನ್ಪಿಸ್ಕೊಳ್ಳಿ, ಹ್ಯೂಮನ್, ಡಾಗ್ಸ್ ಅಂಡ್ ವೇಲ್ಸ್ದು 4 limbs, ಆ ಮೂರಕ್ಕೂ ಸೇಮ್ ಸ್ಟ್ರಕ್ಚರ್ ಇತ್ತು, ಬಟ್ ಬೇರೆ ಬೇರೆ ರೀತಿಯ ಫಂಕ್ಷನ್ಸ್ ನ ಮಾಡಕ್ಕೆ ಡೆವಲಪ್ ಆಯ್ತು. ಅನಲೋಗಸ್ ಆರ್ಗನ್ಸ್ ಅಂದ್ರೇನು, ಇಟ್ಸ್ ದ ಆಪೋಸಿಟ್. ದೀಸ್ ಆರ್ಗನ್ಸ್ ಹ್ಯಾವ್ ಡಿಫ್ರೆಂಟ್ ಸ್ಟ್ರಕ್ಚರ್ಸ್ ಬಟ್ ಪರ್ಫಾರ್ಮ್ ದ ಸೇಮ್ ಫಂಕ್ಷನ್. ವಿಂಗ್ಸ್ ನ ನೆನ್ಪು ಮಾಡ್ಕೊಳ್ಳಿ, ಬರ್ಡ್ಸ್, ಬ್ಯಾಟ್ಸ್ ಮತ್ತೆ ಇನ್ಸೆಕ್ಟ್ಸ್ ವಿಂಗ್ಸ್ ಅಲ್ವಾ. ಸೊ ಇದು ಹೇಗೆ ಎವಿಡೆನ್ಸ್ ನ ಪ್ರೊವೈಡ್ ಮಾಡುತ್ತೆ, ಫ್ಯೂ ಆರ್ಗನ್ಸ್ ಹ್ಯಾವ್ ದ ಸೇಮ್ ಬೇಸಿಕ್ ಸ್ಟ್ರಕ್ಚರ್ ಬಟ್ ಆರ್ ಮಾಡಿಫೈಡ್ ಟು ಪರ್ಫಾರ್ಮ್ different functions, whereas other organs have same basic structure and perform the different basic structure and perform the same function. Homologous organs indicate how different organisms might have evolved from a common ancestor and adapted to their environment, resulting in varied functions. So homologous organs ಏನು ತೋರಿಸ್ತಿದೆ ಅಂದ್ರೆ, ಒಂದಷ್ಟು ಆರ್ಗ್ಯಾನಿಸಮ್ಸ್ ಸೇಮ್ ಆನ್ಸಿಸ್ಟರ್ಸ್ ಇಂದ ಡೆವಲಪ್ ಹಾಕೊಂಡು ಬಂದು ಅವರಿದ್ದಂತಹ ಲೊಕೇಶನ್ಗೆ ಅಡ್ಯಾಪ್ಟ್ ಆಗಕ್ಕೆ ಅದೇ ಆರ್ಗನ್ಸ್ ನ ಬೇರೆ ಬೇರೆ ರೀತಿ ಯೂಸ್ ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ವು. ಸೊ ಒಂದೇ ಕಾಮನ್ ಆನ್ಸಿಸ್ಟರ್ ಇತ್ತು ಅಟ್ ಸಮ್ ಪಾಯಿಂಟ್ ಅಂತ ಹೋಮೋಲೋಗಸ್ ಆರ್ಗನ್ಸ್ ತೋರಿಸ್ತಿದೆ. ದಟ್ ಇಸ್ ವೈ ಇಟ್ಸ್ ಅನ್ evolutionary evidence. Next, analogous organs indicate the desired traits that have been selected in different populations due to survival advantage. So ಬೇರೆ ಬೇರೆ ರೀತಿಯ ಸ್ಟ್ರಕ್ಚರ್ಸ್ ಇದ್ರೂನು ಸರ್ವೈವಲ್ ಅಡ್ವಾಂಟೇಜ್ ಕೊಡಕ್ಕೆ ಯಾವ ಕ್ಯಾರೆಕ್ಟರಿಸ್ಟಿಕ್ ಬೇಕೋ ಅದು ನ್ಯಾಚುರಲ್ ಆಗಿ ಸೆಲೆಕ್ಟ್ ಆಯ್ತು. ದಟ್ ಇಸ್ ವೈ ಅನಲೋಗಸ್ ಆರ್ಗನ್ಸ್ ಹ್ಯಾವ್ ಬಿನ್ ಡೆವಲಪ್ಡ್. ಆಯ್ತಾ ಮಕ್ಕಳೇ? So that is why, because natural selection is getting involved and being portrayed here, analogous organs are also evidences for evolution. ಆಯ್ತಾ? Next evidence ಯಾವುದು? It is classification and molecular phylogeny. ಹೇಗೆ classification ಹಾಗೂ molecular phylogeny evidence ಆಗುತ್ತೆ? The 5 kingdom classification structure has been used to group organisms based on similarities and differences in their characteristics. ಇದು ನಮಗೆ ಗೊತ್ತು, that ಏನು, based on their similarities and differences 5 kingdom classification ಅಲ್ಲಿರೋ organisms ನ ಬೇರೆ ಬೇರೆ ಗ್ರೂಪ್ಸಿಗೆ ಪ್ಲೇಸ್ ಮಾಡಿದ್ದಾರೆ ಅಂತ. From this, patterns emerge of how organisms are related to each other. On the basis of these, one group of organisms ಇನ್ನೊಂದು ಗ್ರೂಪ್ ಆಫ್ ಆರ್ಗ್ಯಾನಿಸಮ್ಗೆ ಹೇಗೆ ರಿಲೇಟ್ ಆಗಿರಬಹುದು ಅಂತ ಪ್ಯಾಟರ್ನ್ ನಾವು ನೋಡಬಹುದು. ಆಯ್ತಾ? Molecular phylogeny involves examining the genetic material of organisms to show how similar or different organisms are. Findings from molecular phylogeny have supported the grouping done by 5 kingdom classification. So 5 kingdom classification ಅಲ್ಲಿ ಬೇರೆ ಬೇರೆ ಗ್ರೂಪ್ಸ್ ಅಲ್ಲಿ ಆರ್ಗ್ಯಾನಿಸಮ್ಸ್ ನ ಅರೇಂಜ್ ಮಾಡ್ತಾರೆ. ಮಾಲಿಕ್ಯುಲರ್ ಫೈಲಾಜನಿಯಲ್ಲಿ ಡಿಪೆಂಡಿಂಗ್ ಆನ್ DNA ನ ಸ್ಟಡಿ ಮಾಡಿಬಿಟ್ಟು ಈ ಆರ್ಗ್ಯಾನಿಸಮ್ಸ್ ಹೇಗೆ ರಿಲೇಟ್ ಆಗಿರಬಹುದು ಅಂತ ಡೆಡ್ಯೂಸ್ ಮಾಡ್ತಾರೆ ಅಲ್ವಾ. ಅಂಡ್ ಮಾಲಿಕ್ಯುಲರ್ ಫೈಲಾಜನಿಯಲ್ಲಿ ಬಂದಿರುವಂತ ರಿಸಲ್ಟ್ಸ್ ಏನಿದೆ ಅದು 5 kingdom ಕ್ಲಾಸಿಫಿಕೇಶನ್ ಕರೆಕ್ಟ್ ಆಗಿ ಮಾಡಿದ್ದಾರೆ ಅಂತ ಪ್ರೂಫ್ ಕೊಡತ್ತೆ. ಆಯ್ತಾ? ದಟ್ ಇಸ್ ವೈ ಮಾಲಿಕ್ಯುಲರ್ ಫೈಲಾಜನಿ ಹಾಗೂ ಕ್ಲಾಸಿಫಿಕೇಶನ್ ಸರ್ವ್ ಎಸ್ ಎವಿಡೆನ್ಸಸ್ ಫಾರ್ ಎವಲ್ಯೂಷನ್. ಆಯ್ತಾ? ಲಾಸ್ಟ್, ಫಾಸಿಲ್ಸ್. ದ ಡೆಡ್ ರಿಮೇನ್ಸ್ ಆಫ್ ಪಾಸ್ಟ್ ಆರ್ಗ್ಯಾನಿಸಮ್ ಅಂಡರ್ ದ ರಾಕ್ ಆರ್ ಡೀಪ್ ಅರ್ಥನ್ ಲೇಯರ್ಸ್ ಆರ್ ಕಾಲ್ಡ್ ಫಾಸಿಲ್ಸ್. ಎಷ್ಟೊಂದು ತಲೆಮಾರುಗಳ ಮುಂಚೆ ಸತ್ತಿರುವಂತಹ ಆರ್ಗ್ಯಾನಿಸಮ್ಸ್ದು ಉಳಿದಿರುವಂತಹ ಅವಶೇಷಗಳು ಆರ್ ರಿಮೇನ್ಸ್ ಅಲ್ವಾ, ಅದನ್ನ ನಾವು ಫಾಸಿಲ್ಸ್ ಅಂತ ಕರಿತೀವಿ. ಆಯ್ತಾ? Fossils provide evidence for organisms that have gone extinct and consequently help to study and connect the missing link between different species. They also help to complete the classification structure. So ಈಗ ಇರುವಂತಹ ಆರ್ಗ್ಯಾನಿಸಮ್ಸ್ ಬೇರೆ ಈಗ 2 ಗ್ರೂಪ್ ಆಫ್ ಆರ್ಗ್ಯಾನಿಸಮ್ಸ್ ಇದೆ ಅಂತ ಅನ್ಕೊಳ್ಳಿ. ಇವೆರಡರ ಮಧ್ಯೆ ನಮಗೆ ಯಾವುದೇ ರೀತಿಯ ಲಿಂಕ್ ಕಾಣಿಸ್ತಿಲ್ಲ. ಮಾಲಿಕ್ಯುಲರ್ ಫೈಲಾಜನಿ ಸ್ಟಡೀಸ್ ನಡೆಸಿದ್ರು ಇವೆರಡು ಗ್ರೂಪ್ ಎ ಹಾಗೂ ಗ್ರೂಪ್ ಬಿ ಮಧ್ಯೆ ಲಿಂಕ್ಸ್ ಕಾಣಿಸ್ತಿಲ್ಲ. ಆಗ ಏನ್ ಮಾಡಬೇಕು ಅಂದ್ರೆ, ಗ್ರೂಪ್ ಎ ಹಾಗೂ ಗ್ರೂಪ್ ಬಿ ಬೇಡ, ಇದನ್ನ ಗ್ರೂಪ್ ಸಿ ಅಂತ ಕರೆಯೋಣ. ಆಯ್ತಾ? ಸೊ ಗ್ರೂಪ್ ಎ ಹಾಗೂ ಸಿ ಮಧ್ಯೆ ಲಿಂಕ್ ಕಾಣಿಸ್ತಿಲ್ಲ ನಮಗೆ. ಆಗ ಅಕಸ್ಮಾತ್ ನಾವೇನಾದ್ರೂ ಎಕ್ಸ್ಕವೇಷನ್ ನಡೆಸಿ ಹೊಸ ಫಾಸಿಲ್ಸ್ ನ ಕಂಡು ಹಿಡಿದಾಗ ನಮ್ಗೇನಾದ್ರೂ ಹೊಸ ಗ್ರೂಪ್ ಬಿ ಸಿಕ್ತು ಅನ್ಕೊಳ್ಳಿ. ಗ್ರೂಪ್ ಬಿ ಆಲ್ರೆಡಿ ಎಕ್ಸ್ಟಿಂಕ್ಟ್ ಆಗ್ಬಿಟ್ಟಿದೆ, ಗ್ರೂಪ್ ಎ ಅಂಡ್ ಗ್ರೂಪ್ ಸಿ ಮಾತ್ರ ಪ್ರೆಸೆಂಟ್ ಇದೆ ಈ ಟೈಮಲ್ಲಿ. ಆಯ್ತಾ? ಆಗ ಗ್ರೂಪ್ ಸಿ ಸಿಕ್ತು ಅಂದ್ರೆ ನಾವು ಗ್ರೂಪ್ ಎ ಗ್ರೂಪ್ ಬಿಗೆ ಹೇಗೆ ರಿಲೇಟ್ ಆಗಿದೆ, ಗ್ರೂಪ್ ಬಿ ಗ್ರೂಪ್ ಸಿಗೆ ಹೇಗೆ ರಿಲೇಟ್ ಆಗಿದೆ, ಅಂಡ್ ಇನ್ ಟರ್ನ್ ಗ್ರೂಪ್ ಎ ಗ್ರೂಪ್ ಸಿಗೆ ಹೇಗೆ ರಿಲೇಟ್ ಆಗಿದೆ ಅಂತ ನಾವು ಕಂಡು ಹಿಡಬಹುದು. ಆಯ್ತಾ? ಸೊ ಈ ಗ್ರೂಪ್ ಬಿ ಏನಿದೆ ಇದು ಬಂದು ಒಂದು ಮಿಸ್ಸಿಂಗ್ ಲಿಂಕ್. ಆಯ್ತಾ? ಕಳ್ದೋಗಿರುವಂತಹ ಒಂದು ಲಿಂಕ್ ಇದು.
ಆ್ಯಂಡ್ ಫಾಸಿಲ್ಸ್ ಇರೋದ್ರಿಂದ ನಾವು ಈ ಲಿಂಕ್ನ ಕಂಡುಹಿಡಿಬಹುದು. ಸೊ ನಮ್ಮ ಮಾಲಿಕ್ಯುಲರ್ ಫೈಲಾಜನಿ ಸ್ಟಡೀಸಿಗೆ ಇದು ಅಸಿಸ್ಟ್ ಮಾಡುತ್ತೆ ಆಯಿತಾ. ಸೊ ದಿಸ್ ಇಸ್ ಹೌ ಫಾಸಿಲ್ಸ್ ಆರ್ ಕನ್ಸಿಡರ್ಡ್ ಟು ಬಿ ಎವಿಡೆನ್ಸಸ್ ಆಫ್ ಎವಲ್ಯೂಷನ್ ಆಯಿತಾ ಮಕ್ಕಳೇ. ಎಸ್, ಸೊ ನಾವು ಇಲ್ಲಿ ಒಂದು ಮೈಂಡ್ ಮ್ಯಾಪ್ನ ಹಾಕಿದ್ವಿ. ಮೇಕ್ ಶ್ಯೂರ್ ದಟ್ ನಿಮಗೆ ಟೈಮ್ ಇಲ್ಲ ಓದೋಕ್ಕೆ ಅಂದಾಗ ಅಟ್ಲೀಸ್ಟ್ ಮೈಂಡ್ ಮ್ಯಾಪ್ನ ಗ್ಲಾನ್ಸ್ ಮಾಡ್ಕೊಳ್ಳಿ ಆಯಿತಾ. ಸೊ ಈ ಕಾನ್ಸೆಪ್ಟ್ಸ್ ಎಲ್ಲ ನಂಗೆ ಗೊತ್ತಿರಬೇಕು ಅಂತ ನೀವು ರಿಫ್ರೆಶ್ ಮಾಡ್ಕೊಳ್ಳೋಕ್ಕೆ ಮೈಂಡ್ ಮ್ಯಾಪ್ ಇರುತ್ತೆ. ಮೈಂಡ್ ಮ್ಯಾಪ್ನ ನಾವು ನೋಟ್ಸಲ್ಲಿ ಕೂಡ ಅಟ್ಯಾಚ್ ಮಾಡಿರ್ತೀವಿ. ಸೊ ಹೆರಿಡಿಟಿ ಆ್ಯಂಡ್ ಎವಲ್ಯೂಷನ್ ಅನ್ನೋ ಏನು ಚಾಪ್ಟರ್ ಅಲ್ಲಿ ಎರಡು ಬ್ರಾಡ್ ಕಾನ್ಸೆಪ್ಟ್ಸ್ ಬರುತ್ತೆ. ವಾಟ್ ಇಸ್ ದ್ಯಾಟ್? ಫಸ್ಟ್ ಇಸ್ ಹೆರಿಡಿಟಿ, ನೆಕ್ಸ್ಟ್ ಇಸ್ ಎವಲ್ಯೂಷನ್. ಹೆರಿಡಿಟಿಯಲ್ಲಿ ಫಸ್ಟ್ ನಾವು ಏನು ಕಲ್ತ್ವಿ? ಮೆಂಡಲ್ಸ್ ಲಾಸ್ ಬಗ್ಗೆ ಕಲ್ತ್ವಿ. ವಾಟ್ ಆರ್ ದೋಸ್ ಲಾಸ್ ಮಕ್ಕಳೇ? ಫಸ್ಟ್ ವಿ ಹ್ಯಾವ್ ಲಾ ಆಫ್ ಡಾಮಿನೆನ್ಸ್. ಸೊ ಅಲೀಲ್ಸ್ ಪ್ರೆಸೆಂಟ್ ಇದ್ದಾಗ ಯಾವ ಅಲೀಲ್ ಎಕ್ಸ್ಪ್ರೆಸ್ ಆಗುತ್ತೋ ಅದನ್ನ ಡಾಮಿನೆಂಟ್ ಅಲೀಲ್ ಅಂತ ಕರಿತೀವಿ. ಯಾವ ಅಲೀಲ್ ಎಕ್ಸ್ಪ್ರೆಸ್ ಆಗಲ್ವೋ ಅದನ್ನ ರೆಸೆಸಿವ್ ಅಲೀಲ್ ಅಂತ ಕರಿತೀವಿ, ಆರ್ ರೆಸೆಸಿವ್ ಕ್ಯಾರೆಕ್ಟರ್ ಅಂತ ಕರಿತೀವಿ ಅಂತ ತಿಳ್ಕೊಂಡ್ವಿ. ಸೆಕೆಂಡ್ ಇಸ್ ಲಾ ಆಫ್ ಸೆಗ್ರಿಗೇಷನ್. ಲಾ ಆಫ್ ಸೆಗ್ರಿಗೇಷನ್. ಸೊ ಅಲೀಲ್ಸ್ ಗ್ಯಾಮೀಟ್ಸ್ನ ಎಂಟರ್ ಆಗಬೇಕಾದ್ರೆ ಒಂದು ಅಲೀಲ್ ಇನ್ನೊಂದು ಅಲೀಲ್ನ ಇನ್ಫ್ಲುಯೆನ್ಸ್ ಮಾಡಲ್ಲ ಅಂತ ಲಾ ಆಫ್ ಸೆಗ್ರಿಗೇಷನ್ ಹೇಳ್ಕೊಡ್ತು. ನೆಕ್ಸ್ಟು ಲಾ ಆಫ್ ಇಂಡಿಪೆಂಡೆಂಟ್ ಅಸಾರ್ಟ್ಮೆಂಟ್. ಇಂಡಿಪೆಂಡೆಂಟ್ ಅಸಾರ್ಟ್ಮೆಂಟ್. ಸೊ ಇಂಡಿಪೆಂಡೆಂಟ್ ಅಸಾರ್ಟ್ಮೆಂಟ್ ಅಲ್ಲಿ ಏನು ಕಲ್ತ್ವಿ? ಎರಡು ಬೇರೆ ಬೇರೆ ರೀತಿಯ ಕ್ಯಾರೆಕ್ಟರಿಸ್ಟಿಕ್ಸ್ ಇತ್ತು ಅಂತ ಅನ್ಕೊಳ್ಳಿ. ಇದು ಒಂದು ಪ್ಲಾಂಟ್ ಹೈಟಿನ ಅಲೀಲ್ಸ್ ಅಲ್ವಾ, ಆ್ಯಂಡ್ ಇದು ಬಂದು ಪ್ಲಾಂಟ್ ಕಲರ್ಸಿನ ಅಲೀಲ್ಸ್ ಅಲ್ವಾ. ಸೊ ಈ ಎರಡು ಅಲೀಲ್ಸ್ ಗ್ಯಾಮಿಟ್ಸ್ನ ಎಂಟರ್ ಆಗಬೇಕಾದ್ರೆ ಈ ಸೆಟ್ ಆಫ್ ಅಲೀಲ್ಸ್ನ ಇನ್ಫ್ಲೂಯೆನ್ಸ್ ಮಾಡಲ್ಲ. ಹಾಗಂದ್ರೆ ಈ ಟಿ ಏನು ಅಲೀಲ್ ಹೋಗ್ಬೇಕಂದ್ರೆ ಈ ಡಬ್ಲ್ಯೂ ಅಲೀಲೇ ಹೋಗಬೇಕು ಅಂತ ಏನು ನೆಸೆಸಿಟಿ ಇಲ್ಲ. ಈ ಟಿ ಒಟ್ಟಿಗೆ ಈ ಡಬ್ಲ್ಯೂನು ಹೋಗ್ಬೋದು, ಈ ಟಿ ಒಟ್ಟಿಗೆ ಇ ಡಬ್ಲ್ಯೂ ಆರ್ ಇ ಡಬ್ಲ್ಯೂ ಹೋಗ್ಬೋದು ಆಯ್ತಾ. ಸೊ ದೇ ಗೆಟ್ ಸೆಗ್ರಿಗೇಟೆಡ್ ಇಂಡಿಪೆಂಡೆಂಟ್ಲಿ ಆಫ್ ಈಚ್ ಅದರ್ ಅಂತ ಇಂಡಿಪೆಂಡೆಂಟ್ ಅಸಾರ್ಟ್ಮೆಂಟ್ ಹೇಳ್ಕೊಡತ್ತೆ ಆಯ್ತಾ. ಓಕೆ, ನೆಕ್ಸ್ಟ್ ನಾವು ಮೋನೋಹೈಬ್ರಿಡ್ ಡೈಹೈಬ್ರಿಡ್ ಕ್ರಾಸ್ನ ಕಲ್ತ್ವಿ. ಮೋನೋಹೈಬ್ರಿಡ್ ಅಂದರೆ ಒಂದೇ ಟ್ರೇಟ್ನ ಇಟ್ಕೊಂಡು ಕ್ರಾಸಸ್ ನಡೆಸಿದ್ರೆ ಮೋನೋಹೈಬ್ರಿಡ್ ಕ್ರಾಸ್, ಎರಡು ಡಿಫ್ರೆಂಟ್ ಟ್ರೇಟ್ಸ್ನ ಇಟ್ಕೊಂಡು ಕ್ರಾಸಸ್ ನಡೆಸಿದ್ರೆ ಇಟ್ಸ್ ಅ ಡೈಹೈಬ್ರಿಡ್ ಕ್ರಾಸ್. ನೆಕ್ಸ್ಟ್ ನಾವು ಸೆಕ್ಸ್ ಡಿಟರ್ಮಿನೇಷನ್ ಅಂಡ್ ಹ್ಯೂಮನ್ ಬೀಯಿಂಗ್ಸ್ ಬಗ್ಗೆ ಕಲ್ತ್ವಿ. ಮೇಲ್ಸ್ ಕ್ಯಾರಿ XY ಕ್ರೋಮೋಸೋಮ್ಸ್, ಫಿಮೇಲ್ ಕ್ಯಾರಿ XX ಕ್ರೋಮೋಸೋಮ್ಸ್. ಸೊ ಮೇಲ್ಸ್ ಕೊಡುವಂಥ ಗ್ಯಾಮಿಟ್ ಸ್ಪರ್ಮ್ ಅಲ್ಲಿ X ಕ್ರೋಮೋಸೋಮು ಇರ್ಬೋದು ಅಥವಾ Y ಕ್ರೋಮೋಸೋಮು ಇರ್ಬೋದು. ಬಟ್ ಪ್ರತಿಯೊಂದು ಎಗ್ ಯಾವ್ದು ಫಾರ್ಮ್ ಆಗುತ್ತೆ ಅದು ಬರೀ X ಕ್ರೋಮೋಸೋಮ್ನ ಕೊಡುತ್ತೆ. ಸೊ ಹ್ಯೂಮನ್ ಬೀಯಿಂಗ್ಸ್ ಅಲ್ಲಿ ಸೆಕ್ಸ್ ಡಿಟರ್ಮಿನ್ ಆಗೋದು ಆನ್ ದ ಬೇಸಿಸ್ ಆಫ್ ದ ಮೇಲ್ ಇಂಡಿವಿಜುವಲ್ ಅಂತ ತಿಳ್ಕೊಂಡ್ವಿ. ನೆಕ್ಸ್ಟ್ ಎವಲ್ಯೂಷನ್ ಅಲ್ಲಿ ನಾವು ಚಾರ್ಲ್ಸ್ ಡಾರ್ವಿನ್ ಬಗ್ಗೆ ಕಲ್ತ್ವಿ. ಅದಾದ್ಮೇಲೆ ನ್ಯಾಚುರಲ್ ಸೆಲೆಕ್ಷನ್ ಅಂಡ್ ಜೆನೆಟಿಕ್ ಡ್ರಿಫ್ಟ್ ಅನ್ನೋ ಫಿನಾಮಿನಾ ಹೇಗೆ ನಡೆಯುತ್ತೆ ಅಂತ ಕಲ್ತ್ವಿ. ಅದಾದ್ಮೇಲೆ ಸ್ಪೀಶಿಯೇಷನ್ ಬಗ್ಗೆ ಕಲ್ತ್ವಿ, ಅಂಡ್ ಸ್ಪೀಶಿಯೇಷನ್ ಈ ಫ್ಯಾಕ್ಟರ್ಸ್ ಇಂದ ಹೇಗೆ ಎಫೆಕ್ಟ್ ಆಗುತ್ತೆ ಅಂತ ಕಲ್ತ್ವಿ. ಅದಾದ್ಮೇಲೆ ಅಕ್ವೈರ್ಡ್ ಅಂಡ್ ಇನ್ಹೆರಿಟೆಡ್ ಟ್ರೇಟ್ಸ್ ಬಗ್ಗೆ ಕಲ್ತ್ವಿ. ಎವಿಡೆನ್ಸಸ್ ಫಾರ್ ಎವಲ್ಯೂಷನ್ ಬಗ್ಗೆ ಕಲ್ತ್ವಿ. ಈಗ ತಾನೇ ಡಿಸ್ಕಸ್ ಮಾಡಿದೆ ನಾನು. ಕ್ಲಾಸಿಫಿಕೇಶನ್, ಮಾಲಿಕ್ಯುಲರ್ ಫೈಲೋಜಿನಿ, ಎವಲ್ಯೂಷನರಿ ರಿಲೇಶನ್ಶಿಪ್ನ ಟ್ರೇಸ್ ಮಾಡೋದು, ಅಂಡ್ ಫಾಸಿಲ್ಸ್, ಇವೆಲ್ಲ ಎವಲ್ಯೂಷನ್ಸಿಗೆ ಎವಿಡೆನ್ಸಸ್ ಅಂತ ಕಲ್ತ್ವಿ ಆಯ್ತಾ. ಪುರಾಹೆ ಐ ಥಿಂಕ್, ಎನಿವೆ ಎವಿಡೆನ್ಸ್ ಫಾರ್ ಎವಲ್ಯೂಷನ್ ಆ್ಯಂಡ್ ಬಯೋಜೆನೆಸಿಸ್. ಸೊ ಲೈಫ್ ಬರೋ ಮುಂಚೆ, ಲೈಫ್ ಇವಾಲ್ವ್ ಆಗೋ ಮುಂಚೆ ಲೈಫ್ ಎಲ್ಲಿಂದ ಬಂತು, ಹೇಗೆ ಬಂದಿರಬಹುದು ಅಂತ ತಿಳ್ಕೊಂಡಿದ್ದು ನಾವು ಬಯೋಜೆನೆಸಿಸ್ ಅಲ್ಲಿ ಆಯ್ತಾ ಮಕ್ಕಳೇ. ಓಕೆ, ದೀಸ್ ಆರ್ ಆಲ್ ದ ಕಾನ್ಸೆಪ್ಟ್ಸ್ ಯು ನೀಡ್ ಟು ನೋ ಇನ್ ಹೆರಿಡಿಟಿ ಆ್ಯಂಡ್ ಎವಲ್ಯೂಷನ್. ಅದಲ್ಲದೆ ನಾವು ಯಾವ ರೀತಿ ಕ್ವೆಶನ್ಸ್ ಬರಬಹುದು ಅಂತ ಹೇಳ್ಕೊಟ್ಟಿದ್ದೀವಿ, ಆ್ಯಂಡ್ ಅದನ್ನ ಹೇಗೆ ಅಪ್ರೋಚ್ ಮಾಡ್ಬೋದು ಅಂತ ಕೂಡ ಹೇಳ್ಕೊಟ್ಟಿದ್ದೀವಿ. ಸೊ ವಿತ್ ದಿಸ್ ಐ ಎಂಡ್ ದ ಚಾಪ್ಟರ್, ಆ್ಯಂಡ್ ಐ ಹೋಪ್ ನೀವು ಎಲ್ಲ ಕಾನ್ಸೆಪ್ಟ್ಸ್ನ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀರಾ ಅಂತ. ಸೊ ಫಾರ್ ನೌ, ಥ್ಯಾಂಕ್ ಯು ಸೋ ಮಚ್ ಫಾರ್ ಟ್ಯೂನಿಂಗ್ ಇನ್, ಆ್ಯಂಡ್ ಐಲ್ ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ.